ಅಪ್ಲೋಡ್ ಮಾಡ್ಕೊಬೋದು ಸರ್.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿತ್ರಕುಂಚ ಕಲಾವಿದರಿಂದ ದಸರಾ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದಂತಹ ಒಂದು ರೀತಿ ಏನು ಚಿತ್ರಕಲೆಯನ್ನು ಬಿಡಿಸಲಾಗ್ತಾ ಇದೆ. ಪ್ರತಿ ವರ್ಷದ ಈ ವರ್ಷವೂ ಕೂಡ ಈ ಕಾರ್ಯವನ್ನು ಮಾಡ್ತಾ ಇದೆ. ಏನು ಆನೆಯ ಮುಖ ಏನಿದೆ ಆ ಮುಖದ ಭಾಗದಲ್ಲಿ ರಾಜಲಾಂಛನ ಆಗಿರುವಂತಹ ಗಡ್ಡಬೇರುಂಡವನ್ನು ರಚನೆ ಮಾಡ್ತಿರ್ತಕ್ಕಂಥದ್ದು, ಸೊಂಡಿಗಳಲ್ಲಿ ಎಲೆಗಳನ್ನ ಹಾಗೂ ಕಿವಿಗಳಲ್ಲಿ ಶಂಖ ಚಕ್ರಗಳನ್ನ ಹಾಗೂ ಕಾಲಿನಲ್ಲೂ ಕೂಡ ವಿವಿಧ ರೀತಿಯಾದ ಹೂಗಳನ್ನ ಬಳಸ್ತಾ ಇರ್ತಾರೆ. ಬಹಳ ಪ್ರಮುಖವಾಗಿ ಈ ಒಂದು ಕಲೆ ಏನಿದೆ ಈ ಕಲೆಯನ್ನು ಸಾಕಷ್ಟು ವರ್ಷಗಳಿಂದನೂ ಕೂಡ ಏನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಬಳಸುವಂತಹ ಬಣ್ಣಗಳೇನಿದೆ ಇದು ಏನು ನೈಸರ್ಗಿಕ ಬಣ್ಣಗಳಾಗಿದೆ. ಈ ನೈಸರ್ಗಿಕ ಬಣ್ಣಗಳನ್ನ ಬಳಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಕಳೆದ ರಾತ್ರಿಯಿಂದಲೂ ಕೂಡ ಈ ಒಂದು ಆನೆಗಳಿಗೆ ವಿಶೇಷ ಅಲಂಕಾರವನ್ನು ಮಾಡ್ತಾ ಇದೆ. ದಸರಾದಲ್ಲಿ ಸಾಗುವಂತಹ ಈ ಆನೆಗಳೇನಿದೆ ಈ ಆನೆಗಳಿಗೆ ಈ ರೀತಿಯಾದಂತಹ ಏನು ಬಣ್ಣಗಳನ್ನು ತುಂಬುವಂಥದ್ದು ಸಾಕಷ್ಟು ಚಿತ್ತಾಕರ್ಷಣೀಯವಾಗುತ್ತೆ. ಇದು ಒಂದು ರೀತಿಯಾದಂತಹ ಸಂಪ್ರದಾಯ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಕೈಂಕರ್ಯವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಆನೆಗಳಿಗೆ. ಅಂದ್ರೆ ದಸರಾದಲ್ಲಿ ಭಾಗಿಯಾಗುವಂತಹ ಒಟ್ಟು 14 ಆನೆಗಳು ಹಾಗೂ ಏನು ಮೈಸೂರು ಅರಮನೆ ಆನೆಗಳಿಂದ ಎಲ್ಲ ಆನೆಗಳಿಗೂ ಕೂಡ ಈ ರೀತಿಯಾದಂತಹ ಚಿತ್ತಾಕರ್ಷಕ ಒಂದು ಚಿತ್ರಗಳನ್ನ ಬರಿತಾ ಇರ್ತಕ್ಕಂಥದ್ದು. ಚಂದ್ರಾಕೃತಿ, ಸೂರ್ಯಾಕೃತಿ, ಶಂಖಚಕ್ರ ಹಾಗೂ ಏನು ಗಂಡಬೇರುಂಡ, ಹೂಗಳು, ಎಲೆಗಳು, ಹೀಗೆ ಸಾಕಷ್ಟು ರೀತಿಯಾದಂತೆ ಇದಾಗಿ ಬರೆಯಲಾಗುತ್ತೆ. ಹಾಗೂ ಈ ಒಂದು ಕಲಾವಿದರು ಇದ್ದಾರೆ 3-4 ಕಲಾವಿದರು ರಾತ್ರಿಯಿಂದಲೂ ಕೂಡ ಪಾಳ್ಯದಲ್ಲಿ ಕೆಲಸ ಮಾಡಿ ಈ ಒಂದು ಕೆಲಸವನ್ನ Lexia. ಹಂಗೆ ಆ ಕಡೆಯಿಂದ ಹಚ್ಚು ಬಕೆಟ್ ಪಕ್ಕದಿಂದ ಹಚ್ಚು ಮೊಬೈಲ್ ಮೇಲೆ ಕ್ಯಾಮ್ರಾ ಅಲ್ಲ ನೀವು ಎರಡು ತಲೆ ಮಧ್ಯದಲ್ಲಿ ಇಟ್ಬೋದು ನಮ್ಗೆ ಅಷ್ಟು ಜಾಗ ಸಾಕಾಗಲ್ಲ ಬಿ ಪಿ ಇರಲ್ಲ ಎಮರ್ಜೆನ್ಸಿ ಈಗ ನೀವು ಬಂದು ಪಾಸ್ ನೀವು ಇದು ಅನ್ನಿಸ್ತು
ಆ ಒಂದು ಚಿತ್ರ ಆ ಕಡೆಯಿಂದ ನೋಡೋಣ ಆ ಕಡೆ ಹಂಗೆ ಆ ಕಡೆಯಿಂದ ಆಗ್ತದೆ ಆ ಬಕೆಟ್ ಪಕ್ಕದಿಂದ ಆಗ್ತದೆ ಮೊಬೈಲ್ ಮೇಲೆ ಕ್ಯಾಮ್ರಾ ನೀವು ಎರಡು ತಲೆ ಮಧ್ಯದಲ್ಲಿ ಇಟ್ಟು ಇಡ್ಬೋದು
ಮಾಡುವಂತಹ ಆ ಒಂದು ರೀತಿ ಏನು ಚಿತ್ರಕಲೆಯನ್ನು ಬಿಡಿಸ್ತಾ ಇದೆ. ಪ್ರತಿ ವರ್ಷ ಈ ವರ್ಷ ಒಬ್ಬರೇ ಕಾರ್ಯವನ್ನು ಮಾಡ್ತಾ ಇದೆ. ಏನು ಆನೆಯ ಮುಖ ಏನಿದೆ, ಆ ಮುಖದ ಭಾಗದಲ್ಲಿ ರಾಜರಾಜನಾಗಿರುವಂತಹ ಗಡ್ಡಬೇರುಂಡವನ್ನು ರಚನೆ ಮಾಡ್ತಿರ್ತಕ್ಕಂಥದ್ದು. ಸೊಂಡಿಗಳಲ್ಲಿ ಎಲೆಗಳನ್ನ ಹಾಗೂ ಕಿವಿಗಳಲ್ಲಿ ಶಂಖ ಚಕ್ರಗಳನ್ನ ಹಾಗೂ ಕಾಲಿನಲ್ಲೂ ಕೂಡ ವಿವಿಧ ರೀತಿಯಾದ ಹೂಗಳನ್ನ ಬಳಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಕಲೆ ಏನಿದೆ, ಈ ಕಲೆಯನ್ನು ಸಾಕಷ್ಟು ವರ್ಷಗಳಿಂದಲೂ ಕೂಡ ಏನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇದು ಬಳಸುವಂತಹ ಬಣ್ಣಗಳೇನಿದೆ, ಇದು ಏನು ನೈಸರ್ಗಿಕ ಬಣ್ಣಗಳಾಗಿದೆ. ಈ ನೈಸರ್ಗಿಕ ಬಣ್ಣಗಳನ್ನ ಬಳಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಕಳೆದ ರಾತ್ರಿಯಲ್ಲೂ ಕೂಡ ಈ ಒಂದು ಆನೆಗಳಿಗೆ ವಿಶೇಷ ಅಲಂಕಾರವನ್ನು ಮಾಡ್ತಾ ಇದೆ. ರಥದಲ್ಲಿ ಸಾಗುವಂತಹ ಈ ಆನೆಗಳಿಂದ ಈ ಆನೆಗಳಿಗೆ ಈ ರೀತಿಯಾದಂತಹ ಏನು ಬಣ್ಣಗಳನ್ನು ತುಂಬುವುದು ಸಾಕಷ್ಟು ಚಿತ್ತಾಕರ್ಷಣೀಯವಾಗಿದೆ. ಇದು ಒಂದು ರೀತಿಯಾದಂತಹ ಸಂಪ್ರದಾಯ ಅಂತ ಕೂಡ ತಪ್ಪಾಗಿಲ್ಲ. ಹೀಗಾಗಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಕೈಂಕರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಆನೆಗಳಿಗೆ ಅಂದ್ರೆ ದಸರಾದಲ್ಲಿ ಭಾಗಿಯಾಗುವಂತಹ ಒಂದು ಅರಣ್ಯ ಆನೆಗಳು ಹಾಗೂ ಮೈಸೂರು ಅರಮನೆ ಆನೆಗಳು, ಎಲ್ಲ ಆನೆಗಳು ಕೂಡ ಈ ರೀತಿಯಾದಂತಹ ಆ ಒಂದು ಚಿತ್ರಗಳನ್ನ
ಅಲ್ಲವಾ ಕುತ್ಕೊಳ್ಳಮ್ಮ ನೀನು ಹೋಯ್ತೆ ಒಳಗಡೆ ಯಾರು ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಬನ್ನಿ ಎ ಸಿ ಬೇರೆ ಅದಕ್ಕೆ ಹೇಳಿದ್ದು ಬಸವ ಅಂತ ಹೋಗಿದವರೆಲ್ಲ ಬಿಟ್ಟಿದ್ದು ಇನ್ಯಾರಿದ್ದ ಬೇಗ ಬೇಗ ಬರೋ ಹಿಂದ್ಗಡೆ ರಮಣ ಫೋಟೋ ತೆಗಿಚ್ಚ ಮುಗಿನ ನಾವು ಇರ್ತೀನಿ ಒಂದು ನಿಮಿಷ ಹೊಂಟಾಗೀಗ ಹೇಳ ಆಫ್ ಮಾಡು ಮುತ್ತೂರ ಕಡೆಗೆ ಹಾಂ ಐತಲ್ಲ ಹಾಂ ನನ್ನ ಕ್ಯಾಮ್ರಾದಲ್ಲ ಕಣ ನಿನ್ನ ಕ್ಯಾಮ್ರಾದಲ್ಲಿ ಇರೋದು ಯಾರು ಹಿಂಗೆ ಅಡ್ಡ ಬರ್ತಾರೆ ಹಿಂಗೆ ಯಾಕೆ ರೀ ಹೇಳವಾ ಸ್ವಲ್ಪ ಹೊತ್ತುಗುರಂಗೆ ಮಾರ್ಕೆಟ್ ಇರ್ತದೆ ಹೌದಾ ಡೌನ್ ಮಾಡಿ ಹಿಂದೆ ಬನ್ನಿ ಸರ್
ಕೂತ್ಕೊಳ್ಳಿ ಯಾದವ ಕೂತ್ಕೊಳ್ಳಮ್ಮ.
ಹಲೋ 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 ಆಡಿಯೋ ಚೆಕ್ ಆಡಿಯೋ ಚೆಕ್ ಬರ್ತಾ ಇದೆಯಾ ಸಚಿನ್ ಹಲೋ ಆಡಿಯೋ ಚೆಕ್ ಸಚಿನ್ ರಘು ಯಾರಿದ್ದೀರಪ್ಪ ಬರ್ತಾ ಇದೆ ಆಡಿಯೋ ವಿನಯ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಬರ್ತಾ ಇದೆಯಾ ಬರ್ತಿಲ್ವಾ ಕರೆಕ್ಟಾಗಿ ಹೇಳಲ್ಲ ಇವಾಗ ಬರ್ತಾ ಇದೆಯಾ ಆಡಿಯೋ ವಿನಾಯಕ್ ನೋಡಿ ಕೇಳೋ ಬರ್ತಿದ್ಯಾ ಕೋಆರ್ಡಿನೇಟ್ ಮಾಡ್ಕೊಳ್ಳಿಪ್ಪ ನಿಮ್ಮ ಕ್ಯಾಮ್ರಾಗೆ ಆ ಕಡೆ ರಿಪೋರ್ಟ್
Check. Hello. Check. ಬಂಧುಗಳೇ, ಈಗಾಗಲೇ ತಿಳಿಸಿರುವ ಹಾಗೆ ದಯವಿಟ್ಟು ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳುವಂತಹ ಸಲಹೆ ಸೂಚನೆಗಳನ್ನು ತಪ್ಪದೆ ಪಾಲಿಸಬೇಕಾಗಿ ವಿನಂತಿ. ಹಾಗೇನೆ ಯಾವುದೇ ರೀತಿಯಾದಂಥ ಮಾಧವಸ್ವಾಮಿ ಸ್ವಲ್ಪ ಹಿಂದೆ ಬಾಗುರ. ಹಿಂದೆ ಕಳಿಸ್ಬಿಡೋಣ ಅವರಿಗೆಲ್ಲ. ಇವರೆಲ್ಲ ಯಾಕೆ ಇದ್ದಾರೆ ಗೊತ್ತಿಲ್ಲ.
ಕ್ಯಾಮ್ರಾ ಹತ್ರ ನಿಂತ್ಕೊಂಡು ನಮಗೆ ಎಲ್ಲ ಕ್ಲಿಯರ್ ಆಗಿ ಕಾಣೋದು. ಇವೆಲ್ಲ ಬಂದ್ಬಿಡ್ತಾರೆ ಸ್ವಲ್ಪ ಮುಂದಕ್ಕೆ. ಅವ್ನು ಯಾರು ಓಡಕ್ಕೆ ಬಂದಿರೋದಿಲ್ಲ. ನಾವಲಪ್ಪ ಆ ಜನ ತಗೋ ಸರ್ ಮಣ್ಣು ಹಾಕ್ಬೇಡ.
ಖಂಡಿತವಾಗ್ಲೂ ಹೌದು ಬಂಧುಗಳೇ. ಈ ಆನೆಗಳನ್ನ ಕಂಡಾಗ ಮೈ ಪುಳುಕಿತವಾಗುವುದು ಸಹಜ. ಆದರೆ ಇಲ್ಲಿ ಬಂದಿರತಕ್ಕಂಥ ನಾವು ನೀವೆಲ್ಲರೇ ಸಹ ಧನ್ಯರು. ಯಾಕೆಂದ್ರೆ ಈ ರೀತಿಯಾದಂತಹ ನೋಟ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರನ್ನ ಬಿಟ್ರೆ ಬೇರೆಲ್ಲೂ ಸಿಗೋದಿಲ್ಲ. ಪ್ರತಿಯೊಂದು ಕ್ಷಣವನ್ನು ಸಹ ಈ ಆನೆಗಳು ಅತ್ಯಂತ ಮರೆಯಲಾರದಂತಹ ಅನುಭವವನ್ನ ನಮಗೆ ನೀಡುತ್ತೆ.
ನಾವಲಪ್ಪ ಆ ಜನ ತಗೋ ಸರ್ ಮಣ್ಣು ಹಾಕ್ಬೇಡ. ನಮಸ್ಕಾರ. ಸರ್ವರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ
ನಮ್ಮ ಶುಭಾಶಯದ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಒಂದ್ಸಲ ಜೋರಾದ ಕರ್ತಾಡನವನ್ನು ಮಾಡೋದ್ರೊಂದಿಗೆ ಆನೆಗಳಿಗೂ ಸಹ ನಿಮ್ಮ ಧ್ವನಿ, ನಿಮ್ಮ ಎನರ್ಜಿ ಎಷ್ಟಿದೆ ಅನ್ನೋದನ್ನ ತೋರಿಸಿ. ಫೆಸ್ಟಿವ್ ಅಟ್ಮಾಸ್ಫಿಯರ್ ಇಂಡೀಡ್. ನಿರೂಪಣೆಯಲ್ಲಿ ನಾನು ಶಂಕರ್ ಪ್ರಕಾಶ್, ನಾನು ವನಂ ಶಿವರಾಮು. ತಮಗೆಲ್ಲರಿಗೂ ಮೈಸೂರು ದಸರಾ ಮಹೋತ್ಸವ 2024ಕ್ಕೆ ದಸರಾ ಮೆರವಣಿಗೆ ಉಪಸಮಿತಿಯ ಪರವಾಗಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸರ್ವರಿಗೂ ಆದರದ ಸ್ವಾಗತ, ಸುಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಬಂಧುಗಳೇ, ಮಹಿಷನೆಂಬ ರಕ್ಕಸ ಸೃಷ್ಟಿಸಿದ ಮಹಾಭಯಕ್ಕೆ ಸಿರಿಗೌರಿ ತಾಯಿ ಚಾಮುಂಡಿ ನೀಡಿದ ಅಭಯದ ಪ್ರತಿಫಲವೇ ಇಂದಿನ ವಿಜಯದಶಮಿಯ ಮಹೋನ್ನತ ಪರಂಪರೆಗೆ ಬರೆದ ಮುನ್ನುಡಿ. ಪ್ರಿಯ ವೀಕ್ಷಕರೇ, ಬಹಳಷ್ಟು ಜನ ನಾವು ದಸರಾ ಹಬ್ಬವನ್ನು ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಭಾರತದಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ದಸರಾ ಅಂತಕ್ಕಂಥ ಕನ್ನಡ ಪದದಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಈ ಹಬ್ಬವನ್ನು, ಅದು ಸಂಸ್ಕೃತದ ದಶಹರ ಅಂತಕ್ಕಂಥ ಸಂಸ್ಕೃತ ಮೂಲದಿಂದ ಬಂದಿರತಕ್ಕಂಥದ್ದು ದಸರಾ. ತಮಗೆಲ್ಲ ಗೊತ್ತಿದೆ, ದಶ ಅಂದರೆ 10, ಹರ ಎಂದರೆ ಸಂಸ್ಕೃತದಲ್ಲಿ ಸೋಲು ಅಂತ. ಈ 9 ದಿನಗಳಲ್ಲಿ ನವರಾತ್ರಿ ಅಂತ ಏನು ಕರೀತಾ ಇದ್ದೀರಿ, ಆ 9 ರಾತ್ರಿಗಳಲ್ಲಿ ಕಠಿಣತಮವಾಗಿರ್ತಕ್ಕಂಥ ವ್ರತವನ್ನು ಆಚರಿಸಿ 10ನೆಯ ದಿನಕ್ಕೆ, ಆ ದಿನದಲ್ಲಿ ದುಷ್ಟ ಸಂಹಾರವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ದುಷ್ಟ ಶಕ್ತಿಯನ್ನ ಸೋಲಿಸಿ ಗೆಲುವನ್ನ ಸಾಧಿಸಿದ ದಿನ ಅದು ವಿಜಯದಶಮಿ. ಹೀಗೆ ಮತ್ತೆ ಪುರಾಣ ಹೇಳುತ್ತೆ, ಪಾಂಡವರು ಸಂದರ್ಭದ ಆಗಳನ್ನ ಶಮಿ ಅಂದರೆ ಬನ್ನಿ ಮರದಲ್ಲಿ ಅದನ್ನು ಅಡಗಿಸಿಟ್ಟಿದ್ರು. ಅವರ ಅಜ್ಞಾತವಾಸ ಮುಗಿದ ಮೇಲೆ ಆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಸಾಧಿಸಿ ಅವುಗಳನ್ನು ತೊಳೆದ ದಿನ ಆಯುಧ ಪೂಜೆ. ಹೀಗೆ ನವರಾತ್ರಿ, ಮಹಾನವಮಿ, ಹಳ್ಳಿಗಳಲ್ಲಿ ಇದನ್ನ ಮಾರುನವಮಿ ಅಂತಾರೆ, ಮಾಳಪಕ್ಷ ಅಂತ ಆಚರಿಸ್ತಾರೆ, ವಿಜಯದಶಮಿ, ಆಯುಧ ಪೂಜೆ, ಹೀಗೆ ಅನೇಕ ಬಗೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ದಸರಾವನ್ನ ಉತ್ತರ ಭಾರತದಲ್ಲಿ ದುರ್ಗೆ ಹೆಸರಿನಲ್ಲಿ ಆಚರಿಸಿದರೆ, ನಮ್ಮಲ್ಲಿ ಅನೇಕ ದಂತ ಕಥೆಗಳು ಈ ತರದವು ಇವೆ. ಮೈಸೂರಿನ ಮಣ್ಣಿನ ಪ್ರತಿ ಕಣದಲ್ಲೂ ಸೌಹಾರ್ದದ ಪರಿಮಳವಿದೆ. ಅದು ಪರಂಪರೆಯಿಂದ ಬಂದ ಬಳುವಳು. ಮೈಸೂರಿನಲ್ಲಿ ನಡೆಯುತ್ತಿರುವುದು ಸರ್ವಧರ್ಮಗಳ ದಸರಾ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಮೈಸೂರಿನಲ್ಲಿ ದಸರಾ ಬಂತಂದ್ರೆ ಎಲ್ಲರ ಮೈ ಮನಗಳು ಅರಳುತ್ತವೆ. ಇಂಡೀಡ್ ಇಟ್ಸ್ ಎ ಫೆಸ್ಟಿವ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ವಿಜಯದಶಮಿ ಮೆರವಣಿಗೆ ಎಂದರೆ ಎಲ್ಲ ಕಣ್ಣುಗಳು ಅಲ್ಲೇ ನೆಟ್ಟಿರುತ್ತವೆ. ಬಿಸಿಲಿರಲಿ, ಮಳೆ ಇರಲಿ, ಜಂಬೂ ಸವಾರಿ ಉದ್ದಕ್ಕೂ ಜನಜಂಗುಳಿ, ಅಕ್ಕಪಕ್ಕದ ಕಟ್ಟಡಗಳ ಮೇಲೂ ಜನರದ್ದೇ ಸಾಮ್ರಾಜ್ಯ. ದಿಸ್ ಈಸ್ ಇಂಡೀಡ್ the celebration of we citizens in the world's largest democracy, India. ಪ್ರಿಯ ಬಂಧುಗಳೇ, 1610ರಲ್ಲೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಆರಂಭವಾಗಿರ್ತಕ್ಕಂಥ ದಸರಾವನ್ನ ಮೈಸೂರಿನ ಒಡೆಯರು ಮತ್ತಷ್ಟು ಸಾಂಸ್ಕೃತಿಕವಾಗಿ ಅದನ್ನು ವಿಸ್ತರಿಸಿದರು. ವಿಜಯನಗರದಲ್ಲಿ ಅಲ್ಲಿಯ ಮಾಂಡಲಿಕರು, ಸಾಮಂತರು ತಮ್ಮ ಸೈನ್ಯದ ಬಲವನ್ನು ತೋರ್ಕೊಡೋದಕ್ಕೆ ಅಲ್ಲಿ ಸೇರ್ತಿದ್ರು.
ಅದನ್ನು ನೋಡೋದಕ್ಕೋಸ್ಕರ ಅಲ್ಲಿ ಮಹಾನವಮಿ ದಿಬ್ಬ ಕೂಡ ಇತ್ತು. ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆರಂಭ ಆಗಿರ್ತಕ್ಕಂಥ ಈ ದಸರಾ ಮಹೋತ್ಸವವನ್ನು 1970ನಿಂದ ಈಚೆಗೆ ಕರ್ನಾಟಕ ಸರ್ಕಾರ ಅದನ್ನು ನಾಡ ಹಬ್ಬವಾಗಿ ಮಾಡ್ತಾ ಇದೆ. ಅಲ್ಲಿ ಏನು ಸಾಂಸ್ಕೃತಿಕ ಸ್ಪರ್ಧೆಗಳು, ಕ್ರೀಡಾ ಸ್ಪರ್ಧೆಗಳು, ಮನೋರಂಜನೆಗಳು ಎದ್ದೋ ಅವುಗಳೆಲ್ಲ ಬಹುವರ್ಣೀಯವಾಗಿ ಇಲ್ಲಿ ನಾವು ಮತ್ತಷ್ಟು ಹೆಚ್ಚಿಸ್ತಾ ಬಂದಿದೆ ಕರ್ನಾಟಕ ಸರ್ಕಾರ. ಬಂಧುಗಳೇ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಮಹೋನ್ನತಿಯನ್ನು ತಲುಪಿದಂತಹ ದಸರೆ ವಿಶ್ವ ಮಾನ್ಯತೆಯನ್ನ ಪಡೆದುಕೊಂಡಿತು. ದೇಶ ವಿದೇಶಗಳ ಗಣ್ಯರಷ್ಟೇ ಅಲ್ಲದೆ ಶ್ರೀಸಾಮಾನ್ಯರು ಕೂಡ ಪಾಲ್ಗೊಳ್ಳುವ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಯಿತು. ಎಲ್ಲ ಪ್ರಮುಖ ದೇಶಗಳ ಬಂದರುಗಳಲ್ಲಿ ದಸರಾ ಆರಂಭಕ್ಕೆ 3-4 ತಿಂಗಳ ಮೊದಲೇ ಮೈಸೂರು ದಸರೆಯ 10 ದಿನಗಳ ಪಟ್ಟಿಗಳನ್ನು ಪ್ರಕಟಿಸಲಾಗ್ತಾ ಇತ್ತು. ಭಾರತಕ್ಕೆ 18 ದಿನಗಳ ಪ್ರವಾಸವನ್ನು ಕೆಲವು ಪ್ರವಾಸಿ ಕಂಪನಿಗಳು ಆಯೋಜನೆ ಮಾಡುತ್ತಿದ್ದವು. ಪತ್ರಿಕೆಗಳಲ್ಲಿಯೂ ಕೂಡ ಮೈಸೂರು ದಸರಾಕ್ಕೆ ನಾವು ಯಾವ ಕಾರಣಕ್ಕೆ ಭಾವಿಸಿ ಹೋಗಬೇಕು, ಅಲ್ಲಿನ ಸೊಬಗು ಎಂಥದ್ದು, ಅಲ್ಲಿನ ಸಂಸ್ಕೃತಿ ಎಂಥದ್ದು ಎಲ್ಲವನ್ನು ತಿಳಿಸುವಂತಹ, ಪ್ರಚುರಪಡಿಸುವಂತಹ ಮಹತ್ ಕಾರ್ಯವೂ ಕೂಡ ಅಂದಿನಿಂದಲೇ ನೆರವೇರುತ್ತಾ ಬಂದಿದೆ. ಬಂಧುಗಳೇ, ಮೈಸೂರು ದಸರಾ, ದ ನೇಮ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಫೀಲಿಂಗ್ ಇನ್ ಡೀಡ್. ಅಟ್ ದ ಸೇಮ್ ಟೈಮ್ ಈ ರೀತಿಯಾದಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಂದರ್ಭ ಮೈಸೂರಿನಲ್ಲಿ ವಿಶ್ವದೆಲ್ಲೆಡೆಯಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಕರ್ನಾಟಕದ ಹೊರಗೂ, ಭಾರತದ ಹೊರಗೂ ಸಹ ಜನರು ಆಗಮಿಸಿ ಈ ನಾಡ ಹಬ್ಬದಲ್ಲಿ ಭಾಗವಹಿಸಿ ವಿಶ್ವದಾದ್ಯಂತ ಮೈಸೂರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅನ್ನೋದನ್ನ ಪದೇ ಪದೇ ಪ್ರತಿ ದಸರೆಯಲ್ಲೂ, ಇನ್ ಎವ್ರಿ ದಸರಾ ಇಟ್ಸ್ ಬೀಂಗ್ ಪ್ರೂವ್ಡ್ that Mysore is indeed the cultural capital of Karnataka, and who can forget Mysuru Ele, Mysore Park, and so on. We'll talk about that later. ಪ್ರಿಯ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಭಾರತದಲ್ಲಿ ಕರ್ನಾಟಕ ಸಾಂಸ್ಕೃತಿಕವಾಗಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಭಾಷೆ, ಆಹಾರ, ಉಡುಗೆ ತೊಡುಗೆ, ಆಚಾರ ವಿಚಾರ, ನಂಬಿಕೆ, ಸಂಪ್ರದಾಯ, ಹಬ್ಬ ಆಚರಣೆ, ಹೀಗೆ ಪ್ರಪಂಚದಲ್ಲಿ ವೈವಿಧ್ಯತೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ಭಾರತ. ನೀವು ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ, ಭಾಷಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದು ಮಿನಿ ಭಾರತ ಇದ್ದ ಹಾಗೆ. ಅದರಲ್ಲೂ ಬೆಂಗಳೂರಿನಲ್ಲಿ ಎಲ್ಲ ಭಾಷಿಕರು, ಎಲ್ಲ ಸಂಸ್ಕೃತಿಯವರು, ಎಲ್ಲ ಆಚಾರ ವಿಚಾರವಂತರು ನಮಗೆ ಸಿಗ್ತಾರೆ. ಆ ಎಲ್ಲ ಪ್ರಭಾವಗಳು ಕರ್ನಾಟಕದ ಮೇಲೆ ಆಗಿವೆ. ಮತ್ತೆ ಮುಂದುವರೆದು ಮತ್ತಷ್ಟು ವಿಚಾರಗಳನ್ನು ನಿಧಾನಕ್ಕೆ ನಾನು ನಿಮಗೆ ಈ ಬಗ್ಗೆ ತಿಳಿಸ್ಕೊಡ್ತೀನಿ. which reminds you the splendor and beauty that was India ಎಂಬ ಶೀರ್ಷಿಕೆಯೊಡನೆ ಆ ಕಾಲದಲ್ಲಿ ಯುರೋಪಿನ ಪತ್ರಿಕೆಗಳಲ್ಲಿ ಮೈಸೂರು ಸರ್ಕಾರದ ಜಾಹೀರಾತುಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿಯೇ ಕಾಣಿಸಿಕೊಂಡವು. ಉತ್ತರ ಭಾರತ ಮತ್ತು ಇನ್ನಿತರ ಪ್ರಾಂತ್ಯಗಳಲ್ಲಿನ ಜನರು ಅವರ ಪವಿತ್ರ ಸ್ಥಳಗಳಾದ ಶ್ರವಣಬೆಳಗೊಳ, ಮೂಡುಬಿದ್ರೆ, ಧರ್ಮಸ್ಥಳಗಳನ್ನೂ ಸಹ ಸಂದರ್ಶಿಸಲು ದಸರಾ ನೋಡುವ ಅವಕಾಶವನ್ನು ಉಪಯೋಗಿಸಿಕೊಂಡು ವಿಶೇಷ ವಾಹನಗಳಲ್ಲಿ ಇಲ್ಲಿಗೆ ಬರ್ತಾ ಇದ್ರು. ಇಟ್ಸ್ ಬೀನ್ ದಿ ಆರ್ಡರ್ ಆಫ್ ದ ಡೇ. ಯು ಪ್ಲಾನ್ ಎವ್ರಿಥಿಂಗ್ ಡ್ಯೂರಿಂಗ್ ದಸರಾ ಅಂಡ್ ಎವ್ರಿಥಿಂಗ್ ಟರ್ನ್ಸ್ ಔಟ್ ಟು ಬಿ ಅ ಗ್ರೇಟ್ ಸಕ್ಸಸ್. ಮಹಾರಾಜರೇ ಪ್ರತ್ಯಕ್ಷ ದೇವರಾಗಿದ್ರು. ಆದ ಕಾರಣ ರೈತಾಪಿ ಜನರ ಗುಂಪು ಕೂಡ ಭಾವಿಸಿ ಬರ್ತಾ ಇತ್ತು. ಬಂಧುಗಳೇ, ಉತ್ತರ ಭಾರತದಲ್ಲಿ ನೀವು ನೋಡಿದಾಗ ಹಿಮಾಲಯ ಪರ್ವತಗಳಿವೆ. ಹಾಗೆ ಮಧ್ಯ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಮರುಭೂಮಿ ಇತ್ಯಾದಿ. ನೀವು ಕರ್ನಾಟಕಕ್ಕೆ ಬನ್ನಿ, ಇಲ್ಲಿ ಪರ್ವತಗಳಿದೆ, ಅಂದರೆ ಮಲೆನಾಡಿದೆ, ಕರಾವಳಿ ಇದೆ, ಗುಡ್ಡಗಾಡಿದೆ, ಬಯಲು ಸೀಮೆಯೂ ಕೂಡ ಇದೆ. ಅಲ್ಲಲ್ಲಿ ಬರಪೀಡಿತ ಪ್ರದೇಶಗಳು ಇವೆ.
ಹೀಗಾಗಿ ಉತ್ತರ ಭಾರತದ ಕೆಲವು ಭಾಗದಲ್ಲಿ ಕೆಲವು ಕಲೆಗಳು ಮಾತ್ರ ಕಂಡು ಬರ್ತವೆ. ದಕ್ಷಿಣ ಭಾರತದಲ್ಲಿ ಕೆಲವು ಕಡೆ ಆಗಿದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಜನಪದ ಪ್ರಕಾರಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ. ಇಲ್ಲಿ ಕರಾವಳಿಯ ಸಮುದ್ರದ ತಡಿಯ ಅಬ್ಬರವನ್ನು ಹೇಳ್ತಕ್ಕಂಥ ಕಲೆಗಳಿವೆ, ಬುಡಕಟ್ಟು ಜನರ ಕಲೆಗಳಿವೆ, ಗ್ರಾಮೀಣ ಕಲೆಗಳಿವೆ, ಈ ಥರದ ಅನೇಕ ಜನಪದ ಕಲೆಗಳಿವೆ. ಸುಮಾರು ಕರ್ನಾಟಕದ ಒಂದರಲ್ಲೇ 1000 ಹೆಚ್ಚು ತಂಡಗಳಿದ್ದಂಥ ಸಂದರ್ಭದಲ್ಲಿ ಪ್ರಕಾರಗಳು 160ಕ್ಕೂ ಹೆಚ್ಚು ಜನಪದ ವೈವಿಧ್ಯಮಯವಾದ ಪ್ರಕಾರಗಳಿವೆ. ಅವುಗಳಲ್ಲಿ ಇವತ್ತು ನಾವು ನಿಮಗೆ ಕೇವಲ 52 ತಂಡಗಳನ್ನು ಮಾತ್ರ ಇವತ್ತು ಮೆರವಣಿಗೆ ಭಾಗವಹಿಸ್ತವೆ. ಅವನ ಒಂದೊಂದೇ ಮುಂದೆ ಆ ಸಂದರ್ಭದಲ್ಲಿ ಆ ವೈಶಿಷ್ಟ್ಯವನ್ನ ನಾನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಬಂಧುಗಳೇ, ಮತ್ತೆ ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದ ಹಿಸ್ಟ್ರಿ ಆಫ್ ದಸರಾ. ಲೆಟ್ಸ್ ಗೆಟ್ ಇನ್ ಟು ಸಮ್ ಟ್ರಿವಿಯಾ. ಪ್ಲೀಸ್ ನೋಟ್, ಬೆಂಗಳೂರಿನಿಂದ ಬರುತ್ತಿದ್ದ ಮಹಾರಾಜರ ಕಾಲಾಳಿನ ಸೈನಿಕರು 1ನೇ 2ನೇ 3ನೇ ಇನ್ಫ್ಯಾಂಟ್ರಿ ದಳದವರು, 600 ಕುದುರೆಗಳು ಮತ್ತು ರಾವುತರು ಮತ್ತು ಅವರ ಪರಿವಾರ, ಜೊತೆಗೆ ಎಲ್ಲಾ ಜಿಲ್ಲೆಗಳಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಪೆಷಲ್ ಆರ್ಮ್ಡ್ ಪೊಲೀಸ್ ಮತ್ತು ಸ್ಪೋರ್ಟ್ಸ್ ಪರ್ಸನ್ಸ್ ವೇರ್ ಆಲ್ಸೋ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಆ ಕಾರಣದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಸಹ ಬರುತ್ತಿದ್ರು. ಪ್ರಿಯ ಬಂಧುಗಳೇ, ಇವತ್ತೇನು ನೀವು ಶಾಸ್ತ್ರೀಯ ಸಂಗೀತ, ನೃತ್ಯ, ಸಾಹಿತ್ಯ ಅಂತ ನೋಡ್ತೀರಿ, ಇದಕ್ಕೆಲ್ಲ ತಾಯಿ ಬೇರು ಜನಪದ ಸಂಗೀತವನ್ನೇ ನೋಡಿ. CM ಬೌರ ಅಂತಕ್ಕಂಥ ವಿದ್ವಾಂಸ ನಮ್ಮ ಆದಿಮಾನವ, ಅದು ಕಾಡುವಾಸಿಯಾಗಿದ್ದಂಥ ಮಾನವ, ಸಿಳ್ಳೆ ಹೊಡಿತಿದ್ದ, ಕರಿಬೇಕಾದ್ರೆ ಕೇಕೆ ಆಗ್ತಿದ್ದ. ಆ ಹಿನ್ನೆಲೆಯಲ್ಲಿ ಸಂಗೀತ ಹುಟ್ಟುಕೊಳ್ಳುತ್ತದೆ. ಮತ್ತೆ ಅವನು ಮೊದಲಿಗೆ ಸಂತೋಷ ಪಡುವಂಥ ಸಂದರ್ಭದಲ್ಲಿ ಕಲ್ಲನ್ನು ಕುಡ್ತಾನೆ, ಕಡ್ಡಿಗಳನ್ನು ತಗೊಂಡು ಕುಡ್ತಾನೆ, ಅವು ತಾಳವಾದ್ಯಗಳಾಗ್ತವೆ. ಇದನ್ನ ಡಾಕ್ಟರ್ ಶಿವರಾಮ ಕಾರಂತರು ತಮ್ಮ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಗ್ರಂಥದಲ್ಲಿ, ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪಡ್ಕೊಳ್ಳುತ್ತೆ. ಆ ಗ್ರಂಥದಲ್ಲಿ ಮತ್ತಷ್ಟು ವಿಸ್ತಾರವಾಗಿ ನಮ್ಮ ಸಂಗೀತ, ಸಾಹಿತ್ಯ, ತಾಳಮೇಳುಗಳು ಹೇಗೆ ಹುಟ್ಟುತ್ತವೆ ಅಂತ ಅದನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಆಸಕ್ತರು ಹೆಚ್ಚಿನ ವಿವರಗಳಿಗೆ ಅಂತ ಗ್ರಂಥಗಳನ್ನು ನೀವು ನೋಡಬೇಕಾಗ್ತದೆ. ಹಾಗೇನೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮೈಸೂರಿನ ಮಹಾರಾಜರು ಅಂದಿನ ಕಾಲದಲ್ಲಿ ಯಾವ ರೀತಿ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಕರ್ನಾಟಕಕ್ಕೆ ತಂದರು. ನಾವು ಹಿಸ್ಟ್ರಿ, ಚರಿತ್ರೆಯನ್ನು ಗಮನಿಸಿದಾಗ ಹಲವು ಪ್ರಥಮಗಳಿಗೆ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಆಯಿತು ಅನ್ನೋದು ನಾವು ಮರೆಯೋ ಹಾಗಿಲ್ಲ. 676 ರಾಜ್ಯಾಡಳಿತವನ್ನ 18 ಭಾಗಗಳಾಗಿ ವಿಂಗಡಿಸಿ ಆಡಳಿತ ಸುಧಾರಣೆ ಕೈಗೊಂಡ ಮೊದಲ ದೊರೆ ಚಿಕ್ಕದೇವರಾಜ ಒಡೆಯರ್. ಹಾಗೇನೆ 1797 3ನೇ ಬ್ರಿಟಿಷ್ ಮೈಸೂರು ಯುದ್ಧ, ಟಿಪ್ಪು ಮತ್ತೆ ಹೀಗೆ ರಾಕೆಟ್ನ ಉಡಾವಣೆ ಸಹ ಆ ಸಂದರ್ಭದಲ್ಲಿ ಆಯ್ತು ಅನ್ನೋದನ್ನು ಮರೆಯೋ ಹಾಗಿಲ್ಲ. ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ಆಗಾಗ್ಗೆ ಚಪ್ಪಾಳೆ ಹೊಡೆಯೋದು ಒಳ್ಳೆಯದು. ಇಫ್ ಯು ಆರ್ ಲಿಸ್ನಿಂಗ್ ಟು ಅಸ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ವಿ ಹ್ಯಾವ್ ಆಲ್ ಕಮ್ ಹಿಯರ್ ಫಾರ್ ಯು. ಮೊದಲ ಮುದ್ರಣಾಲಯ ಅಂಬಾವಿಲಾಸ ಪ್ರೆಸ್ ಆರಂಭ. ಬಾಲಕಿಯರಿಗಾಗಿ ವಸತಿ ಶಾಲೆಯನ್ನ ಪ್ರಾರಂಭಿಸಿದ್ದು ಇದೇ ಒಡೆಯರ್ ವಂಶದವರು. ಹಾಗೇನೆ 1862 ಮಾರ್ಚ್ 20 ಬೆಂಗಳೂರಿನಲ್ಲಿ ಪುರಸಭೆ ಅಸ್ತಿತ್ವಕ್ಕೆ ಬಂತು. ಹಿಂದೂ ದೇವಸ್ಥಾನಗಳು ಹಾಗೂ ಇತರ ಎಲ್ಲ
ಧಾರ್ಮಿಕ ಪೂಜಾಗೃಹಗಳ ಮೇಲ್ವಿಚಾರಣೆಗೆಂದು ಮುಜರಾಯಿ ವಿಭಾಗ ಸ್ಥಾಪನೆಯಾಗಿದ್ದು 1871ರಲ್ಲಿ. ಆದಿಮಾನವ ಬರಿಗಾಲ್ನಲ್ಲಿದ್ದ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತು. ಅವನು ಬೇಟೆಯಾಡದೆ ಪ್ರಮುಖ ವೃತ್ತಿಯಾಗಿತ್ತು. ಮಳೆಗಾಲ ಚಳಿಗಾಲ ಹೋಗಲಿ, ಬೇಸಿಗೆಯಲ್ಲಿ ಮರಳು ಗುಡ್ಡೆಗಳು ಕಾಯ್ತಾ ಇರ್ತವೆ. ಆ ಬಿಸಿಲ ಬೇಗೆಯಲ್ಲಿ ಅವನು ನಡೆದೋಗಬೇಕಾದ್ರೆ ಅನಿವಾರ್ಯವಾಗಿ ಅವನ ಕಾಲು ಸುಡುತ್ತಿತ್ತು. ಆ ಸುಟ್ಟಂಥ ಕಾಲಿನಲ್ಲಿ ಇಡೀ ಕಾಲನ್ನು ಹಾಕ್ತೆ ಮುಂಗಾಲನ್ನು ಇಡುತ್ತಾ ಬೇಗ ಬೇಗ ಹೋಗಬೇಕಲ್ಲ, ಕಾಲನ ಮುಂಗಾಲನ್ನು ಚುಮಿಸ್ತಾ. ಅದೇ ನೃತ್ಯವಾಗ್ತು, ಆ ಕುಣಿಯೋದಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ತು ಅಂತಕ್ಕಂಥದ್ದು ಒಂದು ಸಂಶೋಧನೆ. ಬಂಧುಗಳೇ, ಸರ್ ಎಂ ವಿಶ್ವೇಶ್ವರಯ್ಯನವರು, ಆ ಮಹನೀಯರನ್ನ ನಾವೆಂದಿಗೂ ಕೂಡ ಮರೆಯುವಂತಿಲ್ಲ. ಮೊದಲ ಸೆನ್ಸಸ್ ನಡೆದದ್ದು 1871ರಲ್ಲಿ, ಅಂದರೆ ಜನಸಂಖ್ಯಾ ಗಣನೆ. ಜೊತೆಗೆ ಟೆಕ್ನಿಕಲ್ ಎಜುಕೇಶನ್, ನಾವೇನು ಎಂಜಿನಿಯರಿಂಗ್ ಮೆಡಿಕಲ್ ಅಂತೆಲ್ಲ ಮಾತಾಡ್ತೀವಿ, ಈ ರೀತಿಯಾದಂತಹ ಕೋರ್ಸುಗಳಿಗೆ ಭದ್ರ ಬುನಾದಿ ಹಾಕಿದ್ದು ಇಲ್ಲೇ 1892ರಲ್ಲೇ ಮೈಸೂರಲ್ಲಿ ತಾಂತ್ರಿಕ ಶಿಕ್ಷಣ ಶಾಲೆಯ ಆರಂಭ ಆಯಿತು. 1892ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಪ್ರಾರಂಭ ಆಯಿತು. 1888ರಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಪ್ರಾರಂಭವಾಯಿತು. 1890ರಲ್ಲಿ ಪಂಚಮರಿಗಾಗಿ ಪ್ರತ್ಯೇಕ ಶಾಲೆಗಳ ಪ್ರಾರಂಭ, ವೃತ್ತಿಪರ ಶಿಕ್ಷಣ ನೀಡಿಕೆ, ಉಚಿತ ಭೋಜನ, ವಸತಿ, ಪುಸ್ತಕಗಳು, ವಸ್ತ್ರ, ಸ್ಕಾಲರ್ಶಿಪ್ ನೀಡಿಕೆಯನ್ನು ಪ್ರಾರಂಭ ಮಾಡಿದ್ದು ಇದೇ ನಮ್ಮ ಮೈಸೂರು ಅರಸರು. ಹಿಂದೆ ರಾಜರು ಪ್ರಜೆಗಳನ್ನ ಕಷ್ಟವನ್ನ ನೋಡಬೇಕು ಅಂತ ಸಂದರ್ಭದಲ್ಲಿ ಮಾರುವೇಷದಲ್ಲಿ ಬರ್ತಿದ್ರಂತೆ. ಅಂತ ಒಂದು ಸಂದರ್ಭ ಒಡೆಯರ್ ಸಾಹೇಬರು ಮಹಾರಾಜರು ಮಂಡ್ಯ ಮಾರ್ಗವಾಗಿ ಬರ್ತಾ ಇರ್ತಾರೆ. ಅವ್ರಿಗೆ ಹಸಿವಾಗ್ಬಿಡ್ತದೆ. ಮಂಡ್ಯ ಆ ಸಂದರ್ಭದಲ್ಲಿ ಕೇವಲ ಹಾರಕ ಮತ್ತು ಉರುಳಿಯನ್ನು ಬೆಳೆಸಕ್ಕಂಥ ಪ್ರದೇಶವಾಗಿತ್ತು. ಆಗ ಅಲ್ಲಿ ಗಂಡನಿಗೆ ಒಬ್ಬರು ಮಹಾತಾಯಿ ಮುದ್ದೆ ಮತ್ತು ಉರುಳಿ ಕಾಳು ಸಾರನ್ನ ಒತ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಈ ಮಹಾರಾಜರು, ಮಾರುವೇಷದಲ್ಲಿರ್ತಕ್ಕಂಥ ಮಹಾರಾಜರು ಆ ತಾಯಿಯನ್ನು ಮಾತನಾಡಿಸ್ತಾರೆ. ಏನವ, ಯಾಗೆ, ಇತ್ಯಾದಿ ಇತ್ಯಾದಿ ಅಂತ. ಸ್ವಾಮಿ, ಎಲ್ಲವೂ ಸರಿ, ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಅವರ ಆಡಳಿತದಲ್ಲಿ ರಾಜ ಸುಭಿಕ್ಷವಾಗಿದೆ. ಆದರೆ ನಾವಿಲ್ಲಿ ಈ ಕೇವಲ ಬರನಾಡಿನಲ್ಲಿ ಇದ್ದೀವಿ. ಆ ಕನ್ನಂಬಾಡಿ ಒಂದು ಕಟ್ಟೆಯನ್ನು ಕಿರುಗಟ್ಟೆ ಆಗಿದೆ, ಅಲ್ಲೊಂದು ಕಟ್ಟೆ ಕಟ್ಸ್ಬಿಟ್ರೆ ನಾವೆಲ್ಲ ಇಡೀ ದೇಶಕ್ಕೆ ಅನ್ನ ಕೊಡ್ತೀವಿ ಅಂದ್ರಂತ. ಆಗ ಆಯ್ತವ, ಹೊಟ್ಟೆ ಹಸ್ತಿದ್ದೀನಿ, ಏನಾರು ಕೊಡ್ತೀಯ? ಸ್ವಾಮಿ, ನನ್ನ ಹತ್ರ ನನ್ನ ಗಂಡಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ, ಅದನ್ನೇ ಊಟ ಮಾಡಿ, ನಿನ್ನ ಗಂಡಿಗೆ ಏನು ಮಾಡ್ತೀಯ, ಮತ್ತೆ ತರ್ತೀನಿ ಅಂತಾರೆ. ಆ ಊಟವನ್ನು ಮಾಡಿದಂಥ ಮಹಾರಾಜರು ಆವಾಗಲೇ ಶಪಥ ಮಾಡ್ತಾರಂತೆ. ಇದು ಕತೆ. ಶಪಥ ಮಾಡ್ತಾರಂತೆ, ನಾನು ಕೃಷ್ಣರಾಜ ಸಾಗರವನ್ನು ಕಟ್ಟೇ ಕಟ್ತೀನಿ, ಈ ಜನಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ. ಆ ತಾಯಿ ಇಂಥ ಒಂದು ಅಣೆಕಟ್ಟೆಗೆ ಪ್ರೇರಣೆ ಆಯಿತು ಅಂತ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕಥೆಯನ್ನು ಹೇಳ್ತಾರೆ. 1907ರಲ್ಲಿ ವಾಣಿ ವಿಲಾಸ ಸಾಗರ ಅಂದರೆ ಮಾರಿ ಕಣಿವೆ ಜಲಾಶಯ ನಿರ್ಮಾಣವಾಯಿತು. ಆ ದಿವಸಗಳಲ್ಲಿ ಈ ವಾಣಿ ವಿಲಾಸ ಸಾಗರ ಇಂಡಿಯಾದಲ್ಲೇ ಅತ್ಯಂತ ದೊಡ್ಡದಾಗಿದ್ದಂತಹ ಜಲಾಶಯ. ಕುಡಿಯುವ ನೀರಿನ ವ್ಯವಸ್ಥೆ, ಕೃಷಿ ಭೂಮಿಗೆ ನೀರುಣಿಸುವಂತಹ ಮಹತ್ವಾಕಾಂಕ್ಷೆಯ ಈ ಎಲ್ಲ ಸಾಧನೆಗಳನ್ನ ಮಾಡಿದಂತಹ ಸತ್ಕೀರ್ತಿ ಸಲ್ಲಬೇಕಾಗಿರುವುದು ನಮ್ಮ ಮೈಸೂರಿನ ಅರಸರು. ಹಾಗೇನೆ ಬಂಧುಗಳೇ, 1902 ಈ ಇಸವಿಯನ್ನ ನಾವು ಮರೆಯೋ ಹಾಗೇ ಇಲ್ಲ. ಈ ಇಸವಿಯಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಯಿತು. 2 new projects were started in addition to the change in law. 1902ರಲ್ಲಿ ಪಟ್ಟಣ ಸಭೆಗಳ ನಿಯಂತ್ರಣ ಕಾನೂನಿಗೆ ತಿದ್ದುಪಡಿ. The law was enforced. At the same time, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆಯಿಂದ ವಿದ್ಯುತ್ ಉತ್ಪಾದನೆ,
Ladies and gentlemen, that was indeed a very historical moment in the history of not just Mysuru, not just Karnataka, but the entire country. ಅರಮನೆಯಲ್ಲಿ ಸಂಚಿ ಹೊನ್ನಮ್ಮ, ಸಂಚಿ ಎಲೆ ಅಡಿಕೆ ಪುಡ್ಚೀಲ ಅಂತ ಕರೀತಾರೆ ಹಳ್ಳಿನಲ್ಲಿ. ಆ ಥರದ ಕಾಯಕವನ್ನು ಮಾಡ್ತಿದ್ದಂಥ ಹೊನ್ನಮ್ಮನವರು ಹದಿಬದೆಯ ಧರ್ಮ ಅಂತ ಬರೀತಾರೆ, ಕಾವ್ಯವನ್ನು ಬರೀತಾರೆ. ರಾಜರ ಆಸ್ಥಾನದ ಸಂದರ್ಭ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಾಹಿತ್ಯ ಗೋಷ್ಠಿ ನಡೀತದೆ. ವಜ್ರಮುಷ್ಟಿ ಕಾಳಗ ಇವತ್ತೂ ಕೂಡ ಪ್ರಸಿದ್ಧಿ. ಕುಸ್ತಿ ಕಾಳಗ ಇವತ್ತಿಗೂ ನೀವು ಪಾಂಡವಪುರ, ಶ್ರೀರಂಗಪಟ್ಟಣ, ಮೈಸೂರಿನ ಪ್ರಿಯಾಪಟ್ಟಣದ ಹೋದರೆ ಹಲವು ಗರಡಿ ಮನೆಗಳು ಸಿಗ್ತವೆ. ಅದಕ್ಕೆಲ್ಲ ಪ್ರೋತ್ಸಾಹ ಇತ್ತು. ಅವ್ರನ್ನೆಲ್ಲ ಅರಮನೆಯ ಆವರಣಕ್ಕೆ ಕರೆದು ಗರಡಿಯನ್ನು ಮಾಡಿಸಿ, ಕುಸ್ತಿಯನ್ನು ಮಾಡಿಸಿ, ಕ್ರೀಡೆಗಳನ್ನು ಸ್ಪರ್ಧೆಯನ್ನು ಮಾಡಿಸಿ ರಾಜರು ಅವರಿಗೆಲ್ಲ ಬಹುಮಾನಗಳನ್ನು ಕೊಟ್ಟು ಸತ್ಕರಿಸಿದ್ರಂತೆ. ಪ್ರಿಂಟಿಂಗ್ ಪ್ರೆಸ್ ಸ್ಥಾಪನೆಯಾಗಿದ್ದು 1927ರಲ್ಲಿ. ಸ್ವತಂತ್ರ ಭಾರತದಲ್ಲಿ ತಮ್ಮ ರಾಜತ್ವವನ್ನು ವಿಲೀನಗೊಳಿಸಿದಂತಹ ಪ್ರಪ್ರಥಮ ದೊರೆ ಮೈಸೂರಿನ ಶ್ರೀ ಜಯಚಾಮರಾಜ ಒಡೆಯರ್. ಒಂದು ವೇಳೆ ಹೀಗೆ ಆಡಳಿತದಲ್ಲಿ ಹೇಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಸಮಾಜದ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಡಳಿತವನ್ನ ಮಾಡಿದವರು ಮೈಸೂರು ಅರಸರು. 1906ರಲ್ಲಿ ಈಗ ನಾವು ಎಲ್ಲ ಕಡೆ ಮೈಸೂರಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ದೀಪಾಲಂಕಾರವನ್ನು ನೋಡ್ತೀವಿ. ದಿ ಲೈಟ್ಸ್ ಆರ್ ದಿ ಮೇನ್ ಅಟ್ರಾಕ್ಷನ್. ಆದರೆ ಇದರ ಆರಂಭ, ಸ್ಟ್ರಾಂಗ್ ಫೌಂಡೇಶನ್ ಬಿದ್ದದ್ದು 1906ರಲ್ಲಿ. ಮೈಸೂರು ನಗರಕ್ಕೆ ವಿದ್ಯುತ್ ಸಂಪರ್ಕ ದೊರೆತಿದ್ದು ಅತ್ಯಂತ ಖುಷಿ ಸಂಗತಿ ಅಂದರೆ ತಪ್ಪಾಗಲಾರದು. 1911 ಭಾರತೀಯ ವಿಜ್ಞಾನ ಕೇಂದ್ರ ಸ್ಥಾಪನೆಯಾಯಿತು. 1911 ಜೂನ್ 10 ಮೈಸೂರು ಆರ್ಥಿಕ ಸಮ್ಮೇಳನ. ಕನ್ನಂಬಾಡಿ ಕಟ್ಟೆ ಅಂದರೆ ನಮ್ಮ ಹೆಮ್ಮೆಯ ಕೃಷ್ಣರಾಜ ಸಾಗರ ನಿರ್ಮಾಣವಾಗಿದ್ದು 1911ರಿಂದ 1931ರಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಅಣೆಕಟ್ಟು ನಮ್ಮ ಕನ್ನಂಬಾಡಿ ಕಟ್ಟೆ. ಜೊತೆಗೆ ಇವಾಗ ನಾವು ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ SSLC ಅಂತ ನಾವೇನ್ ಹೇಳ್ತೀವಿ, ಭದ್ರವಾದ ಬುನಾದಿ ಆಗತ್ತೆ. ಒಬ್ಬ ಬಾಲಕ ಅಥವಾ ಬಾಲಕಿಯ ಭವಿಷ್ಯ ಇದರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ 1912ರಲ್ಲಿ ಆರಂಭವಾದಂತಹ SSLC ಪರೀಕ್ಷಾ ಪದ್ಧತಿ ಹಾಗೂ ಅದೇ ಇಸುವಿಯಲ್ಲಿ ವಯಸ್ಕರ ಶಿಕ್ಷಣವೂ ಸಹ ಆರಂಭ ಆಗಿದ್ದು ನಿಜವಾಗ್ಲೂ ಒಂದು ಅದ್ಭುತವಾಗಿರ್ತಕ್ಕಂಥ ಮೈಲಿಗಲ್ಲು. ಸರ್ವರಿಗೂ ಸಮಾನವಾದಂತಹ ನ್ಯಾಯ ಸಿಗಬೇಕು ಅನ್ನುವಂತಹ ಬಹುದೊಡ್ಡ ಪರಿಕಲ್ಪನೆ ಆಗಿನ ಅರಸರಿಗಿತ್ತು. 1913ರಲ್ಲಿ ಗ್ರಾಮ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದರು. 1913ರಲ್ಲಿ ಎಲ್ಲರಿಗೂ ಕಡ್ಡಾಯ ಮತ್ತು ಉಚಿತ ಶಿಕ್ಷಣದ ಆಜ್ಞೆಯನ್ನು ಹೊರಡಿಸಿದರು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು. ವಿಶ್ವ ವಿಖ್ಯಾತಿಯನ್ನ ಪಡೆಯುವಂತಾಯಿತು. ಆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮೊದಲ ಕುಲಾಧಿಪತಿಗಳಾಗಿ ಒಡೆಯರವರು ನೇಮಕ ಆಗ್ತಾರೆ. ಬಹುಶಃ ಈ ಆನಂತರ ಆ ಸ್ಥಾನವನ್ನ ರಾಜ್ಯದ ರಾಜ್ಯಪಾಲರಿಗೆ ಅದು ದಕ್ಕತ್ತೆ. ಒಡೆಯರ್ ಕಾಲದಲ್ಲಿ ಕೇವಲ ಅದನ್ನ ವಯಸ್ಕರ ರಾತ್ರಿ ಶಾಲೆ ಅಂತ ಕರೀತಾರೆ. ಮೀಸಲಾತಿ ಆ ಸಂದರ್ಭದಲ್ಲಿ ಮೊದಲು ನಮಗೆ ಬರುತ್ತೆ. ಸಮಾಜದ ಎಲ್ಲ ವರ್ಗದವರು ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ಒಡೆಯರವರ ಕನಸಾಗಿರ್ತದೆ. ಮಹಿಳಾ ಮೀಸಲಾತಿ, ಮಹಿಳೆಯ ಶಾಲೆಗಳು, ವಯಸ್ಸಾಗಿರ್ತಕ್ಕಂಥವ್ರು ಕೂಡ ಅಕ್ಷರವನ್ನು ಕಲಿಸ್ತಕ್ಕಂಥ ಯೋಜನೆಯನ್ನ ನಮ್ಮ ಒಡೆಯರ್ ಕಾಲದಲ್ಲಿ ಅರಮನೆಯ ಸೇವಕರಿಂದ ಅವರು ಆರಂಭ ಮಾಡ್ತಾರೆ. ಈ ರೀತಿ ಜನೋಪಯೋಗವನ್ನು ಮಾಡ್ತಾ ಬಂದಿರತಕ್ಕಂಥ ಒಡೆಯರನ್ನ ನಾವು ಖಂಡಿತ ಇಡೀ ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ನೆನ್ಕೊಂಡು ಬರ್ತಾ ಇದ್ದೇವೆ. ಮಹನೀಯ
ನಾಲ್ವಡಿ ಕೃಷ್ಣರಾಜ ಒಡೆಯರು. 1903ರಲ್ಲಿ ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿ ಸ್ಥಾಪನೆಯಾಯಿತು. 1905 ಆಗಸ್ಟ್ 3ರಂದು ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ, ಇದು ಏಷ್ಯಾದಲ್ಲೇ ಪ್ರಪ್ರಥಮ. 1905ರಲ್ಲಿ ಅರಣ್ಯದೊಳಗೆ ಅನಧಿಕೃತವಾಗಿ ನಿಷೇಧ ಆಜ್ಞೆಯನ್ನ ಹೊರಡಿಸಲಾಯಿತು. ಇಷ್ಟೇ ಅಲ್ಲದೆ ಪುರಸಭೆಗಳ ನಿಬಂಧನೆಯನ್ನ 1906ರಲ್ಲಿ ಜಾರಿಗೊಳಿಸಲಾಯಿತು. ಪುರಸಭೆ ನಗರಸಭೆಗಳ ಕಾನೂನು ಜಾರಿಯಾದರೂ ನಂತರ ಜೂನ್ 22, 1907ರಂದು ನ್ಯಾಯ ವಿಧಾಯಕ ಆರಂಭವಾಯಿತು. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನ್ಯಾಯ ದೊರಕಬೇಕು, ಅವರಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಬಾರದು. ತಮ್ಮ ರಾಜ್ಯದಲ್ಲಿ ಸುಭಿಕ್ಷವಾಗಿದೆ ನಿಜ, ಬೆಳೆ ಮಳೆ ಎಲ್ಲವೂ ಸರಿಯಾಗಿದ್ರು ಸಹ ಜನರಿಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಆ ನ್ಯಾಯ, ಜಸ್ಟಿಸ್ ವಾಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ದ ರೂಲ್ ಆಫ್ ದ ಒಡೆಯರ್ಸ್. ಹೀಗೆ ರಾಜ್ಯದಲ್ಲಿ ಯಾರೇ ತೊಂದರೆಗೊಳಗಾಗಿರ್ತಕ್ಕಂಥವ್ರು, ತಮಗೆ ನ್ಯಾಯ ಬೇಕು ಅನ್ನುವಂಥವ್ರು, ಆ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ನ್ಯಾಯಾಲಯಗಳು ಪ್ರಸಿದ್ಧವಾಗಿರಲಿಲ್ಲ. ರಾಜ ಮಹಾರಾಜರ ಕಾಲದಲ್ಲಿ ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥವ್ರು, ನ್ಯಾಯವನ್ನ ಕೇಳಬೇಕಾಗಿರ್ತಕ್ಕಂಥವ್ರು ಹೆಬ್ಬಾಗಿನಲ್ಲಿ ಇಟ್ಟಿರ್ತಕ್ಕಂಥ ಬೇರಿಯನ್ನ ಅದನ್ನು ಬಡಿಬೇಕಾಗಿತ್ತು. ಅಂಥ ವ್ಯವಸ್ಥೆ ನಮ್ಮ ಮೈಸೂರು ರಾಜರ ಆಸ್ಥಾನದಲ್ಲಿ ಕೂಡ ಇತ್ತು. ಸಾಮಾನ್ಯನೊಬ್ಬ ಬಂದು ನಗಾರಿಯನ್ನ ಬಡಿದರೆ ಸಾಕು, ರಾಜರು ಆಗ್ಲಿಲ್ಲ ಅಂದ್ರೆ ಅವರ ಪರಿಚಾರಕರಲ್ಲಿ ಹೋಗಿ ನ್ಯಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿತ್ತು. ಅದು ನಮ್ಮ ಹೆಮ್ಮೆ. ಅಂತ ಸ್ಥಾನವನ್ನು ಕೂಡ ನಮ್ಮ ಮೈಸೂರು ಅರಸರು ಒದಗಿಸಿಕೊಟ್ಟಿದ್ರು. ತಂದವರು ಕೆಂಪನಂಜಮ್ಮಣ್ಣಿಯವರು. ಕರ್ನಾಟಕದ ಪ್ರತಿ ದಿಕ್ಕಿಗೂ ಶಕ್ತಿ ದೇವತೆಗಳು ನೆಲೆಸಿದ್ದಾರೆ. ಸ್ತ್ರೀ ಶಕ್ತಿಯೇ ನಮ್ಮ ಕರ್ನಾಟಕದ ಶಕ್ತಿ. ಬಂಧುಗಳೇ, ಹಾಗೇನೆ ಈಗಾಗಲೇ ಕಾನೂನಿಗೆ ನೀಡುವಂತಹ ಪ್ರಾಥಮಿಕವಾಗಿ ಯಾವ ರೀತಿ ಕಾನೂನು ಜಾರಿಯಾಗಬೇಕು ಅನ್ನೋದ್ರ ಜೊತೆಗೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ರೀಜನ್, ಅಂದ್ರೆ ಸಂಪೂರ್ಣ ಅಭಿವೃದ್ಧಿಗೂ ಸಹ ಹೆಚ್ಚಿನ ಮಹತ್ವವನ್ನ ನೀಡಲಾಯಿತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೈನ್ಸ್ ಇಸ್ ಇಂಡೀಡ್ ದ ಬ್ಯಾಕ್ ಬೋನ್ ಫಾರ್ ಗ್ರೋತ್. ಅಂದ್ರೆ ವಿಜ್ಞಾನದಲ್ಲಿ ನಾವು ಮುಂದುವರೆದ್ರೆ ಮಾತ್ರ ದೇಶ ಮುಂದುವರಿಯುತ್ತೆ, ರಾಜ್ಯ ಮುಂದುವರಿಯುತ್ತೆ ಅನ್ನುವಂತಹ ದೂರದೃಷ್ಟಿಯಿಂದ 1911ರಲ್ಲಿ ಭಾರತೀಯ ವಿಜ್ಞಾನ ಕೇಂದ್ರದ ಸ್ಥಾಪನೆ ಆಯಿತು. ಹಾಗೇನೆ ಎಕನಾಮಿಕ್ಸ್ ಇಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಎಕಾನಮಿ ಅನ್ನುವ ಹಿನ್ನೆಲೆಯಲ್ಲಿ ಜೂನ್ 10, 1911 ಮೈಸೂರು ಆರ್ಥಿಕ ಸಮ್ಮೇಳನವೂ ಸಹ ನಡೆಯಿತು. ಹೀಗೆ ಆಲ್ ರೌಂಡ್ ಡೆವಲಪ್ಮೆಂಟ್ ವಾಸ್ ಇಂಡೀಡ್ ಅಟ್ ದಿ ಹಾಲ್ ಮಾರ್ಕ್ ಡ್ಯೂರಿಂಗ್ ದಿ ಟೈಮ್ ಆಫ್ ದ ಮೈಸೂರು ಮಹಾರಾಜಾಸ್. ಕೆಂಪನಂಜಮ್ಮಣ್ಣಿ ಅವರು ತಮ್ಮ ಪ್ರಸ್ತಾಪ ಮಾಡಿದ್ರು.
ಅತ್ಯಂತ ಮಂದಹಾಸದಿಂದ ಉಪಮುಖ್ಯಮಂತ್ರಿಗಳೊಡನೆ, ಸಂಸ್ಕೃತಿ ಸಚಿವರೊಡನೆ ಹಾಗೂ ಶಾಸಕರೊಂದಿಗೆ, ಉಸ್ತುವಾರಿ ಸಚಿವ ಮಹದೇವಪ್ಪನವರೊಂದಿಗೆ ಅರಮನೆಯ ಮುಂದೆ ಈಗ ಸಂಭ್ರಮದಿಂದ ಮುನ್ನುಗ್ತಾ ಇದ್ದಾರೆ. ಸವಿಯವರೇ, ಇನ್ನೊಂದು ವಿಚಾರ, ಜಗತ್ತಿನಲ್ಲಿಯೇ ಇಂತಹ ಒಂದು ಅರಮನೆ ಬೇರೆಲ್ಲಿಯೂ ಕೂಡ ಇರಲಾರದು. ಪ್ರತಿ ವರ್ಷ 40 ರಿಂದ 50 ಲಕ್ಷಕ್ಕೂ ಹೆಚ್ಚು ಮಂದಿ ಮೈಸೂರು ಅರಮನೆಗೆ ಈಗ ಧಾಂಗುಡಿ ಇಡ್ತಾ ಇದ್ದಾರೆ. ಹೌದು, ಈ ಅರಮನೆಯನ್ನ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ. 18ನೇ ಶತಮಾನದಲ್ಲಿ ಕೊನೆಯ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿ ಹೋಗಿತ್ತು. 1793ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಅದು ಹಾಳಾಗಿತ್ತು ಅಂತ ಓದಲಾಗಿದೆ. ಹಾಗಾಗಿ 1803ರಲ್ಲಿ ಇನ್ನೊಂದು ಅರಮನೆಯನ್ನ ಸ್ಥಳದಲ್ಲೇ ಕಟ್ಟಲಾಗಿತ್ತಂತೆ. ಈ ಅರಮನೆ ಸಹ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣಿ ಅವರ ಮದುವೆಯ ಸಂದರ್ಭದಲ್ಲಿ ಬೆಂಕಿ ಬಿದ್ದು ನಾಶವಾಯ್ತಂತೆ. ಆಗ ನಮ್ಮ ಮೈಸೂರಿನ ಕೆಂಪನಂಜಮ್ಮಣ್ಣಿ ಅವರು ವಾಣಿ ವಿಲಾಸ ಸನ್ನಿಧಾನ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು, ತನ್ವಿ ಸೀಟ್ ಅವರು ಎಲ್ಲರೂ ಕೂಡ ಜೊತೆಯಾಗಿ ಆಗಮಿಸಿದ್ದಾರೆ. ಜನರಿಗೆ ಕೈ ಬೀಸಿ 2024ರ ದಸರಾ ಶುಭಾಶಯವನ್ನು ಕೋರಿದ್ದಾರೆ. ಹಾಗೆಯೇ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶಿವರಾಜ್ ತಂಗಡಗಿಯವರು ಇದ್ದಾರೆ. ಹೀಗೆ ಮೈಸೂರಿನ ಎಲ್ಲ ಪ್ರಮುಖರು ಸಹ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಇದ್ದಾರೆ. ಬಂಧುಗಳೇ, let's give a huge round of applause and welcome the Honorable Chief Minister and the Deputy Chief Minister. ಮೈಸೂರೆಂಬ ಮಾಯಾನಗರಿ ಎಲ್ಲಿ ನೋಡಿದರೂ ರಾಜತ್ವದ ನೆರಳು ಉಳಿದುಕೊಂಡೇ ಮುಂಬರೆದಿದೆ. ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ, ಎಲ್ಲ ನಿಟ್ಟಿನಿಂದಲೂ ಜಗತ್ತಿನ ಯಾವುದೇ ಪಾರಂಪರಿಕ ನಗರಕ್ಕೆ ಹೊಯ್ ಕೈ ಆಗಬಲ್ಲ ಎಲ್ಲ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿಕೊಂಡೇ ಮುನ್ನಡೆಯುತ್ತಿರುವ ಮೈಸೂರಿಗೆ ವರ್ಷಕ್ಕೊಮ್ಮೆ ಹೊಸ ಮೆರಗು, ದಸರೆ ಎಂಬ ಮಹಾ ಬೆರಗು. Indeed, ladies and gentlemen, boys and girls, Mysuru, the rich cultural heritage, is known for its several specialities, and each and every moment, ಪ್ರತಿಯೊಂದು ಸ್ಥಳ, ಪ್ರತಿಯೊಂದು ಜಾಗ, ಪ್ರತಿಯೊಂದು ವಸ್ತು ಮೈಸೂರಿನಲ್ಲಿ ಸಿಗುವಂತದ್ದು ಅದು ಅವಿಸ್ಮರಣೀಯವಾಗಿರುತ್ತದೆ. And a visit to Mysuru during Dasara will always be memorable. ಮೈಸೂರು ಪಾಕನ ನಾವೆಷ್ಟು ನೆನಪು ಮಾಡಿಕೊಳ್ತೀವೋ ಹಾಗೆ ಮೈಸೂರು ಮಲ್ಲಿಗೆಯನ್ನ ಮರೆಯುವ ಹಾಗೆ ಇಲ್ಲ. ಯಾವ ಮಲ್ಲಿಗೆಗೂ ಸರಿಸಾಟಿ ಇಲ್ಲದಂತಹ ಘಮ ನಮ್ಮ ಮೈಸೂರು ಮಲ್ಲಿಗೆಯಲ್ಲಿದೆ. ಹಾಗೆಯೇ ಮೈಸೂರು ಮಲ್ಲಿಗೆ ಜೊತೆಗೆ ಮೈಸೂರು ಪಾಕ್ನ ಸವಿಯುತ್ತಾ ಮೈಸೂರು ಟಾಂಗಾದಲ್ಲಿ ಒಂದು ರೈಡ್ ಅನ್ನ ಹೋದ್ರೆ ಅದರ ಅನುಭವವೇ ಬೇರೆ. ನೀವು ಯಾವುದೇ ರೀತಿಯಾದಂತಹ ಹೈ ಅಂಡ್ ಕಾರ್ಸ್ ನಲ್ಲಿ ನೀವು ಟ್ರಾವೆಲ್ ಮಾಡಬಹುದು, ಆದ್ರೆ ಮೈಸೂರು ಟಾಂಗಾದಲ್ಲಿ ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ, ಮೈಸೂರು ವಿಳ್ಳೆದೆಲೆ ಜೊತೆ ಟ್ರಾವೆಲ್ ಮಾಡಿದ್ರೆ ಅದರ ಅನುಭವವೇ ಬೇರೆ. ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಭಾನುಮತಿ ಅವರೇ, ನೀವು ಮೈಸೂರು ರೇಷ್ಮೆಯನ್ನ ಮರೆತ್ರಿ. ಮೈಸೂರು ಸೀರೆ, ರೇಷ್ಮೆ ಸೀರೆ ಇವತ್ತಿಗೂ ಕೂಡ ಬಹುಪಾಲು ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಅದನ್ನು ಹೊಂದೋದಕ್ಕೆ ಹೆಮ್ಮೆ ಪಡ್ತಾರೆ. ಹಾಗೆಯೇ ಮೈಸೂರು ಬಿಳಿ ಬದನೆ ಇವತ್ತೂ ಕೂಡ ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಡಿಕೆ ಆಗಿರ್ತಕ್ಕಂಥದ್ದು. ಮೈಸೂರು ವಿಳ್ಳೆದೆಲೆ ಮಾರುಕಟ್ಟೆಯಲ್ಲಿ, ನಮ್ಮ ಕೇಂದ್ರ ಮಾರುಕಟ್ಟೆಗೆ ಹೋದರೆ ಮೈಸೂರು ವಿಳ್ಳೆದೆಲೆ ಒಂದು ಪಾಸರವೇ ಇದೆ. ಈ ಥರದ ಅನೇಕ ಮೈಸೂರು ಸ್ಯಾಂಡಲ್, ಮೈಸೂರು ಅಗರಬತ್ತಿ, ಮೈಸೂರು ಸಾಬೂನು, ಮೈಸೂರು ಸುಗಂಧವಾಗಿರ್ತಕ್ಕಂಥ ಸುಗಂಧ ದ್ರವ್ಯ ಎಣ್ಣೆ, ಈ ಥರದ ಅನೇಕ ವಿಶಿಷ್ಟತೆಗಳು ಮೈಸೂರಿನಲ್ಲಿರ್ತಕ್ಕಂಥದ್ದು. ಮೈಸೂರು ಸ್ಯಾಂಡಲ್ ಸೋಪ್ ಸಾಟಿ ಇಲ್ಲದ ಘಮ, ಹಚ್ಚಿದಷ್ಟು ಮತ್ತೆ ಮತ್ತೆ ಬಳಸಬೇಕು ಎನ್ನುವಂತಹ ನವಿರಾದ ಭಾವವನ್ನು ಉಂಟು ಮಾಡುವಂತಹ ಮೈಸೂರಿನ ಸಿರಿಗಂಧದ ಎಣ್ಣೆ, ಒಂದೇ ಎರಡೇ ಮೈಸೂರಿನ ಕೀರ್ತಿ. ಹಾಗೇನೆ ಮೈಸೂರು ಗಂಧದ ಎಣ್ಣೆ ಬಗ್ಗೆ ಮಾತಾಡಿದ್ವಿ. ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಹೇಗೆ ಸಮಯಕ್ಕೆ ತಕ್ಕ ಹಾಗೆ ನಾವು ಸಹ ಅಪ್ಡೇಟ್ ಆಗಬೇಕು ಅನ್ನೋದು ಮೈಸೂರು ಮಹಾರಾಜರ ಅರಸರ ಕಾಲದಿಂದಲೂ ಇತ್ತು. ಅದೇ ರೀತಿ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನು ಸಹ ಅಪ್ಗ್ರೇಡ್ ಆಗಿ ಮೈಸೂರು ಸ್ಯಾಂಡಲ್ ಲಕ್ಸುರಿ ಸೋಪ್ ಇಸ್ ಇಂಡೀಡ್ ದ ಸೈನೋಶರ್ ಆಫ್ ಆಲ್ ಐಸ್ ಇನ್ ದಿ ಎಂಟೈರ್ ವರ್ಲ್ಡ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಂಗೀತದ ಬಗ್ಗೆ ಅಪಾರವಾದಂತಹ ಅಭಿಮಾನ, ಅದರಲ್ಲಿ ಆಳವಾದ ಜ್ಞಾನವೂ ಕೂಡ ಇತ್ತು.
ಅಪಸ್ವರ ಬಂದರೆ ತಾವೇ ಖುದ್ದಾಗಿ ಬಂದು ಅದನ್ನು ತಿದ್ದಿ ತೀಡಿ ಸುಸ್ವರವಾಗಿ ನುಡಿಯುವಂತೆ ಮಾರ್ಗದರ್ಶನ ಅವರು ನೀಡ್ತಾ ಬರ್ತಾ ಇದ್ರು. ಪಂಚಗಳೇ, ನಿಶಾನೆ ಆನೆಯಾಗಿ ಧನಂಜಯ ಆಗಮಿಸುತ್ತಿದ್ದಾನೆ. ದುಬಾರೆ ಆನೆ ಶಿಬಿರದಿಂದ ಆಗಮಿಸಿರುವ ನಿಶಾನೆ ಆನೆ ಧನಂಜಯನಿಗೆ 44 ವರ್ಷ. 2.8 ಮೀಟರ್ ಎತ್ತರ, 3.84 ಮೀಟರ್ ಉದ್ದ, ಅಂದಾಜು 4050 ಕೆಜಿ ತೂಕವಿರುವ ಧನಂಜಯನ ಮಾವುತ ಭಾಸ್ಕರ್ ಜೇಸಿ, ಕಾವಾಡಿ ರಾಜಣ್ಣ ಜೆಎಸ್. ಒಂದು ವೇಳೆ ಜೋರಾದ ಚಪ್ಪಾಳೆಯೊಡನೆ ಸ್ವಾಗತಿಸಿ ಧನಂಜಯದ ನಂತರ ಇದೀಗ ಆಗಮಿಸ್ತಾ ಇರೋದು ಸಫತ್ ಆನೆ ಗೋಪಿ. ಗೋಪಿ ಈಸ್ 42 ಇಯರ್ಸ್ ಯಂಗ್. 42 ವರ್ಷದ ಗೋಪಿ ದುಬಾರೆ ಆನೆ ಶಿಬಿರದಿಂದ ಬಂದಿದೆ. 2.86 ಮೀಟರ್ ಹೈಟ್, 3.42 ಮೀಟರ್ ಲಾಂಗ್. ಹೀಗೆ weight of ಗೋಪಿ is 3710 kgs. ಗೋಪಿಯ ಮಾವುತ ನವೀನ್ ಕುಮಾರ್ ಹಾಗೂ ಇವಾಡಿ ಶಿವು JR. ನಿಶಾನೆಯಾಗಿರುವ ಧನಂಜಯ ಎಲ್ಲರಿಗೂ ಶುಭವನ್ನು ಕೋರುತ್ತಿದ್ದಾನೆ. ಧನಂಜಯನ 2013ರಲ್ಲಿ ಹಾಸನ ಜಿಲ್ಲೆಯ ಯಸಡೂರು ವಲಯದ ವ್ಯಾಪ್ತಿಯಲ್ಲಿ ಸೆರೆ ಹಿಡಿಯಲಾಗಿತ್ತು. ಉಪಟಳ ನೀಡುವ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸುತ್ತಾ ಬಂದಿದ್ದಾನೆ ಧನಂಜಯ. ಕಳೆದ 6 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಹೆಗ್ಗಳಿಕೆ ಧನಂಜಯನದ್ದು. ಧನಂಜಯನ ವಿವರಗಳು ಈ ರೀತಿ ಆದ್ರೆ, ಗೋಪಿ ಇದೀಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಣ್ಯರತ್ತ ಸಾಗ್ತಾ ಇದೆ. 1993ರಲ್ಲಿ ಕಾರೇಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಇದನ್ನ ಹಿಡಿಯಲಾಗಿತ್ತು. ಈಗ ದುಬಾರೆ ಆನೆ ಶಿಬಿರದಲ್ಲಿ ಸಫಾರಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಗೋಪಿ. 13 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಕರ್ತವ್ಯವನ್ನು ಪಾಲಿಸಿದ ಹೆಗ್ಗಳಿಕೆ. 2015ರಿಂದ ಪಟ್ಟ ಆನೆಯ ಜೊತೆ ನಿಶಾನೆ ಆನೆಯಾಗಿಯೂ ಸಹ ಗೋಪಿ ಕಾರ್ಯವನ್ನ ನಿರ್ವಹಿಸಿದೆ. ವೇದಿಕೆಯ ಮುಂಭಾಗದಲ್ಲಿ ಸಾಗುತ್ತಿದ್ದಾನೆ ನಿಶಾನೆಯಾಗಿ ಧನಂಜಯ. ನೌಕತಾನೆಯಾಗಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನ ಮಾಡುತ್ತಿದ್ದಾನೆ ನೌಕತಾನೆ ಗೋಪಿ. ಗೋಪಿಯ ಹಿಂದೆ ಪ್ರಶಾಂತ ಹಾಗೂ ಸುಗ್ರೀವ, ಈ 2 ಆನೆಗಳು ಸಹ ತಮ್ಮ ಇನ್ಸ್ಟ್ರಕ್ಷನ್ಸ್ಗಾಗಿ ನೋಡಿ, ಗಮನಿಸಿ ಹೇಗೆ ಅವು ಇನ್ಸ್ಟ್ರಕ್ಷನ್ಸ್ಗೆ ಸೂಚನೆಗಳಿಗೆ ಕಾದು ಬರುತ್ತೆ. ಅದೇ ರೀತಿ ಮನುಷ್ಯರಾಗಿರ್ತಕ್ಕಂಥ ನಾವು ಸಹ, ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಸಹ ಪೊಲೀಸರ ಸಲಹೆ ಸೂಚನೆಗಳನ್ನ ತಪ್ಪದೆ ಪಾಲಿಸಿದ್ರೆ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ಬಹುದು. ಸೊ ವಿ ನೀಡ್ ಟು ಲಿಸನ್ ಟು ದ ವರ್ಡ್ಸ್ ಆಫ್ ದ ಪೊಲೀಸ್ ಅಂಡ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದೆಮ್. ಸಾಲಾನೆಯಾಗಿ ಪ್ರಶಾಂತ ಸುಗ್ರೀವ. 42 ವರ್ಷದ ಸುಗ್ರೀವ ದುಬಾರೆ ಆನೆ ಶಿಬಿರದಿಂದ ಬಂದಿದೆ. 2.77 ಮೀಟರ್ ಎತ್ತರ, ಸರಿಸುಮಾರು 4800ರಿಂದ 5000 ಕೆಜಿ ತೂಕವಿರುವ ಸುಗ್ರೀವನ ಮಾವುತ JB ಶಂಕರ್, ಕಾವಾಡಿ ಅನಿಲ್ JR. 51 ವರ್ಷದ ಪ್ರಶಾಂತ ದುಬಾರೆ ಆನೆ ಶಿಬಿರದಿಂದ ಬಂದಿದ್ದಾನೆ. 3 ಮೀಟರ್ ಎತ್ತರ, 4700ರಿಂದ 4900 ಕೆಜಿ ತೂಕವಿರುವ ಪ್ರಶಾಂತನ ಮಾವುತ JH ಚಿನ್ನಪ್ಪ, ಕಾವಾಡಿ ಚಂದ್ರ. ನಿಶಾನೆ ಅಂದ್ರೆ ಬಾವುಟ. ಹಿಂದೆ ಯುದ್ಧಕ್ಕೆ ಹೋಗುವಂತ ಸಂದರ್ಭದಲ್ಲಿ ತಮ್ಮ ಸೈನ್ಯದ ಬಲವನ್ನ ತೋರ್ತಾ ಇರತಕ್ಕಂಥದ್ದು ಆನೆಗಳಾಗ್ತಿತ್ತು. ಆ ಧ್ವಜವನ್ನ, ಆ ಮುಖಾಂತರ ಯುದ್ಧಕ್ಕೆ ಆಹ್ವಾನವನ್ನ, ತಮ್ಮ ಶಕ್ತಿಯನ್ನ ತೋರ್ತಕ್ಕಂಥ ಬಲಶಕ್ತಿ ಆನೆಯ ಶಕ್ತಿಯಾಗಿತ್ತು. ಮಹೇಂದ್ರ ಹಾಗೂ ಏಕಲವ್ಯ ಇದೀಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಗಣ್ಯರ ಮುಂದೆ ಸಾಕ್ತಾ ಇದೆ. ಮಹೇಂದ್ರ 41 ಇಯರ್ಸ್ ಯಂಗ್, ಮುತ್ತಿಕೋಡು ಆನೆ ಶಿಬಿರದಿಂದ ಆಗಮಿಸಿರೋದು. 2.75 ಮೀಟರ್ಸ್ ಎತ್ತರ, 3.25 ಮೀಟರ್ ಉದ್ದ, ಅಂದಾಜು 3150 ಕೆಜಿ. ಆದ್ರೆ ಏಕಲವ್ಯ 39 ವರ್ಷ, 4000ದಿಂದ 4200 ಕೆಜಿ ತೂಕದ ಏಕಲವ್ಯನ ಮಾಹುತ ಸೃಜನ್, ಕಾವಾಡಿ ಇದಾಯತ್. ಹಾಗೇನೆ ಮಹೇಂದ್ರ ನ ಮಾಹುತ ರಾಜಣ್ಣ, ಕಾವಾಡಿ ಮಲ್ಲಿಕಾರ್ಜುನ. ಇದೀಗ ರಂಜನ್ ಹಾಗೂ ಭೀಮಾ. ಇದೀಗ ಸಾಲಾನೆಯಾಗಿ ಕಂಜನ್ ಹಾಗೂ ಭೀಮಾ. ಕಂಜನ್ 2014ರಲ್ಲಿ ಹಾಸನ ಜಿಲ್ಲೆಯ ಯಸಡೂರು ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಕ್ಕಿದ್ದು ಪ್ರಸ್ತುತ ಆರೋಗ್ಯಪೂರ್ಣನಾಗಿದ್ದಾನೆ. ಹುಲಿ ಮತ್ತು
ಮತ್ತು ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಂಚನ್ನ ಮಾವುತ ಜೆಡಿ ವಿಜಯ, ಕಾವಾಡಿ ಕಿರಣ. ಹೆಸರೇ ಹೇಳೋ ಹಾಗೆ ಭೀಮ. ಆ ಭೀಮ ಅನ್ನುವ ಹೆಸರಿನಲ್ಲೇ ಸಾಕಷ್ಟು ಶಕ್ತಿ ತುಂಬಿದೆ. ಈ ಆನೆಯನ್ನ 2000ರಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಈ ಆನೆಯನ್ನ ಕಾಡಾನೆ ಮತ್ತು ಹುಲಿಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಬಳಸಲಾಗುತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ನೋಟ್, ಇನ್ ಆರ್ಡರ್ ಟು ಕ್ಯಾಚ್ ದಿ ವೈಲ್ಡ್ ಎಲಿಫೆಂಟ್ಸ್ ಅಂಡ್ ಟೈಗರ್ಸ್, ಭೀಮಾ ಇಸ್ ಯುಟಿಲೈಸ್ಡ್. 2017ನೇ ಸಾಲಿನ ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಹಾಗೂ 2022ರಿಂದ ಪಟ್ಟದಾನೆಯಾಗಿ ಪಾಲ್ಗೊಂಡಿದ್ದು ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದೆ. ಗುಂಡ ಅನ್ನೋರು ಮಾವುತರಾದ್ರೆ, ನಗು ನಗುತ್ತಿರುವ ನಂಜುಂಡಸ್ವಾಮಿ ಕಾವಾಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಂಚನ್ ಭೀಮ ನೆರೆದಿರುವ ಜನಸ್ತೋಮಕ್ಕೆ ಆಶೀರ್ವಾದವೇನೋ ಎಂಬಂತೆ ಸೊಂಡಿಲೆತ್ತಿ ಮಾತನಾಡಿಸುತ್ತಿದೆ. ಎಲ್ಲರಿಗೂ ದಸರೆಯ ಶುಭಕಾಮನೆಗಳನ್ನು ಒಟ್ಟಾಗಿ ಸಲ್ಲಿಸುತ್ತಿದೆ. ಇದೀಗ ಜನಪದ ಕಲಾ ತಂಡಗಳು ಒಂದರಿಂದ ಒಂದು ಬರ್ತಾ ಇವೆ. ಮೂಲ ಮಾನವ ತಾನು ಭೇಟಿ ಆಡಿರ್ತಕ್ಕಂಥ ಅದ್ಯಾವುದೇ ಆಗಿರೋ ಜಿಂಕೆ ಆಗಿರ್ಬೋದು, ಹೀಗೆ ಮಹಾರಾಜರ ಕಾಲದಿಂದಲೂ ಆರಂಭವಾಗಿರ್ತಕ್ಕಂಥ ಮೈಸೂರು ದಸರಾ ಪ್ರತಿ ವರ್ಷ ಮಾರ್ಕ್ ಯೋರ್ ಡೇಟ್ಸ್ ಅಂತ ನಾವೇನ್ ಹೇಳ್ಬೋದು. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಈವನ್ ಔಟ್ಸೈಡ್ ಆಫ್ ಕರ್ನಾಟಕ ಪೀಪಲ್ ವುಡ್ ಬಿ ವೇಟಿಂಗ್ ಟು ವಿಸಿಟ್ ಮೈಸೂರು ಅಟ್ ದ ಟೈಮ್ ಆಫ್ ದಸರಾ ಟು ವಿಟ್ನೆಸ್ ದಿ ಕಲ್ಚರಲ್ ಹೆರಿಟೇಜ್, ದಿ ಕಲ್ಚರಲ್ ಅಟ್ಮಾಸ್ಫಿಯರ್ ಅಟ್ ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, ದಿ ಸಿಟಿ ಆಫ್ ಪ್ಯಾಲೇಸಸ್, ಅರಮನೆಗಳ ನಗರಿ ಮೈಸೂರು. ಜನಪದ ವಾದ್ಯಗಳ ಸಂಭ್ರಮ, ಕಲಾ ತಂಡಗಳ ಸಡಗರ ಇನ್ನೇನು ಪ್ರಾರಂಭವಾಗಲಿದೆ. ಮುಂದೆ ಬರ್ತಾ ಇರತಕ್ಕಂಥದ್ದು ಕೊಂಬು ಕಹಳೆ. ಅದು ಕೊಂಬಿನ ಆಕಾರದಲ್ಲಿರ್ತಕ್ಕಂಥದಕ್ಕೆ ಅದು ಕೊಂಬು ಅಂತಾರೆ. ಯುದ್ಧ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ದೇವರ ಉತ್ಸವವಾಗಿರ್ಬೋದು, ಇದು ರಾಜ್ಯದ ಎಲ್ಲ ಕಡೆಗೆ ಬರ್ತದೆ. ಯುದ್ಧ ಸೈನಿಕರನ್ನ ಕಾಯ್ತಕ್ಕಂಥವರು ಆ ಕೊಂಬು ಕಹಳೆಯ ಮುಖಾಂತರ ಸೂಚನೆಯನ್ನ ಸೈನಿಕರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ರು. ಇಲ್ಲಿ ಬರ್ತಾ ಇದೆ ವೀರಭದ್ರನ ಕುಣಿತ. ವೀರಭದ್ರ ಶೈವ ಸಂಪ್ರದಾಯದ ಕಲೆ. ಇಲ್ಲಿ ವೀರಗಾಸೆ ಇರ್ತದೆ. ಅದು ಕಾಸೆ ಅಂದ್ರೆ ಕಚ್ಚೆ. ಬಾಲಕ ಕೂಡ ಇರ್ತಾನೆ. ದಾಕ್ಷಾಯಿಣಿಯನ್ನ ಸಂಹಾರದ ಸಂದರ್ಭ ದಕ್ಷಪರ್ಮನ ಇದು ವಿಶೇಷವಾಗಿ ಕರ್ನಾಟಕದಾದ್ಯಂತ ಬರ್ತದೆ. ಬಹುಪಾಲು ಕರಾವಳಿ ಮಲೆನಾಡಿನ ಭಾಗವನ್ನ ಬಿಟ್ರೆ ವೀರಗಾಸೆ, ವೀರಭದ್ರ, ಪುರವಂತಿಕೆಯನ್ನ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ವೀರಭದ್ರ ದಕ್ಷಿಣ ಕರ್ನಾಟಕದಲ್ಲಿ. ಲಂಬಾಣಿ ನೃತ್ಯ ವಿಶೇಷವಾಗಿ ರಾಜಸ್ಥಾನದಿಂದ ಈ ಕಡೆಗೆ ಬಂದಿರತಕ್ಕಂಥವ್ರು ಬಹಳ ಶ್ರಮಜೀವಿ ಮಹಿಳೆಯರವರು. ಅವರ ವೇಷಭೂಷಣವನ್ನು ನೋಡಿ, ದಿನನಿತ್ಯದ ಉಡುಗೆಯೇ ಅವರಿಗೆ ಹಾಗಿರ್ತದೆ.
2024. ಇದುವೇ ಪರಂಪರೆಯ ಪ್ರತಿಫಲನ, ಸಂಸ್ಕೃತಿಯ ಸಮ್ಮಿಲನ. ಬಂಧುಗಳೇ, ಭಾರತಕ್ಕೆ ಕನ್ನಡದ ಆರತಿ ಮೊಳಗುತ್ತಿರಲಿ ಮೈಸೂರಿನ ಕೀರ್ತಿ. ಹಾಗೇನೆ ಪರಂಪರೆಯ ಪ್ರತೀಕ ಈ ವಿಜಯೋತ್ಸವ, ವಿಜಯದ ದಶಮಿಯ ಮಹೋತ್ಸವ. ಡೊಳ್ಳು ರಾಕ್ಷಸನ ಸಂಹಾರ ಮಾಡಿ ಆ ದೇಹವನ್ನೇ ಆ ಹೊಟ್ಟೆಯನ್ನ ಡೊಳ್ಳಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು, ಚರ್ಮವನ್ನ, ಅವನ ನರವನ್ನ ಇತ್ಯಾದಿ ಮೂಳೆಯನ್ನ ಬಳಸ್ಕೊಂಡು ಡೊಳ್ಳು ಮಾಡಿದ್ರು ಅಂತಕ್ಕಂಥದ್ದು ಒಂದು ಐತಿಹ್ಯ ಪುರಾಣ. ಅದರ ಹಿಂಭಾಗದಲ್ಲೇ ಯಾದಗಿರಿ ಜಿಲ್ಲೆಯಿಂದ ತಿಂಕಣಿ ಮೌನೇಶ್ವರ ದೇವಾಲಯದ ಸ್ತಬ್ಧ ಚಿತ್ರ ಬರುತ್ತಿದೆ. ಯಾದಗಿರಿ ಪ್ರಯುಕ್ತ ಏಕದಂಡಿಗೆ ಮಠದ ಪೂಜ್ಯ ಶ್ರೀ ಗುರುನಾಥೇಂದ್ರ ಮಹಾಸ್ವಾಮೀಜಿಯವರು ಹೇಳಿರುವ ವ್ರತದಂತೆ ಆದಿಲಿಂಗೇಶ್ವರದಲ್ಲಿ ಪ್ರತಿದಿನ ನಸುಕಿನಲ್ಲಿ ಪೂಜೆ ಮಾಡಿ ಹರಕೆಯನ್ನ ಸಲ್ಲಿಸುತ್ತಿದ್ದರು. ಹಾಗೇನೆ ಈ ಗುಡಿಯ ವೈಶಿಷ್ಟ್ಯ ಅಂದ್ರೆ ಹಿಂದೂಗಳಿಗೆ ಮೌನೇಶ್ವರವರಿಗೆ ಪೂಜ್ಯರಾಗಿದ್ದಾರೆ. ಬಸವಸಾಗರ ಜಲಾಶಯದಿಂದ ಬೋರ್ಗರೆಯುವ ಕೃಷ್ಣ ಮೌನೇಶ್ವರ ನೆಲೆ ನಿಂತ ತಿಂತಣಿಯ ಆಸುಪಾಸಿಗೆ ಬಂದಾಕ್ಷಣ ಮೌನವಾಗುತ್ತಾಳೆ. ಎಷ್ಟರ ಮಟ್ಟಿಗೆ ಎಂದರೆ ನದಿಗೆ ಕಿವಿಯಾನಿಸಿದರೂ ಅಲ್ಲಿ ನೀರು ಹರಿಯುವ ಸಪ್ಪಳವೇ ಕೇಳಿಸುವುದಿಲ್ಲ. ಹಿಂದೂ ಮುಸ್ಲಿಂ ಎನ್ನದೆ ಎಲ್ಲ ಜಾತಿ ಜನಾಂಗದವರು ಮೌನೇಶ್ವರ ಮತ್ತು ಮೌನೋತಿ ದರ್ಶನವನ್ನು ಪಡೆಯುತ್ತಾರೆ. ಡೊಳ್ಳು ಮೇಳ ಸಾಮಾನ್ಯವಾಗಿ ನಿರ್ದಿಷ್ಟ ಜನವರ್ಗದ ಕಲೆಯಾಗಿದೆ. ಮಲೆನಾಡಿನಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಡೊಳ್ಳಿನ ಕೈಪೆಟ್ಟು ಹಾಡುಗಳಿವೆ. ಹಾಲು ಮತ್ತು ಪುರಾಣವನ್ನ ಆ ಡೊಳ್ಳು ವಾದ್ಯವನ್ನ ಬಳಸ್ಕೊಂಡು ಹಾಡ್ತಾರೆ, ಕುಣಿತಾರೆ. ಭಂಡಾರ ಅವರದ್ದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ. ಡೊಳ್ಳು ಮೇಳವನ್ನ ಇವತ್ತು ಕೇವಲ ಅದು ದಸರಾ ಎಂದರೆ ನಮ್ಮ ಮನೆಯ ಉತ್ಸವ, ಕರ್ನಾಟಕದ ಹೆಮ್ಮೆಯ ಉತ್ಸವ. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ನಾವು ಮಾತ್ರ ಎಲ್ಲರೂ ಕುಳಿತಲ್ಲಿಯೇ ಕುಳಿತು ಈ ಮಹೋತ್ಸವವನ್ನ ವಿಶ್ವವಿಖ್ಯಾತಿಯಾಗಿರುವಂತಹ ಈ ಮೆರಗನ್ನ ಮತ್ತಷ್ಟು ವೃದ್ಧಿಸೋಣ. ನೀವೆಲ್ಲರೂ ದಯಮಾಡಿ ಕುಳಿತಲ್ಲಿಯೇ ಕುಳಿತುಕೊಳ್ಳಬೇಕಾಗಿ ನಮ್ಮ ಮನವಿ. ಕೊಡಗು ಜಿಲ್ಲೆಯ ಸ್ತಬ್ಧ ಚಿತ್ರ ಬಂದಿದೆ. ಭೂ ಸಂರಕ್ಷಣೆ, ಕಾರಂಜಿ ಜಲಾಶಯ, ಕಾಫಿ ಕಾಳುಮೆಣಸು ತೋಟ ಹಾಗೂ ಆನೆ ಕ್ಯಾಂಪ್, ನಾಡಿನ ಜೀವನದ ಕಾರ್ಯಾಲಯ, ದೇವಸ್ಥಾನ ಬೃಹದಾಕಾರದ ಕಲ್ಲು ಬಂಡೆಗಳಿಂದ ಕೂಡಿದ ಸುಂದರ ಏಕಾಂತ ಸ್ಥಳ. ವೀರಭದ್ರನ ಕುಣಿತ ವಾಸ್ತವವಾಗಿ ಗೃಹ ಪ್ರವೇಶ, ಮದುವೆ ಇತ್ಯಾದಿ ಆಚರಣೆಗಳು ನಡೀತಕ್ಕಂಥದ್ದು. ಅದು ಸಾಮಾನ್ಯವಾಗಿ ಒಬ್ಬ ವೀರಭದ್ರ ಇರ್ತಾನೆ. ಇಲ್ಲಿ ನಾವು ಆಕರ್ಷಣೆಗೋಸ್ಕರ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಸುಮಾರು 12 ವೀರಭದ್ರನ ಕುಣಿತದ ತಂಡಗಳನ್ನ ಒಟ್ಟಿಗೆ ಸೇರಿಸಿದ್ವಿ. ಕಲಾವಿದ ಜನಪದ ಕಲೆ ಅಂತಂದ್ರೆ ಯಾವಾಗಲೂ ಜನರನ್ನ ಒಗ್ಗೂಡಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರೇ ಬೇಡ ಅಂದ್ಬಿಟ್ಟು ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ವೀರಭದ್ರನ ಹಲವು ತಂಡಗಳನ್ನ ಒಟ್ಟಿಗೆ ಸೇರಿಸುವ ಪ್ರಯತ್ನ 2 ತಂಡಗಳನ್ನ ಮಾಡಿದ್ವಿ. ಅದು ವೀರಭದ್ರನ ಕುಣಿತ, ದಕ್ಷ ಬ್ರಹ್ಮನ ಸಂಹಾರದ ಪ್ರತೀಕವಾಗಿ ಅವ್ರು ಮಾಡ್ತಾ ಇರ್ತಾರೆ. ಪ್ರವಾಸೋದ್ಯಮ ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೋಡ್ತಾ ಇದ್ದೀವಿ. ಒಂದು ರಾಜ್ಯ, ಹಲವು ಜಗತ್ತುಗಳು. ಕರ್ನಾಟಕ ಭೌತಿಕವಾಗಿ ಒಂದು ರಾಜ್ಯವಾದರೂ ತನ್ನ ಅಂತರಂಗದಲ್ಲಿ ಹಲವು ಜಗತ್ತುಗಳನ್ನೇ ಅಡಗಿಸಿಕೊಂಡಿರುವ ವೈವಿಧ್ಯಮಯ ಪ್ರವಾಸಿ ತಾಣಗಳ ಬೀಡು. ನಾಡದೇವತೆ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ವಿಗ್ರಹ, ಕರ್ನಾಟಕದಲ್ಲಿರುವ ಪಾರಂಪರಿಕ ಸಾಹಸ ಕ್ರೀಡೆಗಳು, ಜಲ ಕ್ರೀಡೆಗಳು, ಯಾಣ, ಗೋಲ್ ಗುಂಬಜ್ ಇವೆಲ್ಲವನ್ನ ಇವಾಗಾಗಿ ಕಾಣಿಸುತ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯ ಬಂಧುಗಳು. ಈಗ ನಿಮ್ಮೆದುರಿಗೆ ಕೆಂಪು ಉಡುಪಿನಲ್ಲಿ ಆ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಕವಡಿಯ ಸರ, ತಲೆಯ ಮೇಲೆ ಕರಡಿಯ ಕೊಪ್ಪಿಗೆ. ಇವರು ಕೈಯಲ್ಲಿ ಡಮರುಗವನ್ನ ಹಿಡ್ಕೊಂಡು ನುಡಿಸ್ತಾ ಹೆಜ್ಜೆನ್ನಾಗ್ತಾ ಇದ್ದಾರೆ. ಇವರು ಚಾಮರಾಜನಗರ ಜಿಲ್ಲೆಯ ಗೊರವರ ಪುಟ್ಟಮಲ್ಲಯ್ಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ. ನಮ್ಮೆಲ್ಲ ಕಲಾವಿದರು ದೇಶ ವಿದೇಶಗಳಿಗೆ ಹೋಗಿ ಬಂದಿದ್ದಾರೆ. ಇಲ್ಲಿ ನಂದಿನಿ, ಈ ಒಂದು ನಂದಿನಿ ಈಗಾಗಲೇ ನೀವು ನೋಡಿರಬಹುದು. ಇದು ವಿವಿಧ ರಾಜ್ಯಗಳಲ್ಲಿ ತನ್ನ ಛಾಪನ್ನು ಈಗಾಗಲೇ ಮೂಡಿಸಿದೆ. ಕೇರಳ, ಮುಂಬೈ, ಜಮ್ಮು ಕಾಶ್ಮೀರದಲ್ಲಿ ಅತಿ ಶೀಘ್ರದಲ್ಲಿ ದೆಹಲಿಯಲ್ಲೂ ಸಹ ನಂದಿನಿ ಉತ್ಪನ್ನಗಳನ್ನು ನಾವು ನೋಡಬಹುದು. ಹೇಗೆ ಮೈಸೂರು ಅರಮನೆ ಇಡೀ ವಿಶ್ವಕ್ಕೆ ಮಾದರಿಯೋ ಹಾಗೇನೆ ಕರ್ನಾಟಕಕ್ಕೆ ನಂದಿನಿ ಹಾಲು ಇಡೀ ವಿಶ್ವಕ್ಕೆ ಕನ್ನಡದ ಪ್ಯೂರಿಟಿ ಬಗ್ಗೆ ಸಂದೇಶವನ್ನ ರವಾನಿಸುತ್ತಿದೆ. ವೀರಮಕ್ಕಳ ಕುಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದರಿಂದ ಪ್ರೇರಣೆಯಾಗಿ
ಬಾಲ್ಯದಲ್ಲಿ ಕಲಿತಿದ್ದಂತ ವೀರ ಮಕ್ಕಳ ಕುಣಿತ ಈ ತಂಡದ ಜೊತೆಗೆ ಕುಣಿತಾರೆ. ಬಹುಪಾಲು ಇವರು ಚಾಮರಾಜನಗರ ಜಿಲ್ಲೆಯ ವೀರ ಮಕ್ಕಳ ಕುಣಿತ, ಮೈಸೂರು ಜಿಲ್ಲೆಯ ವೀರ ಮಕ್ಕಳ ಕುಣಿತ ತಂಡ ನಂತರದಲ್ಲಿ ಬರ್ತಾರೆ. ಈಗ ಬರ್ತಾ ಇದ್ದಾರೆ ಕೋಲಾರ ಭಾಗದಲ್ಲಿ ಹೆಸರುವಾಗಿರ್ತಕ್ಕಂಥದ್ದು. ಹುಣಸೂರಿನಲ್ಲೂ ಇದು ಇದೆ. ಚಕ್ಕೆ ಕೋಲಾಟ ಅಂತ ಕರೀತಾರೆ. ಚಕ್ಕೆ ಕೋಲಾಟ ವಿಶೇಷ ಸಂದರ್ಭಗಳಲ್ಲಿ ಬಳಸ್ತಕ್ಕಂಥ ಚಕ್ಕೆ ಕೋಲಾಟದ ತಂಡ ನಿಮ್ಮ ಮುಂದೆ. ಕರ್ನಾಟಕ ರಾಜ್ಯ ಪೊಲೀಸ್ ಪೊಲೀಸ್ ಅನ್ನುವಂತಹ ಪದ ಕೇಳಿದ್ರೆ ನಾವು ಭಯ ಪಡುವಂತಹ ಯಾವುದೇ ಅಗತ್ಯ ಇಲ್ಲ. ಪೊಲೀಸ್ ಇರುವುದು ನಮ್ಮ ಸಹಾಯಕ್ಕೆ. ನಾವೆಲ್ಲರೂ ಸಹ ಅತ್ಯಂತ ಶಾಂತ ರೀತಿಯಿಂದ ಜೀವನವನ್ನ ಸಾಗಿಸೋದಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆ ನಿರಂತರವಾಗಿ ವಿಶಿಷ್ಟ ಕೊಡುಗೆಯನ್ನ ನೀಡ್ತಾ ಇದೆ. ಮಂಜುಗಳೇ, ಎಷ್ಟೇ ಮಳೆ ಬರಲಿ ವರುಣನ ಕೃಪೆ ಎಂದರೆ ನಾವೆಲ್ಲರೂ ಕೂಡ ಭಾವಿಸಿಕೊಳ್ಳೋಣ. ವರುಣನ ಕೃಪೆಯಾಗಿ ಮಳೆ ಬೆಳೆಯಾಗಿದೆ. ನೀವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಂಥದೇ ಸಂಕಷ್ಟದ ನಡುವೆಯೂ ನಮ್ಮೆಲ್ಲರನ್ನ ಕೊರೆಯಲಿಕ್ಕೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವಿದೆ. ತಾವೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಿರ್ಬೇಕು. ಚಕ್ಕೆ ಕೋಲಾಟದ ಹಿಂದೆ ಚಂಡೆ ಮೇಳ ಹೋಗ್ತಾ ಇದೆ. ಅವರು ಉಡುಪಿಯವರು. ವಿಶೇಷವಾಗಿ ಯಕ್ಷಗಾನದಲ್ಲಿ ಬಳಸ್ತಕ್ಕಂಥ ಚಂಡೆಯನ್ನ ಬೇರೆ ಬೇರೆ ಸಂದರ್ಭ, ಉತ್ಸವ ಇತ್ಯಾದಿಗಳಲ್ಲಿ ಬಳಸ್ತಾರೆ. ಆನಂತರ ನೀವು ನೋಡ್ತಾ ಇದ್ದೀರಿ ಸಂಸ್ಥೆಯ ವತಿಯಿಂದ ಅರಣ್ಯ ಸಂಪತ್ತನ್ನ ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ. ಕರ್ನಾಟಕ ವೈಲ್ಡ್ ಲೈಫ್ ಅಂಡ್ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನ ಟೈಗರ್ ಟಾಪ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಜೊತೆ ಜಂಟಿ ಉದ್ಯಮವಾಗಿ ಸ್ಥಾಪಿಸಲು 1980ರಲ್ಲಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಅದೇ ವರ್ಷದಲ್ಲಿ ಸರ್ಕಾರವು ಜಂಗಲ್ ಮತ್ತು ರೆಸಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಬದಲಿಸಿ ಆದೇಶವನ್ನ ನೀಡಿತು. ತದನಂತರ ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ಸಂಸ್ಥೆ ದಿನಾಂಕ 14/3/1980 ಅಸ್ತಿತ್ವಕ್ಕೆ ಬಂದಿದ್ದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾಗಿ ಪ್ರವಾಸೋದ್ಯಮ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕರ್ನಾಟಕ ರಾಜ್ಯದ ಸಂಪೂರ್ಣ ಒಡೆತನದ ಸಂಸ್ಥೆಯಾಗಿ ನೋಂದಾಯಿತವಾಗಿ ಸಂಸ್ಥೆಯು ಪ್ರವಾಸಿಗರಿಗೆ ಪರಿಸರ ಪ್ರವಾಸೋದ್ಯಮ, ವನ್ಯಜೀವಿ ಪ್ರವಾಸೋದ್ಯಮ, ಸಾಹಸ ಪ್ರವಾಸೋದ್ಯಮ ಮತ್ತು ಹೊರಾಂಗಣ ಚಟುವಟಿಕೆಗಳಾದ ಟ್ರೆಕ್ಕಿಂಗ್, ಕ್ಯಾಂಪಿಂಗ್, ಜಲಕ್ರೀಡೆ ಮುಂತಾದ ಪ್ರವಾಸಿ ಚಟುವಟಿಕೆಗಳನ್ನು ಕೈಗೊಳ್ಳುವ ಸ್ವಾಭಾವಿಕ ಅನುಭವವನ್ನು ಕೊಡುವ ಸಂಸ್ಥೆಯಾಗಿ ಮುಂಚೂಣಿಯಲ್ಲಿದೆ ನಮ್ಮ ಭಾರತ ದೇಶದಲ್ಲಿ. ನವಿಲು ನೃತ್ಯದ ಮುಂದೆ ಹೋದಂತದ್ದು ನಾಸಿಕ್ ಡೋಲ್. ಅದು ಮಹಾರಾಷ್ಟ್ರದ ಗಡಿಯ ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ಅದನ್ನ ಜಾಂಗ್ ಪಥಕ್ ಅಂತ ಕೂಡ ಕರೀತಾ ಇದ್ದಾರೆ. ಈ ಎರಡು ಸ್ತಬ್ಧ ಚಿತ್ರಗಳ ನಡುವೆ ಹೋಗ್ತಾ ಇರ್ತಕ್ಕಂಥವ್ರು ಬಳ್ಳಾರಿ ಜಿಲ್ಲೆಗೆ ಬಂದಿರತಕ್ಕಂಥ ಹಗಲು ವೇಷಗಾರರು. ಅಲ್ಲಿ ಪೌರಾಣಿಕದ ನಾಟಕಗಳ ಎಲ್ಲ ವೇಷಗಳನ್ನ ನೋಡ್ತೀರಿ. ಇವತ್ತಿಗೂ ಕೂಡ ಅವರು ಅದನ್ನೇ ವೃತ್ತಿಯಾಗಿ ಬಳಸ್ಕೊಂಡಿರ್ತಕ್ಕಂಥವ್ರು ವೇಷಗಾರರು. ಹಾಗೇನೆ ಭಾರತೀಯ ರೈಲ್ವೆ ಇದರ ಸ್ತಬ್ಧ ಚಿತ್ರವನ್ನ ನಾವು ಈಗ ನೋಡ್ತಾ ಇದ್ದೇವೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲಾದ ಅತಿ ಅರೆವೇಗದ ರೈಲು, ಸೌಕರ್ಯ ವರ್ಧಿತ, ಹೀಗೆ ಹಲವು 10 ವೈಶಿಷ್ಟ್ಯಗಳನ್ನು ಹೊಂದಿದೆ. ಅದಾದ ಮೇಲೆ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿ, ಮೀಟರ್ ಗೇಜ್ ಕೋಚ್ಗಳು, ಹೀಗೆ ಹಲವು 10 ವೈಶಿಷ್ಟ್ಯತೆಗಳಿಂದ ಭಾರತೀಯ ರೈಲ್ವೆ ಇಡೀ ವಿಶ್ವಕ್ಕೆ, ವಿಶೇಷವಾಗಿ ಭಾರತಕ್ಕೆ ಸೇವೆಯನ್ನು ಸಲ್ಲಿಸುತ್ತಾ ವಿಶ್ವಕ್ಕೆ ಮಾದರಿಯಾಗಿದೆ. ವಿಜಯನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ಬರುತ್ತಿದೆ. ಅದಕ್ಕೂ ಮುನ್ನ ಕಲಾ ತಂಡಗಳ ಪ್ರದರ್ಶನವನ್ನು ನೀವೆಲ್ಲರೂ ಕಾಣ್ತಾ ಇದ್ದೀರಿ. ಇಲ್ಲಿ ನೋಡಿ, ನಗಾರಿ ಮೇಳ, ತಾಸೆ ಇದೆ, ಡೋಲಿದೆ, ನಗಾರಿ ಇದೆ. ಚರ್ಮವಾದ್ಯಗಳನ್ನ ಒಂದು ಬಿಸಿಲಲ್ಲಿ ಅಥವಾ ಬೆಂಕಿಯಲ್ಲಿ ಕಾಯಿಸಬೇಕು ಅಥವಾ ಬಿಗಿಬೇಕು. ಈ ಮಳೆ ಬಿದ್ದರೂ ಕೂಡ ಕಲಾವಿದರ ಉತ್ಸಾಹವನ್ನ ಮರೆಯದೆ ಈ ಮಳೆಯಲ್ಲೂ ಕೂಡ ನಗಾರಿ ಮೇಳವನ್ನು ಅತ್ಯಂತ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇವರು ಮೈಸೂರು ಜಿಲ್ಲೆಯ ಕಲಾವಿದರು. ನಗಾರಿ ಮೇಳ, ತಮಟೆ ಇದೆ, ತಾಸ ಇದೆ,
ಜಿಲ್ಲೆಯಿಂದ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಕಾಣಿಸುವಂತಹ ಸ್ತಬ್ಧ ಚಿತ್ರ ಬರುತ್ತಿದೆ. ಕ್ರಿಸ್ತಶಕ 1336 1565ರವರೆಗೆ ತುಂಗಭದ್ರಾ ನದಿಯ ದಂಡೆಯಲ್ಲಿ ಸ್ಥಾಪನೆಯಾದ ವಿಜಯನಗರದ ಸಾಮ್ರಾಜ್ಯ ದಕ್ಷಿಣ ಭಾರತದ ಒಂದು ವಿಶಿಷ್ಟ ಸ್ಮಾರಕವಾಗಿದೆ. ಸಂಗಮ, ಸಾಳ್ವ, ತುಳುವ ಮತ್ತು ಅರವೇಡಿ ಎಂಬ 4 ಸಂತತಿಗಳ 17 ರಾಜರುಗಳು ಸುಮಾರು 230 ವರ್ಷಗಳ ಕಾಲ ಹಂಪಿಯನ್ನು ರಾಜಧಾನಿ ಆಗಿಸಿಕೊಂಡು ವಿಜಯನಗರದ ಸಾಮ್ರಾಜ್ಯವನ್ನು ಆಳಿದ್ದಾರೆ. ಸಂಗಮ ಸಂತತಿಯ ಇಮ್ಮಡಿ ದೇವರಾಯ ಮತ್ತು ತುಳುವ ಸಂತತಿಯ ಶ್ರೀಕೃಷ್ಣ ದೇವರಾಯ ಈ ಸಾಮ್ರಾಜ್ಯದ ಪ್ರಖ್ಯಾತ ಅರಸರಾಗಿದ್ದಾರೆ. ಕಲ್ಲಿನ ರಥವನ್ನು ನೀವು ಕಾಣುತ್ತಿದ್ದೀರಿ. ಕಮಲ ಮಹಲನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ವಿಜಯನಗರದ ಅರಸರ ರಾಣಿಯರ ಹಾಗೂ ಮಹಿಳಾ ಸದಸ್ಯರ ಜಲಮುಕ್ತಿ ನಿರ್ಮಾಣಗೊಂಡಂತಹ ಅನನ್ಯ ಅರಮನೆ ಲೋಟಸ್ ಮಹಲ್. ಈ ಅದ್ಭುತ ಅರಮನೆ ಹಂಪಿಯ ಹೃದಯ ಭಾಗದಲ್ಲಿದೆ. ಈ ಅರಮನೆಯನ್ನು ಕಮಲ್ ಮಹಲ್ ಅಥವಾ ಚಿತ್ರಂಗಿಡಿ ಮಹಲ್ ಎಂದು ಕರೆಯಲಾಗುತ್ತದೆ. ಕಲ್ಲಿನ ರಥವನ್ನು ಕಾಣುತ್ತಿದ್ದೀರಿ. ಗರುಡ ಮಂಟಪ ಎಂದು ಪ್ರಸಿದ್ಧಿ ಪಡೆದ ಈ ಶಿಲ್ಪಕಲೆಯು ವಿಜಯ ವಿಠಲ ದೇವಾಲಯದ ಆವರಣದಲ್ಲಿದೆ. ಸ್ತಬ್ಧ ಚಿತ್ರದ ಹಿಂದೆ ಲಂಬಾಣಿ ನೃತ್ಯ ಜಾನಕಿ ತಂಡ ವಿಜಯನಗರದಿಂದ ಬಂದಿದ್ದಾರೆ. ಅವರ ಹಿಂದೆ ನಂದಿ ಕೋಲು ಸಮೇಳ ವಾದ್ಯದ ಜೊತೆಗೆ ನಂದಿ ಧ್ವಜದ ಒಂದು ಸಣ್ಣ ರೂಪ ನಂದಿ ಕೋಲು. ಅಲ್ಲಿ ಸಣ್ಣ ಬಿದುರಿನ ಕಂಬಕ್ಕೆ ಹಿತ್ತಾಳೆಯ ಗಗ್ಗರವನ್ನ ಮತ್ತೆ ಧ್ವಜವನ್ನ ಹಾಕಿದ್ದಾರೆ. ಮತ್ತೊಂದು ನಗಾರಿ ಮೇಳ, ಮತ್ತೊಂದು ಮೈಸೂರು ಜಿಲ್ಲೆಯ ನಗಾರಿ ಮೇಳ. ಯುವಕರು ಅತ್ಯಂತ ಉತ್ಸಾಹದಿಂದ ಕಲಿತಿದ್ದಾರೆ, ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಪಾಪ ಈ ವರುಣನ ಅವಕೃಪೆ ಆಗಿದೆ, ಆದರೂ ಕೂಡ ತಮ್ಮ ಉತ್ಸಾಹವನ್ನ ಅವರು ಕಳ್ಕೊಂಡಿಲ್ಲ. ನಗಾರಿ ಮೇಳ ಎಲ್ಲ ಜನಪದ ಕಲಾವಿದರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಚಪ್ಪಾಳೆಯನ್ನ ಜೋರಾಗಿ ಮಾಡೋದು ಮುಖೇನ ಛತ್ರಿ ಕೆಳಗೆ ಇರೋರು ಜೋರಾದ ಕರ್ತಾಂಡ ಮಾಡಬೇಕು. ಯಾಕೆಂದ್ರೆ ನಶಿಸಿ ಹೋಗುತ್ತಿರುವ ಜನಪದ ಕಲೆಯನ್ನ ಉಳಿಸಿ ಬೆಳೆಸುತ್ತಿರುವಂತಹ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಕೆಲಸವನ್ನ ಎಲ್ಲ ಜನಪದ ಕಲಾವಿದರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷ ಸಲ್ಯೂಟ್. ಧಾರ್ಮಿಕ ವಿಧಿವಿಧಾನಗಳು ಒಂದು ತೂಕ ಆದರೆ ಜಂಬೂ ಸವಾರಿಯ ವೈಭೋಗ ಹಾಗೂ ವೈವಿಧ್ಯತೆಯದೇ ಮತ್ತೊಂದು ತೂಕ. ವೈಭವೋಪೇತ ಅರಮನೆಯ ಅಂಗಳದಲ್ಲಿ ವಧಿಸಿ ರಾಜಮಾರ್ಗದಲ್ಲಿ ಸಾಗಿ ಬನ್ನಿ ಮಂಟಪವನ್ನು ಸೇರುವ ಈ ವರ್ಣರಂಜಿತ ಮೆರವಣಿಗೆಯಲ್ಲಿ ಸಾಗುವಂತಹ ಕಲಾವಿದರು ಕೇವಲ ವೇಷಧಾರಿಗಳಲ್ಲ, ಬಹುಮುಖಿಗಳಾದ ಅವರು ಬಹುರೂಪಿಗಳು. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ಜಗತ್ತಿಗೆ ತೋರಿಸುವಂತಹ ಪ್ರಕ್ರಿಯೆಯನ್ನ ಗುರುತರ ಜವಾಬ್ದಾರಿಯಾಗಿ ಸ್ವೀಕರಿಸಿ ರಥದಂತೆ ನಿರ್ವಹಿಸುತ್ತಿದ್ದಾರೆ ನಮ್ಮ ಹೆಮ್ಮೆಯ ಜನಪದ ಕಲಾವಿದರು. ಮಹಾರಾಷ್ಟ್ರ ಮೂಲದ ರಮ್ಡೋಲು, ಇದು ನಾಸಿಕ್ ಡೋಲು. ನಾಸಿಕ್ ಮಹಾರಾಷ್ಟ್ರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಅಲ್ಲಿಯ ಕಲೆಗಳನ್ನ, ಯಾಕೆಂದ್ರೆ ನಮ್ಮ ಕಲಾವಿದರು ಕೇವಲ ರಾಜ್ಯ ಅಲ್ಲ, ದೇಶ ಅಲ್ಲ, ಪ್ರಪಂಚದಾದ್ಯಂತ ಇವತ್ತು ನಮ್ಮ ಜನಪದ ಕಲಾವಿದರು ಸುತ್ತಾ ಇದ್ದಾರೆ. ಅಲ್ಲಿಯ ಕಲೆಗಳನ್ನ ಇಲ್ಲಿಯವರು, ನಮ್ಮ ಕರ್ನಾಟಕದ ಕಲೆಯನ್ನ ಅಲ್ಲಿಯವರು. ಉದಾಹರಣೆಗೆ ನಮ್ಮ ಡೊಳ್ಳು ಕುಣಿತವನ್ನ ರಷ್ಯಾದ ಕಲಾವಿದರು ಕೂಡ ಕಲ್ತಿದ್ದಾರೆ. ರಷ್ಯಾದ ಕಲಾವಿದರು ಹೇಗೆ ವಿದೇಶಿ ವಾದ್ಯಗಳು ಇತ್ಯಾದಿಗಳು ನಮಗೆ ಬರ್ತವೋ, ನಮ್ಮ ಕನ್ನಡ ಕಲೆಗಳು ಕೂಡ ಇಡೀ ಪ್ರಪಂಚದಲ್ಲಿ ಅಲ್ಲಿ ಆಕರ್ಷಣೆಯನ್ನ ಬೀರಿವೆ. ಅಂತ ಕಲೆಗಳಲ್ಲಿ ಈ ನಾಸಿಕ್ ಡೋಲ್ ಕೂಡ ಒಂದು. ಈ ಕಲಾವಿದರ ನಂತರ ಇದೀಗ ಪ್ರಮುಖ ವೇದಿಕೆಯ ಮುಂಭಾಗದಲ್ಲಿ ತೆರಳುತ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ಸೋಲಿಗರ ಸೊಗಡು ಒಮ್ಮೆ ನೀ ಬಂದು ನೋಡು. ಭಾರತದಲ್ಲಿ ಹೆಚ್ಚು ಜೀವ ವೈವಿಧ್ಯಗಳನ್ನು ಹೊಂದಿರುವಂತಹ ಸಾವಿರಾರು ವರ್ಷಗಳಿಂದ ಕಾಡನ್ನೇ ಅವಲಂಬಿಸಿಕೊಂಡು ಅರಣ್ಯದ ಸಾಹಚರ್ಯದಲ್ಲಿಯೇ ಅಂತರ್ಗತವಾಗಿ ಚಾಮರಾಜನಗರ ಜಿಲ್ಲೆಯ ಅರಣ್ಯ ಹಾಗೂ ಕಾಡಂಚಿನ ಗ್ರಾಮಗಳಲ್ಲಿ ತಮ್ಮದೇ ಆದ ಜೀವನ ಶೈಲಿಯಲ್ಲಿ ಬದುಕ್ತಾ ಇದ್ದಾರೆ. ಭಾರತದ ಪ್ರಾಚೀನ ಜನಾಂಗಗಳಲ್ಲಿ ಒಂದಾದ ದಕ್ಷಿಣ ಕರ್ನಾಟಕದ ಪ್ರಮುಖ ಬುಡಕಟ್ಟುಗಳಲ್ಲಿ ಸೋಲಿಗ ಜನಾಂಗವು ವಿಶೇಷವಾಗಿ ಅಗ್ರಸ್ಥಾನದಲ್ಲಿದ್ದು ಇದರ ಬದುಕು, ಸಂಸ್ಕೃತಿ, ಆಚರಣೆ ವಿಭಿನ್ನವಾಗಿ ತಮ್ಮದೇ ಛಾಪು ಮೂಡಿಸಿದೆ. ಹಾಗೆಯೇ 2000 ವರ್ಷಗಳಿಗಿಂತಲೂ ಹಳೆಯದಾದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವ ದೊಡ್ಡ ಸಂಪಿಗೆ ಮರ ಶ್ರೀ ರಂಗನಾಥ ಸ್ವಾಮಿಯನ್ನ ಪೂಜಿಸುವ ಸ್ಥಳವಾಗಿದೆ. ಹೀಗೆ ಹಲವು 10 ವೈಶಿಷ್ಟ್ಯಗಳಿಂದ ಚಾಮರಾಜನಗರ ಜಿಲ್ಲೆಯ ಈ ಸ್ತಬ್ಧ ಚಿತ್ರ ಗಮನ ಸೆಳೆಯುತ್ತಿದೆ. ಧಾರವಾಡದ ಜಗ್ಗಲಿಗೆ ಮೇಳ, ಜಗ್ಗಿ ಹೆಳೆದು ಬಾರಿಸುವ ಹಲೆಗೆ ಜಗ್ಗಲಿಗೆ, ಗಾಡಿ ಚಕ್ರದಂತ ಬಳೆಗೆ ಎಮ್ಮೆಯ ಚರ್ಮವನ್ನ ಬಂಧಿಸಿ ಅದನ್ನು ಮಾಡ್ತಾರೆ. ವಿಶೇಷವಾಗಿ ಹಲವು ಗ್ರಾಮ ದೇವತೆಗಳ ಹಬ್ಬಗಳಲ್ಲಿ, ಮೆರವಣಿಗೆಗಳಲ್ಲಿ, ದಸರಾ
ಬನ್ನಿ ಮಂಟಪದ ಬನ್ನಿ ಕಡಿಯುವ ಸಂದರ್ಭದಲ್ಲಿ ಜಗ್ಗಳಿಗೆ ಮೇಳ ಧಾರವಾಡದಲ್ಲಿ ತುಂಬಾ ಪ್ರಸಿದ್ಧಿ. ಬೀದರ್ ಜಿಲ್ಲೆಯಿಂದ ಸ್ತಬ್ಧ ಚಿತ್ರ ಬಂದಿದೆ. ಕನ್ನಡ ಪಟ್ಟ ದೇವರು ಪೂಜ್ಯ ಶ್ರೀ ಘನಲಿಂಗ ಚಕ್ರವರ್ತಿ ಚನ್ನಬಸವ ಪಟ್ಟ ದೇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೀದರ, ಕಲಬುರಗಿ, ರಾಯಚೂರು ಜಿಲ್ಲೆಗಳು ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿದ್ದವು. ಉರ್ದು ಆಡಳಿತ ಭಾಷೆಯಾಗಿತ್ತು. ಈ ಭಾಗದಲ್ಲಿ ಉರ್ದು ಶಾಲೆಗಳೇ ಇದ್ದವು, ಕನ್ನಡ ಶಾಲೆಗಳು ಇರಲಿಲ್ಲ. ಇದನ್ನು ಮನಗಂಡ ಹಿರೇಮಠ ಸಂಸ್ಥಾನ ಭಾರತೀಯ ಸದ್ಗುರುಗಳಾದ ಶತಾಯುಷಿ ಪೂಜ್ಯ ಶ್ರೀ ಘನಲಿಂಗ ಚಕ್ರವರ್ತಿ ಚನ್ನಬಸವ ಪಟ್ಟ ದೇವರು ದೇವಣಿ ಮತ್ತು ಮಾಂಜ್ರಾ ನದಿಗಳ ಸಂಗಮದ ದಡದಲ್ಲಿ ಎತ್ತರದ ಗುಡ್ಡದ ಮೇಲೆ ಶಾಂತಿವರ್ಧಕ ಕನ್ನಡ ಪಾಠಶಾಲೆಯನ್ನು 1936ರಲ್ಲಿ ಪ್ರಾರಂಭ ಮಾಡಿದರು. ನಿಜಾಮ ಸರ್ಕಾರದ ಕಿರುಕುಳ ಆರಂಭವಾದಾಗ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸತೊಡಗಿದರು. ಕನ್ನಡ ಉದ್ಯೋಗ ಭಾಷೆಯಲ್ಲವೆಂದು ಜನರು ಆಸಕ್ತಿ ತೋರಿಸದಿದ್ದಾಗ ಮನೆ ಮನೆಗೆ ತೆರಳಿ ಮಹತ್ವವನ್ನು ತಿಳಿಸಿ ಮಕ್ಕಳನ್ನು ಶಾಲೆಗೆ ಕರೆತಂದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಸಿಕೊಂಡ ಶ್ರೀಗಳು ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿಯೂ ಹೋರಾಡಿದಂತವರು. ಕರ್ನಾಟಕ ಏಕೀಕರಣಕ್ಕಾಗಿ ಪಣ ತೊಟ್ಟು 1955ರಲ್ಲಿ ಕಮಲನಗರದಲ್ಲಿ ರೈಲ್ವೆ ಹಳಿಗಳ ಮೇಲೆ ಕುಳಿತು ರೈಲ್ವೆ ರೋಕೋ ಆಂದೋಲನವನ್ನ ಮಾಡಿದಂಥವರು ಪೂಜ್ಯ ಶ್ರೀ ಘನಲಿಂಗ ಚಕ್ರವರ್ತಿ ಚನ್ನಬಸವ ಪಟ್ಟ ದೇವರು. ಆ ಸ್ತಬ್ಧ ಚಿತ್ರದ ಹಿಂದೆ ಕುಣಿತಾ ಹೋಗ್ತಾ ಇರ್ತಕ್ಕಂಥವರು ಮೂಡಲಪಾಯ ಯಕ್ಷಗಾನ ವೇಷದವರು. ಯಕ್ಷಗಾನ ಅಂತ ಅಂದ್ರೆ ಕೇವಲ ನಾವು ಕರಾವಳಿ ಅಂತ ಇದ್ದೀವಿ. ಮೂಡಲ ಇವರು ನಾಗಮಂಗಲ ತಾಲೂಕಿನ, ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿನವರು. ಆನಂತರ ಹೋಗ್ತಾ ಇದೆ ನಾಸಿಕ್ ಡೋಲು. ಯಕ್ಷಗಾನ, ಮೂಡಲಪಾಯ, ಪಡವಲಪಾಯ, ತೆಂಕುತಿಟ್ಟು, ಬಡಗುತಿಟ್ಟು, ಘಟ್ಟದ ಕೋರೆ, ಕೇಳಿಕೆ, ಹೀಗೆ ಹಲವು ಪ್ರಕಾರಗಳಿವೆ. ಉತ್ತರ ಕರ್ನಾಟಕದಲ್ಲಿ ದೊಡ್ಡಾಟಗಳಿವೆ, ಸಣ್ಣಾಟಗಳಿವೆ. ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದು ಮೂಡಲಪಾಯ. ಮೂಡಲಪಾಯ ಹೆಚ್ಚು ಕಡಿಮೆ ಈಗ ನಶಿಸಿ ಹೋಗಿದೆ. ಅಂತ ಕೆಲವು ತಂಡಗಳಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಕ್ಕರದ ನೆಲ್ಲಿಗೆರೆಯ ತಿಮ್ಮಪ್ಪಾಚಾರ್ ಅವರ ಮಗ ಮೂರ್ತಾಚಾರ್ ಆ ಕಲೆಯನ್ನ ಇನ್ನೂ ಉಳಿಸ್ಕೊಂಡ್ ಬಂದಿದ್ದಾರೆ. ಅಲ್ಲಿ ತೊಗಲುಗೊಂಬೆಗಳಿವೆ, ಸೂತ್ರದ ಗೊಂಬೆಗಳಿವೆ, ಮಾನವರಾಟ ಆಗಿರ್ತಕ್ಕಂಥ ಮೂಡಲಪಾಯ ಕೂಡ ಅಲ್ಲಿದೆ. ಮೂಡಲಪಾಯ ಯಕ್ಷಗಾನವನ್ನ ವಿಶೇಷವಾಗಿ ಬೇಸಿಗೆಯ ಕಾಲದಲ್ಲಿ ಬಿಡುವಿನ ವೇಳೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಿದ್ರು. ಅವತ್ತು ಇವತ್ತಿನ ಹಾಗೆ ಯಾವ ಟಿವಿ ಇಲ್ಲ, ರೇಡಿಯೋ ಇಲ್ಲ, ಮತ್ತೊಂದು ಮಾಧ್ಯಮವಿಲ್ಲ. ಬೆಳಗ್ಗೆವರೆಗೂ ಆಡ್ತಿರ್ತಕ್ಕಂಥದ್ದು. ಇವತ್ತು ವೇಷಗಳನ್ನ ರಕ್ಷಿಸಿಕೊಳ್ತಕ್ಕಂಥದ್ದೇ ಅವರಿಗೆ ಕಷ್ಟವಾಗಿದೆ. ಇಲ್ಲಿ ಇದೇ ಕಣಿವಾದನ. ಕಣಿವಾದನದ ಜೊತೆಗೆ ಶ್ರುತಿ ಇದೆ, ಮೌರಿ ಇದೆ, ವಾಲಗ ಅಂತ ಕೂಡ ಅದನ್ನ ಕರೀತಾರೆ. ಹೀಗೆ ಎಲ್ಲ ಜನಪದ ಕಲಾವಿದರು ಮಳೆಯನ್ನ ಲೆಕ್ಕಿಸದೆ ತಮ್ಮ ಕಲೆಯ ಪ್ರಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಈಗ ಪ್ರಮುಖ ವೇದಿಕೆಯ ಮುಂಭಾಗದತ್ತ ಬರ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆಯ ಈ ಒಂದು ಆಕರ್ಷಕ ಸ್ತಬ್ಧ ಚಿತ್ರ. ಕರ್ನಾಟಕದ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧ, ವಿಶ್ವದ ಪ್ರಸಿದ್ಧ ನಗರಗಳಲ್ಲಿ ಒಂದಾಗಿರುವ ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಟೆಕ್ನಾಲಜಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಬೆಂಗಳೂರು ನಗರ ಕೇಂದ್ರ ಭಾಗದಲ್ಲಿರುವ ವಿಧಾನಸೌಧ ಭಾರತದಲ್ಲಿರುವ ಆಡಳಿತ ಸೌಧಗಳಲ್ಲಿ ಹೆಚ್ಚು ವಿಕಾಸಸೌಧಗಳ ವಿಧಾನಸೌಧದ ನಡುವೆ ವಿಶ್ವದ ಅತಿ ಎತ್ತರದ ಧ್ಯಾನಾಸಕ್ತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಂಚಿನ ಪುತ್ಥಳಿಯನ್ನ 2014ರಂದು ಸ್ಥಾಪಿಸಲಾಯಿತು. ಸುಮಾರು 1.75 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಕೆಂಗಲ್ ಹನುಮಂತಯ್ಯ ಅವರ ಆಡಳಿತದ ಅವಧಿಯಲ್ಲಿ ವಿಧಾನಸೌಧದ ನಿರ್ಮಾಣ ಆಯಿತು. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡಿದ ನಂತರ 5,000ಕ್ಕೂ ಹೆಚ್ಚು ಕಾರ್ಮಿಕರು 4 ವರ್ಷಗಳಲ್ಲಿ ದ್ರಾವಿಡ ಶೈಲಿಯಲ್ಲಿ 46 ಮೀಟರ್ ಎತ್ತರವಾಗಿ 4 ದಿಕ್ಕಿನಲ್ಲೂ ಪ್ರವೇಶ ದ್ವಾರಗಳನ್ನು ಒಳಗೊಂಡಿದೆ. ಹಾಗೆಯೇ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಕಲೆಯ ಅಂಶಗಳನ್ನ ಇದು ಹೊಂದಿದೆ. ವಿಶೇಷವಾಗಿ ಪ್ರತಿ ಮಹಡಿಯಲ್ಲೂ 40ರಿಂದ 45 ಕೊಠಡಿಗಳಿದೆ. 3ನೇ ಮಹಡಿಯಲ್ಲಿ ಕ್ಯಾಬಿನೆಟ್ ಹಾಲ್, ಕಾನ್ಫರೆನ್ಸ್ ಹಾಲ್ ಇದೆ. ಅದರ ಎದುರಿನಲ್ಲಿ ಹೈಕೋರ್ಟ್ ಹಾಗೂ ಉತ್ತರದಲ್ಲಿ ರಾಜಭವನ ಇದೆ. ಸಾರ್ವಜನಿಕ ರಜಾ ದಿನಗಳು ಮತ್ತು ಪ್ರತಿ ಭಾನುವಾರ ಸಾಯಂಕಾಲದಂದು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ದೀಪಗಳಿಂದ ಸಿಂಗರಿಸಲ್ಪಡುತ್ತದೆ. ಅತ್ಯಂತ ಸುಂದರವಾಗಿ ಬರ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆಯ ಈ ಸ್ತಬ್ಧ ಚಿತ್ರ, ಕರ್ನಾಟಕದ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧ. ಎರಡು ಸ್ತಬ್ಧ ಚಿತ್ರಗಳ ನಡುವೆ ಇರತಕ್ಕಂಥದ್ದು ದಾಳಪಟ.
ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥ ಈ ದಾಲಪಟ ನೃತ್ಯದಲ್ಲಿ ದೊಣ್ಣೆ ವರ್ಷ ಇದೆ, ಬಿಜಿಲಿ ವರ್ಷ ಇದೆ, ಹಾಸ್ಯ ಪ್ರಸಂಗಗಳು ಕೂಡ ಮಾಡ್ತಾರೆ. ಆ ಖಡ್ಗವನ್ನು ಇರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಕಲಾವಿದ ಎದೆಯ ಮೇಲೆ ಬಾಳೆಹಣ್ಣನ್ನ ಹಿಡ್ಕೊಂಡು ಕತ್ತರಿಸ್ತಾನೆ, ತಲೆಯ ಮೇಲೆ ತೆಂಗಿನಕಾಯಿಯನ್ನ ಹೊಡಿತಾನೆ. ಆ ತರದ ವಿಶಿಷ್ಟವಾಗಿರ್ತಕ್ಕಂಥ ಸಮರ ಕಲೆ ದಾಲಪಟ ನಮ್ಮ ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ದೊಣ್ಣೆ, ಬಿಜಿಲಿ, ಬೆಂಕಿ ವರ್ಷೆಯ ಪ್ರತೀಕವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ದಾಲಪಟ. ಮುಂದಿನ ಸ್ತಬ್ಧ ಚಿತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದೆ. ಪೊಕ್ಕುಂದ ಅಥವಾ ಹೆಗ್ಗುಂದದ ರಾಮದೇವರ ಬೆಟ್ಟವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ನರಸೀಪುರದ ಬಳಿ ಇರುವ ಹೆಗ್ಗುಂದ ಬೆಟ್ಟವನ್ನ ರಾಮದೇವರ ಬೆಟ್ಟ ಎಂತಲೇ ಕರೆಯುತ್ತಾರೆ. ಕ್ರಿಸ್ತಶಕ 1015ರಲ್ಲಿ ಹೊಯ್ಸಳ ಶಾಸನದಲ್ಲಿ ಉಲ್ಲೇಖವಾಗಿರುವಂತೆ ಈ ದೇಗುಲದ ಬೆಟ್ಟದಲ್ಲಿ ಶ್ರೀರಾಮನು ತಂದೆ ಕಳುಹಿಸಿದ ಅಶ್ವಮೇಧ ಕುದುರೆಯನ್ನ ಕಂಬಕ್ಕೆ ಕಟ್ಟಿದ ಕುರುಹಾಗಿ ಶ್ರೀರಾಮನ ಪಾದುಕೆಗಳು ಬಂಡೆ ಮೇಲೆ ಅಚ್ಚಾಗಿ ಇದ್ದು ಇದಕ್ಕೆ ಅಹಲ್ಯಳ ಶಾಪ ವಿಮೋಚನಾ ಸ್ಥಳ ಎಂತಲೂ ಐತಿಹ್ಯವಿದೆ. ಐತಿಹಾಸಿಕ ನಿಜಗಲ್ಲು ದುರ್ಗ, ಹೊಯ್ಸಳರ ಕಾಲದ ಪುರ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸ್ಥಳ ಎಂತಲೂ, ನಮ್ಮ ಮೈಸೂರು ಅರಸರ ಕಾಲದಲ್ಲಿ ಅಠಾರ ಕಚೇರಿ ಶಾಖೆಯಾಗಿ ಪ್ರಸ್ತುತ ಒಂದು ತಾಲೂಕಾಗಿದೆ ಐತಿಹಾಸಿಕ ನಿಜಗಲ್ಲು ದುರ್ಗ. ವಿನ್ನಮಂಗಲ ಈಗ ಭಿನ್ನಮಂಗಲ. ಸುಮಾರು 90ಕ್ಕೂ ಹಿಂದಿನ ದ್ರಾವಿಡ ಶೈಲಿಯ ಈ ದೇಗುಲಕ್ಕೆ ಶ್ರೀ ಮುಕ್ತಿನಾಥೇಶ್ವರ ದೇವಾಲಯವೆಂದು ಹೆಸರಿದೆ. ಪೂರ್ಣ ಶಿಥಿಲಗೊಂಡಿದ್ದ ಈ ದೇಗುಲವನ್ನು ನಗರೂರು, ಮಾರಪ್ಪನ ಪಾಳ್ಯ, ಭಿನ್ನಮಂಗಲ ಹಾಗೂ ಅರಿಶಿನಕುಂಟೆ, ನೆಲಮಂಗಲದ ಆಸಕ್ತ ಗ್ರಾಮಸ್ಥರು ಹಾಗೂ ಡಾಕ್ಟರ್ HS ಗೋಪಾಲರಾವ್ ಅವರ ಸಲಹೆ ಮತ್ತು ನೆರವಿನಿಂದ ಜೀರ್ಣೋದ್ಧಾರ ಮಾಡಲಾಗಿದೆ. ಲಂಬಾಡಿ ವೇಷವನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಾಲಕ್ಕೆ ಆನೆಯ ದಂತವೇ ಅವರಿಗೆ ಆಭರಣವಾಗಿತ್ತು. ದಂತದಿಂದಲೇ ಮಾಡಿರ್ತಕ್ಕಂಥ ಬಳೆ, ಕನ್ನಡಿಯ ಚೂರುಗಳನ್ನು ಒದಿಸಿರ್ತಕ್ಕಂಥ, ಕವಡಿಯ ಚೂರುಗಳನ್ನು ಒದಿಸ್ತಕ್ಕಂಥ ವೇಷವಾಗಿರ್ತಿತ್ತು. ಡೊಳ್ಳು ಗಂಡಸರ ಕಲೆಯಾಗಿತ್ತು. ಈಗ ಹೆಣ್ಣು ಮಕ್ಕಳು ಕೂಡ ಡೊಳ್ಳು ಕಲೆಯನ್ನ ಕಲಿತು ವಿಮಾನವನ್ನ ಹತ್ತಿ ಹಲವು ರಾಷ್ಟ್ರಗಳಲ್ಲಿ ಸುತ್ತಾ ಇದ್ದಾರೆ. ಯಾರಿಗೇನು ಕಡಿಮೆ ಅಂದ್ಬಿಟ್ಟು ವಿಧಾನಸೌಧದಲ್ಲೂ ಕೂಡ ಡೊಳ್ಳನ್ನ ಬಾರಿಸ್ತಕ್ಕಂಥ ಹೆಣ್ಣು ಮಕ್ಕಳು ನಮ್ಮ ಕನ್ನಡ ಹೆಣ್ಣು ಮಕ್ಕಳಿದ್ದಾರೆ. ಮುಂದಿನ ಸ್ತಬ್ಧ ಚಿತ್ರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ಬಂದಿದೆ. ಶ್ರಮಜೀವಿಗಳನ್ನು ಗುರುತಿಸಿ ಗೌರವಿಸುವುದು ಉತ್ತಮ ಸಮಾಜದ ಲಕ್ಷಣ. ಈ ನಿಟ್ಟಿನಲ್ಲಿ ಬಹಳ ಹಿಂದಿನಿಂದಲೂ ಆಡಳಿತ ಚಿಕ್ಕಾಣಿಯನ್ನು ಹಿಡಿದ ಸಾಮ್ರಾಜ್ಯಗಳು, ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಾಗೂ ನೀತಿ ನಿರೂಪಣೆಗಳನ್ನು ರೂಪಿಸುತ್ತಾ ಬಂದಿವೆ. ಪ್ರಭುತ್ವಶಾಹಿಯಿಂದ ಪ್ರಜಾಪ್ರಭುತ್ವದವರೆಗೂ ತಳ ಸಮುದಾಯದವರ ಸಮಾಜದ ಆರ್ಥಿಕ ಹಿತರಕ್ಷಣೆಗಾಗಿ ದುಡಿದವರು ನೂತನ ಯೋಜನೆಗಳನ್ನು ಜಾರಿಗೊಳಿಸುತ್ತಾ ಬಂದಿರುತ್ತಾರೆ. ಕರ್ನಾಟಕ ಸರ್ಕಾರವು 1976ರಲ್ಲಿ ಕರ್ನಾಟಕದಲ್ಲಿ ಚರ್ಮದ ಉದ್ಯಮದ ಒಟ್ಟಾರೆ ಅಭಿವೃದ್ಧಿ ಮತ್ತು ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿಯ ಚರ್ಮದ ಕುಶಲಕರ್ಮಿಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಉನ್ನತೀಕರಣದ ಮುಖ್ಯ ಉದ್ದೇಶದಿಂದ ಸ್ಥಾಪಿಸಲಾಯಿತು. ಕಾರ್ಪೊರೇಷನ್ ತನ್ನ ಬ್ರ್ಯಾಂಡ್ ಲಿಡ್ಕರ್ನಿಂದ ಪ್ರಸಿದ್ಧವಾಗಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತವು ವಾಣಿಜ್ಯ ಚೇತನಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ಭಾಗವಾಗಿ ರಾಜ್ಯದಾದ್ಯಂತ ಸುಮಾರು 18 ಮಾರಾಟ ಮಳಿಗೆಗಳನ್ನು ತೆರೆದು ವ್ಯಾಪಾರ ವಹಿವಾಟನ್ನು ವಿಸ್ತರಣೆ ಮಾಡಿದೆ. ಬ್ಯಾಗ್, ಬೆಲ್ಟ್, ವ್ಯಾಲೆಟ್ ಮತ್ತಿತರೆ ಚರ್ಮೋತ್ಪನ್ನಗಳನ್ನು ತಯಾರಿಸುತ್ತಿರುವ ಚರ್ಮ ಕುಶಲಕರ್ಮಿಗಳ ಅಭ್ಯುದಯವು ನಿಗಮದ ಮೂಲ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ನಿಗಮವು ಹಲವಾರು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಾ ಬಂದಿದೆ. 2023-24ರ ಸಾಲಿನಿಂದ ಕನ್ನಡ ಚಲನಚಿತ್ರೋದ್ಯಮದ ಪ್ರಖ್ಯಾತ ನಟರಾದ ಶ್ರೀ ಡಾಲಿ ಧನಂಜಯ ಅವರು ಲಿಡ್ಕರ್ ಚರ್ಮೋತ್ಪನ್ನಗಳಿಗೆ ಬ್ರ್ಯಾಂಡ್ ರಾಯಭಾರಿಯಾಗಿರುತ್ತಾರೆ. ಅಪಾರ ಸಂಖ್ಯೆಯ ಜನರನ್ನು ಆಕರ್ಷಿಸುತ್ತಿದೆ ಲಿಡ್ಕರ್ ಬ್ರ್ಯಾಂಡ್ ಚರ್ಮೋತ್ಪನ್ನಗಳು. ನಾಡಿನ ಮನೆಮಾತಾಗುತ್ತಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ. ಈ ಸಾರಿ ದಸರಾದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ 53 ತಂಡಗಳ ಜೊತೆಗೆ ದಕ್ಷಿಣ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಿಂದ ತಮಿಳುನಾಡು, ರಾಜಸ್ಥಾನ, ಉತ್ತರಾಖಂಡ, ಹರಿಯಾಣ, ಕೇರಳ ಇತ್ಯಾದಿ 7 ರಾಜ್ಯಗಳಿಂದ ಕೂಡ ನಮ್ಮ ಜನಪದ ಕಲಾ ತಂಡಗಳು ಬರ್ತಾ ಇವೆ. ಅಂತ ಅದರಲ್ಲಿ ಒಂದು ಮುಂದೆ ನಿಮ್ಮ ಮುಂದೆ ಬರ್ತಾ ಇದೆ ರಾಜಸ್ಥಾನದ ಒಂದು ಮಹಿಳಾ ತಂಡ. ಆನಂತರ ದಾವಣಗೆರೆ ಜಿಲ್ಲೆಯ ಸ್ತಬ್ಧ ಚಿತ್ರ ಇದೀಗ ಚಾಲನೆಯಲ್ಲಿದೆ. ನಾವು ಮನುಜರು 2024-25ನೇ ಸಾಲಿನ ಆಯವ್ಯಯ ಘೋಷಿತ ನಾವು ಮನುಜರು ಕಾರ್ಯಕ್ರಮವನ್ನ
ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲೂ ಅನುಷ್ಠಾನಗೊಳಿಸುವ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಶಾಲಾ ಶಿಕ್ಷಣ ಇಲಾಖೆಯು ನಾಡಿನ ಭವಿಷ್ಯದ ಪ್ರಜೆಗಳಾದ ಮಕ್ಕಳಲ್ಲಿ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವವನ್ನ ಬಿತ್ತುವ ಮುಖೇನ ಸಹಬಾಳ್ವೆಯ ವಿದ್ಯಾಕೇಂದ್ರಗಳನ್ನಾಗಿ ರೂಪಿಸೋದಕ್ಕೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ರಾಷ್ಟ್ರಕವಿ ಕುವೆಂಪು ಅವರು ಸಾರಿದ ಮನುಜ ಮತ ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಎಂಬ ಪಂಚಮಂತ್ರಗಳು ಇನ್ನೂ ಮುಂದಿನ ಮನುಜನ ದೃಷ್ಟಿಯಾಗಬೇಕಾಗಿದೆ. ಬಂಧುಗಳೇ, ನಮಗೆ ಇನ್ನೂ ಬೇಕಾದುದು ಈ ಮತ ಆ ಮತ ಅಲ್ಲ, ಮನುಜ ಮತ. ಈ ಪಥ ಅಲ್ಲ, ವಿಶ್ವಪಥ. ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವ ಸಮಸ್ತರ ಉದಯ, ಅದುವೇ ಸರ್ವೋದಯ. ಹೀಗೆ ನಾವು ಮನುಜರು ಎಂಬ ಭಾವಸ್ಥಿತಿ ನಮ್ಮ ಮನೆಗಳಲ್ಲಿ ಅಜರಾಮರವಾಗಿರಲಿ. ಮುಂದಿನ ಪೀಳಿಗೆಗಾಗಿ ಸ್ವಚ್ಛ, ಸುಂದರ, ನಿರ್ಮಲ, ಶಾಂತಿಯುತ ಜಗತ್ತನ್ನ ರೂಪಿಸುವಲ್ಲಿ ನಾವೆಲ್ಲರೂ ಕಟಿಬದ್ಧರಾಗಿ ದುಡಿಯೋಣ. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕವಿ ಕುವೆಂಪುರವರ ಅದ್ಭುತ ಸಾಲನ್ನ ಸಾಕಾರಗೊಳಿಸೋಣ. ಮಾನವೀಯತೆ ಚಿರಾಯುವಾಗಲಿ. ಸ್ವಾಗತಿಸಿ ದಾವಣಗೆರೆ ಜಿಲ್ಲೆಯ ಈ ಅಭೂತಪೂರ್ವ ಸ್ತಬ್ಧ ಚಿತ್ರ ನಾವು ಮನುಜರು. ರಾಜಸ್ಥಾನದ ಮಹಿಳಾ ತಂಡದ ಹಿಂದೆ ಮತ್ತೆ ಹಗಲು ವೇಷ. ರಾಮಾಯಣ, ಮಹಾಭಾರತ ಇತ್ಯಾದಿ ಪುರಾಣ ಪುಣ್ಯಕಥೆಗಳನ್ನು ಆಧರಿಸಿರ್ತಕ್ಕಂಥ ನಾಟಕಗಳನ್ನ ರಾತ್ರಿ ವೇಳೆ ನಡೀತಿತ್ತು. ಈ ಕಲಾವಿದರು ರಾತ್ರಿ ನಾಟಕ ಆಡಿ ಆ ವೇಷದಲ್ಲಿ ಬೆಳಿಗ್ಗೆಯೇ ಮನೆಯೇ ಊರೂರಿಗೆ ಹಲೆದು ಅವರ ಜೀವನವನ್ನು ಸಾಗಿಸ್ತಿದ್ರು. ಹಾಗಾಗಿ ಇವರು ರಾತ್ರಿ ನಡೀತಾ ಇರತಕ್ಕಂಥ ಪೌರಾಣಿಕ ನಾಟಕದ ವೇಷವನ್ನ ಹಗಲೊತ್ತು ಹಾಕಿದ್ರಿಂದ ಇವರು ಅಗಲ ವೇಷಧಾರಿಗಳು. ಅವರ ಹಿಂದೆ ಬರ್ತಾ ಇದೆ ಚಿಟ್ಟಮೇಳ. ಚಿಟ್ಟಮೇಳ ಅಂತಂದ್ರೆ ಸಣ್ಣ ವಾದ್ಯಗೋಷ್ಠಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಬರ್ತಕ್ಕಂಥ ವಾದ್ಯಗಳು ಮೌರಿ ಇದೆ, ಶ್ರುತಿ ಇದೆ, ತಾಳ ಇದೆ, ಮಧುರ ಅಂತಕ್ಕಂಥ ಒಂದು ಚರ್ಮವಾದ್ಯ ಇರ್ತದೆ. ಈ ಮಳೆಯಲ್ಲಿ ನೆಂದು ಆ ಚರ್ಮವಾದ್ಯಗಳು ತಮ್ಮ ನಾದವನ್ನ ಸ್ವಲ್ಪ ಕಳ್ಕೊಂಡಿವೆ. ಆದ್ರೂ ಕೂಡ ತಮ್ಮ ಉತ್ಸಾಹದಿಂದ ಅವ್ರು ಮಾಡ್ತಾ ಇದ್ದಾರೆ. ಶುಭವಾಗಲಿ ನಾಡಿನ ಜನತೆಗೆ. ಪ್ರಕೃತಿ ಮಾತೆಯ ಆಶೀರ್ವಾದವಿದೆ, ವರುಣನ ಸಿಂಚನವಾಗಿದೆ. ಏನೇ ಆದರೂ ಕಲೆಯ ಪ್ರದರ್ಶನವನ್ನು ನಾವು ಮಾಡಿಯೇ ತೀರುತ್ತೇವೆ ಎನ್ನುವಂತಹ ಛಲದ ಕಲಾವಿದರು ನಮ್ಮೊಂದಿಗಿದ್ದಾರೆ. ಸ್ತಬ್ಧ ಚಿತ್ರ ಕೊಪ್ಪಳ ಜಿಲ್ಲೆಯಿಂದ ಬಂದಿದೆ. ಕಿನ್ನಾಳ ಕಲೆ, ಶ್ರೀ ಹುಲಿಗೆಮ್ಮದೇವಿ ದೇವಸ್ಥಾನ, ಹಿರೇಬೆಣಕಲ್ ಶಿಲಾ ಸಮಾಧಿ, ಇಟಗಿಯ ಮಹದೇವ ದೇವಾಲಯವನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ ಸಾಂಪ್ರದಾಯಿಕ ಗುಡಿ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ಶಿಲ್ಪಕಲೆ ಕಿನ್ನಾಳ ಕಲಾವಿದರ ಕಲೆಯ ಕೊಡುಗೆ ಎಂದು ಇತಿಹಾಸದ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕಿನ್ನಾಳ ಚಿತ್ರಗಾರ ಜನಾಂಗದವರು ವಿಜಯನಗರ ಅರಸರ ಆಶ್ರಯದಲ್ಲಿದ್ದಂಥವರು. ಇವರು ವಿಜಯನಗರ ಕಲಾ ಶೈಲಿಯನ್ನು ಮುಂದುವರಿಸಿಕೊಂಡು ಮರದ ತೇರಿನ ಗೊಂಬೆಗಳು, ದ್ವಾರಪಾಲಕರು, ಪಲ್ಲಕ್ಕಿ, ಚಾಮರ, ಲಕ್ಷ್ಮಿ, ಸರಸ್ವತಿ, ಗಣೇಶ ಮೊದಲಾದ ಮೂರ್ತಿಗಳನ್ನು, ಹಣ್ಣು, ತರಕಾರಿ, ಪ್ರಾಣಿ, ಪಕ್ಷಿಗಳನ್ನು ಕೆತ್ತಿ ವಿಶ್ವವಿಖ್ಯಾತಿಗೆ ಭಾಜನರಾಗಿದ್ದಾರೆ. ಇದಲ್ಲದೆ ಮುಖವಾಡಗಳು, ಕಿರೀಟಗಳು, ತೊಟ್ಟಿಲುಗಳನ್ನು ತಯಾರಿಸಿ ವಿದೇಶಿಗರ ಬೇಡಿಕೆಯಂತೆ ರಫ್ತು ಮಾಡುತ್ತಿದ್ದಾರೆ. ಶ್ರೀ ಹುಲಿಗೆಮ್ಮದೇವಿ ದೇವಸ್ಥಾನ 13ನೇ ಶತಮಾನದ್ದಾಗಿದೆ. ಶಕ್ತಿ ಪೀಠವಾಗಿದೆ. 800 ವರ್ಷಗಳಿಂದ ಪುಣ್ಯ ಕ್ಷೇತ್ರವಾಗಿರುವ ಹುಲಿಗೆ ಎಂಬ ಈ ಊರು ತುಂಗಭದ್ರಾ ನದಿಯು ಉತ್ತರ ವಾಹಿನಿಯಾಗಿ ಹರಿಯುತ್ತಿರುವ ದಡದ ಗ್ರಾಮವಾಗಿದೆ. ಈ ನದಿಯ ತಟದಲ್ಲಿರುವ ಸೋಮೇಶ್ವರ ಲಿಂಗವು ಶಿವಭಕ್ತರ ಆರಾಧ್ಯ ದೈವವಾಗಿದೆ. ಈ ದೇವಾಲಯದ ಕಂಬಗಳು ಮತ್ತು ಗೋಡೆಗಳು ಕಲ್ಲಿನಿಂದ ಮಾಡಲ್ಪಟ್ಟಿವೆ. ಹಿರೇಬೆಣಕಲ್ ಶಿಲಾ ಸಮಾಧಿಯನ್ನು ಕಾಣುತ್ತಿದ್ದೀರಿ. ಸ್ತಬ್ಧ ಚಿತ್ರದಲ್ಲಿ ಇಟಗಿಯ ಮಹದೇವ ದೇವಾಲಯವನ್ನು ಕೂಡ ಕಣ್ತುಂಬಿಕೊಳ್ಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಇರುವ ಪ್ರಾಗೈತಿಹಾಸಿಕ ಹಿನ್ನೆಲೆಯ ಹಿರೇಬೆಣಕಲ್ ಶಿಲಾ ಸಮಾಧಿಗಳ ತಾಣ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು. ಇಟಗಿಯ ಮಹಾದೇವ ದೇವಾಲಯ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾಮಂತ್ರಿಯಾದ ಇಟಗಿಯ ಮಹಾದೇವ ದಂಡರಾಯಕನು ಯುದ್ಧ ದಹಿಸಿದ ಪ್ರತೀಕವಾಗಿ ಕ್ರಿಸ್ತಶಕ 1112ರಲ್ಲಿ ಕೊಪ್ಪಳ ಜಿಲ್ಲೆಯ ಇಟಗಿ ಎಂಬ ಊರಿನಲ್ಲಿ ನಿರ್ಮಾಣ ಮಾಡಿದ್ದಾನೆ. ಬೀಸು ಕಂಸಾಳೆ ನೃತ್ಯವನ್ನು ನೋಡ್ತಾ ಇದ್ದೀರಿ. ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥ ಮಲೆಯ ಮಾದೇಶ್ವರನ ಭಕ್ತರ ಗುಡ್ಡರು ಆಡ್ತಕ್ಕಂಥ ಕಂಸಾಳೆ. ನಿಮ್ಮ ಎದುರಿಗೆ ಈ ಸ್ತಬ್ಧ ಚಿತ್ರದ ಹಿನ್ನೆಲೆ ಬರ್ತಾ ಇರತಕ್ಕಂಥ ಚಂಡೆ ವಾದ್ಯದ ತಂಡ
ರಾಮನಗರ ಜಿಲ್ಲೆ ಪುದೂರು. ಹಾಗೇನೆ ಇದೀಗ ಮುಖ್ಯ ವೇದಿಕೆಯತ್ತ ಸಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಸ್ತಬ್ಧ ಚಿತ್ರ, ಸೊರಬ ತಾಲೂಕಿನ ಕೋಟಾಪುರ ಕೈತಭೇಶ್ವರ ದೇವಾಲಯ. ಹೀಗೆ ಪ್ರಾಚೀನ ಕುಂತಲ ನಗರವೆನಿಸಿದ್ದ ಇಲ್ಲಿ ಶಿವಭಕ್ತ ರಾಕ್ಷಸರಾದ ಮಧು ಮತ್ತು ಕೈತಬ ಎಂಬುವರು ವಿಷ್ಣುವಿನಿಂದ ಹತರಾದ್ದರಿಂದ ಈ ಸ್ಥಳಕ್ಕೆ ಕೈತಭೇಶ್ವರ ಎಂಬ ಹೆಸರು ಬಂದಿದೆ. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರತೀಕವೆನಿಸಿರುವಂತಹ ಈ ದೇಗುಲ ಭೂಗತ ದೇವಾಲಯ, ಕೈತಭೇಶ್ವರ ದೇವಾಲಯ, ವೀರಗಲ್ಲುಗಳು, ನಾಗಪ್ಪ ದೇವಾಲಯ, ಶಿವ ಮತ್ತು ಪಾರ್ವತಿ ದೇವಾಲಯಗಳನ್ನು ಒಳಗೊಂಡಿದೆ. ಹಾಗೇನೆ ಶಿವಶರಣ ಅಲ್ಲಮ ಪ್ರಭುಗಳು, ಶರಾವತಿ ಪವರ್ ಪ್ರಾಜೆಕ್ಟ್ ಜೋಗ್, ಹೀಗೆ 2 ಪ್ರಮುಖ ಅಂಶಗಳನ್ನು ಸಹ ಶಿವಮೊಗ್ಗ ಜಿಲ್ಲೆಯ ಈ ಸ್ತಬ್ಧ ಚಿತ್ರ ತೋರ್ಪಡಿಸ್ತಾ ಇದೆ. ಮಹಿಳಾ ಹಾಲಿಗೆ ಕುಣಿತವನ್ನು ನೋಡಿದಿರಿ. ಇಲ್ಲಿ ಕೀಲು ಕುದುರೆಗಳು ಬರ್ತಾ ಇವೆ. ಆದ್ರೆ ಅದರ ಹಿಂದೆ ಹಲವು ಗೊಂಬೆಗಳು, ಮೂಲತಃ ಗಾರುಡಿ ಗೊಂಬೆಗಳಿದ್ದು, ಆಸ್ತಿಗೋಸ್ಕರ ಹಲವು ಗೊಂಬೆಗಳು. ಅಲ್ಲಿ ಕಥಕ್ಕಳಿ ಇದೆ, ಹನುಮಂತನ ವೇಷ ಇದೆ, ಬಸವನ ವೇಷ ಇದೆ. ಇವೆಲ್ಲ ಆನಂತರದ ಆವಿಷ್ಕಾರಗಳು. ಮೂಲದಲ್ಲಿ ಗಾರುಡಿ ಗೊಂಬೆ ಮಾತ್ರ ಇತ್ತು. ಮಹಾಭಾರತದ ಗಾರುಡಿಗ ದೃಶ್ಯವನ್ನು ನೆನೆಸ್ತಕ್ಕಂಥ ಗಾರುಡಿ ಹಿಂದೆ ಇದೆ, ಒಂದು ಗೊಂಬೆ ಇದೆ. ಅದರ ಜೊತೆಗೆ ಹೆಣ್ಣು ಗೊಂಬೆ ಇರ್ತದೆ. ಉಳಿದಂತೆ ಎಲ್ಲವೂ ಕೂಡ ಹಾಸ್ಯ ಗೊಂಬೆಗಳು. ಅವನ್ನ ಚಿಲಿಪಿಲಿ ಗೊಂಬೆಗಳು ಅಂತಿದ್ದಾರೆ, ಸಿಂಗಾರಿ ಮೇಳ ಅಂತ ಅಂತಿದ್ದಾರೆ, ಗೊಂಬೆ ಮೇಳ ಅಂತಿದ್ದಾರೆ. ಹೀಗೆ ಹಲವು ವೇಷದಲ್ಲಿ, ಹಲವು ಹೆಸರಿನಲ್ಲಿ ಇವತ್ತು ನಮ್ಮ ಕಲಾವಿದರನ್ನ ಸ್ವಂತವಾಗಿ ರಚಿಸಿಕೊಂಡು ಒಳ್ಳೆ ಆಕರ್ಷಕವಾಗಿರ್ತಕ್ಕಂಥ ಗೊಂಬೆಗಳನ್ನ ಮಾಡ್ತಾ ಇದ್ದಾರೆ. ಸ್ತಬ್ಧ ಚಿತ್ರ ಕೋಲಾರ ಜಿಲ್ಲೆಯಿಂದ ಬಂದಿದೆ. ವಿಶ್ವವಿಖ್ಯಾತ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನವಿದು. ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಒಂದಾಗಿದೆ. 1974ರಲ್ಲಿ ಸ್ಥಾಪನೆಯಾದ ದೇವಸ್ಥಾನ ವಿಶ್ವವಿಖ್ಯಾತ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ರಾಜಧಾನಿ ಬೆಂಗಳೂರಿನಿಂದ 98 ಕಿಲೋಮೀಟರ್, ಜಿಲ್ಲಾ ಕೇಂದ್ರ ಕೋಲಾರದಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ಕಮ್ಮಸಂದ್ರ ಗ್ರಾಮದಲ್ಲಿ ನೆಲೆಯಾಗಿದೆ. ಈ ಗ್ರಾಮವೇ ಕೋಟಿಲಿಂಗೇಶ್ವರ ಕ್ಷೇತ್ರವೆಂದು ಜನಪ್ರಿಯವಾಗಿದೆ. ಕಮ್ಮಸಂದ್ರ ಮೂಲದವರಾದ ಶ್ರೀ ಸಾಂಬ ಶಿವಮೂರ್ತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯ ಸಮುಚ್ಚಯವು ಇತ್ತೀಚೆಗೆ ಕರ್ನಾಟಕವಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ಭಕ್ತಾದಿಗಳನ್ನು ಈ ಪುಣ್ಯ ಸ್ಥಳ ಕೋಟಿ ಶಿವಲಿಂಗಗಳಾಗಿ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡುವ ಪುಣ್ಯ ಕ್ಷೇತ್ರವಾಗಿ ಆಕರ್ಷಿಸುತ್ತಿದೆ. ಕೋಟಿಲಿಂಗೇಶ್ವರದಲ್ಲಿ ಮಂಜುನಾಥ, ಬ್ರಹ್ಮ, ವಿಷ್ಣು, ಮಹೇಶ್ವರ ಶಕ್ತಿಪೀಠಗಳು, ಕೋಟಿಲಿಂಗಗಳು ಮತ್ತು ನವಗ್ರಹಗಳನ್ನು ಒಳಗೊಂಡ ವಿಶಾಲವಾದ ಪ್ರಾಕಾರವನ್ನು ಹೊಂದಿದೆ. ಮಂಜುನಾಥ ದೇವಾಲಯ ಆಧುನಿಕ ಕಟ್ಟಡವಾಗಿದೆ. ಗರ್ಭಗೃಹ, ಅರ್ಧಮಂಟಪ, ನವರಂಗ ಮತ್ತು ಮುಖಮಂಟಪಗಳನ್ನು ಹೊಂದಿದೆ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಬಂಟ್ವಾಳೆ, ಅದು ರಮ್ಡೋಲ್, ನಾಸಿಕ್ ಡೋಲ್. ಈಗ ಬಂದಿರತಕ್ಕಂಥದ್ದು ಧಕ್ಕೆಬಲಿ. ಬಳ್ಳಾರಿ ಜಿಲ್ಲೆ ಕುರುಗೋಡು ದೇವಸ್ಥಾನದ ಸ್ತಬ್ಧ ಚಿತ್ರ ಇದೀಗ ಮುಂದೆ ಸಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ರಾಜ್ಯ ಐತಿಹಾಸಿಕ ಜಿಲ್ಲೆಗಳಲ್ಲಿ ಒಂದಾದ ಗಣಿನಾಡು ಜಿಲ್ಲೆ ಬಳ್ಳಾರಿ. ಈ ನಂದಿಯು ಏಕಶಿಲೆಯ ಬೃಹತ್ ನಂದಿ ವಿಗ್ರಹ ಆಗಿದೆ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ದಿನ ಇಲ್ಲಿ ಜಾತ್ರೆ ಜರುಗತ್ತೆ. ಪ್ರಾಚೀನ ಕಾಲದ ಆದಿಮಾನವರಿಗೆ ಆಶ್ರಯವಾಗಿದ್ದಲ್ಲದೆ ಅಂದಿನಿಂದ ಇಂದಿನವರೆಗೂ ನಿರಂತರ ಜನವಸತಿಯನ್ನ ನಿರೂಪಿಸುತ್ತಿರುವ ದಕ್ಷಿಣ ಭಾರತದ ಮಹತ್ವಪೂರ್ಣ ಸ್ಥಳವೆನಿಸಿದೆ. ಕರ್ನಾಟಕದ ಏಕೀಕರಣದಲ್ಲಿ ಬಳ್ಳಾರಿ ಸಿದ್ದಮ್ಮ ಭಾಗವಹಿಸಿ ಬಳ್ಳಾರಿ ಜಿಲ್ಲೆಯನ್ನ ಕರ್ನಾಟಕಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕುರುಗೋಡು ದೇವಸ್ಥಾನ ಬಳ್ಳಾರಿ ಜಿಲ್ಲೆಯ ಈ ಸ್ತಬ್ಧ ಚಿತ್ರ. ಡಗ್ಗೆ ಬಂಟ್ವಾಳ ತಾಲೂಕಿನಲ್ಲಿ ಬೆಡ್ಡಕುಟ್ಟದಲ್ಲಿರ್ತಕ್ಕಂಥ ಗೊಂಡರು ಅಂತಕ್ಕಂಥ ಜನರು ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಆಚರಿಸ್ತಕ್ಕಂಥದ್ದು ಡಕ್ಕೆ ಕುಣಿತ. ಡಕ್ಕೆ ಅಂತಕ್ಕಂಥ ವಾದ್ಯವನ್ನ ಬಡಿತ ಕಾಮನ ವೇಷವನ್ನ ಧರಿಸಿಕೊಂಡು ಬಹಳ ಆಕರ್ಷಕವಾಗಿ ಅವರ ಎಲ್ಲ ಹಬ್ಬಗಳಲ್ಲಿ, ಎಲ್ಲ ಉತ್ಸವಗಳಲ್ಲಿ, ಎಲ್ಲ ಆಚರಣೆಗಳಲ್ಲಿ ಪ್ರಧಾನವಾಗಿ ಡಕ್ಕೆ ಕುಣಿತ ಅಲ್ಲಿ ಆಚರಣೆಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ ವಿಶ್ವವಿಖ್ಯಾತ ಮುರುಡೇಶ್ವರದ ಬೃಹತ್ ಶಿವನ ಮೂರ್ತಿಯನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ಏಷ್ಯಾದಲ್ಲಿಯೇ 2ನೇ ಅತ್ಯಂತ ಎತ್ತರದ ಶಿವನ ಪ್ರತಿಮೆ ಇರುವ ಮುರುಡೇಶ್ವರ ದೇವಾಲಯವು RN ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರ್ಮಾಣವಾಗಿದೆ. ವಿಶಾಲವಾದ ಸಮುದ್ರವು ಇದರ ವರ್ಚಸ್ಸನ್ನು ಇಮ್ಮಡಿಗೊಳಿಸಿದ್ದು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಶಿವನ ಪ್ರತಿಮೆ, ರಾಜಗೋಪುರ, ಭಗೀರಥ, ಶಿವಗಂಗಾದೇವಿಯರ ವಿಗ್ರಹ, ಸಮುದ್ರದ ನಡುವೆ ಹೋಟೆಲ್ ಸೌಲಭ್ಯಗಳು ಹಾಗೂ ಪಟ್ಟಣವು ಮನಮೋಹಕವಾಗಿದೆ. ರಾಮ ಲಕ್ಷ್ಮಣ ಸೀತಾ ಪ್ರತಿಮೆಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ.
ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಹೇಳುತ್ತಿರುವ ಶಿಲ್ಪವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮುರುಡೇಶ್ವರದಿಂದ 19 ಕಿಲೋಮೀಟರ್ ದೂರದಲ್ಲಿ ಅಪರೂಪ ಗುಡ್ಡ. ಈ ಗುಡ್ಡ ವೈವಿಧ್ಯಮಯವಾದ ದೀಪವಾಗಿದೆ, ಜೀವ ವೈವಿಧ್ಯಗಳಿಂದ ಕೂಡಿದೆ. ಜೊತೆಗೆ ಧಾರ್ಮಿಕ ತಾಣವೂ ಹೌದು. ಸುತ್ತಲೂ ಉಪ್ಪು ನೀರಿನಿಂದ ಆವೃತವಾಗಿದ್ದರೂ ಸಹ ದ್ವೀಪದಲ್ಲಿ ಮಾತ್ರ ಸಿಹಿ ನೀರಿನ ಬುಗ್ಗೆಗಳಿವೆ. ಈ ದ್ವೀಪದಲ್ಲಿ ಅತ್ಯಪರೂಪದ ಹವಳದ ದಿಬ್ಬಗಳು ಸಹ ಕಂಡುಬರುತ್ತವೆ. ಅದುವೇ ನೇತ್ರಾಣಿ ದ್ವೀಪ. ಈ ದ್ವೀಪವನ್ನು ಹಿಂದೆ ಫಿಜಿಯನ್ ಐಲ್ಯಾಂಡ್ ಎಂದು ಕರೆಯುತ್ತಿದ್ದರು. ಈ ದ್ವೀಪವು ಹೃದಯದ ಆಕಾರವನ್ನು ಹೊಂದಿದೆ. 2 ಕಡೆ ಗುಹೆಯ ಆಕಾರದ ಕಿಂಡಿಗಳಿವೆ. ಇವುಗಳನ್ನ ಭೀಮನ ಕಿಂಡಿಗಳೆಂದು ಕರೆಯುತ್ತಾರೆ. ಅಲ್ಲಿ ತಾಸೆ ವಾದ್ಯ ಮೇಳ ನಡೀತಾ ಇದೆ. ಅಲ್ಲಿ ತಾಸೆ ಇದೆ, ತಮಟೆ ಇದೆ. ನಗಾರಿಯ ಬದಲು ಆಂಗ್ಲ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಡ್ರಮ್ಗಳನ್ನು ಅವರು ಬರೆಸ್ಕೊಂಡಿದ್ದಾರೆ. ನಮ್ಮ ಕಲಾವಿದರನ್ನ ನಾವು ಯಾವುದೇ ರೀತಿ ನಿಯಂತ್ರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಸ್ವತಂತ್ರವಾಗಿ ಅವರೇ ಆವಿಷ್ಕಾರ ಮಾಡಿಕೊಳ್ತಾರೆ. ಏಲಕ್ಕಿ ಕಂಪಿನ ನಾಡು ಹಾಗೂ ಸಂತರ ಸಾಹಿತಿಗಳ ನೆಲೆವೀಡು ಹಾವೇರಿ ಜಿಲ್ಲೆ. ವಿಶೇಷವಾಗಿ ಸಾಧು ಸಂತರ ನಾಡು, ಕವಿ ಪುಂಗವರ ಬೀಡು ಹಾವೇರಿ. ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ಜಿಲ್ಲೆ ಹಾವೇರಿ. ಈ ಜಿಲ್ಲೆಯಲ್ಲಿ ಸುಮಾರು 25 ವರ್ಷಗಳಿಂದ ಏಲಕ್ಕಿಯನ್ನ ಬೆಳೆದು ಮಾಲೆ ಪೇಟೆಗಳನ್ನು ತಯಾರಿಸಿ ದೇಶದಲ್ಲಿ ಹಾಗೂ ವಿದೇಶದ ಹಲವಾರು ಸ್ಥಳಗಳಿಗೆ ರಫ್ತು ಮಾಡ್ತಾ ಇರುವಂತಹ ಖ್ಯಾತಿ ಹಾವೇರಿ ಜಿಲ್ಲೆಗಿದೆ. ಕವಿ ಸರ್ವಜ್ಞ 15ನೇ ಶತಮಾನದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕರೂರು ತಾಲೂಕಿನ ಅಬಲೂರ ಗ್ರಾಮದಲ್ಲಿ ಜನಿಸಿದ್ರು. ಕವಿ, ವಾಸ್ತವವಾದಿ, ಹೀಗೆ ಜೊತೆಗೆ ಸಂತ ಶಿಶುನಾಳ ಶರೀಫರು, ಕನಕದಾಸರು, ಈ ರೀತಿ ನಾಡಿಗೆ ಸಂದೇಶವನ್ನ ನೀಡಿದಂತಹ ಮಹನೀಯರು ಹುಟ್ಟಿದಂತಹ ಸ್ಥಳ ಹಾವೇರಿ ಜಿಲ್ಲೆ. ಏಲಕ್ಕಿ ಕಂಪಿನ ನಾಡು ಹಾಗೂ ಸಂತರ ಸಾಹಿತಿಗಳ ನೆಲೆವೀಡು. ಆನಂತರ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಪುರವಂತಿಕೆ ಮೇಳ. ಸಮಾಳ ಅಂತಕ್ಕಂಥ ವಾದ್ಯ. ಪುರವಂತರು ವಾಸ್ತವವಾಗಿ ಶಸ್ತ್ರಪವಾಡವನ್ನು ಮಾಡ್ತಾರೆ. ಉದ್ದವಾಗಿರ್ತಕ್ಕಂಥ ಕಬ್ಬಿಣದ ತಂತಿಯನ್ನ ನಾಲಿಗೆಗೆ, ದವಡೆಗೆ ಎಲ್ಲ ಚುಚ್ಕೊಳ್ತಾರೆ. ಆದ್ರೆ ಅದನ್ನ ನಾವು ಸಾಂಸ್ಕೃತಿಕ ಕಾರಣಕ್ಕೋಸ್ಕರ ಅದನ್ನ ನಿಷೇಧಿಸಿದ್ದೀವಿ. ಪುರವಂತಿಕೆ ಮೇಳ. ಕಾವೇರಿ ನೀರಾವರಿ ನಿಗಮ ಮೈಸೂರು ಸ್ತಬ್ಧ ಚಿತ್ರವನ್ನು ಕಾಣುತ್ತಿದ್ದೇವೆ. ಏಕತೆಯಲ್ಲಿ ಅನೇಕತೆ ಸಾರುವ ಅಣೆಕಟ್ಟು ಹಾಗೂ ಜಲ ಸಂರಕ್ಷಣೆ. ಸಕಲ ಜೀವರಾಶಿಗಳಿಗೂ ನೀರೇ ಆಧಾರ. ನೀರಿಲ್ಲದ ಬದುಕನ್ನು ಊಹಿಸುವುದು ಅಸಾಧ್ಯ. ಪ್ರತಿ ನೀರಿನ ಹನಿಯನ್ನು ಉಳಿಸುತ್ತಾ ಅದರಿಂದ ಬೆಳೆ ಬೆಳೆಯುವುದು, ಆರ್ಥಿಕವಾಗಿ ಸದೃಢ ಹಾಗೂ ಸುಸ್ಥಿರತೆ ಕಾಪಾಡುವ ಪದ್ಧತಿಗಳನ್ನು ಅನುಸರಿಸುವುದು, ನೀರಿನ ಬೇಡಿಕೆ ಹಾಗೂ ಪೂರೈಕೆಗಳ ನಡುವಿನ ಅಂತರ ಕಡಿಮೆ ಮಾಡುವುದು ಹಾಗೂ ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳುವುದು ಜಲಸಂಪನ್ಮೂಲ ಇಲಾಖೆಯ ಹಾಗೂ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಅಣೆಕಟ್ಟು ಕೇವಲ ನೀರಾವರಿಗೆ ಸೀಮಿತವಲ್ಲದೆ ಅನೇಕ ರೀತಿಯ ಸದ್ಬಳಕೆಗೆ ಅನುಕೂಲಕರವಾಗಿದೆ. ಅಣೆಕಟ್ಟುಗಳು ಸಾಮಾನ್ಯವಾಗಿ ನೀರನ್ನು ಉಳಿಸಿಕೊಳ್ಳುವ ಪ್ರಾಥಮಿಕ ಉದ್ದೇಶವನ್ನು ಪೂರೈಸುವುದರ ಜೊತೆಗೆ ಅಣೆಕಟ್ಟುಗಳಿಂದ ರಚಿಸಲ್ಪಟ್ಟ ಜಲಾಶಯಗಳು ಪ್ರವಾಹವನ್ನು ನಿಗ್ರಹಿಸುವುದಲ್ಲದೆ ಕೃಷಿ, ನೀರಾವರಿ, ಮಾನವ ಬಳಕೆ, ಕೈಗಾರಿಕಾ ಬಳಕೆ, ವಿದ್ಯುತ್ ಶಕ್ತಿ ಉತ್ಪಾದನೆ, ಏತ ನೀರಾವರಿ ಹಾಗೂ ಜಲಚರಗಳ ಸಾಕಾಣೆಯಂತಹ ಚಟುವಟಿಕೆಗಳಿಗೆ ನೀರನ್ನು ಒದಗಿಸುವ ಮತ್ತು ಅಣೆಕಟ್ಟುಗಳಿಂದ ಕಾಲುವೆಗಳ ಮುಖಾಂತರ ನೀರನ್ನು ಹರಿಸಿದ ಪರಿಣಾಮ ರೈತರು ಬೆಳೆಗಳನ್ನು ಬೆಳೆದು ಸಮೃದ್ಧಿಯ ಜೀವನವನ್ನು ನಡೆಸಲು ಸಹಕಾರಿಯಾಗಿದೆ. ಬೆಳಗಾವಿ, ರಾಯಚೂರು, ವಿಶೇಷವಾಗಿ ವಿಜಯಪುರ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥದ್ದು ಜಾಂಗ್ ಪಥಕ್ ಅಂತಕ್ಕಂಥದ್ದು. ಮಹಾರಾಷ್ಟ್ರದ ಮೂಲದಿಂದ ಪ್ರಭಾವಿತವಾಗಿರ್ತಕ್ಕಂಥ ಕಲೆಯನ್ನ ನಮ್ಮ ಗಡಿನಾಡಿನ ಕನ್ನಡ ಮಕ್ಕಳು ಕೂಡ ಅದನ್ನು ಕಲ್ತಿದ್ದಾರೆ. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದೇ ಗೆರೆಯನ್ನ ನಾವು ಹಾಕಕ್ಕಾಗ್ತಾ ಇಲ್ಲ. ವಾಸ್ತವವಾಗಿ ಚರ್ಮ, ಇವತ್ತು ಪ್ರಾಣಿ ವಧೆ ಇತ್ಯಾದಿಗಳು ನಿಷೇಧ ಇರೋದ್ರಿಂದ ಆ ಚರ್ಮದ ಬದಲು ಫೈಬರ್ ಡೋಲ್ಗಳನ್ನ ಅವ್ರು ಬಳಸ್ತಾ ಇದ್ದಾರೆ. ಅವ್ರ ನಂತರ ಬರ್ತಾ ಇದ್ದಾರೆ ವೀರಭದ್ರನ ತಂಡದವರು. ಮೈಸೂರು, ಮಂಡ್ಯ, ರಾಮನಗರ, ತುಮಕೂರು, ಹಾಸನದ ಕೆಲವು ಕಡೆ ಕಂಡು ಬರ್ತಾರೆ ವೀರಭದ್ರ. ಚಿಕ್ಕಮಗಳೂರು ಆ ಕಡೆ ವೀರಗಾಸೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಅವರೇ ಪುರವಂತರು. ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವರು ವೀರಭದ್ರರು. ಈ ಜಾನಪದ ಕಲಾವಿದರ ನಂತರ ಇದೀಗ ನಿಧಾನವಾಗಿ ಆದರೆ ಅಷ್ಟೇ ಆತ್ಮವಿಶ್ವಾಸದಿಂದ ಬರ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ರನ್ನನ ಕಾವ್ಯ ಗದಾ ಯುದ್ಧ. ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಾದ ಚಾಲುಕ್ಯರ ರಾಜವಂಶದ ಅಭ್ಯುದಯಕ್ಕೆ ಕಾರಣವಾದ ಜಿಲ್ಲೆ ಬಾಗಲಕೋಟೆ. ವಾಸ್ತುಶಿಲ್ಪ ಕಲೆಗಳ ಸೊಬಗಿನ ಐತಿಹ್ಯ ಹೊಂದಿರುವಂತಹ ಬಾಗಲಕೋಟೆಯ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯಲ್ಲಿ ತನ್ನದೇ ಆದ ಸ್ಥಾನವನ್ನ ಹೊಂದಿದೆ. ಐಹೊಳೆ,
ಆರ್ಯಪುರ ಎಂದು ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಅತ್ಯಂತ ಪ್ರಾಚೀನ ಗ್ರಾಮ ಐಹೊಳೆ. ಐಹೊಳೆ ಒಂದು ಸರ್ಕಾರದ ಆಡಳಿತ ಒಂದು ಕೇಂದ್ರ ಅಥವಾ ರಾಜಧಾನಿಯಾಗಿತ್ತು. ಹಾಗೇನೆ ಶಕ್ತಿ ಕವಿ, ಕವಿ ಚಕ್ರವರ್ತಿ, ಕವಿ ಚತುರ್ಮುಖ ಎಂಬ ಉಪಮೆಗಳಿಂದ ಹೆಸರು ರತ್ನತ್ರಯರಲ್ಲಿ ಒಬ್ಬರಾದ ರನ್ನ ಮಹಾಕವಿಯ ನೆಲೆವೀಡು ಬಾಗಲಕೋಟೆ ಜಿಲ್ಲೆ. ರನ್ನನು ಕ್ರಿಸ್ತಶಕ 949ರಲ್ಲಿ ಮುದಾಳ ತಾಲೂಕಿನ ಬೆಳಗುಲಿ ಗ್ರಾಮದಲ್ಲಿ ಜನಿಸಿದ್ರು. ಹಲವು ಪ್ರಮುಖ ಕೃತಿಗಳಿಗೆ ಹೆಸರುವಾಸಿ. ರನ್ನನ ಕಾವ್ಯ ಗದಾಯುದ್ಧ ಬಾಗಲಕೋಟೆ ಜಿಲ್ಲೆಯ ಸ್ತಬ್ಧ ಚಿತ್ರ. ಮತ್ತೆ ನಿಮ್ಮ ಎದುರಿಗೆ ಜಾಂಗ್ ಪಥಕ್ ನಾಸಿಕ್ ಡೋಲು ಅಲ್ಲಿ ಮತ್ತೆ ನಮ್ಮ ಕನ್ನಡದ ತಾಸ ಇದೆ, ಡೋಲಿದೆ. ಆದರೆ ಎಲ್ಲವೂ ಕೂಡ ಚರ್ಮದ ಬದಲು ಅವು ಫೈಬರ್ ಆಗಿವೆ. ಮಹಾರಾಷ್ಟ್ರದ ಗಡಿಯ ರಾಜ್ಯಗಳಿಂದ ಆ ಭಾಗದಲ್ಲಿ ಪ್ರಚಲಿರ್ತಕ್ಕಂಥ ನಾಸಿಕ್ ಡೋಲ್ ಅಥವಾ ಜಾಂಗ್ ಪಥಕ್ ಬಹಳ ಮೆರವಣಿಗೆಯಲ್ಲಿ, ಉತ್ಸವಗಳಲ್ಲಿ ವೈಭವಿತವಾಗಿ ನಡೀತಕ್ಕಂಥ ಕಲೆ. ಈಗ ನಿಮ್ಮ ಮುಂದೆ ಮಂಡ್ಯ ಜಿಲ್ಲೆಯ 36 ಜನರಿಂದ ಮದ್ದೂರು ತಾಲೂಕಿನ ಚಿಕ್ಕ ಅರಸೀಕೆರೆಯ ಚಿಕ್ಕಬೋರಯ್ಯ, ನಳಿನಿ, ಪ್ರಮೋದಿನಿ ಇವರುಗಳಿಂದ ನಡೀತಾ ಇರತಕ್ಕಂಥದ್ದು ಕೀಲಾರ ಕೃಷ್ಣೇಗೌಡರ ಮುಂದಾಳತ್ವದಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥದ್ದು ಪೂಜಾ ಕುಣಿತ. ಇವರು ಹಲವು ವರ್ಷಗಳನ್ನ ಮಾಡ್ತಾರೆ. ಪೂಜೆ ಅಂತ ಅಂದ್ರೆ ದೇವರನ್ನ ಮೆರೆಸುವ ಒಂದು ಕಲೆ. ವಾಸ್ತವವಾಗಿ ನಮ್ಮೆಲ್ಲ ಜನಪದ ಕಲೆಗಳು ಧಾರ್ಮಿಕ ಕಲೆಗಳು. ಅವು ಮೊದಲು ಪೂಜೆಯ ದೇವರ ಗುಡಿಯನ್ನ ಬಿಟ್ಟು ಬರ್ತಿರಲಿಲ್ಲ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೂಜೆಗಳು ಕೂಡ ಗುಡಿಯ ಪೂಜೆಗಳಲ್ಲ. ಈ ಕಲೆಗೋಸ್ಕರ, ಕಲಾ ಪ್ರದರ್ಶನಕ್ಕೋಸ್ಕರ, ಮೆರವಣಿಗೆಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥವು. ಮಧ್ಯೆ ಒಣಕೆ ಕುಣಿತ ಇದೆ. ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಒಣಕೆಯನ್ನು ಒತ್ತಾರೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನ ಹಲವು ಕಲಾವಿದರು ಪೂಜೆಯನ್ನ ಒತ್ಕೊಂಡಿದ್ದಾರೆ. ಇವತ್ತು ಮಂಡ್ಯ ಸುತ್ತಿನ ಹಲವು ಹಳ್ಳಿಗಳಲ್ಲಿ ಪೂಜಾ ಕುಣಿತ ಎಲ್ಲ ದೇವರ ಉತ್ಸವಗಳಲ್ಲಿ ಅದು ಭಾಗವಹಿಸುತ್ತದೆ. ಮಂಡ್ಯ ಜಿಲ್ಲೆಯಿಂದ ಬಂದಿದೆ ರಂಗನತಿಟ್ಟು ಪಕ್ಷಿಧಾಮ ಹಾಗೂ ಕೃಷ್ಣರಾಜ ಸಾಗರ ಅಣೆಕಟ್ಟು ಮಾಹಿತಿಗಳನ್ನು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಸಕ್ಕರೆಯ ನಗರಿ, ವೇದಾರಣ್ಯ ವಿಷ್ಣುಪುರ ಎಂಬ ಐತಿಹಾಸಿಕ ನಾಮಾಂಕಿತ ಹೊಂದಿರುವ ಹೆಮ್ಮೆಯ ಜಿಲ್ಲೆ ಮಂಡ್ಯ ಜಿಲ್ಲೆ. ಐತಿಹಾಸಿಕ, ಪ್ರಾಕೃತಿಕ, ರಮಣೀಯ, ಪ್ರೇಕ್ಷಣೀಯ ಸ್ಥಳವನ್ನು ಹೊಂದಿರುವ ರಾಜಕೀಯ, ಸಿನಿಮಾ ರಂಗ, ಸಾಹಿತ್ಯ, ರಂಗಭೂಮಿ, ಜಾನಪದ ಕ್ಷೇತ್ರಗಳಲ್ಲಿ ಛಾಪನ್ನು ಮೂಡಿಸಿರುವಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. 2022ರಲ್ಲಿ ಕರ್ನಾಟಕದ ಪ್ರಥಮ ರಾಮ್ಸರ್ ಜೌಗುತಾಣವಾದ ಅನೇಕ ಬಗೆಬಗೆಯ ಪಕ್ಷಿಗಳ ವಂಶಾಭಿವೃದ್ಧಿಗೆ ಮತ್ತು ಆಹಾರಕ್ಕೆ ನೆಲೆಯಾದ ತಾಣವೇ ರಂಗನತಿಟ್ಟು. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ, ಪಕ್ಷಿಕಾಶಿಯಾದ ರಂಗನತಿಟ್ಟು 6 ಚಿಕ್ಕ ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. 40 ಎಕರೆ ವಿಸ್ತೀರ್ಣ ಹೊಂದಿರುವ ರಂಗನತಿಟ್ಟಿನಲ್ಲಿ 170ಕ್ಕೂ ಹೆಚ್ಚು ಬಗೆಯ ಪಕ್ಷಿ ಸಂಕುಲಗಳನ್ನು ಕಾಣಬಹುದಾಗಿದೆ. ದ್ವೀಪಗಳ ನದಿ ತೀರದಲ್ಲಿ ಜೊಂಡು ಸಸ್ಯಗಳು ಆವೃತವಾಗಿವೆ. ಕೊಳೆಮತ್ತಿ ಮರಗಳು, ಬಿದಿರು ಮೆಳೆಗಳು ಮತ್ತು ಕೇದಗೆ ಪೊದೆಗಳಿವೆ. ಬಿಳಿ ಕೆಂಬರಳು, ಶಿಲೆಬಾತು, ಉದ್ದ ಕೊಕ್ಕಿನ ನೀರುಕಾಗೆ, ಹೆಮ್ಮಿಂಚುಳ್ಳಿಯಂತಹ ವಿಶೇಷ ಪಕ್ಷಿಗಳು ಮತ್ತು ಬೆಳ್ಳಕ್ಕಿ, ನೀರುಕಾಗೆ, ಹಾವಕ್ಕಿ, ಬಕ ಪಕ್ಷಿಗಳು ಸೇರಿದಂತೆ ಅನೇಕ ವಿದೇಶಿ ಪಕ್ಷಿ ಸಂಕುಲಗಳ ವಂಶಾಭಿವೃದ್ಧಿಗೆ ಮತ್ತು ಆಹಾರಕ್ಕೆ ಆಶ್ರಯ ತಾಣ ರಂಗನತಿಟ್ಟು. ಕೃಷ್ಣರಾಜಸಾಗರ ಅಣೆಕಟ್ಟು ಹಳೆ ಮೈಸೂರು ಪ್ರಾಂತ್ಯದ ಜೀವನಾಡಿಯಾದ ಸುರ್ಕಿಗಾರೆಯಿಂದ ಮಾಡಿದ ಗುರುತ್ವಾಕರ್ಷಣೆಯ ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕರ್ತೃತ್ವ ಶಕ್ತಿಯಿಂದ, ಜನಪರವಾದಂತಹ ಆಲೋಚನೆಯಿಂದ ಮೂಡಿದಂತಹ ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು. ಸ್ತಬ್ಧ ಚಿತ್ರದ ಹಿಂದೆ ಮತ್ತೆ ಅಗಲು ವೇಷದವರು, ಅವರಿಂದೆ ಕರಡೆ ಮೇಳ, ಕರಡೆ ಅಂತಕ್ಕಂಥ ಒಂದು ವಾದ್ಯದಿಂದ ಆ ಮೇಳಕ್ಕೆ ಒಂದು ಹೆಸರು. ಈ ಭಾಗದಲ್ಲಿ ಚಿಟ್ ಮೇಳ ಇದ್ದಾಗೆ ಅಲ್ಲೂ ಕರಡೆ ಮೇಳ. ಎಲ್ಲ ಶುಭ ಸಮಾರಂಭದಲ್ಲಿ ವಾದ್ಯ ಮೇಳ, ಕರಡೆ ಮೇಳ, ಅದನ್ನ ಕರಡಿ ಮೇಳ ಅಂತ ಕೂಡ ಅಲ್ಲಿ ಕರೀತಾರೆ. ಮತ್ತೆ ಜಾಂಗ್ ಪಥಕ್, ಹಲವು ಕಸರತ್ತುಗಳನ್ನು ಮಾಡ್ತಾರೆ. ಇವೆಲ್ಲ ಹೊಸದಾಗಿ ಸೇರಿಸ್ಕೊಂಡಿರ್ತಕ್ಕಂಥವು. ಬಂಧುಗಳೇ, ಈ ಕಲಾವಿದರ ನಂತರ ಇದೀಗ
ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ ಹಲವು 10 ಯೋಜನೆಗಳ ಮುಖೇನ ಕಾರ್ಮಿಕ ವಲಯಕ್ಕೆ ಕಟ್ಟಕಡೆಯ ಕಾರ್ಮಿಕನಿಗೂ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನುವಂತಹ ಸದುದ್ದೇಶದಿಂದ ಕಾರ್ಮಿಕರ ಹಿತರಕ್ಷಣೆಯಲ್ಲಿ ಅಹರ್ನಿಶಿ ಶ್ರಮಿಸ್ತಾ ಇದೆ. ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಈ ಸ್ತಬ್ಧ ಚಿತ್ರದ ಭಾಗವಾಗಿದೆ. ಹಲವು 10 ಯೋಜನೆಗಳನ್ನು ನಾವು ಗಮನಿಸಿದಾಗ ಪ್ರಿವೆಂಟಿವ್ ಹೆಲ್ತ್ ಕೇರ್ ಟ್ರೈನಿಂಗ್ ಅಂಡ್ ಚೆಕಪ್, ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದ ಜೊತೆಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಹಾಗೂ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಕುರಿತಾದ ಕ್ರಮಗಳನ್ನ ಇಲಾಖೆ ಕೈಗೊಳ್ತಾ ಇದೆ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಅವರು ಈ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಟ್ರೈನಿಂಗ್ ಚೆಕಪ್ ಇದೆ. ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಹೆಸರೇ ಹೇಳೋ ಹಾಗೆ ಕಾರ್ಮಿಕರ ಸೇವಾ ಕೇಂದ್ರದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂಬೇಡ್ಕರ್ 20 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡುವ ಮೂಲಕ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸುತ್ತೆ. ಇನ್ನು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಕುರಿತಾದ ಕ್ರಮಗಳನ್ನು ಗಮನಿಸಿದಾಗ ಬಾಲ ಅಪರಾಧವನ್ನ ಮಾಡಿದಂತಹ ಮಾಲೀಕರಿಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನು ವಿಧಿಸಲಾಗುತ್ತೆ. ಮಕ್ಕಳನ್ನು ಕೆಲಸಕ್ಕೆ ದುಡುವ ಪೋಷಕರಿಗೂ ಸಹ ಶಿಕ್ಷೆ ನೀಡಲು ಅವಕಾಶವಿದೆ. ಇದು ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡುವಂತಹ ಸ್ತಬ್ಧ ಚಿತ್ರ ಕಾರ್ಮಿಕ ಇಲಾಖೆ. ನಂತರ ಅದರ ಹಿಂದೆ ಹೋಗ್ತಾ ಇರತಕ್ಕಂಥದ್ದು ಬೆಂಕಿ ಭರಾಟೆ. ಮಂಡ್ಯ ಜಿಲ್ಲೆಯಿಂದ ಬಂದಿರತಕ್ಕಂಥ ಈ ಕಲಾವಿದರು ಅಲ್ಲಿ ಬಿಜಿಲಿ ವರಸೆಯನ್ನು ನೀವು ನೋಡಬಹುದು. ಬಿಜಿಲಿ ವರಸೆ ಶಂಕರ್ ನಾಗ್ ಅವರ ಒಂದಾನೊಂದು ಕಾಲದಲ್ಲಿ ಮತ್ತು ಸುಂದರ ಕೃಷ್ಣ ಅರಸ್ ಇಬ್ಬರು ಕೂಡ ಆ ಬಿಜಿಲಿ ವರಸೆಯನ್ನ ಮಾಡ್ತಾರೆ. ಬೆಂಕಿ ಭರಾಟೆ, ಬಿಜಿಲಿ ವರಸೆ, ದೊಣ್ಣೆ ವರಸೆ ಇತ್ಯಾದಿ ಕಲೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಆನಂತರ ಕಾಣ್ತಾ ಇರ್ತಕ್ಕಂಥದ್ದು ಚಂಡೇವಾದನ. ಮೂಲತಃ ರಾಮನಗರ ಜಿಲ್ಲೆ ಕುದೂರು ಗ್ರಾಮದಿಂದ ಬಂದಿರತಕ್ಕಂಥ ಮಹಿಳೆಯರು ಕರಾವಳಿಯ ಚಂಡೇವಾದನವನ್ನ ಸ್ವತಃ ಅಭ್ಯಾಸ ಮಾಡಿ ಬಹಳ ಶ್ರಮಪಟ್ಟು ಆಸಕ್ತಿಯಿಂದ ಈ ದಸರಾ ಮೆರವಣಿಗೆಗೆ ಅವರ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಕುದೂರು ಗ್ರಾಮದ ಚಂಡೇವಾದನದ ತಂಡ ಮಹಿಳೆಯರು ಚಂಡೆ ವಿಶೇಷವಾಗಿ ಕರಾವಳಿಯ ಯಕ್ಷಗಾನದಲ್ಲಿ ಬಳಸ್ತಕ್ಕಂಥ ವಾದ್ಯ, ಅಲ್ಲಿ ಅದು ವಾದ್ಯ ಮೇಳವಾಗಿ ಕೂಡ ಅದು ಪ್ರಚಲಿತದಲ್ಲಿದೆ. ಇವರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಆ ಚಂಡೆ ವಾದನದಿಂದ ಆಕರ್ಷಿತರಾಗಿ ಸ್ವತಃ ರಾಮನಗರ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಈ ಮಹಿಳೆಯರು ಅದನ್ನ ಅಭ್ಯಾಸ ಮಾಡಿಕೊಂಡು ತಂಡವಾಗಿ ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ರಾಮನಗರ ಜಿಲ್ಲೆಯ ವೈವಿಧ್ಯತೆಗಳನ್ನ ತೋರುತ್ತಿದೆ. ರಾಮನಗರ ಜಿಲ್ಲೆಯನ್ನು ರಾಮನು ಪಾದಮೆಟ್ಟಿದ ಜಿಲ್ಲೆ ಎಂದು ಕರೆಯುವ ಐತಿಹ್ಯವಿದೆ. ರೇಷ್ಮೆ ನಾಡು ಎಂದು ಪ್ರಸಿದ್ಧಿ ಪಡೆದಿರುವ ರಾಮನಗರ ಜಿಲ್ಲೆ ಹಲವು ವೈಶಿಷ್ಟ್ಯತೆಗಳಿಗೆ ಪ್ರಸಿದ್ಧಿಯನ್ನ ಪಡೆದಿದೆ. ವಿಷ್ಣುವಿನ ಮಹಾನ್ ಭಕ್ತರಾದ ನವಕೋಟಿ ನಾರಾಯಣನೆಂದೇ ಪ್ರಸಿದ್ಧಿಯಾಗಿದ್ದ ದಾಸಶ್ರೇಷ್ಠರಾದ ಪುರಂದರ ದಾಸರು ಅಂಬೆಗಾಲು ಕೃಷ್ಣನ ದೇವಾಲಯವನ್ನು ಚನ್ನಪಟ್ಟಣ ತಾಲೂಕಿನ ಮಳೂರು ಗ್ರಾಮದಲ್ಲಿ ಸ್ಥಾಪಿಸಿದ್ದಾರೆ. ಕರ್ನಾಟಕ ರತ್ನ, ಶತಾಯುಷಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾದ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮಭೂಮಿ ರಾಮನಗರ ಜಿಲ್ಲೆಯ ವೀರಾಪುರ ಗ್ರಾಮ. ಚುಂಚನಗಿರಿಯನ್ನು ಚಿನ್ನದ ಗಿರಿಯನ್ನಾಗಿ ಮಾಡಿದ ಧಾರ್ಮಿಕ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ವೈವಿಧ್ಯಮಯ ಕೊಡುಗೆ ನೀಡಿದ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹುಟ್ಟಿದ್ದು ರಾಮನಗರ ಜಿಲ್ಲೆಯ ಬಾನಂದೂರು ಗ್ರಾಮದಲ್ಲಿ. ಬೆಂಗಳೂರನ್ನು ಕಟ್ಟಿ ಬೆಳೆಸಿ ವಿಶ್ವಕ್ಕೆ ಪ್ರಸಿದ್ಧ ನಗರವನ್ನಾಗುವಂತೆ ಮಾಡಿದ ನಾಡಪ್ರಭು ಕೆಂಪೇಗೌಡ ಅವರು ಹುಟ್ಟಿದ್ದು ರಾಮನಗರ ಜಿಲ್ಲೆಯ ಕೆಂಪಾಪುರ ಗ್ರಾಮದಲ್ಲಿ. ಗಿಡ ಮರಗಳನ್ನು ತನ್ನ ಉಸಿರೆಂದು ಸಾವಿರಾರು ಮರಗಳನ್ನು ಬೆಳೆಸಿ ಪರಿಸರ ಕಾಳಜಿಯಲ್ಲಿ ವಿಶ್ವಕ್ಕೆ ಮಾದರಿಯಾಗಿರುವ ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವಂತಹ ಸಾಲು ಮರದ ತಿಮ್ಮಕ್ಕನವರು ಹುಟ್ಟಿದ್ದು ರಾಮನಗರ ಜಿಲ್ಲೆಯ ಹುಲಿಕಲ್ ಗ್ರಾಮದಲ್ಲಿ. ನಮ್ಮ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಜನಿಸಿದ್ದು ರಾಮನಗರ ಜಿಲ್ಲೆಯ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ. ದಲಿತ ಕವಿ ಎಂದೇ ಪ್ರಸಿದ್ಧರಾಗಿರುವ ಶ್ರೀ ಸಿದ್ದಲಿಂಗಯ್ಯ ಅವರ ಜನ್ಮಸ್ಥಳ ಜಿಲ್ಲೆಯ ಮಂಚನಬೆಲೆ ಗ್ರಾಮ. ರಾಮನಗರ ಜಿಲ್ಲೆ ಮಾವಿನ ಬೆಳೆಗೆ ಪ್ರಖ್ಯಾತಿಯನ್ನ ಪಡೆದಿದೆ. ಕಂಸಾಳೆಯಲ್ಲಿ ಬೀಸು ಕಂಸಾಳೆಯಲ್ಲಿ ಸಾಮಾನ್ಯವಾಗಿ 3 ಜನ ಹಾಡುಗಾರರು ಗಾಯಕರಿರ್ತಾರೆ. ಬಹುಶಃ ಇಲ್ಲಿ 30 ಜನರಿದ್ದಾರೆ. ಯಾಕೆ ಅಂತಂದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ ಇಲ್ಲೆಲ್ಲ ಕಂಸಾಳೆಯ ಗುಡ್ಡರಿದ್ದಾರೆ. ಕಂಸಾಳೆ ಅಂತಂದ್ರೆ ಕಾಂಸತಾಳ್ಯ ಅಂತಕ್ಕಂಥದ್ದು. ಅಲ್ಲಿ ಕಂಚಿನ ತಾಳವನ್ನ ಬೀಸಿ ಒಡೆದು ಹಾರಿ
ಚುಮ್ಮಿ ನರ್ತನ ಮಾಡ್ತಕ್ಕಂಥವರು ಕಂಸಾಳೆ ಗುಡ್ಡರು. ಅವರು ಮಲೆ ಮಹದೇಶ್ವರನ ಭಕ್ತರಾಗಿರ್ತಕ್ಕಂಥ ಅವರು ಊರು ಆಡುತ್ತಾ ಈ ಬೀಸು ಕಂಸಾಳೆಯನ್ನು ಮಾಡುತ್ತಾ ಹಲವು ಕಸರತ್ತುಗಳನ್ನು ಕೂಡ ಅವ್ರು ಮಾಡ್ತಾರೆ. ಇದರ ನಂತರ ನಾವು ನೋಡ್ತಾ ಇರೋದು ತುಮಕೂರು ಜಿಲ್ಲೆಯ ಸ್ತಬ್ಧಚಿತ್ರ. ಔಷಧ ಸಸ್ಯಗಳ ಸಂಜೀವಿನಿ, ಪರ್ವತ ಸಿದ್ಧರ ಬೆಟ್ಟ ಮತ್ತು ಬಯಲು ಸೀಮೆಯ ನಾಳಿದಂತಹ ಹೆಮ್ಮೆಯ ಅರಸರು. ಈ ಸ್ತಬ್ಧಚಿತ್ರದಲ್ಲಿ ನಾವು ಗಮನಿಸಬಹುದು ಸಿದ್ಧರ ಬೆಟ್ಟವನ್ನ ರಾಜ ಕುರುಂಗರಾಯ, ಮಧುಗಿರಿ ಬೆಟ್ಟ, ಚನ್ನರಾಯನ ದುರ್ಗ, ಹೀಗೆ ಸಿದ್ಧರ ಬೆಟ್ಟವನ್ನ ಗಮನಿಸಿದಾಗ ಔಷಧ ಸಸ್ಯಗಳ ಸಂಜೀವಿನಿ ಪರ್ವತ ಸಿದ್ಧರ ಬೆಟ್ಟ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿದೆ. ಕೇವಲ ಸಸ್ಯ ಸ್ಪರ್ಶದಿಂದಲೇ ಕಬ್ಬಿಣವು ಬಂಗಾರವಾಗುವಂತಹ ಔಷಧಿ ಸಸ್ಯಗಳ ಸಂಜೀವಿನಿ ಬೆಟ್ಟ ಇದು. ಇನ್ನು ಶ್ರೀ ಸಿದ್ದೇಶ್ವರ ಶಿಷ್ಯನಾದ ರಾಜ ಕುರುಂಗರಾಯ ಪ್ರಭಾವಿಯಾಗಿದ್ದು ಆದಿಯಿಂದಲೂ ಶ್ರೀಗಳ ಅಣತಿಯಂತೆ ಬೆಟ್ಟದ ಅಭಿವೃದ್ಧಿಗೆ ಶ್ರಮಿಸಿ ಹೆಸರಾಗಿದ್ದಾನೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೇಂದ್ರದಲ್ಲಿರುವಂತಹ ಮಧುಗಿರಿ ಬೆಟ್ಟ, ಚನ್ನರಾಯನ ದುರ್ಗ ಸಮುದ್ರ ಮಟ್ಟದಿಂದ ಸುಮಾರು 3930 ಅಡಿ ಎತ್ತರದಲ್ಲಿದೆ. ಮಧುಗಿರಿ ಬೆಟ್ಟ ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಗ್ರಾನೈಟ್ ಬಳಸಿ ಹಾಸನ ಜಿಲ್ಲೆಯ ಸ್ತಬ್ಧಚಿತ್ರ. ವಿಶ್ವ ಪಾರಂಪರಿಕ ತಾಣ ಬೇಲೂರು ಮತ್ತು ಹಳೆಬೀಡು. ಬೇಲೂರು ಚೆನ್ನಕೇಶವ ದೇವಾಲಯವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ದರ್ಶನವೂ ಕೂಡ ಇಲ್ಲಿ ಆಗುತ್ತಿದೆ. ಮಲೆನಾಡ ಮಡಿಲು ಶಿಲ್ಪಕಲೆಗಳ ತವರಾದ ಹಾಸನ ಜಿಲ್ಲೆಯ ಬೇಲೂರಿನ ವಿಷ್ಣುವರ್ಧನನ ಶಾಸನದಲ್ಲಿ ಉಲ್ಲೇಖಿತವಾದ ಬೇಲೂರು ಚೆನ್ನಕೇಶವ ದೇವಾಲಯವು ಒಂದು ಎತ್ತರವಾದ ಜಗತಿಯ ಮೇಲೆ ನಿಂತಿದ್ದು ದೇಗುಲ ಪ್ರವೇಶಕ್ಕೆ ಪೂರ್ವ, ಉತ್ತರ ಮತ್ತು ದಕ್ಷಿಣ ದ್ವಾರಗಳಿವೆ. ಜಗತಿಯ ಕೆಳಗಡೆ ಸೋಪಾನಗಳಿವೆ. ಉತ್ತರ ಮತ್ತು ದಕ್ಷಿಣ ದ್ವಾರಗಳ ಮೆಟ್ಟಿಲುಗಳ ಪಕ್ಕದಲ್ಲಿ ಭೈರವಿ ಮತ್ತು ಭೈರವನ ಸಣ್ಣ ದೇವಾಲಯಗಳನ್ನು ಕಾಣಬಹುದಾಗಿದೆ. ಪೂರ್ವ ಪ್ರವೇಶಕ್ಕೆ ಪೂರ್ವ ದ್ವಾರದ ಮಕರ ತೋರಣದಲ್ಲಿ ಹಿರಣ್ಯಕಶಿಪುವಿನ ವಧೆ, ಅದರ ಹಿಂಭಾಗದಲ್ಲಿ ಪಾರಿಜಾತ ಅಪಹರಣ ದೃಶ್ಯವಿದೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರದ ಈ ದೇವಾಲಯ 1121ರಲ್ಲಿ ವಿಷ್ಣುವರ್ಧನನ ದಂಡನಾಯಕನಾದ ಕೇತುಮಲ್ಲನಿಂದ ನಿರ್ಮಿಸಲ್ಪಟ್ಟಿತು. ಈ ದೇಗುಲದ 1 ಮೀಟರ್ ಎತ್ತರ, ಒಂದೇ ಜಗತಿಯ ಮೇಲೆ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳೆರಡೂ ಇದೆ. ಜಗತಿಯ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಸೋಪಾನಗಳ ಅಕ್ಕಪಕ್ಕದಲ್ಲಿ ಸಣ್ಣ ಮಾದರಿ ದೇವಾಲಯಗಳಿವೆ. ದೇವಾಲಯದ ಹೊರಭಾಗದ ಅಧಿಷ್ಠಾನ ಪಟ್ಟಿಕೆಗಳಲ್ಲಿ ಆನೆ, ಸಿಂಹ, ಬಳ್ಳಿ, ಕುದುರೆ ಸವಾರರು, ಕಥಾನಕ ಪಟ್ಟಿಕೆಗಳು, ಮಕರ, ಹಂಸ ಶಿಲ್ಪಗಳ ಸಣ್ಣ ವಿಗ್ರಹಗಳು ಮತ್ತು ಕಕ್ಷಾಸನವನ್ನು ನಾವು ಕಾಣಬಹುದಾಗಿದೆ. ಆ ಎರಡು ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಇರ್ತಕ್ಕಂಥದ್ದು ವಿಜಯಪುರದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥ ಸತ್ತಿಗೆ ಕುಣಿತ. ಸತ್ತಿಗೆ ಅಂತ ಅಂದ್ರೆ ಛತ್ರಿ. ಹಿಂದೆ ರಾಜ ಮಹಾರಾಜರ ಯುದ್ಧದಲ್ಲಾಗಿರ್ಬೋದು, ಉತ್ಸವದಲ್ಲಾಗಿರ್ಬೋದು, ಮೆರವಣಿಗೆಯಲ್ಲಾಗಿರ್ಬೋದು, ಪುತ್ರೋತ್ಸಾಹದಲ್ಲಿ ಇತ್ಯಾದಿಗಳೆಲ್ಲ ಛತ್ರಿ ಹಿಡಿತಕ್ಕಂಥದ್ದು ಒಂದು ದೊಡ್ಡ ಗೌರವ. ಇವತ್ತು ಅಲ್ಲಿ ಬಸವೇಶ್ವರನನ್ನ ಅಂದ್ರೆ ನಂದಿಯನ್ನ ಆಕಾರವಾಗಿಟ್ಕೊಂಡು ಅಲಂಕಾರವಾಗಿ ಮಾಡಿಕೊಂಡು ಸತ್ತಿಗೆ ಕುಣಿಸ ವಿಶೇಷವಾಗಿ ವಿಜಯಪುರದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು. ಮದುವೆ, ದೇವರ ಉತ್ಸವ, ಜಾತ್ರೆ, ಹಬ್ಬ ಇತ್ಯಾದಿಗಳೆಲ್ಲ ವಿಜಯಪುರದಲ್ಲಿ ಸತ್ತಿಗೆ ತಂಡ ಆ ನೃತ್ಯ ಅಲ್ಲಿರುತ್ತೆ. ಇದಾದ ನಂತರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸ್ತಬ್ಧಚಿತ್ರ. ಗ್ರಾಮೀಣ ಜನರಲ್ಲೇ ಆರೋಗ್ಯದಲ್ಲಿ ಸುಸ್ಥಿತಿಯರನ್ನ ಸಾಧಿಸೋದು ಇದರ ಉದ್ದೇಶ. ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ರಾಜ್ಯವು ಸಾಧಿಸಿರುವ ಮಹತ್ವದ ಪ್ರಗತಿಯನ್ನ ತೋರಿಸುತ್ತೆ. ಈ ಸ್ತಬ್ಧ ಚಿತ್ರದಲ್ಲಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ವಿವಿಧ ಹಂತಗಳ ಮೂಲಕ ನೀರಿನ ಮೂಲವಾದ ನದಿಯಿಂದ ಜಾಕ್ವೆಲ್ ಮೂಲಕ ಪ್ರಾರಂಭ. 2024ರ ಮೈಸೂರು ದಸರಾ ಉತ್ಸವದಲ್ಲಿ ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸ್ತಬ್ಧಚಿತ್ರವು ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಡಿಯಲ್ಲಿ
ರಾಜ್ಯವು ಸಾಧಿಸಿರುವಂತಹ ಮಹತ್ವದ ಪ್ರಗತಿಯನ್ನ ಪರಿಚಯಿಸುತ್ತೆ. ಇದರಡಿಯಲ್ಲಿ ಬರುವಂತಹ ಶೌಚಾಲಯಗಳು, ಆಟೋ ಟಿಪ್ಪರ್ ಮೂಲಕ ತ್ಯಾಜ್ಯ ಸಂಗ್ರಹಣಾ ವ್ಯವಸ್ಥೆ, ಬೂದು ನೀರು ನಿರ್ವಹಣೆ, ನೀರಿನ ಮರುಬಳಕೆ ವ್ಯವಸ್ಥೆ, ಸ್ವಚ್ಛತಾ ಸೌಲಭ್ಯ, ಹರ್ ಘರ್ ಜಲ್ ಹಾಗೂ ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ದೃಷ್ಟಿಯ ಪ್ರಕಾರ ಗ್ರಾಮೀಣ ನೀರಿನ ಪೂರೈಕೆ, ಸ್ವಚ್ಛತಾ ಮತ್ತು ಪರಿಸರದ ನಿರ್ವಹಣೆಯನ್ನು ಸುಧಾರಿಸುವುದರಲ್ಲಿ ತನ್ನ ಬದ್ಧತೆಯನ್ನ ಸ್ತಬ್ಧ ಚಿತ್ರದ ಮುಖಾಂತರ ಪ್ರದರ್ಶಿಸುತ್ತೆ. ಗ್ರಾಮೀಣ ಜನರ ಆರೋಗ್ಯದಲ್ಲಿ ಸುಸ್ಥಿರತೆ ಕಾಪಾಡುವುದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಈ ಒಂದು ವಿಶೇಷ ಸ್ತಬ್ಧ ಚಿತ್ರ. ಮತ್ತೆ ನಿಮ್ಮ ಎದುರಿಗೆ ನಾಸಿಕ್ ಟೋಲ್, ಮಹಾರಾಷ್ಟ್ರ ಮೂಲದ ಕಲೆಯಾಗಿರ್ತಕ್ಕಂಥ ನಾಸಿಕ್ ಟೋಲ್ನನ್ನ ನಮ್ಮ ಕರ್ನಾಟಕದ ಬೆಳಗಾವಿ, ವಿಜಯಪುರ ಇತ್ಯಾದಿ ಕಾಣಬಹುದು. ಈಚೆಗೆ ನಮ್ಮ ಮೈಸೂರು ಭಾಗದ ಯುವಕರು ಕೂಡ ಈ ನಾಸಿಕ್ ಟೋಲನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಎಲ್ಲಿ ನೋಡಿದರೂ ಇವತ್ತು ಮೂಲತಃ ಚರ್ಮವಾದ್ಯಗಳಾದಂಥ ಇವುಗಳನ್ನೆಲ್ಲ ಫೈಬರ್ ಪ್ರವೇಶ ಮಾಡಿದೆ. ಅದು ಅನಿವಾರ್ಯ ಕೂಡ ಆಗಿದೆ. ಚರ್ಮವಾದ್ಯಗಳನ್ನಾದರೆ ಅದನ್ನು ಬಿಗಿಬೇಕು ಅಥವಾ ಕಾಯಿಸಬೇಕು. ಇದನ್ನ ಬೋಲ್ಟ್ ನಟ್ನಲ್ಲಿ ಅದನ್ನು ಬಿಗಿ ಮಾಡಿಕೊಳ್ತಾರೆ. ನಾಸಿಕ್ ಡೋಲ್, ಜಾಂಗ್ ಪತಕ್, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ತಾಸೆಗಳಿವೆ, ಡೊಳ್ಳಿದೆ, ದೋಣಿದೆ, ತಾಳಗಳಿವೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ನಿಮ್ಮ ಮನೆಯೇ ನಿರಂತರ ಪಾಠಶಾಲೆ. ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. NASEಯಿಂದ 0+ ಮಾನ್ಯತೆ ಪಡೆದಿದೆ. ದೂರ ಶಿಕ್ಷಣವನ್ನು OLD ಮಾದರಿಯಲ್ಲಿ ಶಿಕ್ಷಣವನ್ನು ನೀಡಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿರುವ ಏಕಮಾತ್ರ ವಿಶ್ವವಿದ್ಯಾನಿಲಯವಾಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. UGC ಮಾನ್ಯತೆ ಹೊಂದಿದ ಶಿಕ್ಷಣ ಕ್ರಮಗಳ ಅಧ್ಯಯನ ಅವಕಾಶವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆಯಿರಿ ಎನ್ನುವ ಕರೆಯನ್ನ ಕೊಟ್ಟಿದೆ. PG ಸರ್ಟಿಫಿಕೇಟ್ ಕಾರ್ಯಕ್ರಮಗಳು, ಡಿಪ್ಲೊಮಾ ಶಿಕ್ಷಣ ಕಾರ್ಯಕ್ರಮಗಳು, ಸರ್ಟಿಫಿಕೇಟ್ ಶಿಕ್ಷಣ ಕಾರ್ಯಕ್ರಮಗಳು, ಇದರ ಜೊತೆಗೆ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮಗಳು, MA ಇಂಗ್ಲಿಷ್, MA ಹಿಂದಿ, MA ಸಂಸ್ಕೃತ, BA, BCom, MA ಕನ್ನಡ, MA ಅರ್ಥಶಾಸ್ತ್ರ, MCom, MBA, BSc ಗಣಿತಶಾಸ್ತ್ರ. ಪ್ರವೇಶಾತಿ ಮಾಹಿತಿ ಹಾಗೂ ವಿಧಾನ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯದ ಅಧಿಕೃತ ಅಂತರ್ಜಾಲವನ್ನು ವೀಕ್ಷಿಸಬಹುದಾಗಿದೆ. ಇದಾದ ನಂತರ ವಿಜಯಪುರ ಜಿಲ್ಲೆಯ ಸ್ತಬ್ಧ ಚಿತ್ರ ಕೆಲವೇ ಕ್ಷಣಗಳಲ್ಲಿ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ತೆರಳಲಿದೆ. ಬಸವನ ಬಾಗೇವಾಡಿಯ ಮೂಲ ನಂದಿ ಬಸವೇಶ್ವರ ದೇವಾಲಯ. ಆರ್ಥರ್ ಸ್ಮೈಲರು ಬರೆದಂತಹ ಲ್ಯಾಂಡ್ ಆಫ್ ಲಿಂಗಂ ಎಂಬ ಪ್ರಸಿದ್ಧ ಗ್ರಂಥದಲ್ಲಿ ಉಲ್ಲೇಖಿತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಕೆಲವೇ ಕ್ಷಣಗಳಲ್ಲಿ ಮುಖ್ಯ ವೇದಿಕೆಯ ಮುಂದೆ ವಿಜಯಪುರದ ಸ್ತಬ್ಧ ಚಿತ್ರ ಬರಲಿದೆ. ಆದರೆ ಈಗಲೂ ನಿಮಗೆಲ್ಲರಿಗೂ ಶಿಕ್ಷಣದ ಮಹತ್ವ ಹೆಚ್ಚು ತಿಳಿಯಲಿ ಎಂದು ಅತ್ಯಂತ ನಿಧಾನವಾಗಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಸ್ತಬ್ಧ ಚಿತ್ರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಶುಲ್ಕ ವಿನಾಯಿತಿಯು ಕೂಡ ಲಭ್ಯವಾಗುತ್ತಿದೆ. BPL ಕಾರ್ಡ್ ಹೊಂದಿರುವ ಮಹಿಳಾ ವಿದ್ಯಾರ್ಥಿಗಳು, ಮಿಲಿಟರಿ ಸೇವೆಯಲ್ಲಿರುವ ಹಾಗೂ ಮಾಜಿ ಸೈನಿಕ ವಿದ್ಯಾರ್ಥಿಗಳು, ಆಟೋ ಕ್ಯಾಬ್ ಚಾಲಕರು ಮತ್ತು ಅವರ ಪತ್ನಿ ಮಕ್ಕಳಿಗೆ KSRTC, BMTC, NW, KRTC, KKRTC ಯಲ್ಲಿನ ನೌಕರರುಗಳಿಗೆ UG ಮತ್ತು PG ಪದವಿ ಶಿಕ್ಷಣ ಕ್ರಮಗಳಿಗೆ ಬೋಧನಾ ಶುಲ್ಕದಲ್ಲಿ 10% ರಿಯಾಯಿತಿಯನ್ನ ನೀಡುತ್ತಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಹಾಗೇನೆ ಜನಪದ ಕಲೆಗಳಿಂದ, ಜನಪದ ಕಲಾವಿದರಿಂದ ಉತ್ತೇಜನಗೊಂಡು ಹಲವು ನವೀನ ಕಲೆಗಳು ಹುಟ್ಟಿಕೊಂಡಿವೆ. ಯಾಕೆಂತಂದ್ರೆ ಭದ್ರವಾದ ಬುನಾದಿ ಜನಪದ ಕಲೆಗಳಲ್ಲಿ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವೇನು ಫ್ಯೂಷನ್ ಅಂತೀವಿ, ಅದೇ ರೀತಿ ಜನಪದ ಕಲೆಯಲ್ಲೂ ಸಹ ಒಂದು ರೀತಿಯಾದಂತಹ ಜನರನ್ನು ಆಕರ್ಷಿಸುವಂತಹ ಈ ಒಂದು ಕಲೆಯನ್ನ ಫ್ಯೂಷನ್ ಕಲೆ, ಫ್ಯೂಷನ್ ಜನಪದ ಕಲೆ ಅಂತ ಹೇಳ್ಬೋದು.
ವಾಸ್ತವವಾಗಿ ನಮ್ಮೆಲ್ಲ ಜನಪದ ಕಲೆಗಳಿಗೆ ನಿರ್ದಿಷ್ಟ ವೇಷ ಇಲ್ಲ. ಪ್ರತಿನಿತ್ಯ ತೊಡ್ತಕ್ಕಂಥ ಅಂಗಿ, ಬನಿಯನ್ನು, ಕಚ್ಚೆ ಇದ್ರ ಮೇಲೆ ಬೇರೆ ವೇಷಗಳನ್ನು ಹಾಕೊಂಡು ಹಾಕ್ತಾರೆ. ಇವತ್ತು ಬಣ್ಣ ಬಣ್ಣದ ವೇಷಗಳು ಬಂದಿವೆ. ಕಲಾವಿದರು, ಕಲೆಗಳು ಕೂಡ ಇವತ್ತು ಯಾರ ನಿಯಂತ್ರಣದಲ್ಲೂ ಇಲ್ಲ. ಅಕಾಡೆಮಿ ಇದೆ, ಜಾನಪದ ಪರಿಷತ್ ಇದೆ, ಕನ್ನಡ ಸಂಸ್ಕೃತಿ ಇದೆ, ಅಲ್ಲಿ ಅನೇಕ ಅವಕಾಶಗಳಿವೆ. ಇವತ್ತು ನಮ್ಮ ಕರ್ನಾಟಕ ಜನಪದ ಕಲಾವಿದರಿಗೆ 5 ಲಕ್ಷ ಮೊತ್ತದ ಜಾನಪದ ಶ್ರೀ ಪ್ರಶಸ್ತಿ ಬರ್ತದೆ. ಒಬ್ಬ ಶ್ರೇಷ್ಠ ಸಾಹಿತಿಗೆ, ಶ್ರೇಷ್ಠ ಸಂಗೀತಗಾರನಿಗೆ, ಶ್ರೇಷ್ಠ ಕೈಗಾರಿಕೋದ್ಯಮಿಗೆ ಸಿಗ್ತಕ್ಕಂಥ ಸ್ಥಾನಮಾನ ನಮ್ಮ ಕರ್ನಾಟಕ ಜನಪದ ಕಲಾವಿದರಿಗೆ ಸಿಗ್ತಾ ಇದೆ. ಬಹುಶಃ ಕರ್ನಾಟಕ ಜನಪದದಲ್ಲಿ ಜಾನಪದ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ ವಿದ್ವಾಂಸರಿಗಿಂತ ಅತಿ ಹೆಚ್ಚು ವಿಜೇತ ಪ್ರವಾಸವನ್ನ ನಮ್ಮ ಜನಪದ ಕಲಾವಿದರು ಇವತ್ತು ಮಾಡಿ ಬರ್ತಾ ಇದ್ದಾರೆ. ವಿಮಾನಗಳಿಗೆ ಹೆದರಿ ವಿಮಾನ ಹತ್ತಲಾಗರದೆ ಬಿದ್ದುಬಿಟ್ಟವಂತ ನಮ್ಮ ಕಲಾವಿದರು ಅವಕಾಶವನ್ನ ಕಳ್ಕೊಂಡಿದ್ದುಟ್ಟು. ಆದರೆ ಇವತ್ತು ಸ್ಪರ್ಧೆಯನ್ನ ಮಾಡಿ ಸ್ಪರ್ಧೆಯ ಮೇಲೆ ಬೇರೆ ಬೇರೆ ಶಿಫಾರಸಿನ ಮೇಲೆ ನಮ್ಮ ರಾಜ್ಯದ ಕಲಾವಿದರು ಅನೇಕ ವಿದೇಶಗಳನ್ನು ಪ್ರವಾಸ ಮಾಡಿ ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತಿ ವಿಜಯಪುರದ ಕುರಿತು ಕಿರುಪರಿಚಯವನ್ನ ನೀಡಿದ್ವಿ. ನೀವು ನೋಡ್ತಾ ಇರೋದು ಬಸವನ ಬಾಗೇವಾಡಿಯ ಮೂಲ ನಂದಿ ಬಸವೇಶ್ವರ ದೇವಾಲಯ. ಹಾಗೇನೆ ಬಸವಣ್ಣನವರ ಜನ್ಮಕ್ಕೂ ಈ ದೇವಾಲಯಕ್ಕೂ ನಿಕಟ ಸಂಬಂಧ ಇದೆ. ಬಸವಣ್ಣನವರು ಇಲ್ಲಿರುವ ನಂದಿ ಅವತಾರ ಅಂತ ನಂಬಲಾಗತ್ತೆ. ಹಾಗೇನೆ ಕ್ರಿಸ್ತಶಕ 1178ರ ಶಾಸನದಂತೆ ಕಳಚೂರಿ ಸಂಗಮ ದೇವರ ಆಡಳಿತದ ಅವಧಿಯಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿರತಕ್ಕಂತ ಈ ದೇವಾಲಯವನ್ನ ಬಸವೇಶ್ವರ ದೇವಾಲಯ ಅಂತ ಕರೀತಾರೆ. ನಂದಿ ಮಂಟಪದ ಕಂಬಗಳ ಮೇಲಿರುವಂತಹ ಶಾಸನಗಳ ಪ್ರಕಾರ ಧೂಂತೇಶ್ವರ ದೇವಾಲಯ ಅಂತ ಕರೀತಾರೆ. ಐತಿಹಾಸಿಕ ವ್ಯಕ್ತಿಗಳು ದೇವರಾಗಿ ಸಂಪ್ರದಾಯ ಪ್ರಾಜ್ಞೆ ಇತಿಹಾಸದಲ್ಲಿ ಕಂಡುಬರುತ್ತದೆ. ಬಸವನ ಬಾಗೇವಾಡಿಯ ಮಧ್ಯಭಾಗದಲ್ಲಿ ದೇವಾಲಯ ಗರ್ಭಗುಡಿ, ತ್ರಿರಥದಲ್ಲಿ ಮುಂಚಾಚಿ ನಕ್ಷತ್ರಾಕಾರದ ಮಾದರಿಯ ವಿಭಿನ್ನ ತಳ ವಿನ್ಯಾಸದಿಂದ ಕೂಡಿರೋದು ಅತ್ಯಂತ ವಿಶೇಷ. ಹಾಗೇನೆ ಬಂಧುಗಳೇ, ಈ ಸ್ತಬ್ಧ ಚಿತ್ರದಲ್ಲಿ ಗಮನಿಸಿ, ಮುಖಮಂಟಪ, ಸಭಾಮಂಟಪ ನಿರ್ಮಾಣದಲ್ಲೂ ಇತರ ಎಲ್ಲ ದೇವಾಲಯಗಳಿಗಿಂತ ಅತ್ಯಂತ ಭಿನ್ನವಾಗಿದ್ದು ಹೊಯ್ಸಳ ಕಾಲದ ಲಕ್ಷಣಗಳನ್ನು ಹೊಂದಿದೆ. ಒಟ್ಟಿನಲ್ಲಿ ಬಸವನ ಬಾಗೇವಾಡಿಯ ಮೂಲ ನಂದಿ ಬಸವೇಶ್ವರ ದೇವಾಲಯ ಇಂಗಳೇಶ್ವರದಲ್ಲಿ ಕ್ರಿಸ್ತಶಕ 1031ರಲ್ಲಿ ಮಾದರಸ ಹಾಗೂ ಮಾದಲಾಂಬಿಕೆಯ ಹರಕೆಯ ಪುತ್ರರಾಗಿ ಜನಿಸಿದಂತಹ ಚೆನ್ನಮ್ಮನ ಚರಿತ್ರೆಯಿಂದ ಪ್ರಭಾವಿತರಾದ ಮಾದರಸ ಪತ್ನಿ ಮಾದಲಾಂಬಿಕೆ ಈ ಊರಿನ ಮುಖ್ಯ ದೇವರಾದ ಶ್ರೀ ಸಂಗಮನಾಥನ ದೇವಾಲಯದಲ್ಲಿ ನಂದಿ ವ್ರತವನ್ನ ಆಚರಿಸಿ ಬಸವಣ್ಣನವರು ಅನ್ನುವಂತಹ ಮಾತು ಸಮಾಜ ಪರಿವರ್ತನೆ ಹರಿಕಾರರು ಆಗಿರುವಂತಹ ಬಸವಣ್ಣನವರ ನಿಟ್ಟಿನಲ್ಲಿ ಹೇಳಬಹುದು. ಬಸವನ ಬಾಗೇವಾಡಿಯ ಮೂಲ ನಂದಿ ಬಸವೇಶ್ವರ ದೇವಾಲಯ ವಿಜಯಪುರ ಜಿಲ್ಲೆಯ ಈ ಒಂದು ವಿಶೇಷ ಸ್ತಬ್ಧ ಚಿತ್ರ. ಈ ಎರಡು ಸ್ತಬ್ಧ ಚಿತ್ರಗಳ ನಡುವೆ ಇರುವಂತಹ ಕಲಾವಿದರು ಈಗ ಗೊತ್ತಾಗ್ತಾ ಇದೆ. ಅವರ ವಿಜಯಪುರ ಜಿಲ್ಲೆಯಿಂದ ಬಂದಿರತಕ್ಕಂಥ ಹೆಜ್ಜೆ ಮೇಳದವರು. ಹೆಜ್ಜೆ ಹಾಕೋದ್ರ ಜೊತೆಗೆ ಕೇವಲ ಹೆಜ್ಜೆ ಅಲ್ಲ, ಬಿದಿರು ಕಂಬಗಳಿಗೆ, ರಾಟಿಗಳಿಗೆ ಅಥವಾ ಜವಳಿಗಳಿಗೆ ಪಾಪಾಸ್ ಮುಳ್ಳು ಅಂತಕ್ಕಂಥ ಒಂದು ಮುಳ್ಳನ್ನ ಸೇರಿಸ್ಕೊಂಡು ಅದು ಕಾಲಿಗೆ ತಾಗದ ಹಾಗೆ ಜಾಣ್ಮೆಯಿಂದ ಹೆಜ್ಜೆ ಹಾಕ್ತಾರೆ. ಮಳೆಯ ಕಾರಣಕ್ಕೋಸ್ಕರ ಅದನ್ನ ಆ ಕಲಾವಿದರು ಬಿಟ್ಟಿದ್ದಾರೆ. ನಮ್ಮ ಎಲ್ಲ ಸಂಸ್ಕೃತಿಗಳ ತಾಯಿ ಬೇರು, ಮೂಲ ನೆಲೆ ಎಂದರೆ ಈ ಜನಪದವೇ. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಎಂಥದೇ ಕಾಲವಿರಲಿ, ಅವರ ಕುಣಿಯುವ ಶಕ್ತಿಗೆ ಕೊನೆಯಿಲ್ಲ. ಅವರ ಕಲಾ ವೈಭವ, ಅವರ ಪರಿಣಿತಿ, ಅವರ ಉತ್ಸಾಹ, ಅವರ ಚೈತನ್ಯಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕಾಗಿದೆ. ವೀರ ಮಕ್ಕಳ ಕುಣಿತ ವಾಸ್ತವವಾಗಿ ಸಾಮಾನ್ಯವಾಗಿ ಇರ್ತಕ್ಕಂಥ ಉಡುಗೆ ಬದಲು ಇವರು ಬಣ್ಣ ಬಣ್ಣದ ವೇಷಗಳನ್ನು ತೊಟ್ಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲೆ ವೀರ ಮಕ್ಕಳ ಕುಣಿತ. ವೀರ ಮಕ್ಕಳ ಕುಣಿತದ ನಂತರ ನಾವು ಕಾಣಬಹುದಾಗಿದೆ ಕಲಬುರಗಿ ಜಿಲ್ಲೆಯ ಸ್ತಬ್ಧ ಚಿತ್ರ. ತೊಗರಿಯ ಕಣಜ, ಕಲಬುರಗಿ ಜಿಲ್ಲೆ ಅಭಿವೃದ್ಧಿಯತ್ತ ದಾಪುಗಾಲಿಡುತ್ತಿದೆ. ವೀರ ಮಕ್ಕಳ ಕುಣಿತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ಪಡೆದ್ವಿ. ಮೈಸೂರು ಅರಸರ ಪರಿವಾರದಲ್ಲಿ ದಂಡಿನಲ್ಲಿ ಇದ್ದು ನಾಡಿನ ರಕ್ಷಣೆಗಾಗಿ ಜೀವ ತೆತ್ತಂತಹ ವೀರ ಪುರುಷರನ್ನ ನಾವು ನೆನಪಿಸ್ಕೋಬಹುದು. ಹಾಗೇನೆ ಈಗಾಗಲೇ 7, 9, 11, 13 ಹೀಗೆ ಬೆಸ ಸಂಖ್ಯೆಯ ಕಲಾವಿದರು ಒಂದು ಕೈಯನ್ನ ನಡುವಿನ ಮೇಲಿಟ್ಟು ಇನ್ನೊಂದು ಕೈಯನ್ನ ಮೇಲೆತ್ತಿ ಹಿಂದೆ ಮುಂದೆ ತಿರುಗುತ್ತಾ ಚಕ್ರಾದಿ ಬಳಿಯ ಗತ್ತಿಗೆ ಹೆಜ್ಜೆ ಹಾಕುತ್ತಾ ನವಿರಾಗಿ ಕುಣಿತಾರೆ.
ಚಕ್ರಾದಿ ಬಳೆ ಎಂಬ ವಾದ್ಯ ವಿಶೇಷವಾಗಿ ಬಾರಿಸ್ತಾರೆ. ವೀರ ಮಕ್ಕಳ ಕುಣಿತ ಮೈಸೂರು, ಚಾಮರಾಜನಗರ, ಮಂಡ್ಯ, ತುಮಕೂರು ಭಾಗದಲ್ಲಿ ನೋಡಿ ಮಾರಮ್ಮ, ಲಕ್ಕಮ್ಮ, ಕರಿಯಮ್ಮ, ಚೌಡಮ್ಮ, ಉಡಸಲಮ್ಮ ಮುಂತಾದ ಗ್ರಾಮ ದೇವತೆ ಹಾಗೂ ವೀರಪ್ಪನ ಹಬ್ಬಗಳಲ್ಲಿ ನಡೆಯುತ್ತೆ. ಬಂಧುಗಳೇ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಬಹಳ ಬಹಳ ಪ್ರಿಯವಾದಂತಹ ಕುಣಿತ ಇದು. ಈ ವೀರ ಮಕ್ಕಳ ಕುಣಿತದ ಕಲೆಗಾರಿಕೆಯನ್ನ ಅವರು ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಒಂದೆರಡು ಸಂದರ್ಭಗಳಲ್ಲಿ ಜನರ ಜೊತೆಯಾಗಿ ಜನಪದರ ಈ ಕಲೆಯಲ್ಲಿ ಭಾಗಿಯಾಗಿ ವೀರ ಮಕ್ಕಳ ಕುಣಿತಕ್ಕೆ ಹೆಜ್ಜೆಯನ್ನು ಹಾಕಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ವೀರ ಮಕ್ಕಳ ಕುಣಿತ ತನ್ನದೇ ಆದ ವಿಶಿಷ್ಟ ಹೆಜ್ಜೆಗಳಿಂದ, ಸ್ಟೆಪ್ಸ್ಗಳಿಂದ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಈಗ ಬರುತ್ತಾ ಇದೆ ಕಲಬುರಗಿ ಜಿಲ್ಲೆಯಿಂದ ಸ್ತಬ್ಧ ಚಿತ್ರ. ತೊಗರಿಯ ಕಣಜ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕದ ತೊಗರಿಯ ಕಣಜ ಎಂದೇ ಪ್ರಸಿದ್ಧವಾದ ಜಿಲ್ಲೆ ಕಲಬುರಗಿ. ಈ ಜಿಲ್ಲೆಯಲ್ಲಿ 11 ತಾಲೂಕುಗಳಿವೆ. ಆ ಎಲ್ಲ ತಾಲೂಕುಗಳಲ್ಲಿಯೂ ತೊಗರಿ ಬೆಳೆಯನ್ನ ಸಮೃದ್ಧವಾಗಿ ಬೆಳೆಯಲಾಗುತ್ತಿದೆ. ಕಲಬುರಗಿಯ ತೊಗರಿ ವಿಶ್ವದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ವಿಶೇಷವಾಗಿ ಇಲ್ಲಿ ಬೆಳೆಯುವ ತೊಗರಿಗೆ GI ಟ್ಯಾಗ್ ಮಾನ್ಯತೆ ಸಿಕ್ಕಿರುವುದರಿಂದ ದೇಶದಾದ್ಯಂತ ಪ್ರಸಿದ್ಧಿಯಾಗಿರುವುದನ್ನು ಗಮನಿಸಬಹುದಾಗಿದೆ. ಮುಂಗಾರಿನಲ್ಲಿ ಬಿತ್ತಿದ ಬೆಳೆಯನ್ನು ಹಿಂಗಾರಿನಲ್ಲಿ ಕಟಾವು ಮಾಡಲಾಗುತ್ತದೆ. 9 ರಿಂದ 9.5 ಕ್ವಿಂಟಲ್ ಇಳುವರಿ ಬರುತ್ತದೆ. ರಾಜ್ಯದಲ್ಲಿಯೇ ಹೆಚ್ಚು ಇಳುವರಿ ಇಲ್ಲಿ ಕಾಣಬಹುದಾಗಿದೆ. ಕಲಬುರಗಿ ಜಿಲ್ಲೆಯ 8 ಮತಕ್ಷೇತ್ರಗಳೆಂದರೆ ಅಫಜಲಪುರ, ಆಳಂದ, ಚಿಂಚೋಳಿ, ಚಿತ್ತಾಪುರ, ಜೇವರ್ಗಿ, ಕಲಬುರಗಿ ಗ್ರಾಮೀಣ, ಕಲಬುರಗಿ ದಕ್ಷಿಣ, ಸೇಡಂ. ಒಟ್ಟು 266 ಕಿಲೋಮೀಟರ್ ಉದ್ದದ 226 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಯೋಜನೆಯನ್ನ ಮಾಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಗ್ರಂಥಾಲಯಗಳನ್ನು ಉಪಯೋಗಿಸಲು ಮತ್ತು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಲು 260 ಗ್ರಾಮ ಪಂಚಾಯಿತಿಗಳಲ್ಲಿ ಅರಿವು ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. 50-60 ಕೆಜಿ ತೂಕಕ್ಕಿಂತ ಹೆಚ್ಚು ಭಾರ ಇರತಕ್ಕಂಥ ಪೂಜೆಗಳನ್ನ ಕೇವಲ ಆ ಪೂಜೆಯ ತಳಕ್ಕೆ ಅಳವಡಿಸಿರ್ತಕ್ಕಂಥ ಗಿಂಡಿಯನ್ನ ತಲೆಯ ಮೇಲೆ ಹೊತ್ತು ಕೈ ಬಿಟ್ಟು ಕುಣಿತಕ್ಕಂಥ ಪೂಜಾ ಕುಣಿತಕ್ಕೆ ನಗಾರಿ, ತಾಸೆ, ತಮಟೆ ಇವು ವಾದ್ಯಗಳಾಗಿರ್ತವೆ. ಕಲಾವಿದರು ಏಣಿಯ ಮೇಲೆ ಕಸರತ್ತನ್ನು ಮಾಡ್ತಾರೆ. ನೆಲದ ಮೇಲೆ ಹಾಕಿರ್ತಕ್ಕಂಥ ನೋಟುಗಳನ್ನ ಕಣ್ಣಿನಲ್ಲಿ ತಗೊಳ್ತಾರೆ, ನಾಲಿಗೆಯಲ್ಲಿ ತಗೊಳ್ತಾರೆ, ಸೂಜಿಯನ್ನು ಕೂಡ ಕಣ್ಣಿನಲ್ಲಿ ತಗೊಳ್ತಕ್ಕಂಥ ಚಮತ್ಕಾರಗಳನ್ನ ಪೂಜಾ ಕುಣಿತದ ಕಲಾವಿದರು ಮಾಡ್ತಾರೆ. ಅವರ ಹಿಂದೆ ಇರತಕ್ಕಂಥದ್ದು ಪಟ ಕುಣಿತ. ಗ್ರಾಮ ದೇವತೆಗಳು ಊರಿಂದ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಗ್ರಾಮ ದೇವತೆ ನಿಮ್ಮೂರಿಗೆ ಬರ್ತಾ ಇರತಕ್ಕಂಥ ಸೂಚನೆಯನ್ನು ಕೊಡುವಂಥದ್ದು ಪಟ. ವೈದಿಕ ಸಂಪ್ರದಾಯವನ್ನ ಪ್ರಸಾರ ಮಾಡತಕ್ಕಂಥ ಪಟ ಕುಣಿತ ಬಹುಪಾಲು ದಕ್ಷಿಣ ಭಾರತದ ಚಿತ್ರದುರ್ಗದಿಂದ ಹಿಡಿದು ಮೈಸೂರಿನವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ಅಲ್ಲಿಯ ವಾದ್ಯ ವಿಶೇಷಗಳು ವಿಶೇಷವಾಗಿ ತಮಟೆ, ನಗಾರಿಗಳು. ಪೂಜಾ ಕುಣಿತ ವೇದಿಕೆಯ ಮುಂಭಾಗಕ್ಕೆ ಬರುತ್ತಲಿದೆ. ನಾವೆಲ್ಲೂ ಕೂಡ ಕಾಣಬಹುದಾಗಿದೆ. ಪೂಜಾ ಕುಣಿತ ಗಣ್ಯಮಾನ್ಯರ ಮುಂಭಾಗದಲ್ಲಿ ಗ್ರಾಮ ದೇವತೆಯ ಹಬ್ಬದ ಸಂದರ್ಭದಲ್ಲಿ ಗುಡಿಯೊಳಗಿಂದ ಪೂಜೆಯ ರೂಪದಲ್ಲಿ ಹೊರಬರುವ ದೇವತೆಯನ್ನ ಹೊತ್ತು ಮೆರೆಸುವ ಆಚರಣೆಯೇ ಪೂಜಾ ಕುಣಿತ. ಸುಮಾರು 5 ಅಡಿ ಎತ್ತರ, 4 ಅಡಿ ಅಗಲದ ಬಿದಿರಿನ ತಟ್ಟಿಯ ಮೇಲೆ ತುದಿಗೆ 7 ಅಥವಾ 9 ಕಳಸಗಳನ್ನು ಇರಿಸಿ ಎರಡೂ ಕಡೆಗೆ ಸೀರೆಗಳು ಮತ್ತು ಹೂಮಾಲೆಗಳನ್ನು ಇಳಿಬಿಟ್ಟು ತಟ್ಟಿಯ ಮಧ್ಯದಲ್ಲಿ ದೇವರ ಮುಖವಾಡವನ್ನ ಅಳವಡಿಸಿದ್ದು ತಳಿಯ ಹಿಂಭಾಗವನ್ನು ಬಣ್ಣದ ಬಟ್ಟೆಯಿಂದ ಮುಚ್ಚಿ ಕೆಳಗಡೆ ಮಧ್ಯದಲ್ಲಿ ಕಂಚು ಅಥವಾ ಹಿತ್ತಾಳೆಯ ಗಿಂಡಿಯನ್ನು ಬಿಗಿಯಲಾಗಿರುತ್ತೆ. ಗಿಂಡಿಯ ಹಿಡಿತದಿಂದ ತಲೆಯ ಮೇಲೆ ಅಲುಗಾಡದಂತೆ ಕೂರುವ ಪೂಜೆಯನ್ನು ಹೊತ್ತು ಕಾಲಿಗೆ ಗೆಜ್ಜೆ ಕಟ್ಟಿ ತಮಟೆ, ನಗಾರಿ, ತಾಸೆಗಳ ಹೊಡೆತಕ್ಕೆ ತಕ್ಕ ಹಾಗೆ ಹಲವು ಭಂಗಿಯಲ್ಲಿ ಹೆಜ್ಜೆಯನ್ನ ಹಾಕುತ್ತಾರೆ ನಮ್ಮ ಪೂಜಾ ಕುಣಿತದ ಕಲಾವಿದರು. ಪೂಜಾ ಕುಣಿತದ ಪಟ ಕುಣಿತದ ನಂತರ ಬರ್ತಾ ಇರತಕ್ಕಂಥದ್ದು ಹೂವಿನ ಕುಣಿತ. ಕರ್ನಾಟಕದಲ್ಲಿ ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ 1 ತಂಡ ಮಾತ್ರ ಇದು ಕಂಡು ಬರ್ತಾ ಇದೆ. ಬಹುಪಾಲು ಅವರು ಹೇಳುವ ಹಾಗೆ
ಒಂದು ಮಠದ ಜೊತೆಗೆ ಈ ಹೂವಿನ ನೃತ್ಯ ತಳುಕು ಹಾಕಿಕೊಂಡಿದೆ. 12ನೇ ಶತಮಾನದಲ್ಲಿ ನಡೆದಂಥ ಬಸವ ಕ್ರಾಂತಿಯ ಸಂದರ್ಭದಲ್ಲಿ ಅಲ್ಲಿಯ ವೀರಶೈವರ ಸಂಪ್ರದಾಯದ ಜನಾಂಗ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ತಲೆಯ ಮೇಲೆ ಹೂಗಳನ್ನ ಇಟ್ಕೊಂಡು ತಪ್ಪಿಸಿಕೊಂಡರು ಕಾಡು ನಾಡುಗಳಲ್ಲಿ ಅಂತಕ್ಕಂಥ ಹಿನ್ನೆಲೆಯನ್ನ ಈ ಹೂವಿನ ನೃತ್ಯ ಹೊಂದ್ಕೊಂಡಿದೆ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಇದು ಬರೋದಿಲ್ಲ. ಆ ಭಾಗದಿಂದ ಬಾಗಲಕೋಟೆ ಹೂವಿನ ಕುಣಿತ, ಹೂವಿನ ನೃತ್ಯ ಬಾಗಲಕೋಟೆ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಹೂವಿನ ಕುಣಿತ. ಈ ಹೂವಿನ ಕುಣಿತ ಹೆಸರೇ ಹೇಳೋ ಹಾಗೆ ಹೂವಿನ ಜೊತೆ ಕುಣಿತವನ್ನು ಮಾಡಿ ವಿಶಿಷ್ಟವಾದ ಸ್ಟೆಪ್ಸ್ಗಳಿಂದ, ವಿಶಿಷ್ಟವಾದ ಹೆಜ್ಜೆಗಳಿಂದ ಜನಪದ ಕಲಾವಿದರು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಜನಪದ ಅಂದ್ರೆ ಜನರಲ್ಲಿ ಹೊಕ್ಕಿರುವಂತಹ ಅತ್ಯಂತ ಜನರಿಗೆ ಸರಿ ಹೊಂದುವಂತಹ, ಆಯಾಯ ಪ್ರದೇಶಗಳಿಗೆ ಸರಿ ಹೊಂದುವಂತಹ ನೃತ್ಯ ಭಂಗಿಗಳು. ಇದಾದ ನಂತರ ಸಾಮಾಜಿಕ ನ್ಯಾಯ ಸ್ತಬ್ಧಚಿತ್ರ ಉಪಸಮಿತಿಯವರು ಅತ್ಯಂತ ಪ್ರೀತಿಯಿಂದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ, ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೋದಂತಹ ಸಮಾಜ ಕಲ್ಯಾಣ ಇಲಾಖೆಯ ಮಾನವ ಸರಪಳಿಯ ನಿರ್ಮಿತ ಇಡೀ ವಿಶ್ವದ ಗಮನವನ್ನ ಸೆಳೀತು. ನಮ್ಮನ್ನೆಲ್ಲ ಕಾಯೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತೀಯ ಸಂವಿಧಾನ ನಮ್ಮೆಲ್ಲರಿಗೂ ಮಾರ್ಗದರ್ಶಕ. ಅದುವೇ ನಮಗೆ ಅತ್ಯಂತ ಕಲಶಪ್ರಾಯವಾಗಿ ಭಾರತದಲ್ಲಿ ಶಾಂತಿ ಸಾಮರಸ್ಯ ನೆಲೆಸುವಂತಹ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳಿಸಿ ಹೋಗಿದ್ದಾರೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸಮಾನತೆಯ ಹರಿಕಾರ, ಸರ್ವರನ್ನೂ ಸಮಭಾವದಿಂದ ಕಾಣುವಂತಹ ಸಂದೇಶಗಳನ್ನ ಕೊಟ್ಟು ಹೋದಂತಹ ಬಸವಣ್ಣನವರು, ಅವರ ಮಾತುಗಳನ್ನು ಆಲಿಸುವಂತಹ ಶಿವ ಶರಣರು ಶರಣೆಯರ ಚಿತ್ರಣವನ್ನು ನೀವಿಲ್ಲಿ ಕಾಣಬಹುದಾಗಿದೆ. ಹಾಗೆ ಮನುಜಮಥ ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಈ ಪಂಚಮಂತ್ರಗಳನ್ನ ನಾಡಿನ ಜನರಿಗೆ ಕೊಟ್ಟು ವಿಶ್ವ ಮಾನವತೆಯನ್ನ ಸಾರಿದಂತಹ, ವಿಶ್ವ ಮಾನವ ಸಂದೇಶವನ್ನ ನೀಡಿದಂತಹ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ನಮ್ಮ ಸಂವಿಧಾನ, ನಮ್ಮ ಸಂವಿಧಾನದ ಪ್ರತಿಯನ್ನೇ ನಾವಿಲ್ಲಿ ಕಾಣಬಹುದಾಗಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸರ್ವರನ್ನು ಸಮಾನವಾಗಿ ಕಾಣುವಂತಹ, ಭ್ರಾತೃತ್ವದ ಬಂಧ ಬೆಸೆಯುವಂತಹ, ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುವಂತಹ ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ. ಸಮಾನ ಶಿಕ್ಷಣದ ಸೌಲಭ್ಯವನ್ನ ಕಲ್ಪಿಸುವಲ್ಲಿ ಸಂವಿಧಾನದ ಮುಖೇನ ಸರ್ವರಿಗೂ ಸಮಾನ ಸಾಮಾಜಿಕ ನ್ಯಾಯವನ್ನು ಸಾರಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಭಾರತದ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅಂದರೆ ತಪ್ಪಾಗಲಾರದು. ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಮೋಕ್ರಸಿ ಇಸ್ ಇಂಡಿಯಾ. ಇಂಡಿಯಾ ಇಸ್ ಶೋಕೇಸಿಂಗ್ ದ ಎಂಟೈರ್ ನೇಷನ್ ಟು ದ ಹೋಲ್ ವರ್ಲ್ಡ್. ಭಾರತ ದೇಶದಲ್ಲಿ ಹೇಗೆ ಪ್ರತಿಯೊಬ್ಬ ಪ್ರಜೆಯು ತಮ್ಮ ಹಕ್ಕು ಹಾಗೂ ಅದರ ಜೊತೆಗೆ ತಮ್ಮ ಜವಾಬ್ದಾರಿಗಳನ್ನು ಅರಿತು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಭಾರತ ದೇಶ ಅತ್ಯಂತ ಸಂಪದ್ಭರಿತದ ಜೊತೆಗೆ ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರ ಆಗೋದರಲ್ಲಿ ಎರಡು ಮಾತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಸ್ತಬ್ಧ ಚಿತ್ರ ಸಾಮಾಜಿಕ ನ್ಯಾಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ತಯಾರಿಸಲಾಗಿದೆ. ಸಾಮಾಜಿಕ ನ್ಯಾಯದ ರೂವಾರಿಗಳು
ಅವರ ಚಿತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಸ್ತಬ್ಧ ಚಿತ್ರ ಉಪಸಮಿತಿ ಅತ್ಯಂತ ಕಾಳಜಿಯಿಂದ ಈ ಸ್ತಬ್ಧ ಚಿತ್ರವನ್ನ ಮಾಡಿದೆ. ಹಾಗೇನೆ ಸಾಮಾಜಿಕ ನ್ಯಾಯವೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ನಮ್ಮ ಭಾರತದ ಸಂವಿಧಾನ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಮಹತ್ವದ ಸಂವಿಧಾನ, ಲಿಖಿತ ಸಂವಿಧಾನವಾಗಿದೆ. ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತದ ಹೆಮ್ಮೆಯ ಸಂವಿಧಾನ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದಲೂ ಭಾರತ ಸಂವಿಧಾನವನ್ನ ಮನೆ ಮನೆಗಳಿಗೂ ತಲುಪಿಸುವಂತಹ, ಜೊತೆಗೆ ಸಂವಿಧಾನದ ಪೀಠಿಕೆಯಲ್ಲಿರುವಂತಹ ಸಮಾನತೆಯ ಸಾಮಾಜಿಕ ನ್ಯಾಯದ ಆಶಯವನ್ನ ಹೊಸ ತಲೆಮಾರಿಗೆ, ವಿಶೇಷವಾಗಿ ಯುವ ಜನಾಂಗಕ್ಕೆ ತಲುಪಿಸುವಂತಹ ಮಹತ್ ಕಾರ್ಯವನ್ನ ಒಂದಿಷ್ಟು ದಿನಗಳ ಹಿಂದೆಯೇ ಪ್ರಜಾಪ್ರಭುತ್ವ ದಿನಾಚರಣೆ ಎಂದು, ಅಂದರೆ ಸೆಪ್ಟೆಂಬರ್ 15, 2024ರಂದು ಇಡೀ ರಾಜ್ಯದಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿ ಸಂವಿಧಾನದ ಆಶಯಗಳನ್ನ ಎಲ್ಲರ ಮನಸ್ಸಿನಲ್ಲಿ ಬಿತ್ತುವಂತಹ ಮಹತ್ ಕಾರ್ಯವನ್ನ ನೆರವೇರಿಸಿದೆ, ದಾಖಲೆಯನ್ನ ಬರೆದಿದೆ. ಮಠ ಕುಣಿತದ ನಂತರ ಬರ್ತಾ ಇರತಕ್ಕಂಥದ್ದು ಹೆಣ್ಣು ಮಕ್ಕಳ ಕರಗದ ಕುಣಿತ. ಮೊದಲಿಗೆ ಆನೇಕಲ್ಲಿನ ಕರಗದ ಕೆಂಪಣ್ಣ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ. ಅವರು ಬಿಟ್ಟರೆ ನಮಗೆ ಕರಗದ ಕುಣಿತದ ಕಲಾವಿದರೇ ನಮಗೆ ಅಪರೂಪವಾಗಿದ್ರು. ಅಂತ ಸಂದರ್ಭದಲ್ಲಿ ರಾಮನಗರದಿಂದ ನಮಗೆ ದೊರಕಿದ್ದಾರೆ ಹೆಣ್ಣು ಮಕ್ಕಳು ಕರಗದ ನೃತ್ಯವನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಕರಗ ಅಂದ್ರೆ ಮಣ್ಣಿನ ಮಡಕೆ. ಆ ಮಡಕೆಯಲ್ಲಿ ಅಥವಾ ಕರಗದಲ್ಲಿ ನೀರನ್ನು ತುಂಬಿರ್ತಾರೆ. ಅಲ್ಲಿ ದ್ರೌಪದಿ ಕರಗ, ಧರ್ಮರಾಯನ ಕರಗ ಅಂತ ಎರಡು ಸಂಪ್ರದಾಯಗಳಿರ್ತವೆ. ಜೊತೆಗೆ ಇವ್ರ ಜೊತೆಗೆ ವೀರ ಮಕ್ಕಳಿರ್ತಾರೆ. ಆದರೆ ಇಲ್ಲಿ ಈ ತಂಡದಲ್ಲಿ ಅವರ ಸಂಖ್ಯೆಯ ಕಾರಣಕ್ಕೋಸ್ಕರ ವೀರ ಮಕ್ಕಳಿಲ್ಲ. ಬಹುಶಃ ಬೆಂಗಳೂರಿನಲ್ಲಿ ನೀವು ಧರ್ಮರಾಯನ ಕರಗದ ಉತ್ಸವವನ್ನ ಅನೇಕ ಜನ ನೋಡಿದ್ದೀರಿ, ಕೇಳಿದ್ದೀರಿ. ವಿಶೇಷವಾಗಿ ಬೆಂಗಳೂರು, ರಾಮನಗರ, ಕೋಲಾರ, ಅದಕ್ಕಿಂತ ಮುಖ್ಯವಾಗಿ ದೊಡ್ಡಬಳ್ಳಾಪುರ, ಆನೇಕಲ್ನಲ್ಲಿ ವಿಶೇಷವಾಗಿ ಈ ನೃತ್ಯ ಕಂಡು ಬರ್ತದೆ. ಕರ್ನಾಟಕದಾದ್ಯಂತ ಹಲವು ಕಡೆ ಕರಗದ ಆಚರಣೆ ಕಂಡು ಬಂದರೂ ಕೂಡ ಅದನ್ನು ನೃತ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಮತ್ತು ಆ ಸುತ್ತಿನ ಭಾಗದಲ್ಲಿ ವಿಶೇಷವಾಗಿ ಕರಗ ನೃತ್ಯ ಇದೆ. ಹೂವಿನ ಕರಗ, ಅಲ್ಲಿ ಬೇರೆ ಬೇರೆ ಕರಗ ಇರ್ತವೆ. ಹೂವಿನ ಕರಗ ಇರ್ತದೆ, ಒನಕೆ ಕರಗ ಇರುತ್ತೆ, ಚೊಂಬಿನ ಕರಗ ಇರ್ತದೆ. ಇವ್ರ ಜೊತೆಗೆ ಕೀಲು ಕುದುರೆಗಳಿರ್ತವೆ, ಗಾರುಡಿ ಗೊಂಬೆಗಳು ಕೂಡ ಇರ್ತವೆ. ವಿಶೇಷವಾಗಿ ವೀರ ಮಕ್ಕಳು ಮುಂದೆ ಕತ್ತಿಯನ್ನ ಹಿಡಿದು ಕತ್ತಿಯನ್ನು ಜಲಪಿಸ್ತಾ ಹೋಗ್ತಾರೆ. ಅವರನ್ನ ಹಿಂದೆ ಎಲ್ಲ ಕಲಾವಿದರು ಆ ತಮಟೆ, ನಗಾರಿ ಇತ್ಯಾದಿಯ ವಾದ್ಯಗಳ ಜೊತೆಗೆ ಕರಗ ನೃತ್ಯವನ್ನ ಮಾಡ್ತಾ ಹೋಗ್ತಾರೆ. ಆನಂತರ ಬರ್ತಾ ಇರತಕ್ಕಂಥದ್ದು ಈಚೆಗೆ, ಮೊದಲಿಗೆ ನಾನು ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿದ್ದಿದ್ದು ಕೇವಲ ಗಾರುಡಿ ಗೊಂಬೆಗಳು. ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅದರಲ್ಲೂ ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಈ ಕಲೆ ಇರ್ತಿತ್ತು. ಜೊತೆಗೆ ಕೀಲು ಕುದುರೆ ಇತ್ತು. ತಮಿಳುನಾಡು ಮೂಲದಿಂದ ಬಂದಿರತಕ್ಕಂಥ ಕೀಲು ಕುದುರೆ ನೃತ್ಯ ಇತ್ತು. ಇವತ್ತು ಕರಡಿ ಕುಣಿತ ಇಲ್ಲ, ಹವಾಡಿಗರಿಲ್ಲ, ಕರಡಿ ಕುಣಿಸೋರಿಲ್ಲ, ಕೋತಿ ಕುಣಿಸೋರಿಲ್ಲ. ಆ ಎಲ್ಲ ವೇಷಗಳನ್ನ ನಮ್ಮ ಕಲಾವಿದರೇ ಬೇರೆ ಬೇರೆ ರೂಪವನ್ನ ಮಾಡಿಕೊಂಡು ಗೊಂಬೆಗಳನ್ನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಇಂಥ ಮೆರವಣಿಗೆಗಳಿಗೆ ಬಹಳ ಬೇಡಿಕೆ ಇರೋದ್ರಿಂದ ಬೇರೆ ಬೇರೆ ವೇಷಗಳನ್ನ, ನಂದಿ ಬರ್ತಾನೆ, ಸಿಂಹ ಇದೆ, ಹುಲಿ ಇದೆ, ಕರಡಿ ಇದೆ, ಈ ತರದ ಅನೇಕ ಗೊಂಬೆಗಳನ್ನ ಅವರೇ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸಬಹುದು, ಗೊಂಬೆಯ ದೇಹದೊಳಗೆ ಹೋಗಿ ಎದೆಯ ಜಾಗದಲ್ಲಿ ಒಂದು ರಂಧ್ರ ಇದೆ. ಕಲಾವಿದ ಆ ರಂಧ್ರದ ಮೂಲಕ ಮುಂದೆ ನೋಡ್ತಾ ವಾದ್ಯದ ಗತ್ತಿಗೆ ಕುಣಿತಾ ಹೋಗ್ತಾ ಇದ್ದಾನೆ. ಇಲ್ಲಿ ಜಟಾಯು ಪಕ್ಷಿ ಇದೆ, ಸಿಂಹ ನೃತ್ಯ ಇದೆ, ಕರಡಿ ಇದೆ, ನಂದಿ ಇದೆ.
ಧಾರವಾಡ ಜಿಲ್ಲೆಯ ಸ್ತಬ್ಧ ಚಿತ್ರ ಇಸ್ರೋ ಗಗನಯಾನದಲ್ಲಿ ಹಣ್ಣಿನ ನೋಟಗಳು. ಕರ್ನಾಟಕ ಏಕೀಕರಣ ಚಳುವಳಿಗೆ ಅಂಕುರಾರ್ಪಣಗೊಂಡ ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಅವಿಸ್ಮರಣೀಯ ಸಾಧಕರನ್ನು ನೀಡಿದ ಜಿಲ್ಲೆ ಧಾರವಾಡ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ತಿರುವನಂತಪುರದ ಸಹಯೋಗದೊಂದಿಗೆ ಇಸ್ರೋದ ಗಗನಯಾನ ಮಿಷನ್ನಲ್ಲಿ ಬಾಹ್ಯಾಕಾಶದಲ್ಲಿ ಮೂತ್ರಪಿಂಡದ ಕಲ್ಲಿನ ರಚನೆಯನ್ನು ಅಧ್ಯಯನ ಮಾಡಲು ಹಣ್ಣಿನ ನೊಣಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಿದೆ. ಹಣ್ಣಿನ ನೊಣದ ವಂಶವಾಹಿಗಳು ಮಾನವ ವಂಶವಾಹಿಗಳನ್ನು 77% ಹೋಲುತ್ತವೆ. ಹಣ್ಣಿನ ನೊಣದ ಮಾಲ್ಜಿಯಂ ಟಿಬ್ಯೂಲ್ ಅಂಗವು ಮಾನವ ಕಿಡ್ನಿ ಮಾದರಿಯಲ್ಲೇ ಇದೆ. ಹೀಗಾಗಿ ಪ್ರಯೋಗಕ್ಕೆ ಈ ನೊಣಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಬಾಹ್ಯಾಕಾಶ ಹಾರಾಟದ ಸಮಯದಲ್ಲಿ ಗಗನಯಾತ್ರಿಯ ಮೂತ್ರಪಿಂಡದ ಆರೋಗ್ಯದ ಅಪಾಯಗಳ ಒಳನೋಟಗಳನ್ನು ಅಧ್ಯಯನ ಮಾಡಲು ಈ ಪ್ರಯೋಗವನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಪಾಯಗಳನ್ನು ತಗ್ಗಿಸಲು ನವೀನ ತಂತ್ರಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಚಿತ್ರಣವನ್ನು ನೀವು ಇಲ್ಲಿ ಕಾಣುತ್ತಿದ್ದೀರಿ. ಧಾರವಾಡ ಜಿಲ್ಲೆಯ ಸ್ತಬ್ಧ ಚಿತ್ರವಿದು. 2025ರಲ್ಲಿ ಬಾಹ್ಯಾಕಾಶಕ್ಕೆ ಗಗನನೌಕೆ ಕಳುಹಿಸಲು ಇಸ್ರೋ ಉದ್ದೇಶಿಸಿದೆ. ಇದರ ಅವಧಿ 7 ದಿನಗಳು. ನೌಕೆಯು ಸುಮಾರು 400 ಕಿಲೋಮೀಟರ್ ಎತ್ತರ ಕ್ರಮಿಸಲಿದೆ. ಈ ಯೋಜನೆಯು ಇಸ್ರೋದಿಂದ ಧನ ಸಹಾಯ ಪಡೆದಿದೆ ಹಾಗೂ ಪ್ರಾಥಮಿಕ ಹಂತದ ತಯಾರಿಯಲ್ಲಿದೆ. ನೀವೀಗ ಕಾಣುತ್ತಿದ್ದೀರಿ ಧಾರವಾಡ ಜಿಲ್ಲೆಯ ಸ್ತಬ್ಧ ಚಿತ್ರದಲ್ಲಿ ಇಸ್ರೋ ಗಗನಯಾನದಲ್ಲಿ ಹಣ್ಣಿನ ನೊಣಗಳು. ಬಂಧುಗಳೇ, ಆ ಸ್ತಬ್ಧ ಚಿತ್ರದ ಹಿಂದೆ ಇರತಕ್ಕಂಥದ್ದು ಜೋಗತಿ ಕುಣಿತ, ಜೋಗತಿ ನೃತ್ಯ. ಬಹುಶಃ ನೀವು ಬಹುಪಾಲು ಜನರು ಕೇಳಿದಿರಿ ಮಂಜಮ್ಮ ಜೋಗತಿ. ಹಿಂದೆ ಕಳೆದ ವರ್ಷ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಮೊದಲ ಬಾರಿಗೆ ಒಬ್ಬರು ಈ ತರದ ಜೋಗತಿ ಸಂಪ್ರದಾಯದವರು ಅಂತ ಅತ್ಯಂತ ಉನ್ನತ ಸ್ಥಾನವನ್ನು ಹೇಳಿರ್ತಕ್ಕಂಥ ಮಹಿಳೆಯವರು. ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡ್ರು, ಜೋಗತಿ ಮಂಜಮ್ಮ. ಆ ಸಂಪ್ರದಾಯದಲ್ಲಿ ಬಹುಪಾಲು ನಿಮ್ಮ ಎದುರಿಗೆ ಬಂದಿರತಕ್ಕಂಥವರು ಇವರು ಯುವಜನ ಮೇಳದಲ್ಲಿ ತಯಾರಾಗಿರ್ತಕ್ಕಂಥವ್ರು. ಮೂಲತಃ ಜೋಗತಿ ಸಂಪ್ರದಾಯದವರಲ್ಲ. ಅವರ ತಲೆಯ ಮೇಲೆ ಹೊತ್ಕೊಂಡಿರ್ತಕ್ಕಂಥದ್ದು ಸವದತ್ತಿಯ ಎಲ್ಲಮ್ಮನ ಬುಟ್ಟಿಯನ್ನ ಇರಿಸ್ಕೊಂಡಿರ್ತಕ್ಕಂಥ ಬಿದಿರಿನ ಬುಟ್ಟಿಯ ಜಗ. ಆ ಜಗವನ್ನೇ ಹೊತ್ಕೊಂಡಿರ್ತಕ್ಕಂಥದ್ದು ತಾವು ಅಂತ ಹೇಳ್ಕೊಳ್ತಾರೆ. ರೇಣುಕೆಯ ರೇಣುಕೆ ಜಮದಗ್ನಿಯ ಪತ್ನಿ ಆಗಿರ್ತಕ್ಕಂಥ ರೇಣುಕಿ ಶಾಪ ವಿಮೋಚನೆಯ ಸಂದರ್ಭದಲ್ಲಿ ತನ್ನ ಮಕ್ಕಳು ಇತ್ಯಾದಿಗಳನ್ನ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಿರತಕ್ಕಂಥ ಒಂದು ಕಲೆ ಜೋಗತಿ ಕುಣಿತ. ಮೈಸೂರು, ಮಳವಳ್ಳಿ, ಚಾಮರಾಜನಗರ ಭಾಗದಲ್ಲಿ ಮಲೆ ಮಾದೇಶ್ವರನಿಗೆ ಉಘೇ ಮಾತು ಮಲ್ಲಯ್ಯ ಎನ್ನುವ ಪ್ರಾರ್ಥನೆಯನ್ನ ಘೋಷವನ್ನ ಮೊಳಗಿಸಿದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ತಾಯಿ ಎಲ್ಲವ್ವನ ಸ್ಮರಣೆ ಮಾಡುವಾಗ ಉಧೋ ಎಲ್ಲವ್ವ ಉಧೋ ಎಲ್ಲವ್ವ ಎನ್ನುವ ಘೋಷವನ್ನ ಮೊಳಗಿಸಲಾಗುತ್ತೆ, ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ. ಎಲ್ಲವನನ್ನ ಅತ್ಯಂತ ಭಕ್ತಿಯಿಂದ ಪೂಜಿಸಿ ತಮಗೆ ಮನಸ್ಸಿನಲ್ಲಿ ಇಷ್ಟವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ದಯಪಾಲಿಸು, ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅನ್ನುವಂತಹ ಅತ್ಯಂತ ಮನುಷ್ಯನ ಅವಶ್ಯಕವಾಗಿರ್ತಕ್ಕಂಥ ಆ ಬೇಡಿಕೆಗಳನ್ನ ನೀಡುವಂತಹ ಸಂಪ್ರದಾಯ ಆ ಭಾಗದಲ್ಲಿದೆ. ಯಕ್ಷಗಾನದಲ್ಲಿ ಮೊದಲಿಗೆ ಹೋಗಿರ್ತಕ್ಕಂಥ ನೀವು ಮಂಡ್ಯ ಜಿಲ್ಲೆಯ ಮೂಡಲಪಾಯ ಯಕ್ಷಗಾನ ಪರಿಚಯವನ್ನು ನೀವು ಮಾಡಿಕೊಂಡ್ರಿ. ಈಗ ನಮ್ಮ ಎದುರಿಗಿರ್ತಕ್ಕಂಥದ್ದು ದೊಡ್ಡಾಟ ಸಂಪ್ರದಾಯದ ಕಲೆ. ಇವರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ಹೆಣ್ಣು ಮಕ್ಕಳು. ಅಲ್ಲಿ ರಂಗ ತರಬೇತಿ ಕಲಾ ಕೇಂದ್ರ ಇದೆ. ಅಲ್ಲಿ ಹೆಣ್ಣು ಮಕ್ಕಳು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ದೊಡ್ಡಾಟ ಅಂತಂದ್ರೆ ವಾಸ್ತವವಾಗಿ ರಾವಣನ ಪಾತ್ರಧಾರಿ ಚಕ್ಕಡಿ. ನಮ್ಮಲ್ಲೇನು ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಎತ್ತಿನ ಗಾಡಿ ಅಂತೀವಿ, ಅಂತ ಚಕ್ಕಡಿಯ ಬಂಡಿಯ ಗಾಳಿಯನ್ನೇ ತನ್ನ 10 ತೋಳಿಗೆ ಧರಿಸ್ಕೊಂಡಿರ್ತಕ್ಕಂಥ ಕಲಾವಿದರು ಅಲ್ಲಿರ್ತಿದ್ರು. ಅಲ್ಲಿಯ ವೇಷಗಳು ಬಹಳ ದೊಡ್ಡವು. ಇಡೀ ರಾತ್ರಿ ನಡೀತಕ್ಕಂಥ ಯಕ್ಷಗಾನ, ಬಯಲಾಟ, ದೊಡ್ಡಾಟದಲ್ಲಿ
ಇರ್ತಕ್ಕಂಥ ಪಾತ್ರಗಳ ಕೆಲವು ಪಾತ್ರಗಳನ್ನ ಇವರು ಆಧುನಿಕವಾಗಿ ಅಭ್ಯಾಸ ಮಾಡಿಕೊಂಡು ತಮ್ಮ ವೇಷಭೂಷಗಳನ್ನ ದೊಡ್ಡಾಟದ ವೇಷಗಳನ್ನ ಕಿರಿದಾಗಿ ಮಾಡಿಕೊಂಡು ಇಲ್ಲಿ ನಿಮ್ಮ ಮುಂದೆ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಪ್ರಸ್ತುತಿಯೂ ಸಹ ವಿಶೇಷವಾಗಿ ಪೌರಾಣಿಕ ಅಂಶಗಳಿಂದ ಹೆಚ್ಚು ಉತ್ತೇಜನಗೊಂಡು ಪೌರಾಣಿಕ ಪಾತ್ರಗಳನ್ನ ತಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಊಹೆ ಮಾಡಿಕೊಂಡು ಈ ರೀತಿ ಆಗಿರಬಹುದು, ಕಥೆಯ ಸಾರಾಂಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ರೀತಿಯಾಗಿ ಪಾತ್ರಧಾರಿಗಳನ್ನ ಹಾವಭಾವಗಳು ಆ ರೀತಿಯಾಗಿ ಮೂಡಿ ಬರುತ್ತೆ. ಇದು ನಮ್ಮ ಪೌರಾಣಿಕ ಕಲೆಗಳ ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆ. ಅದನ್ನ ಜನಪದದಲ್ಲಿ ಅಳವಡಿಸಿ ಮನುಷ್ಯರಿಗೆ, ವಿಶೇಷವಾಗಿ ನಾಗರಿಕರಿಗೆ ಆ ಪೌರಾಣಿಕ ಕಥೆಯ ಹಿಂದಿರುವಂತಹ ಸಂದೇಶವನ್ನ ರವಾನಿಸೋದು ಜನಪದ ಕಲೆಯ ಮತ್ತೊಂದು ವಿಶೇಷತೆ ಎಂದರೆ ತಪ್ಪಾಗಲಾರದು. ಈ ಜನಪದ ಕಲೆಗಳು, ಜನಪದ ಸಂಸ್ಕೃತಿ ನಮ್ಮ ಜನರ ಬದುಕಿಗೆ ನೀಡುವಂತಹ ಕನ್ನಡಿಗಳಾಗಿವೆ. ಮರೆಯದ ಮಾಣಿಕ್ಯ ಅರ್ಜುನ. ಈ ಅರ್ಜುನನನ್ನ ಕನ್ನಡ ಧ್ವಜದ ಅಡಿಯಲ್ಲಿ ಕನ್ನಡಿಗರೆಲ್ಲರೂ ಸಹ ಅರ್ಜುನನ ಕೊಡುಗೆಯನ್ನ ಸ್ಮರಿಸಿಕೊಳ್ಳುತ್ತಾ ಇದರ ಅಡಿಯಲ್ಲಿ ಈ ಜನಪದ ಕಲಾವಿದರು ತಮ್ಮ ವಿಶೇಷವಾದ ಡ್ರಮ್ಸ್ ಮುಖೇನ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲು ಕನ್ನಡ. ಕರುನಾಡಿಗೆ ಕರ್ನಾಟಕವೆಂದು ಹೆಸರಾಗಿ 50 ವರ್ಷಗಳು ಸಂದಿರುವಂತಹ ಶುಭ ಗಳಿಗೆಯಲ್ಲಿ ಇದು ಕನ್ನಡದ ಬಾವುಟ ರಾರಾಜಿಸುತ್ತಿದೆ. ಕನ್ನಡಮ್ಮನ ಕೀರ್ತಿ ಮೊಳಗಲಿ, ಕನ್ನಡ ಭಾಷೆ ಉಳಿಯಲಿ, ಕನ್ನಡತನ ಉಳಿಯಲಿ, ಕನ್ನಡ ಸಂಸ್ಕೃತಿ ಉಳಿಯಲಿ, ಕನ್ನಡ ಜನಪದ ಕಲೆಗಳು ನಾಡಿನಾದ್ಯಂತ ಮೊಳಗಲಿ, ದೇಶ ವಿದೇಶಗಳಲ್ಲಿ ಕನ್ನಡದ ನೆಲ ಮೂಲ ಸಂಸ್ಕೃತಿಯ ಕೀರ್ತಿ ಪತಾಕೆ ಹಾರಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಹೀಗೆ ಹಲವೊಂದು ಅಂಶಗಳು ನಮ್ಮನ್ನ ಇರುವಂತಹ ಆ ಕನ್ನಡತನವನ್ನ ಜಾಗೃತಗೊಳಿಸುತ್ತೆ. ಅಚ್ಚೇವು ಕನ್ನಡದ ದೀಪ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕನ್ನಡದ ದೀಪದ ಬೆಳಕು ಪ್ರತಿಯೊಬ್ಬ ಕನ್ನಡಿಗನಲ್ಲಿಯೂ ತನ್ನ ಇರುವಿಕೆಯನ್ನ ಸ್ಪಷ್ಟಪಡಿಸುತ್ತಾ ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ತಾಯಿ ಬಾರ ಮಗವ ತೋರ, ಕನ್ನಡಿಗರ ಮಾತೆಯೇ ಹರಸು ತಾಯಿ, ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ಈ ಪ್ರಾರ್ಥನೆ ಎಲ್ಲರದ್ದು ಹೌದು. ತಾಯಿ ಚಾಮುಂಡಿಯಲ್ಲಿ ನಮ್ಮ ಪ್ರಾರ್ಥನೆ ಇದೆ. ಈ ನಾಡನ್ನು ಸದಾ ಬೆಳಗಿಸು, ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡು, ಸತ್ಫಲವನ್ನು ದಯಪಾಲಿಸು. ವಿಶೇಷವಾಗಿ ಕನ್ನಡಿಗರ ಬದುಕನ್ನು ಹಸನು ಮಾಡು. ಕರ್ನಾಟಕದಲ್ಲಿ ವಾಸ ಮಾಡುವ ಎಲ್ಲರೂ ಕೂಡ ಕನ್ನಡಮ್ಮನ ಮಕ್ಕಳೇ, ಭುವನೇಶ್ವರಿಯ ಮಕ್ಕಳೇ. ಎಲ್ಲರನ್ನು ಕಾಪಾಡುತ್ತಾಯೆ ಎನ್ನುವಂತಹ ಪ್ರಾರ್ಥನೆ ನಮ್ಮೆಲ್ಲರದ್ದು ಹೌದು. ಅದರ ಹಿಂದೆಯೇ ಇದೀಗ ನಾವು ನೋಡ್ತಾ ಇದ್ದೀವಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಇವರ ಒಂದು ವಿಶೇಷ ಸ್ತಬ್ಧ ಚಿತ್ರ. ಯಾವುದೇ ರೀತಿಯಾದಂತಹ ವಿದ್ಯುತ್ ಸಂಬಂಧಿತ ದೂರುಗಳಿಗೆ 1912ಕ್ಕೆ ನೀವು ಕರೆ ಮಾಡಬಹುದು. ಸೋಲಾರ್ ಬಳಸಿ ವಿದ್ಯುತ್ ಉಳಿಸಿ ಅನ್ನುವಂತಹ ಸಂದೇಶವನ್ನ ಈ ವಿದ್ಯುತ್ ರಥ ನಮಗೆ ನೀಡ್ತಾ ಇದೆ. ಗಣ್ಯಮಾನ್ಯರ ಮುಂಭಾಗದತ್ತ ಕರ್ನಾಟಕದ ಹೆಮ್ಮೆಯ ಬಾವುಟ ರಾರಾಜಿಸುತ್ತಿದೆ. ಚರ್ಮವಾದ್ಯಗಳ ಬಗ್ಗೆ ನೀವು ನೋಡಿದ್ದೀರಿ. ಹಲವು ಚರ್ಮವಾದ್ಯಗಳು ನಿಮ್ಮ ಮುಂದೆ ಹೋಗಿವೆ. ಒಂದು ಬೆಳಗಿನ ವಚನ ಇದೆ, ಅಂಗಾಲ ಮ್ಯಾಕೆತ್ಕೊಂಡು ನೀರು ಕುಡಿಯೋ ವಾತ, ನಾಳೆ ನಿಮ್ಮೂರಲ್ಲಿ ಹಬ್ಬಂತಲೋ ವಾತ, ನಿನಗ್ಯಾರೋ ಹೇಳಿದವರು ತಲೆ ಇಲ್ಲದಾತ,
ನನಗೊಬ್ಬ ಹೇಳಿದ ಕಳ್ಳಿಲ್ಲದಾತ ಸೊಗಸಾಗಿ ಹೇಳಿದ್ದಾರೆ. ಬಹುಪಾಲು ಎಲ್ಲ ಪ್ರಾಣಿಗಳು ನೀರಿನ ಕುಡಿಬೇಕಾದ್ರೆ 4 ಕಾಲಿಟ್ಕೊಂಡು ತಲೆಯನ್ನ ಬಗ್ಗಿಸಿ ಕುಡಿತವೆ. ವಾತ ಅಂದ್ರೆ ಓತ, ಮೇಕೆ ಮಾತ್ರ ತನ್ನ ಅಂಗಾಲನ್ನ ಮುಂಗಾಲನ್ನ ಮೇಲಕ್ಕೆ ಮಡಿಚ್ಕೊಂಡು ಎತ್ಕೊಂಡು ಕುಡಿಯುತ್ತೆ. ಹಾಗೆ ಕುಡಿತಾ ಇರ್ತಕ್ಕಂಥ ನೀರನ್ನು ಕುಡಿತಾ ಇರ್ತಕ್ಕಂಥ ಓತನನ್ನ ಮೇಕೆಯನ್ನ ಉದ್ದೇಶಿಸಿ ನೀರಿನಲ್ಲಿ ಒಂದು ಪ್ರಾಣಿ ಹೇಳುತ್ತೆ, ಜಲಚರ, ನಾಳೆ ನಿಮ್ಮೂರಲ್ಲಿ ಹಬ್ಬಂತಲ ವಾತ. ಹಬ್ಬ ಅಂತ ಕೂಡಲೇ ಇದಕ್ಕೆ ಭಯವಾಗುತ್ತೆ. ತನಗೆ ಬಹುಪಾಲು ಹಬ್ಬದ ಮಾರನೇ ದಿವಸ ಅಥವಾ ಹಬ್ಬದ ದಿವಸ ತನ್ನ ಬಲಿ ಆಗುತ್ತೆ ಅಂತ ಭಯದಿಂದ ಕೇಳುತ್ತೆ, ನಿನಗ್ಯಾರು ಹೇಳಿದವರು ತಲೆ ಇಲ್ಲದ ಆತ ಅಂತ. ನೀರಿನಲ್ಲಿ ತಲೆ ಇಲ್ಲದೆ ಇರತಕ್ಕಂಥ ಜಲಪ್ರಾಣಿ ಯಾವುದು? ಅದು ಏಡಿ, ನಳ್ಳಿ ಅಂತ ಕರೀತಾರೆ, ಏಡಿ. ಆ ಏಡಿ ಹೇಳುತ್ತೆ, ನನಗೊಬ್ಬ ಹೇಳಿದ ಕಳ್ಳಿಲ್ಲದ ಆತ. ಕಳ್ಳು ಅಂದ್ರೆ ಕರಳು. ಬಹುಶಃ ನೀವು ದೋಣನ್ನ, ತಮಟೆಯನ್ನ, ಹರೆಯನ್ನ ಕೈ ಹಾಕಿ ನೋಡಿದ್ರೆ ಅಲ್ಲಿ ಕರಳೇ ಇರಲ್ಲ, ಖಾಲಿ ಹೊಟ್ಟೆ ಇರುತ್ತೆ. ಈ ರೀತಿ ಜನಪದ ವಾದ್ಯತೆಗಳ ಬಗ್ಗೆ, ಜನಪದ ಕಲೆಗಳ ಬಗ್ಗೆ, ಪ್ರತಿಯೊಂದು ಬಗ್ಗೆ ಕೂಡ ಕಥೆ ಇದೆ, ಪುರಾಣ ಇದೆ, ಐತಿಹ್ಯಗಳಿವೆ. ಗಣ್ಯಮಾನ್ಯರ ಮುಂಭಾಗದಲ್ಲಿ ಕನ್ನಡ ಬಾವುಟ ಮೆರೆಯುತ್ತಿದೆ. ಕರ್ನಾಟಕವೆಂದರೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರಕಣ, ತಾಯಿ ಕಣ, ದೇವಿ ಕಣ ಎಂದಂತಹ ಕನ್ನಡದ ರಸಋಷಿ ದಾರ್ಶನಿಕ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸಂಭ್ರಮಿಸುತ್ತಿದ್ದೇವೆ. 2024 ದಸರೆಯ ವಿಜಯದಶಮಿಯ ಮಹೋತ್ಸವ. ನಮ್ಮ ಜನಪದ ಕಲಾವಿದರ ಉತ್ಸಾಹ ಎಷ್ಟಿದೆ ಅಂತಂದ್ರೆ, ಈ ಸಾರಿ 1600ಕ್ಕಿಂತ ಹೆಚ್ಚು ಜನಪದ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಕನ್ನಡ ನಾಡಿನ 57 ವಿಶಿಷ್ಟ ಪ್ರಕಾರಗಳಿವೆ, 98 ತಂಡಗಳಿವೆ. ಹೊರ ರಾಜ್ಯಗಳಿಂದ 7 ತಂಡಗಳನ್ನ ದಕ್ಷಿಣ ಭಾರತೀಯ ಸಾಂಸ್ಕೃತಿಕ ಕೇಂದ್ರ ನಮಗೆ ನಿಯೋಜನೆ ಮಾಡಿಕೊಂಡಿದೆ. ಉತ್ಸಾಹ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ಇಲ್ರಪ್ಪ ನಮ್ಮಲ್ಲಷ್ಟೇ, ನಿಮಗೆ ಕೊಡೋಕೆ ದುಡ್ಡಿಲ್ಲ ಅಂದ್ರೆ ನಿಮಗೆ ದುಡ್ಡೇ ಬೇಡ, ನಾವು ಬರ್ತೀವಿ ಅಂತಾರೆ. ಅಷ್ಟು ಮಟ್ಟಿಗೆ ಅವರಿಗೆ ದಸರಾ ವಿಶೇಷ. ಅವ್ರು ಹೇಳ್ತೀವಿ ನಾವು, ನಿಮಗೆ ಸಂಭಾವನೆ ಕೊಡೋದು ಕಷ್ಟ, ಆದ್ರೂ ಪರವಾಗಿಲ್ಲ. ಯುವ ನಿಧಿ ಪ್ರತಿ ತಿಂಗಳ ನಿರುದ್ಯೋಗ ಭತ್ಯೆ 3,000 ಹಾಗೂ 1,500. ಹಾಗೇನೆ ಮಹಿಳಾ ಸಬಲೀಕರಣದತ್ತ ಪಯಣವನ್ನ ಮಾಡಿಸುವಂತಹ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಾಧನ ಅಂದರೆ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆಯ ಕುರಿತು, ಅದರ ಜೊತೆಗೆ ಗೃಹಲಕ್ಷ್ಮಿಗೆ ಬಲವನ್ನ ತುಂಬುವಂತಹ ನಿಟ್ಟಿನಲ್ಲಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಂದಾಯವಾಗ್ತಾ ಇರೋದು ಸಹ ಪ್ರತಿಯೊಬ್ಬ ಮಹಿಳೆಯ ಮುಖದಲ್ಲೂ ಸಹ ಮಂದಹಾಸವನ್ನ ಮೂಡಿಸಿದೆ. ವಿದ್ಯುತ್ ಸುರಕ್ಷಾ ಮಾರ್ಗಗಳ ಕುರಿತು ಸಹ ಈ ಒಂದು ಸ್ತಬ್ಧ ಚಿತ್ರ ನಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ, ವಿಂಡ್ ಮಿಲ್, ಸೋಲಾರ್ ಎನರ್ಜಿ, ಹೀಗೆ ಪರಿಸರ ಸ್ನೇಹಿ ಯೋಜನೆಗಳನ್ನ ನಾವು ಬಳಸಿಕೊಂಡಾಗ ಮಾತ್ರ ನಮ್ಮ ಚೆಸ್ಕಾಂ ತನ್ನದೇ ಆದ ವಿಶಿಷ್ಟ ಛಾಪನ್ನ ಪರಿಸರ ಸ್ನೇಹಿ ಮೂಲಕ ಈ ನೀಡ್ತಾ ಇರೋದು ಅತ್ಯಂತ ಅರ್ಥಪೂರ್ಣವಾಗಿದೆ. ಗಣ್ಯಮಾನ್ಯರ ಮುಂಭಾಗದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ. ಹಾಗೇನೆ ಇಂದು ಸಂಜೆ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಮುಖೇನ ಚೆಸ್ಕಾಂ ಮುಖೇನ ಹಿಂದೆಂದೂ ಕಂಡಿರದಂತಹ 1,500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಳಸಿ ಡ್ರೋನ್ ಶೋ, ಇದರ ಒಂದು ಅಭೂತಪೂರ್ವ ದಸರಾ ಕೊಡುಗೆಯಾಗಿ ಈ ಸ್ತಬ್ಧ ಚಿತ್ರದ ಜೊತೆಗೆ ಸಂಜೆಯ ಪಂಜಿನ ಕವಾಯಿತು, ಟಾರ್ಚ್ ಲೈಟ್ ಪರೇಡ್ ನಲ್ಲೂ ಸಹ ಚೆಸ್ಕಾಂನ ಅಭೂತಪೂರ್ವ ಕೊಡುಗೆಯನ್ನು ನಾವು ಸಹ ನೋಡಲಿದ್ದೇವೆ. ದಸರಾ 2024 ಈ ಶುಭ ಸಂದರ್ಭದಲ್ಲಿ ಮೈಸೂರಿನ ತುಂಬೆಲ್ಲ ದೀಪಾಲಂಕಾರದ ವ್ಯವಸ್ಥೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದೆ ಚೆಸ್ಕಾಂ. ಈ ಭಾಗದ ಎಲ್ಲರ ಮನೆಗಳಲ್ಲೂ ವಿದ್ಯುತ್ ದೀಪಗಳ ಮುಖೇನ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಸಂತೋಷದ ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಅಭೂತಪೂರ್ವ ಕೊಡುಗೆಯನ್ನು ನೀಡ್ತಾ ಇದೆ. ಅದರ ಜೊತೆಗೆ ಪರಿಸರ ಸ್ನೇಹಿ ಮುಖೇನ ನಾವು ವಿದ್ಯುತ್ ಉತ್ಪಾದನೆ ಮಾಡುವುದು ಇಂದಿನ ದಿನಗಳಲ್ಲಿ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ವಿಧಾನ. ಸೋಲಾರ್ ವಿಧಾನ ಇರಬಹುದು, ಹಾಗೇನೆ ವಿಶೇಷವಾಗಿ ವಿಂಡ್ ಮಿಲ್ಸ್.
ಮೊದಲೇ ಹೋಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾಗಿರ್ತಕ್ಕಂಥ ಹಾಲಕ್ಕಿ ಸುಗ್ಗಿ ಕುಣಿತ. ಅವರು ಆ ಹಾಲಕ್ಕಿ ಸುಗ್ಗಿ ವಿಶೇಷವಾಗಿ ತಲೆಯ ಮೇಲೆ ಆಗ್ತಕ್ಕಂಥ ಹೂವಿನ ಚಿತ್ತಾರಗಳ ಬೆಂಡು ಬತಾಸ್ ಇತ್ಯಾದಿ ಮಾಡಿರ್ತಕ್ಕಂಥ ಬೆಗಡಿನ ವೇಷವನ್ನ ಆಧುನಿಕಗೊಳಿಸಿದ್ರಿಂದ ಅದು ಹೂವಿನ ನೃತ್ಯದ ಪ್ರತಿರೂಪವಾಗಿ ನಮಗೆ ಕಂಡು ಬಂತು. ಮತ್ತೊಂದು ಹೂವಿನ ದಳವನ್ನು ಇಟ್ಕೊಂಡು ಬರ್ತಾ ಇರತಕ್ಕಂಥ ಬಿಜಾಪುರ ಜಿಲ್ಲೆಯ ಮಹಿಳಾ ತಂಡ ಹೂವಿನ ನೃತ್ಯದ ತಂಡ. ಅವರ ಮುಂದೆ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಕೇವಲ ಪುರುಷರು ಅಷ್ಟೇ ಅಲ್ಲ, ಮಹಿಳಾ ಡೊಳ್ಳು ಕುಣಿತ ತಂಡಗಳು ಸಹ ವಿಶ್ವದಾದ್ಯಂತ ತಮ್ಮ ಛಾಪನ್ನು ಮೂಡಿಸಿವೆ. ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಡೊಳ್ಳು ಕುಣಿತವು ಸಹ ಅತ್ಯಂತ ಪ್ರಶಸ್ತವಾಗಿದೆ. ಭಾರತೀಯ ಸಂಸ್ಕೃತಿಯನ್ನ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ನಿಟ್ಟಿನಲ್ಲಿ ಡೊಳ್ಳು ಕುಣಿತವು ಸಹ ಅನುಪಮ ಕೊಡುಗೆಯನ್ನ ನೀಡ್ತಾ ಇದೆ. ಜಾನಪದ ಕಲಾವಿದರ ಹಿಂಭಾಗದಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಈ ಸ್ತಬ್ಧ ಚಿತ್ರವನ್ನು ನೀವು ಕಾಣಬಹುದಾಗಿದೆ. ಸ್ವಸ್ಥ ಮೆದುಳು ಸ್ಪಷ್ಟ ಮಾತು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರಿನ ಸ್ತಬ್ಧ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ. ಕಿವಿಯ ಸಮಸ್ಯೆಗಳು, ತಲೆ ಸುತ್ತು ಬರುವಿಕೆ, ಶ್ರವಣ ಯಂತ್ರ ಅಳವಡಿಕೆ, ಕಿವಿಯ ಪರೀಕ್ಷೆ, ಮಾತಿನ ತರಬೇತಿ, ಇಂಥ ಅನೇಕ ಸಂಗತಿಗಳನ್ನ ಒಳಗೊಂಡಿದೆ ಈ ಸ್ತಬ್ಧ ಚಿತ್ರ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ನೀಡುವಂತಹ ಎಲ್ಲ ರೀತಿಯ ತರಬೇತಿ, ಚಿಕಿತ್ಸೆಗಳ ಚಿತ್ರಣವನ್ನು ನೀಡುತ್ತಿದೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸ್ತಬ್ಧ ಚಿತ್ರ. ಒಂದು ಕಾಲಕ್ಕೆ ಗೋವಾ ಕಡೆಯಿಂದ ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆಗೆ ವಲಸೆ ಬಂದಂಥವರು ಉಡುಪಿಗಳು. ಇವತ್ತವರು ಕನ್ನಡಿಗರಾಗಿದ್ದಾರೆ. ಒಂದು ಬುಡಕಟ್ಟು ಸಂಪ್ರದಾಯವಾಗಿರ್ತಕ್ಕಂಥ ಕುಡುಬಿ ಜನಾಂಗ ಬಳಸ್ತಕ್ಕಂಥ ವಿಶೇಷ ವಾದ್ಯ ಗುಂಟೆ. ಗುಂಟೆ ಪಾಂಗ್ ಕಲೆ ಅಂತ ಕೂಡ ಅದನ್ನು ಕರೀತಾರೆ. ನೀವು ನೋಡ್ತಾ ಇದ್ದೀರಿ, ಮಡಕೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಡಕೆಯ ಮುಂದನೆಗೆ ಒಂದು ಚರ್ಮವನ್ನ ಅಂಟಿಸಿ ಅದನ್ನು ಬಳಸ್ತಾರೆ. ಅತ್ಯಂತ ಆಧುನಿಕ ಪರಿಕರಗಳನ್ನ ಒಳಗೊಂಡಿದೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು. ಜನರಿಗೆ ಉಪಯೋಗವಾಗುವಂತಹ ಅತ್ಯಂತ ಪ್ರಯೋಜನಕಾರಿಯಾಗಿರುವಂತಹ ಸಲಕರಣೆಗಳನ್ನ ಒಳಗೊಂಡು ಸಮರ್ಥವಾದಂತಹ ಚಿಕಿತ್ಸೆಯನ್ನ, ತರಬೇತಿಯನ್ನ ನೀಡುತ್ತಾ ಬರುತ್ತಿದೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು. ಉಡುಪಿಯವರ ನೃತ್ಯ ವಾದ್ಯ ವಿಶೇಷ ಜೊತೆಗೆ ಅವರ ವೇಷ ಅಂತಂದ್ರೆ ನೀವು ನೋಡ್ತಾ ಇದ್ದೀರಿ, ವಿಶೇಷವಾಗಿ ತಲೆಗೆ ಕನಕಾಂಬರಿ ಹೂವನ್ನ ಧರಿಸಬೇಕಾಗ್ತದೆ. ಈಗ ಅವರ ತಲೆಯಲ್ಲಿರ್ತಕ್ಕಂಥದ್ದು ನಿಜವಾದ ಕನಕಾಂಬರಿ ಅಲ್ಲ, ಪ್ಲಾಸ್ಟಿಕ್ನಲ್ಲಿ ಬರ್ತದೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಹೂವು ಬಹಳ ದುಬಾರಿ ಅಂತಕ್ಕಂಥದ್ದು ಗೊತ್ತು. ಬುಡಕಟ್ಟು ಸಂಪ್ರದಾಯದಲ್ಲಿರ್ತಕ್ಕಂಥ ಅವರು ಮೂಲತಃ ಭೇಟಿಯನ್ನ ಮಾಡ್ತಾ ಇರ್ತಕ್ಕಂಥ ಜನರಾದ್ರಿಂದ ಹಕ್ಕಿಯ ಪಕ್ಷಿಯ ಗರಿಗಳನ್ನು ಕೂಡ ತಲೆಗೆ ಅವರು ಸಿಗಾಕೊಂಡಿದ್ದಾರೆ. ಗುಮ್ಟೆ ಪಾಂಗ್ ಅವರು ಮದುವೆಗಳಲ್ಲಿ, ದೇವರ ಉತ್ಸವಗಳಲ್ಲಿ, ಅವರ ಮನೆ ದೇವರುಗಳ ಆಚರಣೆಗಳಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಆಗಲೂ ರಾತ್ರಿ ಅನ್ನದೇ ಅವರ ಇಡೀ ಬುಡಕಟ್ಟು ಜನಾಂಗದ ಹಳ್ಳಿಗಳಲ್ಲಿ, ಹಟ್ಟಿಗಳಲ್ಲಿ ಇದು ರಾತ್ರಿಯೆಲ್ಲ ನಡೆಯುತ್ತೆ. ಜೊತೆಗೆ ಅವರು ಹಲವು ಅವರ ಪುರಾಣಗಳಿಂದ, ಐತಿಹಾಸಗಳಿಂದ, ಕಥೆಗಳಿಂದ ಬಂದಿರತಕ್ಕಂಥ ಹಾಡುಗಳನ್ನು ಹಾಡ್ತಾರೆ. ಇದ್ರ ಹಿಮ್ಮೇಳವಾಗಿ ವಾದ್ಯ ಅಂತಂದ್ರೆ ಗುಮ್ಟೆ ಪಾಂಗ್ ಜೊತೆಗೆ ತಾಳಗಳಿರ್ತವೆ. ನವಿರಾಗಿ ಹೆಜ್ಜೆ ಹಾಕ್ತಕ್ಕಂಥ ಸುತ್ತಾಗಿ ಬಹುಪಾಲ್ ಅವರು ವೃತ್ತಾಕಾರದಲ್ಲಿ ಸುತ್ತಾರೆ. ಈ ಮೆರವಣಿಗೆಗೋಸ್ಕರ ಮುಂದೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ ಬಿಂಬಿಸುತ್ತಿದ್ದಾರೆ. ಅದರ ಜೊತೆಗೆ ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನ ವೀಕ್ಷಕ ವಿವರಣಾ ಸ್ಥಳದ ಮುಂಭಾಗದಲ್ಲಿ ಬಂದಿರೋದನ್ನ ನಾವು ನೋಡಬಹುದು. ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಲಾವಿದರ ನಂತರ ಅದು ಪ್ರಮುಖ ವೇದಿಕೆಯ ಮುಂಭಾಗದಲ್ಲಿ ತೆರಳುವುದನ್ನ ನಾವು ನೋಡ್ತೀವಿ. ಈಗಾಗಲೇ ಯಾವುದೇ ವಾಕ್ ಮತ್ತು ಶ್ರವಣ ದೋಷಗಳು ಇದ್ದಲ್ಲಿ ಸಂಪರ್ಕಿಸಬಹುದು. ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ನಾವು ಇದನ್ನ ನೋಡಬಹುದು.
ಯಾವುದೇ ರೀತಿಯಾದಂತಹ ತೊಂದರೆ ಇದ್ದಲ್ಲಿ, ಯಾವುದೇ ರೀತಿಯಾದಂತಹ ಮಾತನಾಡುವಂತಹ ನಿಟ್ಟಿನಲ್ಲಿ ಅಥವಾ ಕೇಳುವ ನಿಟ್ಟಿನಲ್ಲಿ ಸಮಸ್ಯೆಗಳು ಇದ್ರೆ ಈ ಸಂಸ್ಥೆ, ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂಜೀವಿನಿಯಾಗಿದೆ. ಈ ರೀತಿಯಾದಂತಹ ಸಮಸ್ಯೆಗಳನ್ನ ಅತ್ಯಂತ ಪಾರದರ್ಶಕವಾಗಿ ಟ್ರೀಟ್ಮೆಂಟ್ ಅನ್ನ ನೀಡಿ, ಚಿಕಿತ್ಸೆಯನ್ನ ನೀಡಿ, ನಾರ್ಮಲ್ ಯಾವ ರೀತಿ ಸಾಮಾನ್ಯ ಮನುಷ್ಯನಾಗಬಹುದು ಅನ್ನುವಂಥದ್ದನ್ನ ಹೆಚ್ಚು ತಡ ಮಾಡದೆ ಈ ಒಂದು ಸಮಸ್ಯೆಯನ್ನ ತಾವು ವಾಕ್ ಮತ್ತು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂಪರ್ಕಿಸಬಹುದು. ಇದೀಗ ಸಮಾಜ ಕಲ್ಯಾಣ ಇಲಾಖೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಮಾಜದ ನಿರ್ಮಾಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನ ನೀಡ್ತಾ ಇದೆ. ಭಾರತ ಸಂವಿಧಾನ ಪರಿಶಿಷ್ಟ ಜಾತಿ ಹಾಗೂ ದುರ್ಬಲ ವರ್ಗಗಳ ಕಲ್ಯಾಣಕ್ಕಾಗಿ ಕೆಲವು ವಿಶೇಷ ಸಂವಿಧಾನ ರಕ್ಷಣೆಗಳನ್ನು ಒದಗಿಸ್ತಾ ಇದೆ. ಇದರಿಂದ ಸಮುದಾಯದಲ್ಲಿ ತನಗೆ ಸರಿಯಾದ ಸಾಮಾಜಿಕ ಸ್ಥಾನಮಾನಗಳನ್ನು ಪಡ್ಕೋಬಹುದು. ಭಾರತದ ಗಣರಾಜ್ಯದ ಪ್ರಜೆಗಳಾಗಿ ಕೆಲವು ಹಕ್ಕುಗಳು ಮತ್ತು ಸವಲತ್ತುಗಳನ್ನು ಅರ್ಹರಾಗಿದ್ದಾರೆ. ಬಹುಮುಖ್ಯವಾಗಿ ಈಗಾಗಲೇ ತಿಳಿಸಿರುವಂತೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಘೋಷಣೆಗೆ 100 ವರ್ಷ ಎಂಬ ಸಂಗತಿಯನ್ನ ದೊಡ್ಡದಾಗಿ ಇಲ್ಲಿ ತೋರಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯು ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ದೇವದಾಸಿ ಮಕ್ಕಳ ವಿವಾಹಕ್ಕೆ ಪ್ರೋತ್ಸಾಹಧನ, ಎಸ್ಎಸ್ಎಲ್ಸಿ, ಪಿಯುಸಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ, ಗ್ರಂಥಾಲಯ ಸೌಲಭ್ಯ, ಉನ್ನತವಾದ ಲ್ಯಾಬೊರೇಟರಿ ಸೌಲಭ್ಯ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರವನ್ನು ಒದಗಿಸಲಾಗುತ್ತಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದ ಒಟ್ಟಿಗೆ ದೀಕ್ಷಾ ಭೂಮಿ ಯಾತ್ರಾ ಯೋಜನೆ, ಉನ್ನತ ವ್ಯಾಸಂಗಕ್ಕಾಗಿ ಪ್ರಬುದ್ಧ ಸಾಗರೋತ್ತರ ಯೋಜನೆ, ಕಾನೂನು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. 12ನೇ ಶತಮಾನದಲ್ಲಿ ಸಮಾಜದ ಕಡೆಗೆ ಸಮಾಜವನ್ನು ಮುನ್ನಡೆಸುವತ್ತ ದಿಟ್ಟ ಹೆಜ್ಜೆ ನಿಟ್ಟ ಬಸವಣ್ಣನವರ ಆಶಯದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ನಿರ್ಮಾಣಕ್ಕಾಗಿ ಪಣತೊಟ್ಟು ನಿಂತಿದೆ. ಭಾರತ ಭಾಗ್ಯ ವಿಧಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಘೋಷಣೆಗೆ 100 ವರ್ಷ ಸಲ್ಲುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟವನ್ನು ಸಾಂಕೇತಿಕವಾಗಿ ತೋರಿಸುವಂತಹ ಪ್ರತಿಮಾ ರೂಪಕವನ್ನು ರಾಜ್ಯ ಸರ್ಕಾರವು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸಮಾನತೆ ಮತ್ತು ಭ್ರಾತೃತ್ವದ ಸಂದೇಶವನ್ನು ಸಮಾಜದಲ್ಲಿ ಬಿತ್ತುವ ಸಲುವಾಗಿ ವಿದ್ಯಾರ್ಥಿಗಳು, ಜನಸಾಮಾನ್ಯರು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜನೆ ಮಾಡಿದ್ದ ಅಂತಾರಾಷ್ಟ್ರೀಯ ಮಾನವ ಸರಪಳಿಯನ್ನು ಬಿಂಬಿಸುವಂತೆ ಸಮಾಜದ ಎಲ್ಲ ವರ್ಗದ ಜನರು ಮತ್ತು ವಿದ್ಯಾರ್ಥಿಗಳು ಕೈ ಹಿಡಿದು ಮಾನವ ಸರಪಳಿ ರಚಿಸುವಂತಹ ಪ್ರತಿಮೆಯನ್ನು ನಿರ್ಮಿಸುವುದು. ಇತ್ತೀಚೆಗೆ ನಡೆದಂತಹ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಅಂತಾರಾಷ್ಟ್ರೀಯ ಮಾನವ ಸರಪಳಿಯ ವಿಶ್ವ ದಾಖಲೆಯ ಕುರಿತ ಸಾಲು ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮಕ್ಕಳ ಸಾಧನೆಯನ್ನು ಬಿತ್ತರಿಸಲಾಗಿದೆ. ಬಹುಮುಖ್ಯವಾಗಿ ಈಗಾಗಲೇ ಹೇಳಿದಂತೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಘೋಷಣೆಗೆ 100 ವರ್ಷ ಎಂಬ ಸಂಗತಿಯನ್ನು ದೊಡ್ಡದಾಗಿ ತೋರಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರದಲ್ಲಿ ಸಮಾಜ ನಿರ್ಮಾಣ. ಸ್ತಬ್ಧ ಚಿತ್ರದ ಹಿಂದೆ ಬರ್ತಾ ಇರತಕ್ಕಂಥದ್ದು ಉಡುಪಿ ಮಂಗಳೂರು ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಕಂಗೀಲು ಕುಣಿತ ಅಂತ. ಕಂಗ್ ಅಂತಂದ್ರೆ ಅಲ್ಲಿಯ ತುಳು ಭಾಷೆಯಲ್ಲಿ ಅಡಿಕೆ ಮರ ಅಂತ. ಅಡಿಕೆಯ ಮರದ ಬಿಳಿಯ ತೆಂಗಿನ ಮರದ ಬಿಳಿಯ ಗರಿಗಳನ್ನು ಸೀಳಿ ತಮ್ಮ ದೇಹಕ್ಕೆ ಉಡುಪಾಗಿ ಬಳಸ್ಕೊಂಡು ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಗೀಲು ಕುಣಿತ. ಮರಗಿಡಗಳಿಗೆ ರೋಗ ಬರದೇ ಇರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ ವಿಶೇಷವಾಗಿ ಬೇಸಿಗೆಯ ದಿನಗಳಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ಕಂಗೀಲು ನೃತ್ಯ ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕಲೆ. ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ದೀರಿ, ಆ ಕಂಗೀಲು ಕಲಾವಿದರ ನಡುವೆ ಒಬ್ಬ ವೇಷಧಾರಿ ಇರ್ತಾನೆ. ಅವನು ಕೊರಗ ವೇಷಧಾರಿ, ಕಪ್ಪು ಬಣ್ಣ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಮುಟ್ಟಾಳೆ ಅಂತ ಕರೀತಾರೆ.
ಅದು ಅಡಕೆಯ ಪಟ್ಟೆ, ಅಡಕೆ ಪಟ್ಟೆಯನ್ನು ಎರಡು ಕಡೆ ಕಟ್ಕೊಂಡು ಅದನ್ನು ಹಾಕಿರ್ತಾನೆ. ಯಾಕೆಂದ್ರೆ ನಮಗೆಲ್ಲ ಗೊತ್ತು ಅಲ್ಲಿ ಮಳೆ, ಹೆಚ್ಚು ಮಳೆ, ಅದರಿಂದ ರಕ್ಷಣೆ ಪಡ್ಕೊಡೋದಕ್ಕೆ ಶ್ರಮಜೀವಿಗಳಾಗಿರ್ತಕ್ಕಂಥ ಹೊರಗರು ಅದನ್ನ ಯಾವಾಗಲೂ ಸಾಮಾನ್ಯವಾಗಿ ತಲೆಗೆ ಟೊಪ್ಪಿಗೆಯಾಗಿ ಆ ಮುಟ್ಟಾಳಿಯನ್ನ ಬಳಸ್ಕೊತಾರೆ. ಕಂಗೀಲು ನೃತ್ಯ ಮರಗಿಡಗಳಿಗೆ ರೋಗ ಬರದೇ ಇರಲಿ ಅಂತ ಮಾಡ್ತಾ ಇರ್ತಕ್ಕಂಥ ಒಂದು ಆಚರಣೆಯ ಹಿನ್ನೆಲೆಯ ಕುಣಿತ ಕಂಗೀಲು ಕುಣಿತ. ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಇರ್ತಕ್ಕಂಥ ಕಲೆ. ಕೆಲವು ಸಂದರ್ಭದಲ್ಲಿ ಕೊರಗ ವೇಷಧಾರಿಯ ಬದಲು ಕೀಲು ಕುದುರೆ ಕೂಡ ಅಲ್ಲಿ ಇರೋದುಂಟು. ಡೋಲು, ತಾಸೆ ಇತ್ಯಾದಿ ವಾದ್ಯಗಳನ್ನು ಹಿಮ್ಮೇಳವಾಗಿ ಅವರು ಬಳಸ್ತಾರೆ. ನನಗಾಗಲೇ ಪ್ರಸ್ತಾಪ ಮಾಡಿದಾಗೆ ಚರ್ಮದ ವಾದ್ಯಗಳು ಈಗ ಮಾಯವಾಗಿವೆ, ಎಲ್ಲ ಕಡೆ ಫೈಬರ್ ವಾದ್ಯಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ತಬ್ಧ ಚಿತ್ರ ಗಣ್ಯಮಾನ್ಯರೆಡೆಗೆ ಬರುತ್ತಿದೆ. ಕರಾವಳಿಯ ವಾಣಿಜ್ಯ ಮತ್ತು ಪ್ರವಾಸೋದ್ಯಮವನ್ನ ಇಲ್ಲಿ ಬಿಂಬಿಸಲಾಗಿದೆ. ದೇವಾಲಯಗಳ ತವರೂರು ದಕ್ಷಿಣ ಕನ್ನಡದ ವೈಶಿಷ್ಟ್ಯಪೂರ್ಣ ಕರಾವಳಿ ಪರಂಪರೆ, ವ್ಯಾಪಾರ, ಬಂದರು ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಸ್ಥಳಗಳನ್ನು ತೋರುತ್ತಿದೆ. ಕರಾವಳಿಯ ವಾಣಿಜ್ಯ ಮತ್ತು ಪ್ರವಾಸೋದ್ಯಮ ಸ್ತಬ್ಧ ಚಿತ್ರ. ದಕ್ಷಿಣ ಕನ್ನಡದಲ್ಲಿ ಮೀನುಗಾರಿಕೆ ಹಾಗೂ ಜಲಕೃಷಿ ಒಂದು ಪ್ರಮುಖವಾದ ಆರ್ಥಿಕ ಚಟುವಟಿಕೆಯಾಗಿದೆ. ಮೀನುಗಾರಿಕೆ ವಲಯದ ಸರ್ವತೋಮುಖ ಅಭಿವೃದ್ಧಿಗಾಗಿ 1957ರಲ್ಲಿ ಸ್ಥಾಪಿಸಲಾದ ಮೀನುಗಾರಿಕೆ ಇಲಾಖೆ 67 ವರ್ಷಗಳನ್ನ ಪೂರ್ಣಗೊಳಿಸಿದೆ. 6 ದಶಕಗಳಲ್ಲಿ ಮೀನುಗಾರಿಕೆ ವಲಯದ ಹಾಗೂ ಮೀನುಗಾರರ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಅಭಿವೃದ್ಧಿ ಗಮನಾರ್ಹವಾಗಿದೆ. ಸರ್ಕಾರವು ಮೀನುಗಾರರ ಕಲ್ಯಾಣಕ್ಕೆ 20,000 ಕೋಟಿ ವೆಚ್ಚದಲ್ಲಿ ವಿವಿಧ ಯೋಜನೆಗಳನ್ನು ರೂಪಿಸಿ ಅದರ ಸದುಪಯೋಗ ಪಡೆದುಕೊಳ್ಳಲು ಮೀನುಗಾರರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯು ತನ್ನ ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳು ಮತ್ತು ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರದ ನಡುವೆ ನೆಲೆಸಿರುವ ಪ್ರದೇಶವನ್ನು ಒಳಗೊಂಡಿದೆ. ಮಾನ್ಸೂನ್ ಸಮಯದಲ್ಲಿ ಹೇರಳವಾದ ಮಳೆಯು ಈ ಪ್ರದೇಶದಲ್ಲಿ ಸುರಿಯುತ್ತದೆ. ದಕ್ಷಿಣ ಕನ್ನಡವು ಹೇರಳವಾದ ಮಳೆ, ಫಲವತ್ತಾದ ಮಣ್ಣು ಮತ್ತು ಸಮೃದ್ಧ ಸಸ್ಯವರ್ಗದಿಂದ ಆಶೀರ್ವದಿಸಲ್ಪಟ್ಟಿದೆ. ಕಡಲ ತೀರಗಳು, ಸುಂದರವಾದ ಪರ್ವತ ಶ್ರೇಣಿಗಳು, ದೇವಾಲಯಗಳು ಮತ್ತು ಶ್ರೀಮಂತ ಸಂಸ್ಕೃತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿವೆ. ಅದರ ಹಿಂದೆ ಬರ್ತಾ ಇರತಕ್ಕಂಥ ಮುಖವಾಡಗಳು ಸೋಮನ ಕುಣಿತದ ಮುಖವಾಡಗಳು. ಆ ಸೋಮನ ಸಾಮಾನ್ಯವಾಗಿ ರಕ್ತಭೂತಾಳೆ ಅಂತಕ್ಕಂಥ ಒಂದು ಮರದಿಂದ ಮಾಡಿರ್ತಾರೆ. ಅದನ್ನ ಅಮಾವಾಸ್ಯೆ ದಿವಸ ಬಹಳ ಕಟ್ಟುನಿಟ್ಟಿನಿಂದ ತರ್ತೀವಿ ಅಂತ ಕಲಾವಿದರು ಹೇಳ್ತಾರೆ. ಸೋಮನ ಮುಖವಾಡವನ್ನು ಹಾಕೊಂಡು ಆ ಮೂಗಿನ ಒಳ್ಳೆಯ ಮುಖಾಂತರ ನೋಡಿಕೊಂಡು ಅವರು ಕುಣಿತಾರೆ. ಸೋಮನ ಕುಣಿತಕ್ಕೆ ವಿಶೇಷವಾಗಿ ಹರೆವಾದ್ಯ ಇರ್ತದೆ. ಹರೆವಾದ್ಯ ಬುರ್ಬುರ್ ಅಂತಕ್ಕಂಥದ್ದು ಅದು ವಿಶೇಷ. ಸೋಮಗಳು ಗ್ರಾಮ ದೇವತೆಗಳ ಅಂಗರಕ್ಷಕರು. ಗ್ರಾಮ ದೇವತೆ ಪಡಿತಕ್ಕಂಥ ಎಲ್ಲ ಪೂಜೆಗಳನ್ನ, ಎಡೆಯನ್ನ, ಮಣೆಯವನ್ನ ಸೋಮಗಳು ಸ್ವೀಕರಿಸ್ತವೆ. ಸಾಮಾನ್ಯವಾಗಿ ಸೋಮನ ಮುಂದೆ ಚಾವಟಿ ಹಿಡಿದಿರ್ತಕ್ಕಂಥ ಪೂಜಾರಿ ಇರ್ತಾನೆ. ಅವನು ಮಕ್ಕಳು ಇತ್ಯಾದಿಗಳು, ದೆವ್ವ, ಪೀಡ ಇತ್ಯಾದಿಗಳನ್ನ ಭಯಪಟ್ಕೊಂಡಿರ್ತಕ್ಕಂಥವ್ರಿಗೆ ಚಾವಡಿಗಿಂತ ಬಡಿದು ಅವ್ರನ್ನ ಗುಣಮುಖ ಮಾಡ್ತಾನೆ ಅಂತಕ್ಕಂಥದ್ದು ನಂಬಿಕೆ. ನೀವು ನೋಡ್ತಿರಲ್ಲಿ ಕರಿ ಸೋಮ ಇದೆ, ಕೆಂಚ ಸೋಮ ಇದೆ, ಹಳದಿ ಸೋಮ ಇದೆ. ಅವರನ್ನ ಕೆಂಚ ಸೋಮ ಅಂತಾರೆ, ಕರಿರಾಯ ಅಂತಾರೆ, ಕೆಂಚರಾಯ ಅಂತಾರೆ. ಸೋಮನ ಕುಣಿತ. ನಂತರ ಬರ್ತಾ ಇರತಕ್ಕಂಥದ್ದು ಕೀಲು ಕುದುರೆ, ಮರಗಾಲು. ಜೊತೆಗೆ ಈಗಾಗಲೇ ತಾನು ಹೇಳಿದ ಹಾಗೆ ಹಲವು ಬಗೆಯ ಗೊಂಬೆಗಳು ಪ್ರವೇಶ ಮಾಡಿವೆ. ಇಲ್ಲಿ ಆನೆ ವಿಶೇಷವಾದ ಆಕರ್ಷಣೆ ಇದೆ. ಅದರ ಜೊತೆಗೆ ಕರಡಿ ಇದೆ, ಹಿಂದೆ ನಂದಿ ಇದೆ, ರಾಕ್ಷಸ ವೇಷ ಇದೆ, ಮರಗಾಲಿವೆ. ರಾಜ ರಾಣಿ ವೇಷದಲ್ಲಿ ಕೀಲು ಕುದುರೆ ಹಾಕೊಂಡು ಕುದುರೆಯನ್ನ ಓಡಿಸೋದು. ಅದು ಮುಖ್ಯವಾಗಿ ನಾಲಿಗೆಗೆ ಕೀಲನ್ನು ಅಳವಡಿಸಿರ್ತಾರೆ. ನಾಲಿಗೆ ಕೀಲು ಕುದುರೆ ವಾಸ್ತವವಾಗಿ ನಾಲಿಗೆಯನ್ನು ಹಿಂದೆ ಮುಂದೆ ಆಡಿಸುತ್ತೆ. ಆ ಕಾರಣದಿಂದ ಅದು ಕೀಲು ಕುದುರೆ ಅಂತ ಅದನ್ನ ಕರೆದಿದ್ದಾರೆ. ಮೂಲತಃ ಅದು ತಮಿಳುನಾಡಿನ ಮೂಲಕ, ಆನೇಕಲ್ ಮೂಲಕ ಬೆಂಗಳೂರು ಇತ್ಯಾದಿ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಲೆ ಕೀಲು ಕುದುರೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಯಥೇಚ್ಛವಾಗಿ ಅದು ಕಂಡು ಬರ್ತದೆ.
ಕಲಾವಿದರೆಲ್ಲ ತ್ವರಿತವಾಗಿ ಮುನ್ನಡೆಯಬೇಕಾಗಿ ವಿನಂತಿ. ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ನಿಮ್ಮ ಪ್ರದರ್ಶನವನ್ನ ಮಾಡುತ್ತಾ ಮುನ್ನಡೆಯಬೇಕು. ಸಂಘಟಕರು ಗಮನಿಸಬೇಕು. ಪ್ಲೀಸ್ ಅಲೌ ದಮ್ ಟು ಗೋ ಕ್ವಿಕ್ಲಿ. ಹಾಗೇನೆ ಇದಾದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ರೋಪ್ವೇ. ಚಿಕ್ಕಬಳ್ಳಾಪುರ ಜಿಲ್ಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜಧಾನಿ ಬೆಂಗಳೂರಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಜಿಲ್ಲಾ ಕೇಂದ್ರ ಆಗಿದೆ. ವಿಶ್ವ ಪ್ರಸಿದ್ಧ ನಂದಿ ಬೆಟ್ಟ ಈ ಜಿಲ್ಲೆಯ ವಿಶೇಷ ಪ್ರವಾಸಿ ತಾಣವಾಗಿದೆ. ಇತ್ತೀಚೆಗೆ ಸ್ಥಾಪನೆಯಾಗಿರುವಂತಹ ಈಶಾ ಫೌಂಡೇಶನ್ ಈಶ್ವರ ವಿಗ್ರಹವು ಮತ್ತೊಂದು ಪ್ರವಾಸಿಗರ ಆಕರ್ಷಣೆಯ ತಾಣ. ನಂದಿ ಬೆಟ್ಟದಲ್ಲಿ 93.4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2.93 ಕಿಲೋಮೀಟರ್ ಉದ್ದದವರೆಗೆ ನಂದಿ ರೋಪ್ವೇಯನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಇದು ಕರ್ನಾಟಕದ ಮೊಟ್ಟ ಮೊದಲ ರೋಪ್ವೇ ಎಂಬ ಕೀರ್ತಿಗೆ ಪಾತ್ರವಾಗಲಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಹಾಗೂ ಇದರಿಂದ ರಾಜ್ಯದ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಮಟ್ಟದ ಉತ್ತೇಜನ ಸಿಗಲಿದೆ. ಈ ರೋಪ್ವೇಗಳನ್ನು ಗಮನಿಸಿದಾಗ 5 ಸುರಂಗ ಮಾರ್ಗಗಳಿವೆ. ಇದರ ಪೈಕಿ 3 ಮಾರ್ಗಗಳು ಬಹಳ ಮುಖ್ಯ. ಮೊದಲನೇ ಸುರಂಗ ಮಾರ್ಗ ಕೃತಕ ಹಾಗೂ ಸ್ಟಾಲ್ಕ್ಟೊಮೈಟ್ಸ್ ಮತ್ತು ಸ್ಟಾಲಕ್ಟೈಟ್ಸ್ ಹಾಗೂ ಇತಿಹಾಸ ಪೂರ್ವ ಸಸ್ತನಿಗಳು ಇರುವ ಮಾರ್ಗವಾಗಿದೆ. ಎರಡನೆಯ ಮಾರ್ಗದಲ್ಲಿ ಅಂತರ್ಜಲ ಸಮುದ್ರ ಜೀವಿಗಳು ಇರುವಂತಹ ಮಾರ್ಗ ಹಾಗೂ ಮೂರನೆಯ ಮಾರ್ಗ ಐಸ್ಲ್ಯಾಂಡ್ ಜೀವಿಗಳು ಇರುವಂತಹ ಮಾರ್ಗ ಆಗಿದೆ. ಪ್ರತಿ ಸುರಂಗದಿಂದ ಹೊರ ಬಂದ್ರೆ ಮತ್ತೊಂದು ಸುರಂಗ ಪ್ರವೇಶಿಸುವ ಮಾರ್ಗದಲ್ಲಿ ಪ್ರವಾಸಿಗರ ಮನತಣಿಸುವ ಹಾಗೂ ಸಂಮೋಹನಗೊಳಿಸುವ ಸುತ್ತಮುತ್ತಲಿನ ನಗರ ವೈಮಾನಿಕ ದೃಶ್ಯ ವೀಕ್ಷಿಸುವ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗುತ್ತೆ. ನಂದಿ ರೋಪ್ವೇಯನ್ನ ಆಕರ್ಷಕವಾಗಿ ಪ್ರವಾಸಿಗರಿಗೆ ಅನುಕೂಲ ಆಗುವಂತೆ ಅತ್ಯದ್ಭುತವಾದ ರೋಮಾಂಚನವಾದ ಅನುಭವವನ್ನ ನೀಡುವಂತೆ ವಿನ್ಯಾಸಗೊಳಿಸಲಾಗ್ತಾ ಇದೆ. ರಾಮನಗರ, ಮಂಡ್ಯ, ತುಮಕೂರು, ಚಿತ್ರದುರ್ಗ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಉರಮೆ ಅಥವಾ ಅರೆ. ಬಹುಶಃ ಕರ್ನಾಟಕದಲ್ಲಿ ಅಥವಾ ವಾದ್ಯ ವಿಶೇಷದಲ್ಲಿ ಚರ್ಮ ವಾದ್ಯಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು ಅರೆ ಅಥವಾ ಉರಮೆ. ನೀವು ಆ ಉರುಮೆಯ ಎಡಭಾಗದಲ್ಲಿ ನೋಡಬಹುದು. ಆಡಿನ ಚರ್ಮದ ಮೇಲೆ ಔಡಲ ಅಥವಾ ಅರಳು, ಕ್ಯಾಸ್ಟರ್ ಆಯಿಲ್ ಅಂತ ನೀವೇನ್ ಕರಿತೀರಿ, ಅದಕ್ಕೆ ಜೊತೆಗೆ ಆ ಎಣ್ಣೆಯ ಅರಳ ಎಣ್ಣೆಯ ಜೊತೆಗೆ ಬೂದಿಯನ್ನ ಬೆರೆಸಿ ಎಡಗಡೆಗೆ ಅದನ್ನು ಅಂಟಿಸ್ತಾರೆ. ಅದರ ಮೇಲೆ ಒಂದು ಕಡ್ಡಿಯಿಂದ ಉಜ್ಜಿದಾಗ ಬುರ್ 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 ಅಂತ ಶಬ್ದ ಬರ್ತದೆ. ಹಾಗಾಗಿ ಅದೊಂದು ವಿಶಿಷ್ಟ ವಾದ್ಯ ಉರಮೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ತೇಜಸ್ವಿ ವಿಸ್ಮಯ ಲೋಕದ ಪ್ರದರ್ಶನ ಇಲ್ಲಿ ಕಾಣಬಹುದಾಗಿದೆ. ತೇಜಸ್ವಿ ಎಂದರೆ ಪರಿಸರ ಪ್ರೀತಿ, ತೇಜಸ್ವಿ ಎಂದರೆ ನಿಸರ್ಗದ ಒಲವು, ತೇಜಸ್ವಿ ಎಂದರೆ ಒಂದು ವಿಸ್ಮಯ ಲೋಕ ಎನ್ನುವ ಭಾವ ಗೌರವವನ್ನು ಸಹೃದಯರ ಮನದಾಳದಲ್ಲಿ ಕಾಣಬಹುದಾಗಿದೆ. ಈ ಭಾವ ಗೌರವದ ರೂಪಕವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಮೂಡಿಬಂದಿದೆ. ಇಂದಿನ ಯುವಜನತೆಯ ಕಣ್ಮಣಿಯಾಗಿರುವ ತೇಜಸ್ವಿ ಸಾಹಿತ್ಯದಷ್ಟೇ ಅಲ್ಲ, ಅವರ ವೈಚಾರಿಕ ಭಾವಗಳು, ಪ್ರಕೃತಿ ರಕ್ಷಣೆಯ ಪ್ರತಿಕ್ರಿಯೆಗಳು, ಅವರ ನಿಸರ್ಗ ಪ್ರೀತಿ, ತೇಜಸ್ವಿಯವರ ಸಾಹಿತ್ಯ, ಪರಿಸರ ಫೋಟೋಗ್ರಫಿ, ಚಿತ್ರಕಲೆ, ಕೃಷಿ ಮುಂತಾದ ಹಲವಾರು ವಿಚಾರಧಾರೆಗಳನ್ನು ಯುವ ಜನಾಂಗಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿಷ್ಠಾನವು ಕಾರ್ಯೋನ್ಮುಖವಾಗಿದೆ. ವಿಶ್ವವೆಲ್ಲ ಸೇರಿ ವಿಶ್ವಾಸದಲ್ಲಿ ಕೋರಿ ಪಡೆದಂದವಿಯೊಡಲ ಚಂದ ಕಂದ, ವಿಶ್ವಾತ್ಮವನೇ ಸಾರಿ ವಿಶ್ವದೊಲವನೆ ತೋರಿ ವಿಶ್ವದಾನಂದವಾಗೆನ್ನ ಕಂದ ಎಂದ ರಸಋಷಿ ಕುವೆಂಪು ಅವರನ್ನು ತಂದೆಯಾಗಿ ಪಡೆದು ಅವರ ವಾತ್ಸಲ್ಯದ ಜೇನಿನ ಸವಿಯನುಂಡು ಅವರ ಮಮತಾಭಾವದ ಸಿರಿರಕ್ಷೆಯಲ್ಲಿ ಬೆಳೆದ ಭಾಗ್ಯವಂತ ಮಗು ತೇಜಸ್ವಿ. ಅವರು ತಂದೆಯ ನಿರೀಕ್ಷೆಗೂ ಮೀರಿ ಕನ್ನಡದ ಭಾಗ್ಯವನ್ನು ವೃದ್ಧಿಸಿದಂತವರು. ಕನ್ನಡ ಸಾಹಿತ್ಯದಲ್ಲಿ ಪೂಚಂತೆ ಎಂದೇ ಪ್ರಸಿದ್ಧರಾದ ತೇಜಸ್ವಿಯವರು ಚಿಕ್ಕಮಗಳೂರು ಮತ್ತು ಮೂಡಿಗೆರೆಗೆ ಅಪೂರ್ವ ಭಾವನೆಲೆ ತಂದಂತಹ ಮಹನೀಯರು ಎಂಬುದೊಂದು ವಿಸ್ಮಯ. ತೇಜಸ್ವಿ ವಿಸ್ಮಯದ ಹಿಂದೆ ನೀವು ನೋಡ್ತಾ ಇದ್ದೀರಿ ನಂದಿ ಕೋಲು. ನಂದಿ ಧ್ವಜ ಎತ್ತರವಾಗಿದ್ರೆ, ಭಾರವಾಗಿದ್ರೆ ನಂದಿ ಕೋಲು ಸಾಮಾನ್ಯವಾಗಿ ನಂದಿ ಧ್ವಜ 18ರಿಂದ 20 ಅಡಿ ಇರುತ್ತೆ. ನಂದಿ ಕೋಲು ಕೂಡ 16 ಅಡಿ ಇದ್ರೂ ಕೂಡ ಕಲಾವಿದರು ಮೆರವಣಿಗೆಗೆ ಸಾಗಾಣಿಕೆಗೆ ಅನುಕೂಲ ಆಗಲಿ ಅಂತ ಸ್ವಲ್ಪ ತುಂಡು ಮಾಡಿಕೊಂಡಿದ್ದಾರೆ. ಅಲ್ಲಿ ಕಂಚಿನ ನಂದಿ ಜೊತೆಗೆ ಕಂಚಿನ ಬಿರುಡುಗಳಿದ್ರೆ ಇಲ್ಲಿ ಬೆಳ್ಳಿಯ ಬದಲು ಸ್ಟೀಲ್ ಬಿರುಡುಗಳನ್ನ ಅವರು ಬಳಸಿದ್ದಾರೆ. ಆದ್ರೆ ಹಿಂದೆ ಕರಡೆ ವಾದ್ಯ ಇದೆ. ಕರಡೆ ಅಂತಕ್ಕಂಥ ವಾದ್ಯ ವಿಶೇಷವೇ ಆ ಮೇಳದ ಉದ್ದೇಶ. ಮಧ್ಯೆ ಒಬ್ರು ಮಹಿಳೆ
ಜಲ್ಲರಿಯನ್ನ ನುಡಿಸಿಕೊಂಡು ಇಬ್ಬರು ಮಹಿಳೆಯರು ವಾದ್ಯ ತಂಡವನ್ನ ನಿಯಂತ್ರಿಸ್ತಾ ಇದ್ದಾರೆ. ಈ ಸಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ನೋಡ್ತಾ ಇದ್ದೇವೆ. ಕಲಾವಿದರೆಲ್ಲರೂ ಸಹ ತ್ವರಿತವಾಗಿ ಮುನ್ನಡೆಯಬೇಕಾಗಿ ವಿನಂತಿ. ಹಾಗೇನೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಸಹ ಇದನ್ನು ತ್ವರಿತವಾಗಿ ಎಲ್ಲರೂ ಮೂವ್ ಮಾಡೋ ರೀತಿಯಲ್ಲಿ ಗಮನಿಸಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹೆಣ್ಣು ಭ್ರೂಣ ಹತ್ಯೆ ತಡೆ, ಅಂಧತ್ವ ಮತ್ತು ಶ್ರವಣ ದೋಷ ನಿವಾರಣಾ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ, ಆಶಾ ಕಿರಣ, ಕಾಕ್ಲಿಯರ್ ಇಂಪ್ಲಾಂಟ್ ಎಂಬುದು ಸಾಬೀತಾದ ವೈದ್ಯಕೀಯ ಆಯ್ಕೆಯಾಗಿದ್ದು ವಿಶೇಷವಾಗಿ ಇದನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಸ್ತುತಪಡಿಸುತ್ತಿದೆ. ತಮಟೆ, ನಗಾರಿ, ಡೊಳ್ಳು ಮೇಳಗಳು ಈ ಸಾರಿ ಹಿಂದಿನ ವರ್ಷಗಳಿಗಿಂತ ಹೆಚ್ಚು ತಂಡಗಳು ಬಂದ್ಬಿಟ್ಟಿವೆ. ಹಾಗಾಗಿ ಉದ್ದಕ್ಕೂ ನೀವು ತಮಟೆ ವಾದ್ಯವನ್ನ, ನಗಾರಿ ವಾದ್ಯವನ್ನ, ಡೊಳ್ಳು ವಾದ್ಯ ಮೇಳೆಗಳನ್ನ ನೀವು ಕಾಣ್ತೀರಿ. ಅವರ ಹಿಂದೆ ಬರ್ತಾ ಇದ್ದಾರೆ ಕೋಲಾಟ. ಬಹುಪಾಲು ಕರ್ನಾಟಕದಾದ್ಯಂತ ಎಲ್ಲ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಕೋಲಾಟ ಮೇಳ. ಈಚೆಗೆ ಹೆಣ್ಣು ಮಕ್ಕಳು ಕೂಡ ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಮೂಲತಃ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ಅವು ಕಾರೆ, ಗೊಬ್ಬಳಿ, ತೇಗ, ಬಿದಿರಿನ ಕಡ್ಡಿಗಳು ಕೂಡ ಕೋಲಾಟದಲ್ಲಿ ಇರ್ತವೆ. ಕೋಲಾಟದ ಪದಗಳೇ ವಿಶಿಷ್ಟ. ಅಲ್ಲಿ ಹಾಡುಗಾರ ಇರ್ತಾನೆ, ದಮ್ಮಡಿ ಇರ್ತದೆ, ತಾಳ ಇರ್ತದೆ. ಹಾಡನ್ನ ಹೇಳುತ್ತಾ ಕೋಲನ್ನು ಹಾಕ್ತಾರೆ. ಬಹುಪಾಲು ನಿಮ್ಮ ಎದುರಿಗೆ ಬರ್ತಾ ಇರತಕ್ಕಂಥವರು ಇವರು ಮಹಿಳಾ ಕಲಾವಿದರಾದ್ರಿಂದ ಕೆಲವೇ ವರಸೆಗಳನ್ನ ಕಲ್ತಿದ್ದಾರೆ. ಕೋಲಾಟದಲ್ಲಿ 26ಕ್ಕಿಂತ ಹೆಚ್ಚು ವರಸೆಗಳಿವೆ. ಮುಖ್ಯ ಹಾಡುಗಾರ ಮಧ್ಯದಲ್ಲಿ ನಿಂತು ಹಾಡನ್ನ ಹಾಡ್ತಾ ಹಾಡುಗಾರರಿಗೆ ಹೆಜ್ಜೆಯನ್ನ, ಕೋಲನ್ನ ಹಾಕೋದಕ್ಕೆ ಉರುಪನ್ನ ತುಂಬುತ್ತಾನೆ. ಇಲ್ಲಿ ಹಾಡುಗಾರ ಇಲ್ಲದೆ ಇರೋದನ್ನ ನೀವು ಕಾಣಿಸ್ತೀರಿ. ಬಹುಪಾಲು ಇವರು ಯುವಜನ ಮೇಳದ ಕಲಾವಿದರಿರಬೇಕು ಅಂತ ನನ್ನ ಅನಿಸಿಕೆ. ಕೋಲಾಟದ ಹಿಂದೆ ಜಗ್ಗಲಿಗೆ ಮೇಳ, ಮಧ್ಯದಲ್ಲಿ ಒಂದು ತಮಟೆ ಇದೆ. ಅದನ್ನು ಉತ್ತರ ಕರ್ನಾಟಕದಲ್ಲಿ ಹಲಗೆ ಅಂತಾರೆ, ಮತ್ತೊಂದು ಡ್ರಮ್ ರೋಲ್ ಅಂತಾರೆ. ಜಗ್ಗಲಿಕ್ಕೆ ಜಗ್ಗರಿಸಿ ಅದನ್ನ ಸಾಮಾನ್ಯವಾಗಿ ಎಲ್ಲ ವಾದ್ಯಗಳನ್ನ ಹೆಗಲಿಗೆ ನೇತಾಕೊಂಡ್ರೆ ಜಗ್ಗಲಿಗೆನ್ನ ಉರುಳಿಸ್ಕೊಂಡು ಹೋಗ್ತಾರೆ. ಗಾಡಿ ಚಕ್ರದ ಅಥವಾ ಚಕ್ಕಡಿ ಬಂಡದ ಕಬ್ಬಿಣದ ಆಕಾರದಕ್ಕೆ ಎಮ್ಮೆಯ ಚರ್ಮವನ್ನ ಒದಿಸಿ ಮಾಡಿರತಕ್ಕಂಥದ್ದು ಜಗ್ಗಲಿಗೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಮದುವೆಗಳಲ್ಲಿ, ಮೆರವಣಿಗೆಗಳಲ್ಲಿ, ಉತ್ಸವಗಳಲ್ಲಿ ಜಗ್ಗಲಿಗೆ ವಿಶೇಷವಾಗಿರ್ತಕ್ಕಂಥ ಮೇಳ. ಜಗ್ಗಿ ಹೊಡೆಯುವ, ಬಾರಿಸುವ ವಾದ್ಯ ಜಗ್ಗಲಿಗೆ. ಅದನ್ನ ಚರ್ಮದ ದಾರಗಳಿಂದಲೇ, ಚರ್ಮದ ಪಟ್ಟಿಗಳಿಂದಲೇ ಅದನ್ನು ಬಿಗಿದಿ ಆವಾಗ ಬೀದು ಕಟ್ಟುತ್ತಾರೆ. ಬೇರೆ ಅಲೆಗಳನ್ನ, ತಮಟೆಯನ್ನ ಬೆಂಕಿಯಲ್ಲಿ ಕಾಯಿಸಿದರೆ ಈ ತರದ ಅಲಗೆಗಳನ್ನ ಚರ್ಮದ ಬಾರ್ ಅಂತಾರೆ, ಅದನ್ನ ಬಾರು ಅಂತಾರೆ. ಅದರಿಂದ ಎಳೆದು ಕಟ್ತಾರೆ. ಜಗ್ಗಲಿಗೆ ಮೇಳ. ಬೆಳಗಾವಿ ಜಿಲ್ಲೆಯ ಸ್ತಬ್ಧ ಚಿತ್ರ ಕಿತ್ತೂರು ಕದನದ 200ನೇ ವರ್ಷಾಚರಣೆ. ಕಿತ್ತೂರು ಸ್ವತಂತ್ರ ಸಂಸ್ಥಾನವಾಗುವುದು ಬ್ರಿಟಿಷರಿಗೆ ಬೇಕಿರಲಿಲ್ಲ. ಯುದ್ಧ ಸಿದ್ಧತೆಗಳನ್ನು ಪೂರೈಸಿಕೊಳ್ಳುವವರೆಗೆ ಸಂಧಾನದ ಮಾತು ಆಡುತ್ತಿದ್ದ ಬ್ರಿಟಿಷರು ತಮ್ಮ ಯುದ್ಧ ಖೈದಿಗಳು ಬಿಡುಗಡೆ ಆಗುತ್ತಲೇ ಆಧುನಿಕ ಯುದ್ಧ ಸಾಮಗ್ರಿಗಳೊಂದಿಗೆ ಯುದ್ಧ ಆರಂಭಿಸಿಯೇ ಬಿಟ್ಟರು.
ಬ್ರಿಟಿಷರಿಗೆ ಕಿತ್ತೂರು ಕೋಟೆಯಲ್ಲಿದ್ದ ವಿದ್ರೋಹಿಗಳು ಕೈಜೋಡಿಸಿದರು. ಕೋಟೆಯಲ್ಲಿದ್ದ ಮದ್ದಿನ ಮನೆಯಲ್ಲಿ ಮೋಸ ಮಾಡಿಬಿಟ್ಟರು. ಬ್ರಿಟಿಷರ ಫಿರಂಗಿಗಳು ಕಿತ್ತೂರಿನ ಕೋಟೆಯ ಭಾಗಗಳನ್ನು ಕೆಡವಿದವು. ಕಿತ್ತೂರನ್ನು ಕಾಪಾಡಲು ದೇಶವಾಸಿಗಳ ರಕ್ಷಣೆಗೆ ಚೆನ್ನಮ್ಮ ಯತ್ನಿಸುತ್ತಿದ್ದರೆ ಕಿತ್ತೂರು ಸೈನಿಕರು ಕೆಚ್ಚೆದೆಯಿಂದ ಹೋರಾಟ ಮುಂದುವರೆಸಿದರು. ಭಾರತವನ್ನು ವಶಪಡಿಸಿಕೊಂಡು ತನ್ನ ಪ್ರಭುತ್ವವನ್ನು ನೆಲೆಗೊಳಿಸಲು ಯತ್ನಿಸುತ್ತಿದ್ದ ಬ್ರಿಟಿಷರಿಗೆ ಪರಿಣಾಮಕಾರಿ ಪ್ರತಿರೋಧ ಒಡ್ಡಿದ ಕನ್ನಡ ನಾಡಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಪುಟ್ಟ ಸಂಸ್ಥಾನವಾದರೂ ಸಮೃದ್ಧವಾಗಿದ್ದ ಕಿತ್ತೂರು ಸಂಸ್ಥಾನದ ಪ್ರಸಿದ್ಧ ದೇಸಾಯಿ ಮಲ್ಲ ಸರ್ಜನ ಕಿರಿಯ ಮಡದಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತದರ ಆಸುಪಾಸಿನ ಪ್ರದೇಶಗಳನ್ನು 1858ರಿಂದ 1824ರವರೆಗೆ ಆಳಿದವರೇ ಕಿತ್ತೂರಿನ ದೇಸಾಯಿಗಳು. ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಹುಟ್ಟಿಕೊಂಡ ಹಲವಾರು ಸಣ್ಣ ಪುಟ್ಟ ಮನೆತನಗಳಲ್ಲಿ ಕಿತ್ತೂರಿನ ದೇಸಾಯಿಗಳ ಮನೆತನವೂ ಒಂದು. ಆ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನೇ ರಾಜ್ಯದ ಆಡಳಿತ ಸೂತ್ರಗಳನ್ನು ಹಿಡಿದಿದ್ದರು. ಇಡೀ ದೇಶವನ್ನು ತಮ್ಮ ಆಡಳಿತಕ್ಕೆ ತಂದುಕೊಳ್ಳಬೇಕೆಂಬ ಬ್ರಿಟಿಷರ ಕಾರ್ಯತಂತ್ರದ ಭಾಗವಾಗಿ ದತ್ತು ಸ್ವೀಕಾರವನ್ನು ರದ್ದು ಮಾಡಿ ಕಾನೂನು ತಂದಿದ್ದರು. ಇದೇ ನೆಪದಿಂದ ಕಿತ್ತೂರನ್ನು ಕಬಳಿಸಲು ಬ್ರಿಟಿಷರು ಮುಂದಡಿಯಿಟ್ಟರು. ಧಾರವಾಡದಲ್ಲಿ ಕಲೆಕ್ಟರ್ ಆಗಿದ್ದ ಥ್ಯಾಕರೆ ಹಾಗೂ ದಖನ್ನ ಕಮಿಷನರ್ ಆಗಿದ್ದ ಚಾಫೀಸ್ ಇಬ್ಬರು ಸೇರಿ ಕಿತ್ತೂರು ಆಡಳಿತವನ್ನು ತಮ್ಮ ಕಾರುಬಾರುಗಳಿಗೆ ಒಪ್ಪಿಸುವಂತೆ ಚೆನ್ನಮ್ಮನಿಗೆ ಮಾಹಿತಿ ಕಳುಹಿಸಿದರು. ಚೆನ್ನಮ್ಮ ತಮ್ಮ ದತ್ತಕವನ್ನು ಸಮರ್ಥಿಸಿಕೊಂಡು ಅದಕ್ಕೆ ಅಗತ್ಯವಾದ ಸಾಕ್ಷಿಗಳನ್ನು ಒದಗಿಸಿದ್ದೇ ಅಲ್ಲದೆ ಸಮಾಧಾನವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಂಡಳು. ವಕೀಲರನ್ನು ಸರ್ಕಾರದ ಬಳಿ ಕಳುಹಿಸಿದಳು. ಕಿತ್ತೂರು ಖಜಾನೆಗೆ ಬೀಗ ಮುದ್ರೆ ಹಾಕಲು ಯತ್ನಿಸಿದ್ದನ್ನು ಪ್ರತಿಭಟಿಸಿ ಅನಾವಶ್ಯಕವಾಗಿ ಕಿತ್ತೂರು ಆಡಳಿತದಲ್ಲಿ ಮೂಗು ತಿರುಸುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಳು. ಕಿತ್ತೂರು ಯುದ್ಧಕ್ಕೆ ಸಿದ್ಧವಾಯಿತು. ಕೋಟೆ ಬಾಗಿಲಲ್ಲಿ ನಿಂತಿದ್ದ ಬ್ರಿಟಿಷ್ ಸೈನ್ಯದ ಮೇಲೆ ಗುರುಸಿದ್ದಪ್ಪನ ನಾಯಕತ್ವದ ಕಿತ್ತೂರು ಸೈನ್ಯ ಮುಗಿಬಿದ್ದಿತ್ತು. ಕತ್ತಿ ಹಿಡಿದು ಚೆನ್ನಮ್ಮ ಕುದುರೆ ಏರಿ ಯುದ್ಧ ಭೂಮಿಯಲ್ಲಿದ್ದು ಸೈನಿಕರನ್ನು ಹುರಿದುಂಬಿಸುತ್ತಿದ್ದಳು. ಕಾಳಗ ಜೋರಾಗಿ ನಡೆಯುತ್ತಲೇ ಇತ್ತು. ಚೆನ್ನಮ್ಮನ ನೆಚ್ಚಿನ ಭಂಟನಾದ ಅಮಟೂರು ಗಾಳಪ್ಪ ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥ ಥ್ಯಾಕರೆ ಎಂದು ಗುಂಡಿಟ್ಟುಕೊಂಡ. ಇದರಿಂದ ಬ್ರಿಟಿಷ್ ಸೈನ್ಯಕ್ಕೆ ಹಿನ್ನಡೆಯಾಯಿತು. ಕಿತ್ತೂರು ಸೈನ್ಯ ಜಯ ಗಳಿಸಿತು. ಇದರ ಸವಿನೆನಪಿಗಾಗಿ 200 ವರ್ಷಗಳ ಸವಿನೆನಪಿಗಾಗಿ ಈ ಸ್ತಬ್ಧ ಚಿತ್ರವನ್ನ ತರಲಾಗಿದೆ. ಡೊಳ್ಳು ಕುಣಿತದ ಕಲಾವಿದರು ಗಮನಿಸಿ, ಸಾಕಷ್ಟು ಸಮಯವನ್ನ ತೆಗೆದುಕೊತಾ ಇದ್ದೀರಾ. ದಯವಿಟ್ಟು ಯಾವುದೇ ರೀತಿಯಾದಂತಹ ಫಾರ್ಮೇಶನ್ ಮಾಡಬೇಡಿ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ಡೊಳ್ಳು ಕುಣಿತದ ಕಲಾವಿದರು ಸಾಕಷ್ಟು ಸಮಯವನ್ನ ವ್ಯಯ ಮಾಡ್ತಾ ಇದ್ದೀರಿ. ಎಲ್ಲ ಕಲಾವಿದರು ನೇರವಾಗಿ ವೇಗವಾಗಿ ಚಲಿಸಬೇಕು. ಸ್ತಬ್ಧ ಚಿತ್ರದ ಹಿಂದೆ ಬರ್ತಾ ಇರತಕ್ಕಂಥದ್ದು ದಟ್ಟಿ ಕುಣಿತ. ದಟ್ಟಿ ಅಂತ ಅಂದ್ರೆ ಸಣ್ಣ ಉಡುಪು, ಕಿರುಸೀರೆ ಅಂತ. ಹಿಂದೆ ನಮ್ಮ ಹೆಣ್ಣು ಮಕ್ಕಳು, ದೊಡ್ಡವರು ಮಹಿಳೆಯರು ಸೀರೆ ಉಟ್ರೆ ಚಿಕ್ಕ ಮಕ್ಕಳಿಗೆ ಕಿರುಸೀರೆ, ಕಿರಿಗೀರೆ ಅಂತ ಅಂತಿದ್ರು. ಅದನ್ನೇ ದಟ್ಟಿಯಾಗಿ ಸುತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ದಟ್ಟಿ ಕುಣಿತ. ಇದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಗೋಕಾಕ, ಚಿಕ್ಕೋಡಿ 2 ತಾಲೂಕಿನಲ್ಲಿ ಮಾತ್ರ ಅಲ್ಲಿ ಕಂಡು ಬರ್ತದೆ. ವಿಷ್ಣು ಮೋಹಿನಿ ರೂಪವನ್ನ ತಾಳಿ ಭಸ್ಮಾಸುರನನ್ನ ಸಂಹಾರ ಮಾಡಿರ್ತಕ್ಕಂಥ ಹಿನ್ನೆಲೆ ಈ ದಟ್ಟಿ ಕುಣಿತಕ್ಕೆ ಇದೆ. ಇದರ ತಂಡದ ನಾಯಕ ಒಬ್ಬ ವಕೀಲರು ಈ ತಂಡವನ್ನ ವಿಶೇಷವಾಗಿ ಅದನ್ನ ಪೋಷಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದಿಶಕ್ತಿಯನ್ನ ರೂಪವನ್ನ ತಾಳಿ ಶಂಭು ಮತ್ತು ನಿಶಂಭು ಅಂತಕ್ಕಂಥ ರಾಕ್ಷಸರನ್ನ ಕೊಂದ ಅಂತಕ್ಕಂಥ ಐತಿಹ್ಯ ಕೂಡ ದಟ್ಟಿ ಕುಣಿತಕ್ಕೆ ಇದೆ. ಇವ್ರ ಜೊತೆಗೆ ಸಾಮಾನ್ಯವಾಗಿ ಕೈಪೆಟ್ಟಿ ಅಂದ್ರೆ ನಮ್ಮಲ್ಲಿ ಹಾರ್ಮೋನಿಯಂ ಅಂತ ಕರಿತೀವಿ, ಅದಿರುತ್ತೆ, ಕೊಳಲು ಇರುತ್ತೆ, ಶ್ರುತಿ, ಶಹನಾಯಿ ಇರ್ತದೆ. ಆದರೆ ಈ ಸಂದರ್ಭದಲ್ಲಿ ಅವರ ವಾದ್ಯಗಳನ್ನ ಶಹನಾಯಿ, ಡೋಲು ಇತ್ಯಾದಿಗಳಿಗೆ ಬದಲಾಯಿಸಿಕೊಂಡಿರ್ತಕ್ಕಂಥದನ್ನ ತಾವು ಕಾಣಬಹುದು. ದಟ್ಟಿ ಕುಣಿತ. ಜನಪದ ಕಲಾ ತಂಡಗಳು ದಯಮಾಡಿ ವೇಗವಾಗಿ ಚಲಿಸಬೇಕು. ಇನ್ನು ಹಲವಾರು ಸ್ತಬ್ಧ ಚಿತ್ರಗಳು ಉಳಿದ ಜನಪದ ಕಲಾ ತಂಡಗಳು ಭಾಗವಹಿಸಬೇಕಾಗಿದೆ. ದಯಮಾಡಿ ಆದಷ್ಟು ಬೇಗನೆ ನಿಮ್ಮ ಪ್ರದರ್ಶನವನ್ನ ನೀಡಿ ಮುಂದಡಿಯಿಡಬೇಕು. ದಯಮಾಡಿ ಸಹಕರಿಸಿ ಜನಪದ ಕಲಾ ತಂಡಗಳು. ಕಲಾವಿದರು ಗಮನಿಸಬೇಕು, ಇಡೀ ಅರಮನೆ ಆವರಣದಲ್ಲಿ ನಿಮ್ಮನ್ನ ವೀಕ್ಷಕರು ನೋಡ್ತಾ ಇದ್ದಾರೆ. ನೀವು ನಿಲ್ಲೋದು ಬೇಡ, ದಯವಿಟ್ಟು ಪ್ರದರ್ಶನವನ್ನ ಮಾಡುತ್ತಾ ಮುನ್ನಡೆಯಿರಿ. ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನ ನಾವು ಗಮನಿಸ್ತಾ ಇದ್ದೇವೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅನುಷ್ಠಾನ ಮಾಡುತ್ತಿರುವಂತಹ ಹಲವು ಕಾರ್ಯಕ್ರಮಗಳ ಕಿರು ಪರಿಚಯವನ್ನ ನಾವಿಲ್ಲಿ ನೋಡಬಹುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ನಿಲಯಗಳು, ಶಿಕ್ಷಣ ಹಾಗೂ ವಸತಿ ಸೌಲಭ್ಯಗಳನ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಿಬಿಎಸ್ಇ ಶಾಲೆ, ಮೊರಾರ್ಜಿ ವಸತಿ ಶಾಲೆ, ಮೌಲಾನಾ ಆಜಾದ್ ಡೇ ಸ್ಕೂಲ್ ಮಾದರಿ ಶಾಲೆ,
ಶುಲ್ಕ ಮರುಪಾವತಿ, ವಿದ್ಯಾರ್ಥಿ ವೇತನ, ಹಾಗೇನೆ ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಪ್ರೋತ್ಸಾಹ ಧನ, ಅದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯವರ ಅಭಿವೃದ್ಧಿಗಾಗಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬುದ್ಧ, ಸಿಖ್ ಹಾಗೂ ಪಾರ್ಸಿ ಜನಾಂಗದವರಿಗಾಗಿ ಸಮುದಾಯ ಭವನ ನಿರ್ಮಾಣ. ಒಟ್ಟಾರೆಯಾಗಿ ಅಲ್ಪಸಂಖ್ಯಾತ ಸಮುದಾಯದವರಿಂದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬುದ್ಧ, ಸಿಖ್ ಹಾಗೂ ಪಾರ್ಸಿ ಇತರ ಎಲ್ಲ ಸಾಂವಿಧಾನಿಕ ರಕ್ಷಣೆಯ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಲವು ಹೊತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೂ ಮನವಿ, ದಯವಿಟ್ಟು ನಿಲ್ಲಬೇಡಿ, ಪ್ರದರ್ಶನವನ್ನ ಮಾಡುತ್ತಾ ಮೂವ್ ಮಾಡ್ತಾ ಇರಿ. ಪ್ಲೀಸ್ ಡೋಂಟ್ ಸ್ಟ್ಯಾಂಡ್, ಪ್ಲೀಸ್ ಕೀಪ್ ಮೂವಿಂಗ್. Concerned officers are hereby requested to inform the artists to move very quickly. They should not stand in front of the VIPs and do any special act. ಗಣ್ಯ ವ್ಯಕ್ತಿಗಳ ಮುಂಭಾಗದಲ್ಲಿ ದಯವಿಟ್ಟು ಎಲ್ಲ ಕಲಾವಿದರು ಅರ್ಥ ಮಾಡ್ಕೋಬೇಕು, ಸಮಯದ ಅಭಾವ ಇರೋದ್ರಿಂದ ಅನ್ಯಥಾ ಭಾವಿಸದೆ ಪ್ರದರ್ಶನವನ್ನ ಮಾಡುತ್ತಾ ಮುನ್ನಡೆಯಬೇಕು. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಕೋಳಿ ಕುಣಿತ ಮೂಲತಃ ನಮ್ಮ ಕಲೆಯೇನಲ್ಲ. ಬಹುಪಾಲು ಇಲ್ಲಿಗೆ 3-4 ವರ್ಷದ ಹಿಂದೆ ಕಾಸರಗೋಡಿನಿಂದ ಇಂಥದೇ ಒಂದು ತಂಡ ದಸರಾ ಮೆರವಣಿಗೆ ಬಂದಿತ್ತು. ಅವ್ರನ್ನ ನಾವು ವಿಚಾರಿಸಿದಂಥ ಸಂದರ್ಭದಲ್ಲಿ ಮೂಲ ಕಲೆಯಲ್ಲ, ಗಾರಡಿ ಗೊಂಬೆ ಇತ್ಯಾದಿ ಗೊಂಬೆಗಳನ್ನ ನೋಡಿ ಕೋಳಿಯನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರ ಜೊತೆ ನಾನು ಮೊನ್ನೆ ದೂರವಾಣಿಯಲ್ಲಿ ಮಾತನಾಡುವಾಗ ಈಗ ಅದು ಕೋಳಿಯ ಬದಲು ಪಾರಿವಾಳ ಕುಣಿತ, ಪಾರಿವಾಳ ಗೊಂಬೆಯನ್ನು ಕೂಡ ಮಾಡಿದ್ದೀನಿ ಅಂತ ಹೇಳ್ತಿದ್ರು. ಹಾಗೆ ತಮಿಳುನಾಡು, ಕೇರಳ ಇಲ್ಲಿ ಆವಿಷ್ಕಾರಗೊಂಡಿರ್ತಕ್ಕಂಥ ಕೋಳಿ ನೃತ್ಯ ಸದ್ಯ ಮೈಸೂರಿನಲ್ಲಿ ಇದೆ. ಈಗ ನಿಮ್ಮ ಮುಂದೆ ಪ್ರದರ್ಶನ ಆಗಿರ್ತಕ್ಕಂಥ ತಂಡ ಮೈಸೂರಿನ ತಂಡ. ರಾಮನಗರದಲ್ಲಿ ಮತ್ತೊಂದು ಕೋಳಿಯ ನೃತ್ಯದ ತಂಡ, ವಿಶಿಷ್ಟವಾಗಿರ್ತಕ್ಕಂಥ ತಂಡ ಕಳೆದ ವರ್ಷ ಬಂದಿತ್ತು. ಸ್ತಬ್ಧಚಿತ್ರ ಕೇಂದ್ರೀಯ ಆಹಾರ ಸಂಶೋಧನಾಲಯ ಮೈಸೂರು CFTRI ಕೃಷಿ ಸರಕುಗಳ ಮೌಲ್ಯವರ್ಧನೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಂಸ್ಥೆಯ ಕೊಡುಗೆ. ಭಾರತ ಸರ್ಕಾರ ಇದರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನಾ ಪರಿಷತ್ತಿನ ಅಡಿಯಲ್ಲಿ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮುಡುಪಾದ ಏಕೈಕ ಸಂಸ್ಥೆಯಾಗಿದೆ CFTRI ಮೈಸೂರು. 1950ರಲ್ಲಿ ಮೈಸೂರಿನ ಆಗಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ಕೊಡುಗೆಯಾಗಿ ನೀಡಿದ ಚಲವಾಂಬ ವಿಲಾಸ ಭವನದಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಲಾಯಿತು. 74 ವರ್ಷಗಳಿಂದ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯವು MSMEಗಳು ಸೇರಿದಂತೆ ಭಾರತೀಯ ಆಹಾರ ಕೈಗಾರಿಕೆಗಳಿಗೆ ಕಾಲೋಚಿತವಾದ ನವೀನ ತಂತ್ರಜ್ಞಾನಗಳನ್ನು ಒದಗಿಸುತ್ತಾ ಆ ಸಂದರ್ಭದಲ್ಲಿ ಬರುವ ಅನೇಕ ಸವಾಲುಗಳಲ್ಲಿ ಪರಿಹಾರವನ್ನು ಒದಗಿಸುವಲ್ಲಿ ಮುಂಚೂಣಿಯಲ್ಲಿದೆ CFTRI. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಮೈಸೂರು ಸ್ಯಾಂಡಲ್ ಸೋಪ್ 1916ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪರಿಕಲ್ಪನೆಯಿಂದಾಗಿ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಶ್ರಮದ ಫಲವಾಗಿ ಹಾಗೂ ಶ್ರೀ SD ಶಾಸ್ತ್ರಿಯವರ ಸಂಶೋಧನೆಯ ಫಲವಾಗಿ ಮೈಸೂರು ಶ್ರೀಗಂಧದೆಣ್ಣೆ ಸಾಬೂನು ಕಾರ್ಖಾನೆಯು ಸ್ಥಾಪಿತವಾಯಿತು. ಸರಿಸುಮಾರು 108 ವರ್ಷಗಳಿಂದ ಪಾರಂಪರಿಕವಾದ ವಿಧಾನದೊಂದಿಗೆ ಮೈಸೂರು ಶ್ರೀಗಂಧದೆಣ್ಣೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸಲಾಗುತ್ತಿದೆ. ಶ್ರೀಗಂಧದ ಮರಗಳನ್ನು ಯಂತ್ರದ ಸಹಾಯದಿಂದ ಪುಡಿ ಮಾಡಿ ಈ ಪುಡಿಯನ್ನು ಬಟ್ಟಿ ಇಳಿಸುವ ಮೂಲಕ ಆವೀಕರಣ ಮಾಡಿ ಪುಡಿಯಲ್ಲಿನ ಎಣ್ಣೆಯನ್ನು ಬೇರ್ಪಡಿಸಲಾಗುತ್ತೆ. ನಂತರ ಕಾಯಿಸಿ ಶೋಧಿಸಿ ಶುದ್ಧಿ ಮಾಡಲಾಗುತ್ತದೆ. ಜಗತ್ತಿನಲ್ಲಿ ದೊರೆಯುವ ಗಂಧದೆಣ್ಣೆಯ ಬಹುಭಾಗ ಭಾರತದಲ್ಲೇ ತಯಾರಾಗುತ್ತಿದೆ. ಅದರಲ್ಲೂ ಅರ್ಧದಷ್ಟು ಮೈಸೂರು ಶ್ರೀಗಂಧದೆಣ್ಣೆ. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆಯಾದ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ 108 ವರ್ಷಗಳ ಭವ್ಯ ಪರಂಪರೆಯುಳ್ಳ ಒಂದು ಪ್ರತಿಷ್ಠಿತ ಉದ್ಯಮವಾಗಿದೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ. ಅಲ್ಲಿ ಕಪ್ಪು ವೇಷವನ್ನು ಧರಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಹಕ್ಕಿ ಪಿಕ್ಕಿ ಜನಾಂಗದವರು. ಹಕ್ಕಿ ಪಿಕ್ಕಿಗಳು ಅಂತಂದ್ರೆ ಸಾಮಾನ್ಯವಾಗಿ ಕುರುಚಲುಗಾಡಿನಲ್ಲಿ ಪಕ್ಷಿಗಳನ್ನ, ಸಣ್ಣ ನರಿಯನ್ನ, ಉಡವನ್ನ, ಮೊಲವನ್ನ ಹಿಡಿದು ಜೀವನ ಮಾಡ್ತಿದ್ದಂಥ ಜನಾಂಗ. ಅವರ ಹಬ್ಬ, ಹುಣ್ಣಿಮೆ, ಹುಟ್ಟು, ಸಾವು ಎಲ್ಲ ಸಂದರ್ಭಗಳಲ್ಲಿ ಗಂಡು ಹೆಣ್ಣು ಎಲ್ಲ ಸೇರಿ ಹಕ್ಕಿ ಪಿಕ್ಕಿ ಜನಾಂಗದ ಕುಣಿತವನ್ನ ಮಾಡ್ತಾರೆ. ಅವರು ಬಳಸ್ತಕ್ಕಂಥ ವಾದ್ಯಕ್ಕೆ ರಾಮ್ಡೋಲ್ ಅಂತಾರೆ.
ಅವರ ಹಿಂದೆ ಇರ್ತಕ್ಕಂಥವರು ಉಡುಪಿಯಿಂದ ಬಂದಿರತಕ್ಕಂಥ ರಕ್ಷಾ ತಂಡದ ಪೂಜೆ ಹುಲಿಯ ವೇಷ ನೋಡಿ, ಯಾವುದೇ ಆಯಾಸವಿಲ್ಲದೆ ಅವರೆಲ್ಲ ಹೆಣ್ಣು ಮಕ್ಕಳು ಬಿಳಿಯ ಬಟ್ಟೆಯ ಮೇಲೆ ಹುಲಿಯ ವೇಷದ ಗುರುತುಗಳನ್ನು ಹಾಕೊಂಡು ಚೌಡಿಗೆ, ತಮಾಸೆ, ತಾಳ ಇತ್ಯಾದಿ ವಾದ್ಯಗಳ ಜೊತೆಗೆ ರಕ್ಷಾ ತಂಡ ಉಡುಪಿ ಕಲಾವಿದರು ಹೆಣ್ಣು ಮಕ್ಕಳು ಆ ಹುಲಿಯ ವೇಷವನ್ನ ವಿಶೇಷವಾಗಿ ಅಭ್ಯಾಸ ಮಾಡಿಕೊಂಡು ಇಲ್ಲಿ ನರ್ತನವನ್ನ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆ ಸಾಂಸ್ಕೃತಿಕ ವೈಭವ ಹಾಗೂ ಕರಾವಳಿಯ ಸೊಬಗನ್ನು ಬಿಂಬಿಸುವಂತಹ ಸ್ತಬ್ಧಚಿತ್ರ. ಕರ್ನಾಟಕದ ಕರಾವಳಿಯಲ್ಲಿರುವ ಉಡುಪಿ ಜಿಲ್ಲೆಯು ಐತಿಹಾಸಿಕ ತಾಣಗಳು, ಆಧ್ಯಾತ್ಮಿಕ ಕೇಂದ್ರಗಳು ಮತ್ತು ನೈಸರ್ಗಿಕ ಸೌಂದರ್ಯ ಹಾಗೂ ನಾಗಾರಾಧನೆಗೆ ಪ್ರಮುಖವಾಗಿರ್ತಕ್ಕಂಥ ತಾಣ ಅನ್ನೋದು ಎಲ್ರಿಗೂ ಗೊತ್ತು. ಸಾಂಸ್ಕೃತಿಕವಾಗಿ ಇದು ಶ್ರೀಮಂತಿಕೆಗೆ ಹೆಸರುವಾಸಿ. ಸಾಂಸ್ಕೃತಿಕ ಪರಂಪರೆ, ಪ್ರಾಚೀನ ಕಡಲ ತೀರಗಳು ಹಾಗೂ ರೋಮಾಂಚಕ ಸಂಪ್ರದಾಯಗಳನ್ನ ಇದು ಹೊಂದಿದೆ. ಬಂಧುಗಳೇ, ಅನನ್ಯ ಕರಾವಳಿಯನ್ನ ಮತ್ತಷ್ಟು ಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ ಉಡುಪಿ ಪ್ರವಾಸೋದ್ಯಮ ಇಲಾಖೆ ಶ್ರಮಿಸ್ತಾ ಇದೆ. ಸಾಂಪ್ರದಾಯಿಕ ನೃತ್ಯ, ನಾಟಕ, ಯಕ್ಷಗಾನ, ಕಂಬಳ, ಮೀನುಗಾರಿಕೆ, ಭೂತಾರಾಧನೆ, ಹುಲಿವೇಷ, ನಾಗಾರಾಧನೆ ಮತ್ತು ಪ್ರಸಿದ್ಧ ಶ್ರೀಕೃಷ್ಣ ದೇವಾಲಯ ಎಲ್ಲವೂ ಸಹ ಉಡುಪಿಯನ್ನ ಸಾಂಸ್ಕೃತಿಕವಾಗಿ ಮತ್ತು ಪಾರಂಪರಿಕವಾಗಿ ಶ್ರೀಮಂತಗೊಳಿಸಿದೆ. ಉಡುಪಿಯ ಕರಾವಳಿಯು ಸಮುದ್ರ ಜೀವ ವೈವಿಧ್ಯವನ್ನ ವಿವರಿಸಿ ವಿವಿಧ ಮೀನುಗಳು, ಹವಳದ ಬಂಡೆಗಳು ಮತ್ತು ದುರ್ಬಲವಾದ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿದೆ. ಇದರ ಜೊತೆಗೆ ಇಲ್ಲಿ ಆಚರಿಸಲಾಗುವಂತಹ ರೋಮಾಂಚಕ ಹಬ್ಬಗಳಾದ ಶ್ರೀಕೃಷ್ಣ ಜನ್ಮಾಷ್ಟಮಿ, ಪರ್ಯಾಯ ಹಬ್ಬ ಮತ್ತು ವಾರ್ಷಿಕ ರಥೋತ್ಸವ ಜಿಲ್ಲೆಯ ಹಬ್ಬದ ಉತ್ಸಾಹವನ್ನು ಪ್ರತಿಬಿಂಬಿಸುವ ಪ್ರದರ್ಶನಗಳಾಗಿದೆ. ಉಡುಪಿ ಜಿಲ್ಲೆ ನೈಸರ್ಗಿಕ ಸೌಂದರ್ಯ, ಸಮುದ್ರ ತೀರ, ಸೇಂಟ್ ಮೇರೀಸ್ ಐಲ್ಯಾಂಡ್ ದ್ವೀಪ ಮತ್ತು ಸಂಪ್ರದಾಯಗಳು ಪ್ರವಾಸಿಗರನ್ನು ಆಕರ್ಷಿಸೋದು ಮಾತ್ರ ಅಲ್ಲದೆ ಸ್ಥಳೀಯ ಸಮುದಾಯದಲ್ಲಿ ಹೆಮ್ಮೆಯ ಭಾವವನ್ನು ಹುಟ್ಟುಹಾಕಿ ಸುಸ್ಥಿರತೆಗೆ ಕೊಡುಗೆ ನೀಡ್ತಾ ಇದೆ. ಬಂಧುಗಳೇ, ಸಾಂಸ್ಕೃತಿಕ ವೈಭವ ಹಾಗೂ ಕರಾವಳಿಯ ಸೊಬಗು ಉಡುಪಿ ಜಿಲ್ಲೆ. ಉಡುಪಿ ಸ್ತಬ್ಧ ಚಿತ್ರದ ಹಿಂದೆ ಉತ್ತರ ಕರ್ನಾಟಕದ ಬಂದಿರತಕ್ಕಂಥ ಕರಡಿ ಮಜಲು ತಂಡ ಹೋಗ್ತಾ ಇದೆ. ಅವರ ಹಿಂದೆ ಸಾಹಸ ಪ್ರಧಾನ ಕಲೆಯಾಗಿರ್ತಕ್ಕಂಥ ದೊಣ್ಣೆ ವರಸೆ, ಬಿಜಲಿ ವರಸೆ, ಬೆಂಕಿ ಭರಾಟೆ, ವಿಶೇಷವಾಗಿ ಸೈನಿಕರು ಅಥವಾ ಸಾಮಾನ್ಯ ಹಳ್ಳಿಗರು ಸೈನಿಕರಿಂದ ಬೇರೆ ಬೇರೆ ಹಾವಳಿಗಳಿಂದ ತಮ್ಮನ್ನು ರಕ್ಷಿಸೋಸ್ಕರ ಈ ಸಾಹಸ ಪ್ರಧಾನವಾಗಿರ್ತಕ್ಕಂಥ ಕಲೆಯನ್ನ ಅಭ್ಯಾಸ ಮಾಡಿಕೊಳ್ತಾರೆ. ಸೀಮೆ ಎಣ್ಣನ್ನ ವಿಶೇಷವಾಗಿ ಬಳಸ್ತಾರೆ. ಅವ್ರು ಬಳಸ್ತಾ ಇರತಕ್ಕಂಥ ಬಳೆ, ಕಬ್ಬಿಣದ ಬಳೆಗೆ ಬಟ್ಟೆಯನ್ನ ಸೀಮೆ ಎಣ್ಣೆಯಲ್ಲಿ ಅದ್ದಿರ್ತಕ್ಕಂಥ ಬಟ್ಟೆಯನ್ನ ಕಟ್ಟಿ ಕೋಲಿನ ಎರಡೂ ತುಂಡುಗಳಿಗೆ ಮಾಡಿ ಅದನ್ನ ಬಳಸ್ತಾರೆ. ಬಿಜಿಲಿ ವರ್ಷೆ ಅದು ತಗಡಿನ 6-7 ಉದ್ದದ ಸರಳಲ್ಲ ತಗಡಿನ ಚೂರುಗಳಿಂದ ಮಾಡಿರ್ತಕ್ಕಂಥ ಬಿಜಿಲಿ. ಬಹಳ ಎಚ್ಚರಿಕೆಯಿಂದ ಅದನ್ನು ಬಳಸಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೇಹದ ಅಂಗಾಂಗಗಳಿಗೆ ಕತ್ತರಿಸಿ ಹೋಗುವ ಸಾಧ್ಯತೆ ಇರ್ತದೆ. ಅವರ ಹಿಂದೆ ಪೂಜಾ ಕುಣಿತ, ಮೈಸೂರಿನಿಂದ ಬಂದಿರತಕ್ಕಂಥ ಮೈಸೂರಿನ ತಂಡಗಳು ಈಗ ಅವರು ಏಣಿಯ ಮೇಲಿನ ಕಸರತ್ತನ್ನು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ಒಂದೊಂದು ಪೂಜೆಗೆ ಸಾವಿರಾರು ರೂಪಾಯಿನ ಹೂಗಳು ಬೇಕು. ಆ ಹೂವಿನ ಖರ್ಚನ್ನ ಭರಿಸಲಾರದಿರ್ತಕ್ಕಂಥ ಕಲಾವಿದರು ಸಾಂಕೇತಿಕವಾಗಿ ಒಂದೇ ಬಗೆಯ ಹೂವನ್ನ ಬಳಸಿದ್ದಾರೆ. ಹಾಕಿರ್ತಕ್ಕಂಥ ಸೀರೆಗಳು ಅರಕೆಯಿಂದ ಬಂದಿರತಕ್ಕಂಥ ಸೀರೆಗಳಾಗಿರ್ತವೆ. ನನಗಾಗಲೇ ಮೊದಲೇ ಹೇಳಿದಾಗೆ ಪೂಜೆ ಅಂತಂದ್ರೆ ದೇವರನ್ನ ಹೊತ್ತು ಧರಿಸುವ ಒಂದು ಆಚರಣೆ, ಅದು ಕಲೆಯಾಗಿ ರೂಪುಗೊಂಡಿದೆ. ಏಳಿಯ ಮೇಲಿನ ಭರವಸೆ. ಗದಗ ಜಿಲ್ಲೆ ಗ್ರಾಮ ಸಭೆ, ಹಳ್ಳಿಯ ವಿಧಾನಸಭೆ ಚಿತ್ರಣವನ್ನ ತೋರುತ್ತಿದೆ. ಗದಗ ಜಿಲ್ಲೆಯ ಸ್ತಬ್ಧ ಚಿತ್ರ. ಸಂವಿಧಾನದ 73ನೇ ತಿದ್ದುಪಡಿ ಮಸೂದೆಯನ್ನು ಆಧರಿಸಿ ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಗೆ ಅನುಗುಣವಾಗಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿದೆ.
ಜನರಿಂದ ಜನರಿಗಾಗಿ ಜನಪರ ಆಡಳಿತ ಎನ್ನುವ ಪ್ರಜಾಪ್ರಭುತ್ವದ ಆಶಯವನ್ನು ಕಾರ್ಯಗತಗೊಳಿಸುವಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಮುಖವಾಗಿದೆ. ನೇರ ಪ್ರಜಾಪ್ರಭುತ್ವ ಎನ್ನುವುದು ಒಂದು ಅದ್ಭುತವಾದ ರಾಜಕೀಯ ಪರಿಕಲ್ಪನೆ. ಈ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನವೇ ಅಂತಿಮ. ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ತಳಸ್ತರದಲ್ಲಿರುವ ಗ್ರಾಮಸ್ಥರ ಸಭೆಯೇ ಗ್ರಾಮ ಸಭೆ. ಗ್ರಾಮ ಮಟ್ಟದ ಅಭಿವೃದ್ಧಿಗೆ ಸಲಹೆ ಮತ್ತು ಸೂಚನೆಗಳನ್ನು ಕುರಿತು ಚರ್ಚಿಸಲು ಮತ್ತು ಗ್ರಾಮಕ್ಕೆ ಅಗತ್ಯ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಜನರು ಗ್ರಾಮ ಸಭೆಯ ವೇದಿಕೆಯನ್ನು ಬಳಸುತ್ತಾರೆ. ಗ್ರಾಮ ಸಭೆಯು ಸಮಾಜದ ಎಲ್ಲ ನಾಗರಿಕರಿಗೆ ಹಾಗೂ ಅದರಲ್ಲೂ ಮುಖ್ಯವಾಗಿ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳ ಜನರು ತಮ್ಮ ತಮ್ಮ ಹಕ್ಕುಗಳನ್ನು ಮುಕ್ತವಾಗಿ ಹಾಗೂ ನ್ಯಾಯೋಚಿತ ರೀತಿಯಲ್ಲಿ ಚಲಾಯಿಸಲು ಅನುವು ಮಾಡಿಕೊಡುವಂತಹ ಮತ್ತು ಸಾಮಾಜಿಕ ನ್ಯಾಯ ಇರುವಂತಹ ಒಳ್ಳೆಯ ಪರಿಸರ ಇರುವುದನ್ನು ನಿಶ್ಚಿತಪಡಿಸಿಕೊಳ್ಳತಕ್ಕದ್ದು ಪ್ರಮುಖವಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಅಂತರ್ಗತ ಬೆಳವಣಿಗೆಗೆ ಕಾರಣವಾಗುವ ಆರೋಗ್ಯ, ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗಳಲ್ಲಿ ಅಗತ್ಯ ಸೇವೆಗಳನ್ನು ನೀಡಲು ಅವಕಾಶ ನೀಡುವ ತ್ವರಿತ ಆರ್ಥಿಕ ಬೆಳವಣಿಗೆಗೆ ಮತ್ತು ಸುಸ್ಥಿರ ವಿವಿಧ ಅಭಿವೃದ್ಧಿಗಾಗಿ ಪಾಲುದಾರರಾಗಿ ಶಿಕ್ಷಣ ಮತ್ತು ತರಬೇತಿ ನೀಡುವುದಾಗಿದೆ. ಗದಗದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿದೆ. ಇದು ಭಾರತದಲ್ಲಿಯೇ ಏಕೈಕ ಮತ್ತು ವಿಶಿಷ್ಟ ವಿಶ್ವವಿದ್ಯಾಲಯವಾಗಿದೆ. ಬಹುಶಃ ನೀವು ನೋಡ್ತಾ ಇದ್ದೀರಿ, ಅತ್ಯಂತ ಆಕರ್ಷಕವಾಗಿ ಇದೆ ಈ ನಗಾರಿ ಮೇಳ. ಮೈಸೂರು ಜಿಲ್ಲೆಯ ಈ ನಗಾರಿ ಮೇಳದಲ್ಲಿ 3 ಜನ ಹೆಣ್ಣು ಮಕ್ಕಳು ಪುರುಷರ ಹಾಗೆಯೇ ಹೆಗಲಿಗೆ ನಗಾರಿಗಳನ್ನ ನೇತು ಹಾಕಿಕೊಂಡು ಅವರಿಗೆ ಸರಿ ಸಮಾನವಾಗಿ ಬಾರಿಸ್ತಾ ಇದ್ದಾರೆ. ನಗಾರಿಯ ಜೊತೆಗೆ ತಮಟೆಗಳಿವೆ, ಡೋಲಿದೆ, ಹೆಚ್ಚು ನಗಾರಿಗಳೇ ಇವೆ. ನಗಾರಿ ಮೇಳ ಮೈಸೂರು ಜಿಲ್ಲೆ. ಇದಾದ ನಂತರ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ, ಕರ್ನಾಟಕ ರೇಷ್ಮೆ ನಮ್ಮ ಹೆಮ್ಮೆ ಅನ್ನುವಂತಹ ನಿಟ್ಟಿನಲ್ಲಿ ನಾಡಹಬ್ಬ ದಸರಾದ ತವರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಮೈಸೂರಿನ ಪರಂಪರೆಯ ದ್ಯೋತಕ ಎಂಬಂತೆ ಹೆಸರಾಗಿರೋದು ಮೈಸೂರು ಸಿಲ್ಕ್. ಮೈಸೂರು ರೇಷ್ಮೆ ಸೀರೆಗಳಲ್ಲಿ ಉತ್ಕೃಷ್ಟ ಕರಕುಶಲತೆ, ಪರಂಪರೆಯ ಪರಿಚಯ, ಸೃಜನಶೀಲತೆಯ ಪರಾಕಾಷ್ಠೆ ಕಂಡುಬರುತ್ತೆ. ಈ ಮೈಸೂರು ರೇಷ್ಮೆ ಸೀರೆ ಎಂದರೆ ಹೆಂಗೆಳೆಯರ ಸೌಂದರ್ಯವನ್ನ ಇಮ್ಮಡಿಗೊಳಿಸುವಂತಹ ಆಭರಣ ಅಂತ ಹೇಳಬಹುದು. ರೇಷ್ಮೆ ಸೀರೆ ಕಾರ್ಖಾನೆಯು ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪರಿಶ್ರಮದ ಫಲವಾಗಿ ಕ್ರಿಸ್ತಶಕ 1912ರಲ್ಲಿ ಸ್ಥಾಪನೆಯಾಯಿತು. ಮೈಸೂರು ರೇಷ್ಮೆ ಸೀರೆಗಳ ಪ್ರದರ್ಶನ, ರೇಷ್ಮೆ ಗೂಡುಗಳ ಹಿನ್ನೆಲೆ, ಕೆಎಸ್ಐಸಿ ಲಾಂಛನ ಮತ್ತು ಮೈಸೂರು ಕಾರ್ಖಾನೆ, ಮೈಸೂರು ರೇಷ್ಮೆ ಸೀರೆಯ ವೈವಿಧ್ಯತೆಯ ಪರಿಚಯ, ರೇಷ್ಮೆ ನೂಲು ತಯಾರಿಕೆ, ಹೀಗೆ ಕರ್ನಾಟಕ ರೇಷ್ಮೆ ನಮ್ಮ ಹೆಮ್ಮೆ, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಈ ಒಂದು ಸಂದೇಶವನ್ನ ರವಾನಿಸುತ್ತಾ ಮುಂದೆ ಸಾಗುತ್ತಿದೆ. ನಂತರದಲ್ಲಿ ಬರ್ತಾ ಇದೆ ಗೇರ್ ನೃತ್ಯ. ಮೂಲತಃ ರಾಜಸ್ಥಾನದ ಗೇರ್ ನೃತ್ಯವನ್ನ ನಮ್ಮ ಚಾಮರಾಜನಗರ ಜಿಲ್ಲೆ ಯಲಂದೂರಿನ ಬವರ್ಲಾಲ್ ಅಂತಕ್ಕಂಥವರು. ಇಲ್ಲಿ ಬವರ್ಲಾಲು ರಾಜಸ್ಥಾನದಿಂದ ಬಂದು ಸುಮಾರು 20 ವರ್ಷದ ಮೇಲಾಗಿದೆ. 20 ವರ್ಷದಿಂದ ಅವರು ರಾಜಸ್ಥಾನದಲ್ಲಿ ಅವರು ಪರಿಪಾಲಿಸ್ತಾ ಬರ್ತಾ ಇದ್ದಾರೆ. ಅಂತ ಕರ್ನಾಟಕದ ಕೊಡುಗೆ ಕಲೆಯನ್ನ ಯಳಂದೂರಿನಲ್ಲಿ ಅವರು ಒಳ್ಳೆಯ ಸಂಘಟನೆ ಮಾಡಿ ಎಲ್ಲ ಸಂದರ್ಭದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬವರ್ಲಾಲ್ ಅವರ ಸಿರ್ವಿ ಸಮಾಜದ ಗೇ ನೃತ್ಯ. ಈಗ ಬಂದಿದೆ ಮರಗಾಲು ನೃತ್ಯ. ಮರದ 7-8 ಅಡಿಗಳ ಕಾಲನ್ನ ಒಂದು ಪೀಠದ ಮೇಲೆ ಕಾಲಿಗೆ ಅಳವಡಿಸಿಕೊಂಡು, ಮೊದಲು ಕೇವಲ ಜಾತ್ರೆ ಉತ್ಸವಗಳಲ್ಲಿ ಮರಗಾಲು ಮನುಷ್ಯ ಮಾತ್ರ ಇರ್ತಿದ್ದ, ಹೆಚ್ಚು ಅಂದ್ರೆ ರಾಜಾರಾಣಿ ವೇಷ ಇರ್ತಿದ್ರು. ಈಗ ಎದುರುಗಡೆ ಕೃಷ್ಣ ಕೊಳಲು ಇಟ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ದೇವಿಯ ವೇಷದಲ್ಲಿ ಮರಗಾಲು ನೃತ್ಯ ಸಾಗ್ತಾ ಇದೆ. ಅವರ ಹಿಂದೆ ರಾವಣ ವೇಷಧಾರಿ ಹೋಗ್ತಾ ಇದ್ದಾನೆ. ಡೊಳ್ಳು ಮೇಳ ಇದೆ.
ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ. ಚಿತ್ರದುರ್ಗದ ಕೋಟೆ ಮತ್ತು ಗಾಳಿ ಯಂತ್ರಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಭಾರತದ ಚರಿತ್ರೆಯಲ್ಲಿ ಕರ್ನಾಟಕಕ್ಕೆ ವೀರೋಚಿತ ಇತಿಹಾಸವಿದೆ. ಇಂತಹ ನಾಡಿನಲ್ಲಿ ಐತಿಹಾಸಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಮೂಲ್ಯ ಕಾಣಿಕೆಯನ್ನು ನೀಡಿದ ತಾಣ ಹಾಗೂ ಕೋಟೆ ನಾಡು ಎಂದೇ ಪ್ರಸಿದ್ಧವಾಗಿರುವುದು ಚಿತ್ರದುರ್ಗ. ಕರ್ನಾಟಕದ ಅಮೂಲ್ಯ ಐತಿಹಾಸಿಕ ಸ್ಮಾರಕ ಚಿತ್ರದುರ್ಗದ ಈ ಕೋಟೆ. ಶೌರ್ಯ ಪರಾಕ್ರಮಕ್ಕೆ ಹೆಸರಾಗಿರುವ ಚಿತ್ರದುರ್ಗದ ಗತವೈಭವದ ಪಳೆಯುಳಿಕೆಯ ಸಾಕ್ಷಿ ಎಂಬಂತೆ ಗೋಚರವಾಗುತ್ತಿರುವ ಈ ಕೋಟೆಯ ಇತಿಹಾಸ 11ನೇ ಶತಮಾನದಿಂದ ಆರಂಭವಾಗುತ್ತದೆ. ಒನಕೆ ಓಬವ್ವ, ಗಾಳಿ ಗೋಪುರ, ಗಾಳಿ ಯಂತ್ರಗಳು ಇದೆಲ್ಲವನ್ನ ಸ್ತಬ್ಧ ಚಿತ್ರದಲ್ಲಿ ನೀವು ಕಣ್ತುಂಬಿಕೊಳ್ಳುತ್ತಿದ್ದೀರಿ. ಆ ಸ್ತಬ್ಧ ಚಿತ್ರದ ಹಿಂದೆ ಅದೇ ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಉರುಮೆ ವಾದ್ಯ. ಈ ದಕ್ಷಿಣ ಭಾಗದಲ್ಲಿ ಉರುಮೆಯನ್ನ ಹರೆ ಅಂತಾರೆ. ವಿಶೇಷವಾಗಿ ಚಿತ್ರದುರ್ಗ, ತುಮಕೂರು ಭಾಗದಲ್ಲಿ ದುರ್ಗಾ ಮುರುಗಿ, ಮತ್ತೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪೆಟ್ಟಿಗೆ ಮಾರಮ್ಮ ಅಥವಾ ಉರುಮಾರಮ್ಮದಲ್ಲಿ ಮಹಿಳೆಯರು ಬಳಸ್ತಾರೆ. ಅಲ್ಲಿ ಪುರುಷರು ಅದನ್ನೇ ಒಂದು ತಂಡವಾಗಿ ಮಾಡಿಕೊಂಡು ಉರುಮೆಯನ್ನ ಬಳಸ್ತಾ ಇದ್ದಾರೆ. ಆದ್ರೆ ಹಿಂದೆ ಹರೆ ವಾದ್ಯ ಮತ್ತೆ ಒಂದು ಡೊಳ್ಳು ವಾದ್ಯ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕೌಶಲ್ಯ ಕರ್ನಾಟಕ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಈ ಸ್ತಬ್ಧ ಚಿತ್ರದಲ್ಲಿ CMKKY ಅಡಿಯಲ್ಲಿ ಇರುವಂತಹ ವಿವಿಧ ಉಪಕ್ರಮಗಳನ್ನ ತಿಳಿಸ್ತಾ ಇದೆ. ಹಾಗೇನೆ PMKVY ಅಡಿಯಲ್ಲೂ ಸಹ ವಿವಿಧ ಉಪಕ್ರಮಗಳ ಕುರಿತು ಸಹ ನಮಗೆ ಪರಿಚಯವನ್ನ ನೀಡ್ತಾ ಇದೆ. ಕರ್ನಾಟಕದ ಯುವಕರಿಗೆ ಸರ್ಕಾರದ ಅಧಿಕೃತ ಪ್ರಮಾಣ ಪತ್ರ ಆಧಾರಿತ ಅಲ್ಪಾವಧಿ ಕೌಶಲ್ಯಾಧಾರಿತ ತರಬೇತಿಯನ್ನ ನೀಡೋದು ಮತ್ತು ಜನರಿಗೆ ಅವರಿಗೆ ವಿಶೇಷವಾಗಿ ಪ್ರಸ್ತುತ ಮಾರುಕಟ್ಟೆ ಆಧಾರಿತ ನವೀನ ಉತ್ತಮ ಸೌಲಭ್ಯಗಳನ್ನು ಒದಗಿಸಿ ಉದ್ಯಮಕ್ಕೆ ಮತ್ತು ಸ್ವಯಂ ಉದ್ಯಮಕ್ಕೆ ಉದ್ಯಮಶೀಲರನ್ನಾಗಿಸಲು ಹಲವು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅತ್ಯುನ್ನತ ಗುಣಮಟ್ಟದ ಕೌಶಲ್ಯ ವೃತ್ತಿಪರ ತರಬೇತಿಯನ್ನು ನೀಡುವ ಉದ್ದೇಶ ಹಾಗೂ ಜವಾಬ್ದಾರಿಯು ಇಲಾಖೆಯದಾಗಿದೆ. ಕೌಶಲ್ಯ ಕರ್ನಾಟಕ. ವಾರ್ತಾ ಇಲಾಖೆ. ವಿಶ್ವಗುರು ಬಸವಣ್ಣ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಚಿತ್ರಣವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಶತಮಾನೋತ್ಸವ ಸಂಭ್ರಮ. ಬೆಳಗಾವಿ ಹಲವು ಐತಿಹಾಸಿಕ ಘಟನೆಗಳಿಂದ ಸಾಕ್ಷಿಯಾದ ನಗರವಾಗಿದ್ದು, ಮಹಾತ್ಮ ಗಾಂಧೀಜಿಯವರ ಏಕಮಾತ್ರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ ತಿಂಗಳ ದಿನಾಂಕ 26, 27, 1924ರಂದು ಬೆಳಗಾವಿ ನಗರದ ತಿಲಕವಾಡಿ ಎಂಬಲ್ಲಿ ರಾಷ್ಟ್ರೀಯ ಅಧಿವೇಶನವು ಜರುಗಿತು. ಈ ವರ್ಷ 2024ಕ್ಕೆ 100 ವರ್ಷಗಳಾಗಲಿದ್ದು, ಬೆಳಗಾವಿಯಲ್ಲಿ ಅದ್ದೂರಿ ಶತಮಾನೋತ್ಸವಕ್ಕೆ ಸಾಕ್ಷಿಯಾಗಿದೆ ಈ ಸ್ತಬ್ಧ ಚಿತ್ರ. ಟೆಂಟ್ನಲ್ಲಿ ಗಾಂಧಿ ವಾಸ್ತವ್ಯ, ಪ್ರಾದೇಶಿಕತೆಗೆ ಮಹತ್ವ, ವೀರಸೌಧ ನಿರ್ಮಾಣ ಇದೆಲ್ಲವನ್ನ ನೀವು ವಾರ್ತಾ ಇಲಾಖೆಯ ಸ್ತಬ್ಧ ಚಿತ್ರದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಆ ಸ್ತಬ್ಧ ಚಿತ್ರದ ಹಿಂದೆ ಹೋಗ್ತಾ ಇರತಕ್ಕಂಥ ಮೈಸೂರಿನ ನಗಾರಿ ಮೇಳದವರು ವಾಸ್ತವವಾಗಿ ಎಲ್ಲ ನಗಾರಿಗಳು ಚರ್ಮದಿಂದ ಇವೆ. ಅದು ವಿಶಿಷ್ಟ. ನೀವು ಗಮನಿಸ್ತೀರಿ, ಫೈಬರ್ ನಗಾರಿಗೂ ಮೂಲ ಚರ್ಮದ ವಾದ್ಯದ ನುಡಿಸಿಗೆ ಇರತಕ್ಕಂಥ ಶಬ್ದದ ವ್ಯತ್ಯಾಸವನ್ನ. ಮೈಸೂರು ಸ್ತಬ್ಧ ಚಿತ್ರ ಮಾನವ ಕುಲದ ಸಮಾನತೆ, ಧಾರ್ಮಿಕ ಬೆಳಕಿನಿಂದ ಸಾಂವಿಧಾನಿಕ ನ್ಯಾಯದವರೆಗೆ. ಗೌತಮ್ ಬುದ್ಧ, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ನಾರಾಯಣ ಗುರು, ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲರ ಕುರಿತು ಅವರು ಸಾರಿದಂತಹ ಸಂದೇಶವನ್ನು ಸಾರ್ತಾ ಇದೆ ಮೈಸೂರಿನ ಸ್ತಬ್ಧ ಚಿತ್ರ. ಶಿಕ್ಷಣ ಸಂಘಟನೆ ಹೋರಾಟದ ಘೋಷಣೆಗೆ 100 ವರ್ಷ. ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಣ್ತುಂಬಿಕೊಳ್ಳುತ್ತಿದ್ದೀರಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ 2024ರಂದು ವಿಶ್ವ ದಾಖಲೆಯನ್ನು ಬರೆದಿದೆ ಮಾನವ ಸರಪಳಿ. ಸಂವಿಧಾನದ ಆಶಯಗಳನ್ನ ಜನಮಾನಸದಲ್ಲಿ ಬಿತ್ತಿದಂತಹ ಮಹಾ ಪ್ರಯತ್ನವಿದು ಮಾನವ ಸರಪಳಿ. ನುಡಿದಂತೆ ನಡೆದ ಸರ್ಕಾರ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ, ಹಾಗೆಯೇ ಅಗತ್ಯವಿರುವಂತಹ ಅನ್ನವಿರುವ ತನಕ ಪ್ರಾಣವು ಜಗದೊಳಗೆನ್ನವೇ ದೈವ ಸರ್ವಜ್ಞ ಅನ್ನುವಂತಹ ಸಂದೇಶವನ್ನು ಸಾರ್ತಾ ನುಡಿದಂತೆ ನಡೆದ ಸರ್ಕಾರ, ಹಸಿವು ಮುಕ್ತ ಕರ್ನಾಟಕ ಈ ಸ್ತಬ್ಧ ಚಿತ್ರ ಮುನ್ನಡೆದಿದೆ. ಅರಮನೆಯ ವಾದ್ಯಗೋಷ್ಠಿಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಅರಮನೆ, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಚಿತ್ರವನ್ನು ಕೂಡ ನೀವಿಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಿ. ಸಂಗೀತದಲ್ಲಿ ಅಪಾರವಾದಂತಹ ಜ್ಞಾನವನ್ನ ಹೊಂದಿದಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇಂಗ್ಲಿಷ್ ಬ್ಯಾಂಡ್ ಅನ್ನನ್ನ ಸೃಷ್ಟಿ ಮಾಡಿದಂಥವರು ಕೂಡ ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಕೊಡುಕೊಳ್ಳುವಿಕೆಯ ಸಂಕೇತದಂತೆ ಬಿಂಬಿತವಾಗುತ್ತಿದೆ
ಮೈಸೂರು ಅರಮನೆಯ ವಾದ್ಯಗೋಷ್ಠಿ. ವೀಣೆಯನ್ನು ನುಡಿಸ್ತಾ ಇರುವಂತಹ ಕಲಾವಿದರನ್ನ ನೀವಿಲ್ಲಿ ಕಾಣಬಹುದಾಗಿದೆ. ಪಿಟೀಲ್ ನುಡಿಸ್ತಾ ಇರುವಂತಹ ವಾದ್ಯಗಾರರ ತಂಡವನ್ನ ಕೂಡ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ ಅರಮನೆಯ ವಾದ್ಯಗೋಷ್ಠಿಯ ಸ್ತಬ್ಧ ಚಿತ್ರದಲ್ಲಿ. ಅರಮನೆಯ ವಾದ್ಯಗೋಷ್ಠಿ ಎಲ್ಲರ ಗಮನ ಸೆಳೆಯುತ್ತೆ. ಎಷ್ಟೇ ರೀತಿಯಾದಂತಹ ನಾವು ಮುನ್ನಡೆದರೂ ಸಹ ಜೀವನದಲ್ಲಿ ನಾವು ನಮ್ಮ ಸಂಪ್ರದಾಯವನ್ನ ಮರಿಬಾರದು, ನಮ್ಮ ಸಾಂಪ್ರದಾಯಿಕ ವಾದ್ಯಗಳನ್ನ ನಾವು ಮರಿಬಾರದು ಅನ್ನುವಂತಹ ಮಹತ್ತರವಾಗಿರ್ತಕ್ಕಂಥ ಸಂದೇಶವನ್ನ ಈ ವಾದ್ಯಗೋಷ್ಠಿ ನಮಗೆ ನೀಡ್ತಾ ಇದೆ. ಹಾಗೇನೆ ನಾವು ಸಹ ನಮ್ಮ ಪರಂಪರೆಯನ್ನ, ನಮ್ಮ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನ ಉಳಿಸಿ ಬೆಳೆಸುವತ್ತ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯ ಆದ್ಯ ಕರ್ತವ್ಯ. ಕ್ಷಣಗಣನೆ ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಆ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಮಾಧಾನ ಚಿತ್ತರಾಗಿ ಶಾಂತಿಯಿಂದ ಸಿದ್ಧರಾಗೋಣ ಬಂಧುಗಳೇ. ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗಲಿದ್ದಾನೆ ಅಭಿಮನ್ಯು. ಅಭಿಮನ್ಯುವಿನ ಇಕ್ಕೆಲದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ಸಿದ್ಧರಾಗಿ ಬರಲಿದ್ದಾರೆ. ರಾಜಗಾಂಭೀರ್ಯದಿಂದ ಅರಮನೆಯ ಆವರಣದಲ್ಲಿ ಎಲ್ಲರ ಗಮನವನ್ನ ಸೆಳೆಯುತ್ತಲಿದೆ. ಬಂಧುಗಳೇ, ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಕರ್ನಾಟಕವಾಗಬೇಕು, ನುಡಿದಂತೆ ನಡೆದ ಸರ್ಕಾರ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತ ಹಿರಣ್ಯ ನಡೆದು ಬರಲಿದ್ದಾರೆ. ಅಂಬಾರಿ ಹೊತ್ತಿರುವ ಅಭಿಮನ್ಯು ಎಂದರೆ ನಾಡಿನ ಜನತೆಗೆ ತುಂಬು ಅಭಿಮಾನ, ಭಕ್ತಿ, ಗೌರವ. ತಾಯಿಯನ್ನು ಹೊರುವುದಕ್ಕೂ ತಾಕತ್ತು ಬೇಕು. ಅಂಥ ಮಹಾನ್ ಶಕ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯು ಅತ್ಯಂತ ಬಲಾಢ್ಯನಾದರೂ ವಿನಯವಂತ, ತೇಜೋವಂತ, ಸೌಮ್ಯ ಸ್ವರೂಪಿ ಕ್ಯಾಪ್ಟನ್ ಅಭಿಮನ್ಯು. 4 ಬಾರಿ ಅಂಬಾರಿ ಹೊತ್ತ ಹೆಗ್ಗಳಿಕೆ ಅಭಿಮನ್ಯುವಿನದ್ದು. ತನ್ನ 5ನೇ ವರ್ಷದ ಜಂಬೂ ಸವಾರಿಯನ್ನು ಧೀರ ಗಂಭೀರ ಹೆಜ್ಜೆಗಳಿಂದ ಸಂಪೂರ್ಣಗೊಳಿಸಲಿದ್ದಾನೆ. ಭಕುತರ ಪೊರೆಯಲು ಬೆಟ್ಟದಿಂದಿಳಿದು ಬಂದಿಹಳು ಮಹಾಮಾತೆ ವರಪ್ರದಾಯಿನಿ ಚಾಮುಂಡಿ. ದರ್ಶನವ ನೀಡಿ ಹರುಷವ ತರಲು ಅಭಿಮನ್ಯುವಿನ ಬೆನ್ನೇರಿ ಸ್ವರ್ಣದಂಬಾರಿಯಲ್ಲಿ ರಾರಾಜಿಸುತ್ತಿಹಳು ಜಗನ್ಮಾತೆ ಚಾಮುಂಡಿ. ಚಾಮುಂಡೇಶ್ವರಿ ಮಾತೆಗೆ ಅರಮನೆಯ ಆವರಣದಲ್ಲಿ ಜಯ ಜಯಕಾರ ಮೊಳಗುತ್ತಲಿದೆ. ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಜಯಕಾರದ ಮೂಲಕ ತಾಯಿ ಚಾಮುಂಡೇಶ್ವರಿ ದೇವಿ ನಿರಂತರವಾಗಿ ಹರಸಲಿ, ನಾಡಿನ ಸಮೃದ್ಧಿಗೆ, ಅಭಿವೃದ್ಧಿಗೆ ಆಶೀರ್ವಾದ ಸದಾ ಇರಲಿ ಅನ್ನುವಂತಹ ಕಳಕಳಿಯ ಮನವಿ ಪ್ರತಿಯೊಬ್ಬ ಪ್ರಜೆಯದ್ದು. Well, ladies and gentlemen, this is indeed a very important moment in today's moment, and the majestic view of the elephants walking in the arena of this wonderful picturesque palace is indeed a great sight to watch, which you will never get anywhere you go in the world. ಅನೇಕ ಕಡೆಗಳಲ್ಲಿ ದಸರಾ ಆಚರಣೆಯನ್ನು ಮಾಡಿದರೂ ಕೂಡ ಮೈಸೂರು ದಸರಕ್ಕೆ ಅದರದೇ ಆದಂತಹ ವೈಶಿಷ್ಟ್ಯತೆ ಇದೆ. ಜಗದ್ವಿಖ್ಯಾತಿಯನ್ನ ಪಡೆದಿರುವಂತಹ ಮೈಸೂರು ದಸರಾದ ವಿಜಯದಶಮಿಯ ಆ ಅಮೃತ ಗಳಿಗೆ ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್, ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು ನಾವು. ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ.
ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಂಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಂಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನು ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು
ತಾಯಿ ಚಾಮುಂಡಿಯ ಸದ್ಭಕ್ತರು ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ, ರಕ್ಕಸ ಮಹಿಷನನ್ನು ಕೊಂದು ಮಹಿಷಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟದರಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. This great moment, we have been a part of history, and indeed it will be an unforgettable moment for each and everyone who have come here, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಮ್ಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ.
ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಮ್ಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು, ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ, ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ಧರಿಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. ದಿಸ್ ಗ್ರೇಟ್ ಮೂಮೆಂಟ್, ವಿ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ಹಿಸ್ಟರಿ ಅಂಡ್ ಇಂಡೀಡ್ ಇಟ್ ವಿಲ್ ಬಿ ಅನ್ ಅನ್ಫರ್ಗೆಟಬಲ್ ಮೂಮೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಹೂ ಹ್ಯಾವ್ ಕಮ್ ಹಿಯರ್, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗ್ಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಂಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನ ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ.
ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಂಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ, ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ಧರಿಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. ದಿಸ್ ಗ್ರೇಟ್ ಮೂಮೆಂಟ್, ವಿ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ಹಿಸ್ಟರಿ ಅಂಡ್ ಇಂಡೀಡ್ it will be an unforgettable moment for each and everyone who have come here, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗ್ಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, ಮೈಸೂರು is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಮ್ಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನ ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ.
ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಂಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು, ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ, ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ದರಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. ದಿಸ್ ಗ್ರೇಟ್ ಮೂಮೆಂಟ್, ವಿ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ಹಿಸ್ಟರಿ ಅಂಡ್ ಇಂಡೀಡ್ it will be an unforgettable moment for each and everyone who have come here, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ Karnataka, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯು. ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಂಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನ ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ, ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ
ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಂಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ. ರಕ್ಕಸ ಮಹಿಷನನ್ನು ಕೊಂದು ಮಹಿಷಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ಧರಿಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. This great moment, we have been a part of history, and indeed it will be an unforgettable moment for each and everyone who have come here, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗ್ಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಂಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನ ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ.
ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಂಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು, ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ. ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ಧರಿಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. ದಿಸ್ ಗ್ರೇಟ್ ಮೂಮೆಂಟ್, ವಿ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ಹಿಸ್ಟರಿ ಅಂಡ್ ಇಂಡೀಡ್ ಇಟ್ ವಿಲ್ ಬಿ ಅನ್ ಅನ್ಫರ್ಗೆಟಬಲ್ ಮೂಮೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಹೂ ಹ್ಯಾವ್ ಕಮ್ ಹಿಯರ್, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗ್ಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಂಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ.
ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಮ್ಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು, ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ, ರಕ್ಕಸ ಮಹಿಷನನ್ನು ಕೊಂದು ಮಹಿಷಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ಧರಿಸಿಯೇ ನಿನಗೆ ನಮೋ ನಮಃ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸುವಂತಹ ಕ್ಷಣ ಸನ್ನಿಹಿತವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಸಹ ಇದೀಗ ಪುಷ್ಪಾರ್ಚನೆ ಆಗಿದೆ. ಜೋರಾದ ಕರ್ತಾಡನ ಬರಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, a huge round of applause offering the flowers to goddess ಚಾಮುಂಡೇಶ್ವರಿ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಗೂ 21 ತುಪಾಕಿಗಳನ್ನ ಸಿಡಿಸಲಿದ್ದಾರೆ. We request all of you to kindly rise. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಸಿಪಿ ಮೌಂಟೆಡ್ ಕಂಪನಿ ವಿ ಶೈಲೇಂದ್ರ ಅವರು ಮೆರವಣಿಗೆಯನ್ನು ಕೊಂಡೊಯ್ಯಲು ಅನುಮತಿಯನ್ನ ಕೇಳಲಿದ್ದಾರೆ. ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ ಅವರು ಕೂಡ ಜೊತೆಯಾಗಿದ್ದಾರೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಾರ್ಥಕ ಕ್ಷಣಗಳು ನಮ್ಮದಾಗಿದೆ. ದಿಸ್ ಗ್ರೇಟ್ ಮೂಮೆಂಟ್, ವಿ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ಹಿಸ್ಟರಿ ಅಂಡ್ ಇಂಡೀಡ್ ಇಟ್ ವಿಲ್ ಬಿ ಅನ್ ಅನ್ಫರ್ಗೆಟಬಲ್ ಮೂಮೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಹೂ ಹ್ಯಾವ್ ಕಮ್ ಹಿಯರ್, particularly in the area here, and all of us will have to remember this throughout our life. ಹಾಗೇನೆ ಈ ಒಂದು ಮಧುರವಾದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೆಟ್ ಗಾಡೆಸ್ ಚಾಮುಂಡೇಶ್ವರಿ ಬ್ಲೆಸ್ ಆಲ್ ಆಫ್ ಅಸ್. ಈ ಸಂದೇಶದೊಂದಿಗೆ ಇದುವರೆಗೂ ನಿಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತವರು ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ ಬಿಸಿ. ದಯಮಾಡಿ ಮೆರವಣಿಗೆಯ ಜೊತೆ ಸಾಗ್ತಾ ಇರುವಂತಹ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿ. ದಯಮಾಡಿ ನಿಧಾನವಾಗಿ ಚಲಿಸಿ, ನೂಕುನುಗ್ಗಲಿಗೆ ಅವಕಾಶವನ್ನ ಕೊಡಬೇಡಿ ದಯಮಾಡಿ.
ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ